ಅಣ್ಣ ಶೂಟಾಗೆ ಇಲ್ಲ ಯಾರು ರಜೆ itu boleh saja agar lagi dalam mere dikit ರಜೆ ಬೇರೆ ರಜೆ ಬೇರೆ ರಜೆ ಅವ ಏನ ರೆಕ್ಕೋತನ ಸರಿ ಏನ ರೆಕ್ಕೋದು ವಿಚಾರ ಇಲ್ಲ ಟುಮ
ini sawah Pak. Pajangan mana? Ini. Ayo, sama serbat nanti. Siwan. Sama serbat nanti. Ayo, jangan bunuh itu. Pada dalam so. Pada mukere kamu. Nah, terane ya orang buat mana? Ya tuh. Apa? Ya, kita lihat betul. Kutek apa? Kutek apa betul? Ayo, kamu mau betul dulu nih, Pak. Ini terus. Ya, cuma apa boleh cuma. Ini sudah dia yang nasi juga dia. Adi teman. Ini tidak butuh, tidak boleh. Tidak mantra aja. Ini kemudian tidak ada. Jadi kalau pada alah. Ada wadah baru punir mulu membaik cukup bora dan. Konsekan, buka. Ini ratu baru jangan lagi. Saya, aku ini pantun nanti ya, anu mulu saya aku aja itu. Ini kita tiru anak-anak dorong. Baru ya. Baru begal wajib balik. Ayo mana? Iklan itu jangan. Tadi target tadi. Moto. Balik. Dapat. Kami. Ibu, balik. ఎట్లోంచి ఎంచిన మరి ఓనర్ ಇದರೊಂದಿಗೆ ಮೂರನೇ ದಿವಸಕ್ಕೆ ನಾವು ಚಾಲನೆಯನ್ನು ನೀಡಿದ್ದೇನೆ ಈ ಒಂದು ಮೈದಾನದಲ್ಲಿ ಎಲ್ಲರಿಗೂ ಕೂಡ ಶುಭೋದಯದೊಂದಿಗೆ ಈ ಪಂದ್ಯಕೂಟ ಸಾಗಿ ಬರ್ತಾ ಇದೆ ಎಲ್ಲರಿಗೂ ಕೂಡ ಶುಭೋದಯ ಶುಭವಾಗಲಿ ಎಲ್ಲರ ಬದುಕಿನಲ್ಲಿ ಕೂಡ ಆ ನಿಟ್ಟಿನಲ್ಲಿ ಎಸ್ಕೆವಿ ಕುಲ್ಲೂರು ರೀತಿಯಲ್ಲಿ ಕ್ರೀಡಾ ಬಳಗ ಬಡಾಜಿ ನಡುವೆ ನಡೆಯುತ್ತಿರುವಂತಹ ಪಂದ್ಯಕೂಟದಲ್ಲಿ ಎದುರಾಳಿ ತಂಡಕ್ಕೆ 30 ಬೇಕಾಗಿದೆ 24 ಚೆಂಡಿನ ಮುಂದೆ ಯಾವ ರೀತಿ ಕಟ್ಟಿ ಹಾಕ್ತಾರೆ ಅಂತ ಕಾದು ನೋಡಲೇಬೇಕಾಗಿದೆ. ದಂಡುಗಾರರಾಗಿ ಮನೋಜ್ ಈ ರೀತಿಯಲ್ಲಿ बॉलर नेम पृथ्वीराज ಎದುರಾಳಿ ತಂಡಕ್ಕೆ ಬೇಕು 30 ಎನ್ನುವಂತ ಗಳಿಕೆ. ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ಭಗತ್ ಫ್ರೆಂಡ್ಸ್ ಅದೇ ರೀತಿಯಲ್ಲಿ ಡಿಜೆ ಬಾಯ್ಸ್ ಎಲ್ಲ ಆಟಗಾರರು ಸೈನ್ ಅಪ್ ಮಾಡಿ ಮತ್ತೆ ಕರೆ ಕೊಡಲಿಕ್ಕೆ ಅವಕಾಶವನ್ನು ಮಾಡಬೇಡಿ.
ಭಗತ್ ಫ್ರೆಂಡ್ಸ್ ಅದೇ ರೀತಿಯಲ್ಲಿ ಡಿಜೆ ಬಾಯ್ಸ್ ತಂಡದ ಎಲ್ಲ ಆಟಗಾರರು ಒಂದು ನಮ್ಮ ಜೊತೆ ಸೈನ್ ಅಪ್ ಮಾಡಿ ಕಟ್ಟಿ ಹಾಕುವ ಉದ್ದೇಶದ ಖಂಡಿತವಾಗಲೂ ಬರಬೇಕಾಗಿದೆ. ಖಂಡಿತವಾಗಲೂ ಶ್ರವಣ ಎರಡು ಓಟಕ್ಕೆ ಧಾವಂತ ಅಲ್ಲಿ ರನ್ ಔಟ್ ಆಗುವಂತ ಸಂದರ್ಭ ಇತ್ತು. ಆದರೆ ಇದು ಉಸೇನ್ ಬೋಲ್ಟ್ ಮನೋಜ್ ಐದನೇ ಚೆಂಡನ್ನು ಕೈಗೆತ್ತಿದ್ದಾರೆ. ಸ್ಟ್ರೈಕರ್ ತುದಿಯಲ್ಲಿ ಶ್ರವಣ್. ಖಂಡಿತವಾಗಲೂ ಈ ಒಂದು ದಂಡುಗರೆ ಇದ್ದರೆ ಎದುರಾಳಿ ಎಸೆತಗಾರರಿಗೆ ಇದೇ ಬಡಿತ ಬಂತು. ಖಂಡಿತವಾಗಲೂ ಇದೆ. ಶ್ರವಣ್ ಈ ಬಾರಿ ಐದನೇ ಚೆಂಡ ಪಂದ್ಯ. ಇಲ್ಲಿ ಎರಡು ಓಟಕ್ಕೆ ಧಾವಂತವಿತ್ತು. ಎರಡು ಓಟವನ್ನು ಕೂಡ ಸಂಪೂರ್ಣಗೊಳಿಸಿದ್ರು. ನಾನು ಆಗ ತಾನೇ ತಿಳಿಸಿಕೊಟ್ಟೆ ಚೆಂಡು ಎರಡು ಓಟವನ್ನು ಕೂಡ ಪೂರ್ಣಗೊಳಿಸಿದರು. ಪ್ರಥಮ ಓವರ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ 9 ಗಳಿಕೆ. ಹದಿನೆಂಟು ಚೆಂಡಿನ ಮುಂದೆ 21 ಬೇಕಾಗಿದೆ. सिर्फ 18 गेंदों में 21 रन मैच जीतने के लिए ವೈಡ್ ಎಂಬ ಘೋಷಣೆ ಬರ್ತಾ ಇದೆ. ಸಂದರ್ಭ ಕಾಟನ್ ಕ್ಷೇತ್ರ ದ್ವಿತೀಯ ಓವರ್ನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಖಂಡಿತವಾಗ್ಲೂ ಈ ಮೈದಾನದಲ್ಲಿ ನಮ್ಮ ಜೊತೆ ನಮ್ಮ ಮೀಡಿಯಾ ಎನ್ನುವಂತ ಚಾನೆಲ್ ಅವರು ಕೂಡ ಈ ಪಂದ್ಯ ನಮ್ಮ ಮೀಡಿಯಾ ಈ ಒಂದು ಪಂದ್ಯಾಕೂಟವನ್ನು ತೋರ್ಪಡಿಸುವಂತ ಪ್ರಯತ್ನದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಲೈವ್ ಟೆಲಿಕಾಸ್ಟ್ ಮುಖೇನವಾಗಿ ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಮ್ಮ ಮೀಡಿಯಾ ಚಾನೆಲ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಪಂದ್ಯ ಇದು ಬೇಕಾಗಿದೆ ಕ್ಷೇತ್ರ ರಕ್ಷಣೆ ಖಂಡಿತವಾಗ್ಲೂ 30 ಗಳಿಕೆಯಾಗಬೇಕಿತ್ತು ಈ ಒಂದು ಪಂದ್ಯಾಕೂಟದಲ್ಲಿ. ಈ ಬಾರಿ ಕೈಗೆತ್ತಿದ್ದಾರೆ.
ಹಲ್ ಮಂಚ್ ಹಲ್ ಲಾಸ್ಟ್ ಒನ್ ಬಾಲ್ ರಿಮೈನ್ ಶಿವರವರ ಪಾಲಾಗ್ತಾ ಇದೆ ಚೆಂಡು ಎರಡು ಓಟಕ್ಕೆ ಲಗ್ಗೆಯನ್ನು ಕ್ಷೇತ್ರ ರಕ್ಷಣೆ ಕಂಡು ಬಂದು ರಕ್ಷಣೆ ನಿತೇಶ್ ರವರಿಂದ ಈ ಬಾರಿ ಸಂದೀಪ್ ರವರು ಮೂರನೇ ಓವರ್ನ ಮೂರನೇ ಚೆಂಡನ್ನ ಎಸೆಯಬೇಕಾಗಿದೆ ಮನೋಜ್ ರವರು ಖಂಡಿತ ಯಾವ ರೀತಿ ಕಟ್ಟಿ ಆಗ್ತಾರೆ ಈ ಒಂದು ಪಂದ್ಯಕೂಟದಲ್ಲಿ ಎಸೆತಗಾರರು ನೋಡಿ ಎರಡೆರಡು ಓಟವನ್ನು ಕೂಡ ನಿಯಮಗಳಿದೆ ನಿಯಮಕ್ಕೆ ಬದ್ಧವಾಗಿ ನಾವು ಈ ಪಂದ್ಯಕೂಟವನ್ನು ಆಡಬೇಕಾಗಿದೆ ಆಟಗಾರರೇ ಗಮನಿಸಿ ಮೈದಾನದಲ್ಲಿ ಕೆಲವೊಂದು ನಿಯಮಗಳಿದೆ ಆ ನಿಯಮಕ್ಕೆ ಸ್ಕ್ವೇರ್ ಲೈನ್ ಎಸೆತಕ್ಕೆ ಹೆಸರುವಾಸಿ ಆ ನಿಟ್ಟಿನಲ್ಲಿ ಆಕಾಶಕ ಬೇಡ
ಸತೀಶ್ ಮುಜಿಂಗ ಅವರನ್ನು ಬಿಟ್ಟು ಇಲ್ಲಿ ಅನಗತ್ಯ ದೀಕ್ಷನ್ ಖಂಡಿತವಾಗ್ಲೂ ಯುವ ಆಟಗಾರ ಐಪಿಎಲ್ ನಲ್ಲಿ ಐಪಿಎಲ್ ಪಂದ್ಯಕೂಟ ಸಾಗಿ ಬರ್ತಾ ಇದೆ ನಮ್ಮ ಈ ಬಾರಿ ಹೊಸ ದಾಂಡಿಗನವಾಗಿ ಆಗಮನವಾಗ್ತಾ ಇದೆ. ಹೊಸ ದಾಂಡಿಗ ಆ ಒಂದು ಚೆಂಡು ಕ್ಷೇತ್ರ ರಕ್ಷಕರು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನ ತೊಡಗಿ ಅಲ್ಲಿ ಅನಗತ್ಯ ಓಟ ಅಂತಿಮ ಒಂದು ಚೆಂಡು ಬಾಕಿಯಾಗಿದೆ. ಕಾಕಿ ಇಲ್ಲಿ ಜಮಾವಣೆಯಾಗಿದೆ, 3 ಗಳಿಕೆಯಾಗಿದೆ. ಆಹಾ ಮನರಂಜನೆಯ ಆದ್ರೆ ಭರತ್ ಎನ್ನುವಂತ ಕ್ಷೇತ್ರ ರಕ್ಷಕ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ನಿಭಾಯಿಸಿದ್ರು ಈ ಬಾರಿ. ಶಾಲೆ ಆದರೆ ಮಾತ್ರ ಅವಕಾಶ ಇದೆ ಮುಂದಿನ ಪಂದ್ಯಾಟಕ್ಕಾಗಿ ಗಮನಿಸಿ. ಡಿಜೆ ಬಾಯ್ಸ್ ಕಡೆಯಿಂದ ಎಸೆತಗಾರ ಧನುಷ್, ಸ್ಟ್ರೈಕರ್ ತುದಿಯಲ್ಲಿ ರಚಾ. ಈ ಬಾರಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ರವಿ ರವರಿಂದ ನೇರ ಗುರಿಯನ್ನ ಇಟ್ಟ
ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಪಂದ್ಯಾಕೂಟದಲ್ಲಿ ಜಯಸೂರ್ಯ ಸನತ್ ಜಯಸೂರ್ಯ ಇರಬಹುದು, ಆದರೆ ಈ ಒಂದು ಮೈದಾನದಲ್ಲಿ ರವಿ ಕಾಸರಗೋಡು ಖಂಡಿತವಾಗ್ಲೂ ಗೂಟ ರಕ್ಷಣೆಯನ್ನು ಮಾಡ್ತಾ ಇದೆ. ನಗುಮುಖದೊಂದಿಗೆ ಗೂಟ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಧನುಷ್ ರವರ ಎಸೆತಗಾರಿಕೆ ಸಾಗಿ ಬರುವಂತ ಈ ಒಂದು ಮೈದಾನದಲ್ಲಿ ಧನುಷ್ ರವರ ಗೊಂಡಿದೆ. ಕಪ್ತಾನನ ಪಂದ್ಯಕೂಟ ಇಲ್ಲಿ ಯಾವುದೇ ತಂಡಕ್ಕೆ ಆಸರೆ ಬರಲಿಲ್ಲ. ಯಾವ ರೀತಿಯಲ್ಲಿ ಸಾಗಬಹುದು ಈ ಒಂದು ಪಂದ್ಯಕೂಟ? ಹೊಸ ದಾಂಡಿಗ ಹ್ಯಾಟ್ರಿಕ್ ಚಾನ್ಸ್ ಈ ಒಂದು ಮೈದಾನದಲ್ಲಿ ಅರುಣ್ ರವರನ್ನು ಗಮನಿಸಿ. ಮತ್ತೆ ಕೂಡ ಹ್ಯಾಟ್ರಿಕ್ ಇಲ್ಲಿ ನಮ್ಮ ಜೊತೆ ಅಂಕಾಂಶ ಪಟ್ಟಿಯಲ್ಲಿ ಶಿವರಾಜ್ ಮಲ್ಲಿರವರು ಕೂಡ ಇದ್ದಾರೆ. ಈ ಪಂದ್ಯ ತಂಡಕ್ಕೆ ಸಿಂಹ ಸಪ್ತರಾದ ನಮ್ಮ ಜೊತೆ ಅಂಕಾಂಶ ಪಟ್ಟಿಯಲ್ಲಿದ್ದಾರೆ. ತಂಡದ ಖಾತೆಯಲ್ಲಿ 7 ಗಳಿಕೆಯಾಗಿದೆ. ನಿಧಾನಗತಿಯ ಖಾತೆ ಪ್ರಾರಂಭಗೊಂಡಿದೆ ಭಗತ್ ಕ್ರನ್ಸ್ ಕಡೆಯಿಂದ. ಆದರೆ ಕಾದು ನೋಡಲೇಬೇಕಾಗಿದೆ. ಮನರಂಜನೆ ಚೆಂಡು ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆ. 7 on the board.
ಎಸೆತಗಾರನಾಗಿ ಆದಿ ತಮ್ಮ ಉತ್ತಮವಾಗಿ ಬೈಮುಖೇನವಾಗಿ ಸಾಗಿ ಬರ್ತಾ ಇದೆ. ಗೂಟ ರಕ್ಷಕನ ವೈಫಲ್ಯ ಈ ಒಂದು ಮೈದಾನದಲ್ಲಿ. ನೋಡಿ, ಎಸೆತಗಾರ ಮಗ, ದಂಡುಗಾರ ತಂದೆ. ಬಲವಾಗಿ ದಂಡಿಸುವಂತ ಪ್ರಯತ್ನ ಮನವಿ ಬೈಮುಖೇನವಾಗಿ ಸಾಗ್ತಾ ಇದೆ. ಲೆಗ್ ಬೈಮುಖೇನವಾಗಿ ಸಾಗ್ತಾ ಇದೆ. ಕ್ಯಾಚಿಯನ್ನ ಪಡೆದ್ರೆ ಅರುಣ್ ರವರಿಗೆ ಮತ್ತೆ ಕೂಡ ಘೋಷಣೆ ಬರ್ತಾ ಇದೆ. ಮುಸ್ತಫಾ ಕಡಂಬಾರ್ ಎನ್ನುವಂತಹ ಬಾರಿಸಿದ್ರೆ 2000 ರೂಪಾಯಿ, ಕ್ಯಾಚಿಯನ್ನು ಹೊಡೆದ್ರೆ 2000 ರೂಪಾಯಿ. ಮುಸ್ತಫಾ ಕಡಂಬಾರ್ ಘೋಷಣೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಆಡಬೇಕಾಗಿದೆ ಅರುಣ್ ಡಿಜೆ. ಅವರು ಕೂಡ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. 3000 ರೂಪಾಯಿ. ಅರುಣ 13,000 ಉಂಟು. ಭರತ್ ಮಾಡಿಕೊಡ್ತಾ ಇಲ್ಲ. ರವಿ ಕಾಸರಗೋಡು ಔಟ್ ಘೋಷಣೆ ಬರ್ತಾ ಇದೆ. ಭಗತ್ ಫ್ರೆಂಡ್ಸ್ ತಂಡ ಒಟ್ಟು ಮೊತ್ತ 10 ಗಳಿಗೆ ಕಿಶು ಎನ್ನುವಂತ ಇನ್ನುಳಿದ 4 ಚೆಂಡು ಇದೆ ಭರತ್ ರವರ ಕೈಯಲ್ಲಿ. ಅವಕಾಶ ಬರ್ತಾ ಇಲ್ಲ. ರವಿ ಇನ್ನು ಫುಟ್ಬಾಲ್ ಕಾಲಿನ ಮುಖೇನವಾಗಿ ಚೆಂಡನ್ನು
ಪ್ರಯತ್ನವಿತ್ತು, ವೈಡ್ ಆಗಿ ಮಾರ್ಪಡ್ತಾ ಇದೆ. ದೊಡ್ಡ ಆದರೂ ಇಲ್ಲಿ ಯಾವುದೇ ಅವಕಾಶ ಬರ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆ. ಮತ್ತೆ ಕೂಡ ಕಾಲಿಗೆ ಚಚ್ಚಿದಂತಹ ಚೆಂಡು ಖಾತೆಯಲ್ಲಿ 12 ಚಮಾವಣೆಯಾಗಿದೆ. ಪ್ರಥಮ ಇನ್ನಿಂಗ್ಸ್ ಕೊನೆಯ ಒಂದು ಚೆಂಡು. ಅಲ್ಲಿ ಅಜ್ಜು ಮೊಗ್ರಾಲ್ ಚೆಂಡನ್ನ ಹಿಂಬಾಲಿಸಿದ್ದಾರೆ. ಅಲ್ಲಿ ಕೊನೆಯ ಸಂದರ್ಭದಲ್ಲಿ ಡಿಜೆ ಬಾಯ್ಸ್ ತಂಡದ ಆಟಗಾರ ಅರುಣ್ ಡಿಜೆ ರವರನ್ನ ಪ್ರಥಮ ದಂಡುಗರಲ್ಲಿ ಸಾಗಿಸ್ತಾರಂತ ಕಾದು ನೋಡಲೇಬೇಕಾಗಿದೆ. ಅವರ ಕಪ್ತಾನ ಐಎಸ್ ಗಾಯ್ಸ್ ತಂಡದ ಆಟಗಾರ ಅವರು ಕೂಡ ತಮ್ಮ ಆ 24 ಚೆಂಡಿದೆ. ಶಿವರಾಜ್ರವರ ಗಮನಿಸಿ, 16 ಬೇಕಾಗಿದೆ. ಎಸೆತಗಾರರು ಯಾವ ರೀತಿ ಚೆಂಡನ್ನ ಎಸೆದು ತಮ್ಮ ಪಂದ್ಯಾಕೂಟವನ್ನ ವಿಜಯಶಾಲಿ ಹಂತಕ್ಕೆ ತಲುಪಿಸ್ತಾರಂತ ಕಾದು ನೋಡಲೇಬೇಕು. ಇದು ಕ್ರಿಕೆಟ್ ಪಂದ್ಯಾಕೂಟ, ಯಾವ ಕ್ಷಣದಲ್ಲೂ ಕೂಡ ಯಾವರ ಕಡೆಗೂ ಕೂಡ ಮಾಡಬಹುದು. ಖಂಡಿತವಾಗ್ಲೂ ಸಮಯ ಸಂದರ್ಭವನ್ನ ಅರಿತು ಚೆಂಡನ್ನ ಎಸೆಯಬೇಕಾಗಿದೆ. ಒಂದೊಂದು ಚೆಂಡನ್ನು ಡಿಸ್ಕಸ್ ಮಾಡಿ ಎಸೆಯಬೇಕಾಗಿದೆ. ಯಾಕಂತ ಹೇಳಿದ್ರೆ ಬರ್ತಾ ಇದೆ. ಈ ಚೆಂಡನ್ನ ಎಸೆದು ಕಟ್ಟಿ ಹಾಕ್ತಾರೆ. ಸ್ಕ್ವೇರ್ ಲೆಗ್ ವಿಭಾಗಕ್ಕೆ ಹೋದಂತ ಚೆಂಡು ನಾಮ್ ಕಿ ಪ್ರಜ್ವಲ್ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ.
ಉದ್ದಿಯವರ ಚೆಂಡು ಸಾಗ್ತಾ ಇದೆ ಬೌಂಡರಿ. ಆಡುವ ಕ್ಷೇತ್ರ ರಕ್ಷಕರ ವೈಫಲ್ಯ. ಒಂದು ಸಿಕ್ಸರ್ ಅನ್ನ ಬಾರಿಸಿದ್ರೆ ನನ್ನ ಮುಖೇನವಾಗಿ 500 ರೂಪಾಯಿ ನಗದು ಪುರಸ್ಕಾರ. ಗಮನಿಸಿ, ಎರಡು ಓಟ ಕೂಡ ಸಂಪೂರ್ಣಗೊಂಡಿದೆ. ವಿಜಯಶಾಲಿ ತಂಡಕ್ಕೆ ಬೇಕಾದ ಅತ್ಯುತ್ತಮವಾದ ದಂಡನೆ ಖಂಡಿತವಾಗಿ ಯಾವ ರೀತಿ ಫಿನಿಶರ್ ಶಾಟ್ for DJ boys. Better luck for Bhagat Prince Manjeshwar. ಇನ್ನು ಬರುವ ವರ್ಷದ ಪಂದ್ಯಾಕೂಟದ
ಬಂಧುಗಳೇ ಆಟಗಾರರು ಬನ್ನಿ ತಮ್ಮ ಹಸ್ತಾಕ್ಷರವನ್ನ ಪೂರ್ತಿಗೊಳಿಸಿ. ಜೊತೆಗೆ ಭೂಮಿಪುತ್ರ ಬೆಚ್ಚದರದ ಆಟಗಾರರು ಕೂಡ ತಮ್ಮ ಹಸ್ತಾಕ್ಷರವನ್ನ ಪೂರ್ತಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇಲ್ಲಿ ಪ್ರಥಮ ಎಸೆತಕ್ಕೆ ಬೌಂಡರಿ ದಾಖಲಾಗ್ತಾ ಇದೆ ಗಣೇಶ್ ಕಾರ್ಲನಾಡಿ. ಇಲ್ಲಿ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಶರತ್ತು ಬೌಂಡರಿ ಇಲ್ಲಿ ತೀರ್ಪುಗಾರರ ಮನವಿ. ಮೂರನೇ ಬಾರಿ ಗಣೇಶ್ ಇಲ್ಲಿ ಶರತ್ತು ಗಣೇಶ್. ಸ್ವೀಪ್ ಮಾಡಿದರು ಇಲ್ಲಿ ಪೂರ್ತಿ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಯಾರ ಸೇರ್ಪಡೆಯಾಗಿದೆ. ನಾಲ್ಕನೇ ಸರಿ ಚಾಲ್ತಿಯಲ್ಲಿ ಶರತ್ತು ಗಣೇಶ್ ಶಿವಾಮಲೆ ರೀತಿ ಆಡು. ಇಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. ಮೂರು ಎಸೆತ ಮುಕ್ತಾಯದ ವೇಳೆಗೆ ಅಂಕಿಅಂಶ ಪಟ್ಟಿಯಲ್ಲಿ 15. ಇಲ್ಲಿ ನಾಲ್ಕನೇ ಬಾರಿ ಶರತ್ ಇಚ್ಲಂಗೋಡು ಅತ್ಯುತ್ತಮ ಎಸೆತಗಾರಕ್ಕೆ. ಇಲ್ಲಿ ಹೊಡಿಬಡ್ಡಿ ದಾಂಡಿಗ ಗಣೇಶ್. ಇಲ್ಲಿ
लीग मैच जारी है। 2 दिन की लीग मैच बाकी थे और अब जारी है 2 दिन की लीग मैच। अब तत्वसी बमराना और उद्यावरा युवा ಬಳಗ के बीचों बीच खेल तो जारी है। जो पहले ओवर पर करीब फिर से एक बार स्वागत करते और एक तो मिलेगा दौड़ते हुए आसानी से। दोस्तों किधर लीग की दूसरी मैच जारी है, ए पूल की दूसरी मैच जारी है और अगला मैच होगा कावंदा अड़का और भूमिपुत्र बेजा। दोनों टीम के कैप्टन कृपया ध्यान कीजिए। और उनके बाद होगा क्रीड़ा बलगा और एफसी पोसो। और आखिरी मैच है यानी कि 8वां मैच आईएस गाइस मंजेश्वर डीजे वाइस ओसंगा। 18 पर पहुंच चुका है स्कोर कार्ड, एक वाइड और एक रन्स के वजह से। स्ट्राइक पर मौजूद है गुरु कड़म्बा। एक बढ़िया शॉट लगाया था। युवा खिलाड़ी है और एक रन तो मिलेगा दौड़ते हुए। रखते हुए 22रहा है
ओवर की पहली गेंद पर एक बाउंड्री लगाया है, वो भी कवच पर, जो बढ़िया स्कोर निकला है अब तत्वमसी बुमराह। और एक जो बढ़िया गेंद निभाना ही चाहिए, उल्टी वाले की कोशिश लेकिन नाकामयाब, बेहतरीन गेंद धनु की। वजह से 27 पर गेंद बची इस ओवर की दोस्तों, जारी है धनु के हाथ पर गेंद दिया था कैप्टन ने, बेहतरीन अपने काम को अच्छी तरह से निभाया है। चार गेंद बिनती हो चुका है, 4 गेंद बिनती हो चुका है, और इसके साथ जो 5 गेंद बिक चुका है। मौजूद थे, बढ़िया फील्डिंग उधर 2 तो मिला है। अब एक ओवर बचे हैं इनके लिए, गणेश मौजूद हैं, कुछ भी हो सकता है। 7वां ओवर फेंकने के लिए चरण के हाथ पर गेंद यहाँ कैप्टन, और पहली गेंद 7वां ओवर की। बिनती गेंद और एक डॉट गेंद, हर एक डॉट गेंद पर दूसरी किधर गणेश एक बल्लेबाजी है, यानी बढ़िया शॉट मारने, गेंद बिनती हो चुका है। बेहतरीन शॉट थे, अक्रॉस खेले थे इन्होंने, और कामयाब हो चुका है, बाउंड्री मिला है खाते पर। इस बाउंड्री की मदद से रनों की संख्या बढ़ती जाते हुए 34 पर पहुंच चुका है, और 3 गेंद बचे इस ओवर की। वाइड की इशारा दिया है अंपायर, वाइड के साथ एक मुफ्त रनों की संख्या बढ़ रही है, 36 पर पहुंच गया है। हर एक गेंद शायद वाइड पर
जब बाएं हाथ की बल्लेबाजी की आगमन गणेश के बाद जो बेहतरीन इनिंग्स प्रदर्शन किए थे गणेश अपनी टीम के लिए बाजी थे, वाइड के इशारा दिया है, पहली गेंद प्रज्वल के लिए खराब गेंद फेंका है और जो खराब गेंद की वजह से एक रन खाते पर जो रहा है तब एक फील्डर को रखा था उधर पर और आखिरी गेंद बचे हैं पहली इनिंग्स खत्म होने के लिए। विकेट खो चुका है, विकेट खो चुका है, इन्होंने स्टंप आउट द्वारा एक विकेट खो चुका है। 39 रन पर 4 विकेट खो चुका है तत्व शिवम ब्राण। दोस्तों देखिए इधर लीग मैच है, एक एक विकेट जरूरी है, विकेट एवरेज दिख रहा है और इसके साथ हल 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 और दोस्तों देखिए इधर आज का दिन रविवार के दिन है और छुट्टी के दिन है, लेकिन हमको इधर काम है, यानी कि कुछ लीग मैच बाकी है और नॉकआउट मैच भी बाकी है और इसके साथ जो पहली इनिंग्स पर तत्वमसी बुमराह ने 39 रन हासिल किया है और 4 विकेट के नुकसान के साथ जो अगला आवाज आपके सामने मनपसंद कमेंटेटर मिस्टर संदेश मंजेश्वर मौजूद है और अगला आवाज आपके सामने संदेश मंजेश्वर। Thank you. ಧನ್ಯವಾದಗಳು ಹರ್ಷ ಕಾರ್ಲೆ ಇವರಿಗೆ. ನಮ್ಮೊಂದಿಗೆ
ಇವರ ಸೇವೆ ಅವರ ಜೊತೆಯಲ್ಲಿ ಹಲವಾರು ನೇರವಾಗಿ ಚೆಂಡು ಸಾಗ್ತಾ ಇದೆ ಅಷ್ಟೇ ಕವರ್ ಕ್ಷೇತ್ರ ಕಡೆಗೆ.
5 ಓವರ್ ಪಂದ್ಯ ಸಾಗಿ ಬಂದ ವಿಕೆಟ್ ಹಿಂಭಾಗದಲ್ಲಿ ದಂಡುಗಾರಿಕೆಯಲ್ಲೂ ತಮ್ಮ ಎತ್ತುಗಾರಿಕೆಯಲ್ಲೂ ಉತ್ತಮವಾದ ಆಟವನ್ನ ಒಂಟಿ ಓಟ ಭೂಮಿ ಪುತ್ರ ಗಜ್ಜಾ ಅಂಚನೆ ಕಾಮಂದಡ್ಕ ರೆಡ್ ಟೀಮ್ ಮಾತ ಪ್ಲೇಯರ್ ನಕಲಿ ನಿಖಿಲ್ನ ಸರ್ಕಲ್ ಪಾಡ್ದು ಇತ್ತನೆ ರೆಡಿ ಔಟ್ ಪಡೆದು ಕೆಣದುಲ್ಲ ದಯಪಂಡ ಇನಿ ಈ ಮ್ಯಾಚ್ ಮುಗಿಪಾವಡು ಆ ಒಂದು ಕಾರಣಕ್ಕೆ ಆಯ್ನತ ಬೇಗ ಸರ್ಕಲ್ ಪಾಡ್ದು ಈ ಮ್ಯಾಚ್ ಮುಗಿನಗ ನಿಖಿಲ್ ರೆಡಿಯಾದ ಗ್ರೌಂಡ್ ತಗೊಳ್ಳಿ ಎರಡು ಪಡೆದು ಕೆಣದುಲ್ಲ ಫೈಟ್ ಗೋ ಫೈಟ್ ಫೈಟ್ ಮ್ಯಾಚ್ ರೋಮಾಂಚಕಾರಿ ಪಂದ್ಯ ಯಾರಿಗೆ ಉಂಟು ಗೆಲುವಿನ ನಂಟು ಅಂಕಪಟ್ಟಿಯಲ್ಲಿ ಅಂಕವನ್ನು ಗಳಿಸುವಂತ ಎಲ್ಲ 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 ಸಾಧ್ಯತೆ ಯಾವ ತಂಡಕ್ಕಿದೆ ಕಾಲಿಗೆ ಬಿದ್ದಂತ ಚೆಂಡು 4 ಚೆಂಡಿನ ಮುಂದೆ 4 ಬೇಕಾಗಿದೆ ಎಸ್ತುಗಾರಿಕೆಯಲ್ಲಿ ಜವಾಬ್ದಾರಿಯ ಎಸ್ತುಗಾರಿಕೆಯನ್ನ ನೀಡಬಲ್ಲಂತ ವ್ಯಕ್ತಿ ಆಟಗಾರ ಗುರು ಅವರ ದಾಳಿ ಮುಂದುವರಿತಾ ಇದೆ ಒಂದು ಕಡೆಯಲ್ಲಿ ಬಂಬರಣ ಮತ್ತೊಂದು ಕಡೆಯಲ್ಲಿ ಉದ್ಯಾವರ
ರಿವರ್ಸ್ ಖಾಲಿ ಮೈದಾನ ಧನುಷ್ ಅವರಿಂದ ಬರ್ತಾ ಇದೆ ಬೌಂಡ್ರಿ. Of the match. So, ಅಲ್ಪ ಬೋದು ಕಾಸು ಕೊಡ್ದ ಫ್ರೀ. ಕಡಿಮೆ ಬೆಲೆಯಲ್ಲಿ ನಿಮಗಾಗಿ ಅದೇ ರೀತಿಯಲ್ಲಿ
easy runs added to the scorecard. इसी खाली back to back wide 3. Again and again, back to back, same line and length. The way he bowling Shivaraj. This time one more run side to the total. Over. Contrition for दिया और इस वजह से 2 रन आसानी से मिले और इस वजह से स्कोर संख्या बढ़ते बढ़ते ಲೇಖನ ಮಾಡಬೇಕು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬರಬೇಕು ಕ್ರೀಡಾ ಬಲಗ ಬಡಾಜೆ ಅದು ಅದೇ ರೀತಿ ಎಎಫ್ಸಿ ಪೊಸೋಟೋ ಇದೀಗ ದ್ವಿತೀಯ ಓವರ್ ದ ಫ್ರೆಶ್ delivery. The ball is away from the white guideline and the umpire calls it went wide. Yes, sir. This time again. With the second delivery. Yes, again one run added to the total. ಓವರಿನ ಮೂರನೇ ಚೆಂಡು ಇದೀಗ ಅಡ್ಡವಾಗಿ ಹೊಡೆಯುವ ಪ್ರಯತ್ನ ಆದರೆ ಇಲ್ಲಿ ಒಂಟಿ ಸುಲಭ ಓಟ ಸೇರ್ಪಡೆಯಾಗಿದೆ ಅಂಕಪಟ್ಟಿಯಲ್ಲಿ ಕಾಣಬಹುದು ಇದೀಗ ನಾಲ್ಕನೇ ಚೆಂಡು ದ್ವಿತೀಯ ಓವರ್
ಬಲವಾಗಿ ಹೊಡೆಯುವ ಪ್ರಯತ್ನ ಆದರೆ ಇಲ್ಲಿ ಯಾವುದೇ ಕನೆಕ್ಷನ್ ಇಲ್ಲ. ಮತ್ತೊಂದು ಬೈ ಮುಖೇನ ಒಂದು ಓಟದ ಸೇರ್ಪಡೆಯಾಗಿದೆ. Time again, last two legal delivery left for the completion of the second over. This time again for the real shot, but that is a filter in the deep extra cover reach, but the overthrow makes one single into doubles. Good running between both the batters. Last आखिरी गेंद बचे एक ओवर की. ಅಂಕಪಟ್ಟಿಯಲ್ಲಿ ಕಾಣಬಹುದು 23 ಓಟಗಳ ಜೋಡಣೆಯಾಗಿದೆ. ಇದೀಗ ಮತ್ತೊಮ್ಮೆ ರಿವರ್ಸಿನ ಮುಖೇನ ಅಗಲವೆಸೆತ. So many wide so far in this over. Again Asha continuing the ball, but ball is on the air. Good running between the wicket. After the completion of second over, the scorecard goes to 26 on the board. Yes, this time the fresh bowler Manju. ಬಲವಾಗಿ ಹೊಡೆಯುವ ಪ್ರಯತ್ನ ಆದರೆ ಯಾವುದೇ ಕನೆಕ್ಷನ್ ಇಲ್ಲ. ಇಲ್ಲಿ ಎರಡು ಸುಲಭ ಓಟಗಳು ಸೇರ್ಪಡೆಯಾಗಿದೆ ಅಂಕಪಟ್ಟಿಯಲ್ಲಿ. ಸೊ ಆದಷ್ಟು ಬೇಗ ಈ ಪಂದ್ಯಾಕೂಟವನ್ನು ಮುಂದುವರಿಸಬೇಕು. ಓಹೋ, that was a catch. That is a catch. What a ball it was. Manju the man. Beautiful piece of bowling from Manju. Again, second wicket have been fall down. This time the batters Pratap back to the pavilion. ಆದಷ್ಟು ಬೇಗ ಈ ಪಂದ್ಯಾಕೂಟವನ್ನು ಮುಂದುವರಿಸಬೇಕು. ಸಮಯದ ಅಭಾವವಿದೆ. ಈ ಒಂದು ಮೂರನೇ ದಿನದ ಪಂದ್ಯಾಕೂಟ ವಿರಾಟ್ ಅಚ್ಚು ಮೆಮೋರಿಯಲ್ ಟ್ರೋಫಿ 2026 Antaram Cricket Premier League in this Mannangudi Maidan. Again with the fourth delivery, Manju right arm over the wicket. Hindustan Road and third. ಕೊಂಚ ಮಟ್ಟಿನ ವಿಫಲತೆ ಕಂಡು ಬರುತ್ತದೆ ಇಲ್ಲಿ ಕ್ಷೇತ್ರ ರಕ್ಷಣೆಯ ವಿಭಾಗದಲ್ಲಿ. ಎರಡು ಸುಲಭ ಓಟಗಳ ಸೇರ್ಪಡೆಯಾಗಿದೆ. ಕೊನೆಯ ಎರಡು ಚೆಂಡುಗಳು ಬಾಕಿ ಇದೆ ತೃತೀಯ ಓವರಿನ. ಇದೀಗ ಅಡ್ಡನೆಯ ಹೊಡೆಯುವ ಪ್ರಯತ್ನ ಆದರೆ ಇಲ್ಲಿ ಕ್ಯಾಚಿಗೆ ಮನವಿ. Out ಎಂಬ ಘೋಷಣೆ. It was out, caught behind the wicket. What a keeper, Harsha. It was beautiful catch, fantastic catch from Harsha. And the jersey number, Sachin is back to the pavilion, and the new batter, jersey number 6, Kaushik. ಭರವಸೆಯ ಆಟಗಾರ ಭೂಮಿಪುತ್ರ ಫ್ರಾನ್ಸ್ ಬಿಜ್ಜಾ. Yes sir. ओवर की आखिरी गेंद लेकर तैयार, बढ़िया शॉट के लिए को प्रयत्न और इस वजह से लॉन्ग ऑफ रीच फॉर फील्डर मंजू. ओवर की समाप्त. After the completion of third over, the scorecard goes to 32 on the board. 30 ಓಟಗಳ ಸೇರ್ಪಡೆಯಾಗಿದೆ. അടുത്ത മത്സരത്തിന് വേണ്ടി പെട്ടെന്ന് വരിക ക്രീഡാ ബളാക ബഡാജെ അതുപോലെ AFC പുസോട്ട. ഈ ഒരു ടീമിന്റെ അടുത്ത മത്സരമാണ്.
Yes, the new bowler. Wide call from the umpire. Umpire Ishakia wide. Sharan Tutu. पहली गेंद वाइड और दूसरी गेंद बैक टू बैक वाइड ಬೈ ಮುಖೇನ ಒಂದು ಎರಡು ಓಟದ ಜೋಡಣೆಯಾಗಿದೆ. Yes, this time again the match between Bhumiputra France Becho and Kavanda Adika. वाह वाह क्या गेंद, बढ़िया लाइन और लेंथ. गेंदबाज Charan. Alright, doctor delivery. Good comeback from Charan to back wide. Previous two balls were goes for the wide, and after the next two balls, it was a dotted delivery. What a good comeback this time again with the. Oh, that was a chance. That was a chance of run out, but he completely misses the chance again. One run added to the total. Yes, sir. Kunya overiನ 3 ಚೆಂಡುಗಳು ಬಾಕಿ ಇದೆ. आखिर 3 गेंद बचे हैं ओवर की. बढ़िया शॉट और गेंद हवा पर, फील्डर ने वाह भाई वाह कैच पकड़ लिया. बढ़िया फील्डिंग का बंदा अडका. नया गेंदबाजी, बल्लेबाजी. हेमंत और एक सिंगल भाई मुखेನ ಒಂದು ಓಟದ ಜೋಡಣೆಯಾಗಿದೆ ಅಂಕಪಟ್ಟಿಯಲ್ಲಿ. Oh, that was it, and out. Again, back-to-back wickets from Charan. Over is some of the scorecard for 37. 38 is the target. Yes, sir. ಮುಂದಿನ ಪಂದ್ಯಕ್ಕಾಗಿ ರೆಡಿ ಆಗಬೇಕು. ಕ್ರೀಡಾ ಬಲಾಗ ಬಡಚೆ ಅದೇ ರೀತಿ AFC ಫಸೋಟ. ಸಮಯದ ಅಭಾವವಿದೆ, ಆದಷ್ಟು ಬೇಗ ಈ ಪಂದ್ಯಕೂಟ ಮುಗಿದ ವೇಳೆಗೆ ರೌಂಡ್ ಅಪ್ ಅನ್ನು ಬೇಗ ಮುಗಿಸಿ ಅಖಾಡಕ್ಕಿಳಿಬೇಕು, ಮೈದಾನಕ್ಕಿಳಿಬೇಕು.
ಗಮನವಿರಲಿ ಆದಷ್ಟು ಬೇಗ. Yes, 38 is the target. This time the opening pair from the side of Kavandadika, Manchu and Shiva. Both are from the same side, Mali. Manchu and Shiva. This time they required a big partnership in between the both batters. 38 is the target. This time Vijesh with the first delivery around the wicket. Sweep मारने के लिए कोशिश, but fielder misses the chance. Oh, good running between the wicket. आसानी से तीन रन कमा दिया. कुल मिलाकर स्कोर संख्या 3 में पहुंचा. Yes, ಈಗ ಉತ್ತನೆಯ ಆಟಗಾರ ಮಂಜು ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಆದರೆ ಇಲ್ಲಿ ಯಾವುದೇ ಹೊಡೆತಗಳು ಕಂಡು ಬಂದಿಲ್ಲ. ಚೆಂಡು ನೇರ ಸ್ಕ್ವೇರ್ ಲಾಗ್ ರೀಚ್ ಕಡೆಗೆ ಸಾಗಿದೆ. ಕೇವಲ ಒಂಟಿ ಓಟಕ್ಕೆ ಸೀಮಿತವಾಗಿದೆ ಆ ಚೆಂಡು. ಇದೀಗ ತೃತೀಯ ಚೆಂಡು. ಮತ್ತೊಮ್ಮೆ ವಿಜೇಶ್ ಟು ಶಿವ. This time across, but there was a feature. The ball goes to 1 bounce, 2 bounce, 3 bounce into the boundary line. What a stylish player he was. Shiva. 38ರ ಗುರಿ. ಮೂರು ಚೆಂಡುಗಳಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 8 ಓಟಗಳು. ಈಗ ಮತ್ತೊಮ್ಮೆ ಶಿವ. ಈ ಮುಖೇನ ರಿವರ್ಸ್, ಆದರೆ ಅಲ್ಲೇ ಕ್ಷೇತ್ರ ರಕ್ಷಣೆ ಕೊಂಚ ಮಟ್ಟಿನ ವಿಫಲತೆ ಕಂಡು ಬರುತ್ತಿದೆ. 2 ಸುಲಭದ ಓಟಗಳ ಜೋಡಣೆಯಾಗಿದೆ ಅಂಕಪಟ್ಟಿಯಲ್ಲಿ. 10 on the board. सुखने 2 ಚೆಂಡುಗಳು ಬಾಕಿ ಇದೆ. ओवर की आखिरी 2 गेंद बचे और इस बार अंपायर ने मनो किया वाइड और एक आसानी से रन ऐड हो चुके स्कोर कार्ड पर 11 पे पहुंचा. It was a wicket. What a delivery it was. It was a rolling delivery. Good line and length. The batter was looking for the reverse shot, but he misses the chance. And the batter is back to the pavilion. Shiva. ಭರವಸೆಯ ಆಟಗಾರ. This time JC number 12. ಅನಿತುಕೊಂಡು ತಮ್ಮ ತಂಡಕ್ಕಾಗಿ ಆಡುವಂತಹ ಆಟಗಾರ ಜಯಪ್ರಕಾಶ್. लास्ट 1 आखिरी गेंद और ಒಂಜಿ ಬಾಲ್ ಉಂಟು. Yes. Last one. Legal delivery left. ಅಂಕಪಟ್ಟಿಯಲ್ಲಿ ಕಾಣಬಹುದು 11 ಓಟಗಳ ಜೋಡಣೆಯಾಗಿದೆ. ಇದೀಗ ಅವಸಾನ ದಿನ ಬಂದಾണ്. ഒരു മികച്ച ഒരു പന്തായിരുന്നു അവിടെ. Wide. Umpire ने कोशिश किया वाइड. Yes, the next match between Krita Balaga Badache and AFC Pusoto and remaining 3 league matches. After that, knockout final match will be held in this ground. Evening 5 o'clock. After the completion of first over, the scorecard goes to 14 on the board. 14 ಓಟಗಳ ಜೋಡಣೆಯಾಗಿದೆ. ಇನ್ನು ಬರುವ 18 ಚೆಂಡುಗಳ ಮುಂದೆ 24 ಓಟಗಳ ಅವಶ್ಯಕತೆ. 18 to go, 24 to get.
This time again the fresh bowler. Wow, ball is on the air, but there was a fielder chasing the ball. But this time, Manju, the man, the legend of the underarm cricket. Yiju ಅವರ ಪ್ರಥಮ ಚೆಂಡನ್ನು ಬೌಂಡರಿಗೆ ಸಾಗಿಸಿದ್ದಾರೆ ಮಂಜು. ಇದೀಗ ದ್ವಿತೀಯ ಚೆಂಡು. ಹಲವಾರು ಪಂದ್ಯಾಕೂಟಗಳನ್ನು ಆಡತಕ್ಕಂಥವರು ಆಟಗಾರ ಮಂಜು. ದೊಡ್ಡ ದೊಡ್ಡ ಹೊಡೆತಗಳನ್ನು ಹೊಡೆತಕ್ಕಂಥವರು ಆಟಗಾರ ಕೂಡ ಮಂಜು. ಇದೀಗ 19 ಓಟಗಳ ಸೇರ್ಪಡೆಯಾಗಿದೆ. 19 on the board. Yes, sir. This time JP is on the strike end. This time with edge. For JP, this was a, I think, home ground for his JP. Wow, what a stylish player JP was, but the ball goes in each other. Good running between the wicket. ಮೂರು ಓಟಗಳ ಜೋಡಣೆಯಾಗಿದೆ ಅಂಕಪಟ್ಟಿಯಲ್ಲಿ. After the count, sorry. Last two legal delivery left. ಕೊನೆ ಎರಡು ಚೆಂಡುಗಳು ಬಾಕಿ ಇದೆ ದ್ವಿತೀಯ ಓವರಿನ ಎಸೆತಗಾರಿಕಾ ವಿಭಾಗದಲ್ಲಿ. Oh, gap shot Mukhena. What a feeling it was. Good fielding effort from the fielder. Saving 1 run for his team. Completed 3 runs in between the wickets. Good running between the wickets. Both the batters, Shiva and JP. And now required 13 to go, 13 to get. Ball to ball. Anything can be happen in this ground. This time again looking for the new shot, but that is a big call. Wide ball from the umpire. Again 2 more runs added to the total. Now required 11 more runs from 13 delivery. This time again with the last delivery. Shot through the long one. And wow. This time the Manju with the back-to-back boundaries. Now required only 7 runs from 12 balls. ಇನ್ನು ಬೇಕಿದೆ 12 ಚೆಂಡುಗಳ ಮುಂದೆ 7 ಓಟಗಳ ಅವಶ್ಯಕತೆ. 38ರ ಗುರಿ. Manju is the man. Again the new bowler Jito. Throw the offside reach and JP, but the ball turns. Now require 5 more runs from 11 deliveries. Yes, next match the round up ಬೇಗ ಕ್ರೀಡಾ ಬಲಾಗ ಬಡಜೆ ಅವರೀತಿ AFC ಪೊಸೋಟೋ. ಸಮಯದ ಅಭಾವವಿದೆ, ಆದಷ್ಟು ಬೇಗ ಈ ಪಂದ್ಯಾಟವನ್ನು ಮುಂದುವರಿಸಬೇಕು. ಬೇಗ ರೌಂಡ್ ಅಪ್ ಆಗಲಿ. ತದನಂತರ ಭಗತ್ ಫ್ರೆಂಡ್ಸ್ ಅದೇ ರೀತಿ AFC ಜಬ್ಬು. ಭಗತ್ ಫ್ರೆಂಡ್ಸ್ ಅದೇ ರೀತಿ AFC ಜಬ್ಬು. ಈ ಆಟಗಾರರು ಎಲ್ಲರೂ ಹಸ್ತಾಂತರ ರೇಖೆಯನ್ನು ಮಾಡಬೇಕು. Yes, congratulations ಕಾವಂತ ಅಡಿಕ. 2 more points secured in the points table, and what a match it was.
ಎಸ್ ವೀಕ್ಷಕರೇ ಭಗತ್ ತಂಡದೆಲ್ಲ ಆಟಗಾರರು ದಯಮಾಡಿ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಭಗತ್ ತಂಡದೆಲ್ಲ ಆಟಗಾರರು ದಯಮಾಡಿ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಬನ್ನಿ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪುರಸ್ಕಾರ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಸಲ್ಲುತ್ತಾ ಇದೆ ಮಂಜು. ದಯವಿಟ್ಟು ಮಂಜು ಅವರು ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಿ. ಕಳೆದ ಸ್ಪರ್ಧೆಯಲ್ಲಿ 16 ಓಟಗಳನ್ನ ಕಲೆ ಹಾಕಿದ್ದಾರೆ. ಜೊತೆಯಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ 2 ವಿಕೆಟ್ಗಳನ್ನ ಪಡೆದುಕೊಂಡಿದ್ದಾರೆ ಮಂಜು. ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್. ಸಂದೀಪಣ್ಣ ಕ್ರೀಡಾ ಬಳಗ, ಸಂದೀಪಣ್ಣ ಕ್ರೀಡಾ ಬಳಗ ಕ್ಯಾಪ್ಟನ್, ಸಂದೀಪಣ್ಣ ಕ್ರೀಡಾ ಬಳಗ ತಂಡದ ಕ್ಯಾಪ್ಟನ್, ಸಂದೀಪಣ್ಣ ಕ್ರೀಡಾ ಬಳಗ ದಯಮಾಡಿ ಇಡಬಲ್ जी हाँ दोस्तों, और फिर से स्वागत करते हुए लीग की 5वां मैच जारी है क्रीडा बलगा और एफसी पोसूट के बीचों बीच। जो पहले गेंद अच्छू पोसूट ने हाथ पर गेंद और उल्टी बल्ले की कोशिश, लेकिन आसानी से खाता खुल चुका है 1 रन से। और दोस्त देखिए इधर और 3 मैच जीत चुका है एफसी पोसूट, जो सेमीफाइनल पर जो पैर रखने की मैच है, शायद उनको एक जगह है सुपर सेमीफाइनल पर। और इसी के साथ जो दूसरी गेंद थी, बढ़िया शॉट लगाया था शिवा ने और बढ़िया शॉट लगाकर 1 रन हासिल किया अपनी टीम के लिए। अपील किया था रदी मुगराल, लेकिन कोई मौका नहीं था अपील के पास। और लेग बाइक के द्वारा 1-2 मिला है काते पर, जो काता बढ़ रहा है। और एक गेंद में 1-1 रन दे चुका है अच्छी पोसूट। और बल्लेबाजी लोग चिन्नू और उनके साथ शिवा कटबार की आगमन, जो बेहतरीन बल्लेबाजी लोग हैं ओपनिंग पर आए हैं। और जो सामने किए थे 3 गेंद पर 3 रन। और एक बढ़िया स्ट्रोक लॉन्ग ऑफ रीजन पर फील्डर मौजूद, 1 तो मिलेगा आसानी से। और दौड़ते हुए 1 मिला है। और जो बेहतरीन शॉट थे, बेहतरीन स्ट्रोक थे शिवा की, यानी कि सोच रहे कि अच्छू पोसूट की गेंद पर 6 गेंद में 6 रन लेने की कोशिश पर है शायद बल्लेबाजी लोग। और 4 रन तो खाते पर जुड़ा हो चुका है। और इस बार नाकामयाब, लेकिन कीपर के हाथ पर गेंद नहीं रुके थे। इसी के साथ बई के साथ 4 रन मिला है। जो बई के साथ 4 रन मिलना, मुफ्त रन मिल रहा है। जो कीपर के पीछे जो फील्डर थे, उनके हाथ पर भी गेंद नहीं रुके थे। और जो कीपर रदी मुगराल शायद पहली बार गेंद को छोड़ा होगा। और इसके साथ जो बढ़िया स्कोर निकला है, जो पहली ओवर की 5वां गेंद पर एक 4 रन मिला है, जो रनों की संख्या बढ़ रही है।
अगला मैच के लिए भगत फ्रेंड्स और एएफसी जप्पो तैयार हो जाइए। अगला मैच होगा आपकी एएफसी जप्पो और भगत फ्रेंड्स, दोनों टीम की कप्तान ध्यान दीजिए। जो अचबोसुर की आंखें गेंदा चिन्हो तैयार, उल्टी बल्ले की कोशिश और एक तो मिलेगा आसानी से दौड़ते हुए। इसी के साथ ओवर की समाप्ति, जो पहली ओवर की समाप्ति पर रनों की संख्या बढ़ती जाते हुए 9 पर पहुंच चुका है बिना कोई नुकसान के साथ। ನೋಡಿ ಪ್ರಥಮ ಓವರ್ ಮುಕ್ತಾಯವಾಗಿದೆ। ಪ್ರಥಮ ಓವರ್ ಮುಕ್ತಾಯದ ಬೆನ್ನಗೆ ತಂಡದ ಖಾತೆಯಲ್ಲಿ 9 ಜಮೆಯಾಗಿದೆ, ಯಾವುದೇ ಉದ್ದರಿ ನಷ್ಟವಿಲ್ಲ। दोस्तों एएफसी फॉसोट के लिए एक मौका है, सुपर सेमी पर जाने के लिए एक मौका जरूर है। और इसके साथ जो बातचीत हुए थे डीजे आरोप के साथ अंपायर जी ने कुछ बोला है और बॉलर सुदी के आगमन गेंदबाजी पर कास्कोट की एक बेहतरीन गेंद फेंकने वाले खिलाड़ी है। उल्टी बल्ली की कोशिश लेकिन नाकामयाब, दौड़ते हुए एक रन मिला है और बढ़िया शॉट मारने की कोशिश पर चिन्हो कामयाब हुए नहीं थे, संपर्क हुए थे लेकिन एड जो होते हुए एक तो मिला है खाते पर। ಗಮನಿಸಿ ಯುಪಿಸಿ ಪಚ್ಚಲಂಪಾರೆ ಎಸ್ಕೆಯು ಕುಳ್ಳೂರು ಆದಷ್ಟು ಬೇಗ ತಯಾರಾಗಿ ಯಾಕೆಂದ್ರೆ ಪಂದ್ಯಾಟ ಬೇಗನೆ ಮುಗಿಯುವ ಲಕ್ಷಣವಿದೆ। ಯುಪಿಸಿ ಪಚ್ಚಲಂಪಾರೆ ಎಸ್ಕೆಯು ಕುಳ್ಳೂರು ತಂಡದ ಆಟಗಾರರ ಗಮನಕ್ಕೆ ತಾವು ತಯಾರಾಗಿರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ। रनों की चांस खतरा थे उधर, जो बेहतरीन थ्रो फेंके है रदी मुगराल ने और थ्रो के वजह से और एक मैन ऑफ द मैच बचे हैं। कल के दिन के एक मैन ऑफ द मैच सुनी ओसंगड़ी के लिए एक मैन ऑफ द मैच बचे हैं और क्षमा कीजिए कल के दिन दे नहीं पाए थे और आज के दिन दे रहे हैं। मिस्टर सुनील ओसंगाड़ी बेहतरीन इनिंग्स आपने प्रदर्शन किए हैं अपने टीम के लिए, एक गेंदबाजी पर बेहतरीन गेंदबाजी निभाया है। आइए और आपकी मैन ऑफ द मैच पुरस्कार स्वीकार कीजिए। इस मैन ऑफ द मैच पुरस्कार देने के लिए वरुण कासरगोड आप एक मैन ऑफ द मैच पुरस्कार देना है सुनील ओसंगाड़ी के लिए। बढ़िया शॉट, गैप शॉट मारा है, फील्डर दोनों फील्डर वापस आए हैं और आसपास आते हुए 2 मिला है दौड़ते हुए। ओवर की समाप्ति, जो दूसरी ओवर की समाप्ति पर रनों की संख्या बढ़ती जाते हुए 15 पर पहुंच चुका है। 15 के दिखाते हैं एक बढ़िया विकेट की नुकसान के साथ। और रंजित की आगमन गेंदबाजी पर, रंजित आया है गेंदबाजी पर और जो बल्लेबाजी पर शिवा मौजूद। बढ़िया शॉट, आहा फील्डर के हाथ पर गेंद नहीं, यानी कि रंजू के हाथ पर गेंद नहीं रुके थे। कॉटन बोल्ड होने के चांसेस थे। और स्ट्राइक रंजित के हाथ पर स्ट्राइक मिला है। बढ़िया शॉट लगाया है रंजित, लेकिन 38 सर्कल के अंदर है गेंद और एक तो मिलेगा दौड़ते हुए आसानी से। और इसके साथ रनों की संख्या बढ़ती जाते हुए 17 पर पहुंच चुका है। 17 के दरगात है जो बढ़िया पिछले मैच की मैन ऑफ द मैच के लिए आई है मंजू मणि बन्नी तಮ್ಮ मैन ऑफ द मैच पुरस्कार ತಮ್ಮದಾಗಿಸಿಕೊಳ್ಳಿ।
ಮಂಜು ಮಳಿ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಗಾಗಿ ಬನ್ನಿ. और एक बाइक के साथ एक रन तो मिला है खाते पर जो लीगल डिलीवरी थे शायद वाइड समझकर छोड़े थे गेंद को शिवान, लेकिन लीगल डिलीवरी थे। इसके साथ एक तो मिला है बाइक के द्वारा और जो बढ़िया रनों की संख्या देखते हैं, यानी कि 18 गेंद पर 19 रन जमा हो चुके हैं खाते पर। बढ़िया शॉट कवर्स पर खेला है, लेकिन अच्छे पोस्ट मौजूद। एक रन 2 रन लेने की कोशिश नहीं किया है और इसके साथ जो एक रन से संतुष्ट हो रहा है। दूसरी किधर जो मन्नमगुड़ी मैदान एक बढ़िया मैदान है, यानी कि बल्लेबाजी लोगों को जो बहुत जगह है मारने के लिए, यानी कि बढ़िया शॉट लगाने के लिए बहुत बढ़िया जगह है मन्नमगुड़ी स्टेडियम। और एक लीगल डिलीवरी शिवा शायद वाइड समझकर सोचे थे, वाइड समझकर गेंद को छोड़ा था, लेकिन लीगल डिलीवरी बन चुका है। और फिर से रंजिता बढ़िया गेंद कीपर के हाथ पर गेंद नहीं रुके थे और एक गलती किया है। रदी मुगराल बार गलती कर रहा है दोस्तों। एएफसी फुसूट के जो कीपर है रदी मुगराल, उन्होंने बार गलती कर रहा है। एक गलती से 2 रन दे रहे हैं और इसके साथ ओवर की समाप्ति 3 ओवर के बाद रनों की संख्या बढ़ती जाते हुए 22 पर पहुंच चुका है, 22 पर पहुंच चुका है रनों की संख्या। ಮುಂದಿನ ಪಂದ್ಯಕ್ಕೆ ತಯಾರಾಗಿರಿ ಭಗತ್ ಫ್ರೆಂಡ್ಸ್ ಜೊತೆಗೆ ಎಎಫ್ಸಿ ಜಬ್ಬು ಈ ತಂಡದ ಕ್ಯಾಪ್ಟನ್ ಗಮನಿಸಿ. ಮುಂದಿನ ಪಂದ್ಯಾಟವಾಗಿರುತ್ತದೆ ಭಗತ್ ಫ್ರೆಂಡ್ಸ್ ಜೊತೆಗೆ ಎಎಫ್ಸಿ ಜಬ್ಬು। ओवर की पहली इनिंग्स चलते पर दिख रहा है जो ओवर फेंकने के लिए ಭಗತ್ ಫ್ರೆಂಡ್ಸ್ ತಂಡದ ಕ್ಯಾಪ್ಟನ್ ಗಮನಿಸಿ ತಮ್ಮ ಹಸ್ತಾಕ್ಷರವನ್ನು ಪೂರ್ತಿಗೊಳಿಸಿ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಲಿದೆ, ಹಸ್ತಾಕ್ಷರವನ್ನು ಪೂರ್ತಿಗೊಳಿಸಿ ಬಗ್ಗೆ ಕೇಳ್ಕೊಳ್ತಾ ಇದ್ದೇವೆ ಭಗತ್ ಫ್ರೆಂಡ್ಸ್ ಆಟಗಾರರ ಗಮನಕ್ಕೆ। जो बढ़िया शॉट लगाया था लेकिन सीधा गया। और जो बढ़िया शॉट मारने की कोशिश पर रन आउट की होने की चांसेस, इधर रन आउट हो चुका है जो और एक विकेट की पतन दिख रहा है दोस्तों। जो बढ़िया विकेट थे रंजित की, बढ़िया स्कोर बनाने की कोशिश पर थे रंजित शायद, लेकिन दौड़ते हुए जो विकेट के बीच रन आउट हो चुका है, जो सुसाइड किया है रंजित ने। और इसके साथ आखिरी ओवर जारी है दोस्तों, 3 गेंद फेंक चुका है ऑलरेडी रदी मुगराल ने। जो रदी मुगराल 3 गेंद फेंकने के बाद 4वां गेंद लेकर तैयार, राइट आर्म और विकेट फेंकते हुए। और बढ़िया शॉट कवर्स पर खेला है, फील्डर मौजूद है, कैप्टन खुद अच्छा शॉट आया है और मिस्त्रो किया है। और जो मिस्त्रो की वजह से 2 रन आसानी से मिल चुका है। शायद रन आउट की चांसेस थे उधर, अगर थ्रो सही रदी के हाथ पर मिलते तो जरूर 1 रन आउट की चांसेस थे, लेकिन जो मिस्त्रो किया है अच्छा शॉट, गलती करने से 1 रन 2 रन आसानी से मिल रहा है खाते पर। और इसके साथ वाइड के इशारा के साथ 1 रन मिला है बाई के द्वारा, 2 रन मिल चुका है दौड़ते हुए। 1-1 2 रन मुफ्त से दे रहे हैं जो एएफसी फुसूट के खिलाड़ियों। जो जीत जरूरी है, लीग मैच है, जो 3 मैच जीत चुके हैं एएफसी फुसूट ऑलरेडी। और 1 रन आउट की चांसेस थे उधर, लेकिन आया ऐसा उंगलियां ऊपर वाइड के साथ रन आउट हो चुका है। जो उंगलियां ऊपर आए हैं अनिल बंदोड़ की, जो दौड़ने की आवश्यकता नहीं था उधर शिवा के लिए। जो रन आउट के साथ और 1 विकेट की पतन, वाइड है, रन आउट शिवा हुए हैं और वाइड के साथ 1 रन खाते पर मिल रहा है।
लास्ट 2 more to go, लास्ट 2 more to go। क्षमा कीजिए, 2 गेंद बचे हैं और इसके साथ 28 पर पहुंच चुका है टोटल स्कोर कार्ड। बढ़िया शॉट जो ऑफ साइड की तरफ खेला है, फील्डर मौजूद, हर्षित के हाथ पर गेंद, लेकिन 2 रन आसानी से मिल चुका है खाते पर और 2 रन की मदद से रनों की संख्या 30 पर पहुंच चुका है। 30 के खाते और जो बढ़िया नितिन के आगमन बल्लेबाजी और एक बिगा फील और इसके साथ एलबीडब्ल्यू दे चुके हैं। ओवर की समाप्त, पहली इनिंग्स की समाप्त, रनों की संख्या बढ़ती जाते हुए 4 ओवर पर 30 रन हासिल किया है। जीतने के लिए चाहिए 31 रन की आवश्यकता, बचे हुए 4 ओवर पर। ಬಂಧುಗಳೇ, ಬೈಲಬಾಕುಡ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ವಿರಾಟ್ ಅಜ್ಜು ಮೆಮೋರಿಯಲ್ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ದೇವೆ। ಖಂಡಿತವಾಗಿಯೂ ವಿರಾಟ್ ಅಜ್ಜು ಎನ್ನತಕ್ಕಂತಹ ಕ್ರಿಕೆಟ್ ಪ್ರೇಮಿ ಜೊತೆಗೆ ಕಬಡ್ಡಿ ಪ್ರೇಮಿ ಕೂಡ ಆದಂತಹ ನಮ್ಮ ಸಹೋದರ ನಮ್ಮನ್ನು ಅಗಲಿದ್ದಾರೆ। ಈ ಒಂದು ಸಂದರ್ಭದಲ್ಲಿ ಅವರ ಸವಿ ನೆನಪಿಗೋಸ್ಕರ ಈ ಒಂದು ಕ್ರಿಕೆಟ್ ಪಂದ್ಯಾಕೂಟವನ್ನು ಹಮ್ಮಿಕೊಂಡಿದ್ದೇವೆ। ಈ ಒಂದು ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಆಗಮಿಸಿದಂತಹ ಎಲ್ಲ ಆಟಗಾರರಿಗೆ ಜೊತೆಗೆ ವೀಕ್ಷಕರಿಗೆ, ತಂಡದ ಮಾಲಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ। ಕೊನೆಯ ದಿವಸದಲ್ಲಿ ನಾವಿದ್ದೇವೆ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ವಿರಾಟ್ ಅಜ್ಜು ಮೆಮೋರಿಯಲ್ ಟ್ರೋಫಿ ಟೈಟಲ್ ವಿನ್ನರ್ ಯಾರಾಗ್ತಾರೆ ಎಂದು ಕಾದು ನೋಡಬೇಕಾಗಿದೆ। ಇವತ್ತಿನ ದಿವಸವೇ ನಮಗೆ ಅದು ತಿಳಿಯಲಿದೆ। ಅದೇ ರೀತಿ ಎಲ್ಲ ಆಟಗಾರರ ಗಮನಕ್ಕೆ ನಮ್ಮೊಂದಿಗೆ ಆದಷ್ಟು ಬೇಗನೆ ತಯಾರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ। ಮುಂದಿನ ಪಂದ್ಯಾಟವಾಗಿದೆ ಭಗತ್ ಫ್ರೆಂಡ್ಸ್ ಜೊತೆಗೆ ಎಎಫ್ಸಿ ಜಪ್ಪು ತಂಡದ ಆಟಗಾರರು। ಎಎಫ್ಸಿ ಜಪ್ಪು ಭಗತ್ ಫ್ರೆಂಡ್ಸ್ ತಂಡದ ಆಟಗಾರರ ಗಮನಕ್ಕೆ ತಮ್ಮ ಹಸ್ತಾಕ್ಷರವನ್ನ ಪೂರ್ತಿಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ। ಇದು ಲೀಗ್ ಪಂದ್ಯಾಟ 5ನೇ ಲೀಗ್ ಪಂದ್ಯಾಟ ಚಾಲ್ತಿಯಲ್ಲಿದೆ। 6ನೇ ಲೀಗ್ ಪಂದ್ಯಾಟಕ್ಕಾಗಿ ಭಗತ್ ಫ್ರೆಂಡ್ಸ್ ಅದೇ ರೀತಿ ಎಎಫ್ಸಿ ಜಪ್ ಪ್ರಥಮ ಓವರ್ ಎಸೆಯಲು ಬರ್ತಾ ಇದೆ। ತಂಡದ ಭರವಸೆಗಾರ ಪೃಥ್ವಿ ಅವರ ಕೈಯಲ್ಲಿ ಚೆಂಡು ದಾಂಡಿಗ ರೂಪದಲ್ಲಿ ಎಎಫ್ಸಿ ಪೊಸೋಟ್ ಕಂಡಂತಹ ಬಲಿಷ್ಠವಾದ 2 ದಾಂಡಿಗರ ಆಗಮನವಾಗಿದೆ। ಅಚ್ಚು ಪೊಸೋಟ್ ಜೊತೆಗೆ ರವಿ ಮುಗ್ರಾಲ್ ಪ್ರಥಮ ಚೆಂಡು ಸ್ವೀಪ್ ಮಾಡುವ ಮುಖ್ಯ ರನ್ಔಟ್ಗೆ ಸಾಧ್ಯತೆ, ಆದರೆ ಗೂಟ ರಕ್ಷಕನ ಕೈಯಲ್ಲಿ ಚೆಂಡು ಭದ್ರತೆಗೊಂಡಿಲ್ಲ। 2 ಓಟಕ್ಕೆ ಕರೆ ನೀಡಿ 2 ಓಟ ಕೂಡ ಪೂರ್ತಿಯಾಗಿದೆ। ಒಂದು ತಪ್ಪಿನ ಮುಖಾಂತರ 2 ಅಂಕದ ಸೇರ್ಪಡೆಯಾಗಿದೆ ತಂಡದ ಖಾತೆ। 2 ಬಲಿಷ್ಠವಾದ ಆಟಗಾರರ ಆಗಮನವಾಗಿದೆ। ಎಎಫ್ಸಿ ಪೊಸೋಟ್ ತಂಡದ ಆಟಗಾರರ ಬಲವಾದ ಆಟಗಾರ ಆಗಮನವಾಗಿದೆ। ಕ್ಯಾಚ್ ಔಟ್ ಆಗುವ ಸಾಧ್ಯತೆ, ಅಲ್ಲಿ ಮತ್ತೊಂದು ಜೀವದಾನ ಅಲ್ಲಿ ಸಿಗ್ತಾ ಇದೆ। ಎಎಫ್ಸಿ ಪೊಸೋಟ್ ತಂಡದ ಅಚ್ಚು ಕ್ಯಾಪ್ಟನ್ ಅವರಿಗೆ ಮತ್ತೊಂದು ಜೀವದಾನ ಸಿಗ್ತಾ ಇದೆ। ಪ್ರಥಮ ಎಸೆತದಲ್ಲಿ ರನ್ ಔಟ್ ಆಗುವ ಸಾಧ್ಯತೆ ಇತ್ತು, ಅದೇ ರೀತಿ ದ್ವಿತೀಯ ಎಸೆತದಲ್ಲಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇದೆ। ಭಗತ್ ತಂಡದ ಕ್ಯಾಪ್ಟನ್ ಬನ್ನಿ, ಜೊತೆಗೆ ಎಎಫ್ಸಿ ಜಪ್ಪು ತಂಡದ ಕ್ಯಾಪ್ಟನ್ ಬನ್ನಿ, ನಾಣ್ಯ ಚುಮುಕೆಗಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ। ಬಲವಾದ ಹೊಡೆತಕ್ಕೆ ಶ್ರಮ, ಆದರೆ ಯಾವುದೇ ಅಂಕಗಳಿಗೆ ಇಲ್ಲ। ಚುಕ್ಕಿ ಆಗ್ತಾ ಇದೆ ಚೆಂಡು, ಕಾದು ನೋಡಿ ಒಂದೊಂದು ಚುಕ್ಕಿ ಬಹುಶಃ ವಿಜಯಕ್ಕೆ ಅಡ್ಡಿಯಾಗಬಹುದು। ಆದರೆ ಕಳಪೆ ಚೆಂಡು ಈ ಬಾರಿ ನೋ ಬಾಲ್ ಎಂದು ಘೋಷಣೆ, ನೋ ಬಾಲ್ ಎಸೆದ ಮುಖೇನ ಓಟದ ಸೇರ್ಪಡೆ ಆಗಿದೆ। 2 ಅಂಕದ ಸೇರ್ಪಡೆ ಆಗಿದೆ ಖಾತೆಯಲ್ಲಿ ನೋ ಬಾಲ್ ಮುಖೇನ। ಎಎಫ್ಸಿ ಜಪ್ಪು ಅದೇ ರೀತಿ ಭಗತ್ ಫ್ರೆಂಡ್ಸ್ ತಂಡದ ಕ್ಯಾಪ್ಟನ್ ಬನ್ ಫ್ರೀ ಹಿಟ್ ಚೆಂಡಾಗಿದೆ। ಫ್ರೀ ಹಿಟ್ ಚೆಂಡು ಅಚ್ಚು ಪೊಸೋಟ್ ಅವರಿಗೆ ಫ್ರೀ ಹಿಟ್ ಚೆಂಡಾಗಿದೆ। और बढ़िया अपील, लेकिन
एक रन तो मिला है दौड़ते हुए। ಓವರಿನ ಕೊನೆಯ ಎಸೆತ ಬಾಕಿ ಇದೆ 8 ಅಂಕದ ಜಮೆ ಆಗಿದೆ ವೀಕ್ಷಕರೇ ಎಎಫ್ಸಿ ಹೊಸೂರು ತಂಡದ ಖಾತೆಯಲ್ಲಿ 8 ಅಂಕದ ಜಮೆ ಆಗಿದೆ ಈ ಬಾರಿ ಕ್ಲಿಕ್ ಶಾಟ್ ಮುಖೇನ ಬೌಂಡರಿ ದಾಖಲಾತಿ ಆಗ್ತಾ ಇದೆ ಖಾತೆಯಲ್ಲಿ ಎಎಫ್ಸಿ ಹೊಸೂರು ತಂಡದ ಖಾತೆಯಲ್ಲಿ ಬೌಂಡರಿ ಮುಖೇನ ತಂಡದ ಖಾತೆ 12 ಕ್ಕೇರಿದೆ ಪ್ರಥಮ ಓವರಿನ ಮುಕ್ತಾಯದ ವೇಳೆ ಪ್ರಥಮ ಓವರ್ ಮುಕ್ತಾಯವಾದಾಗ ತಂಡದ ಖಾತೆ 12 ಯಾವುದೇ ಉದ್ದೇಶವಿಲ್ಲ അടുത്ത മത്സരമായിരിക്കും ഭഗത് ഫ്രണ്ട്സ് അതുപോലെ തന്നെ എഎഫ്സി ജപ്പോ ഇരു ടീമിന്റെ ക്യാപ്റ്റന്മാർ ശ്രദ്ധിക്കുക അടുത്ത മത്സരത്തിനായി തയ്യാറായിരിക്കണമെന്ന് അറിയിക്കുന്നു ക്യാപ്റ്റൻ സുനിൽ ബന്നി ഭഗത് തടದ ക്യാപ്റ്റൻ സുനിൽ ഒസങ്കാടി ബന്നി अच्छू के आगमन जो दूसरी ओवर फेंकने के लिए दोस्तों जो बल्लेबाजी लोग खड़े हैं रदी मुगराल जब तक क्रीज पर मौजूद है तब तक खतरा जरूर और एक बढ़िया शॉट कोई फील्डर नहीं थे उधर जो जगह ढूंढकर बाउंड्री मिला है खाते पर और एक बाउंड्री खाते पर बढ़िया शॉट सत्रह रन खाते पर जोड़ चुका है 17 रन तो खाते पर जोड़ चुका है दोस्तों ओवर की 2 गेंद फेंक चुके हैं अच्छू ने तीसरी गेंद फेंकने के लिए तैयार और बढ़िया शॉट से मारे थे रदी और एक बढ़िया शॉट कवर्स पर खेला है फील्डर मौजूद नहीं था जगह ढूंढकर बाउंड्री लगाने की कोशिश किया था लेकिन बढ़िया फील्डिंग की प्रदर्शन कोई मौका नहीं था उधर और बढ़िया फील्डिंग की प्रदर्शन किए हैं और 3 रन खाते पर जोड़ चुका है और बढ़िया जो शॉट थे लेकिन उधर लाइन अंपायर खड़े हैं चंदू मौजूद थे और इसी के साथ बच चुका है 1 रन ओवर की चांपा गेंद फेंकने के लिए तैयार अच्छू के लिए अच्छू फेंक रहा है रनआउट की चांस खतरा है उधर लेकिन बच चुका है बार बच चुका है मिस्टर अच्छू पसोटा और एक लेग बाई की इशारा लेग बाई के साथ एक तो मिला है खाते पर 21 पर पहुंच चुका है टोटल स्कोर कार्ड वाह भाई वाह क्या शॉट लगाया है रदी ने बढ़िया बल्लेबाजी कर रहा है जो पिछले जो कीपर पर कुछ गलती किए थे रदी मुगराल ने जो कीपर पर खड़े थे पहली इनिंग्स पर कुछ गलती किए थे उन्होंने जो 1 रन देने जगह 2-3 रन दिए थे उन्होंने लेकिन बल्लेबाजी पर बढ़िया बल्लेबाजी 3 बाउंड्री लगाया है और बढ़िया बल्लेबाजी कर रहा है रनआउट चांस खतरा लेकिन फिर भी बच रहा है बार बच रहा है ओवर की समाप्ति 2 ओवर की समाप्ति पर रनों की संख्या कुल मिलाकर 26 पर पहुंच चुका है 26 ಕ್ಕೇರಿದೆ ಇನ್ನು ಬೇಕಿದೆ 12ರ ಮುಂದೆ 6 ಓಟದ ಅವಶ್ಯಕತೆ 12 ಕ್ಷಮೆ ನೀಡ್ತಾ ಇರಿ 5 ಓಟದ ಅವಶ್ಯಕತೆ ಇದೆ 12 ಎಸೆತಗಳ ಮುಂದೆ ಕ್ಷಮೆ ನೀಡ್ತಾ ಇರಿ 12 ಎಸೆತ ಬಾಕಿ ಇದೆ 5 ಓಟದ ಅವಶ್ಯಕತೆ ಇದೆ ಈ ಪಂದ್ಯಾಟ ವಿಜೇತರಾಗಲು ಟೀಮ್ ಎಎಫ್ಸಿ ಹೊಸೂರು ದಯಮಾಡಿ ಮುಂದಿನ ಪಂದ್ಯಾಟದ ತಯಾರ ಪೂರ್ತಿಗೊಳಿಸಿ ಭಗತ್ ಫ್ರೆಂಡ್ಸ್ ಎಎಫ್ಸಿ ಜಪ್ಪು ತಂಡದ ಕ್ಯಾಪ್ಟನ್ ಅದೇ ರೀತಿ ಭಗತ್ ಫ್ರೆಂಡ್ಸ್ ತಂಡದ ಕ್ಯಾಪ್ಟನ್ ಗಮನಿಸಿ ತಾವು ತಯಾರಾಗಿರಬೇಕು ಕೇಳ್ಕೊಳ್ತಾ ಇದ್ದಾರೆ ಬದುಗಳೇ ಇದು ಲೀಗ್ ಪಂದ್ಯಾಟ ಗೆಲುವು ಅನಿವಾರ್ಯ ಸೂಪರ್ ಸೆಮಿಫೈನಲ್ ಗೆ ಹೆಜ್ಜೆ ಇಡುವ ಅವಕಾಶ ಎಎಫ್ಸಿ ಹೊಸೂರು ತಂಡಕ್ಕಂತೂ ಖಂಡಿತವಾಗಿದೆ ಅದೇ ರೀತಿ ಅನಿವಾರ್ಯತೆಯ ಪಂದ್ಯಾಟವಾಗಿದೆ ಎಎಫ್ಸಿ ಹೊಸೂರು ತಂಡಕ್ಕೆ ಮತ್ತೆ ಪ್ರಥಮ ಎಸೆತ 3ನೇ ಓವರಿನ ಬಿಜ್ಜು ಅವರ ಕೈಯಲ್ಲಿ ಚೆಂಡು
ಬಲವಾದ ಹೊಡೆತ ಲೆಗ್ ಸೈಡ್ ಕಡೆಗೆ ಕ್ಷೇತ್ರ ರಕ್ಷಕನು ಇಲ್ಲದ ಕಡೆ ನೋಡಿ ಬಾರಿಸಿದ್ದಾರೆ ರದಿ ಮೊಗ್ರಾಲ್. ಈ ಬಾರಿ ಸುಂದರತೆಯ ಬ್ಯಾಟಿಂಗ್ ಪ್ರದರ್ಶನ ತಮ್ಮ ತಂಡಕ್ಕಾಗಿ ರದಿ ಮೊಗ್ರಾಲ್ 2 ಅಂಕದ ಸೇರ್ಪಡೆಯಾಗಿದೆ. ಲೆಗ್ ಸೈಡ್ ಗೆ ಹೊಡೆದಂತ ಚೆಂಡು 2 ಅಂಕದ ಸೇರ್ಪಡೆಯಾಗಿದೆ ತಂಡದ ಖಾತೆ. 3 ಅಂಕದ ಅವಶ್ಯಕತೆ ಈ ಒಂದು ಪಂದ್ಯಾಟ ವಿಜೇತರಾಗಲು. ವೈಡ್ ಜೊತೆಗೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ತಂಡದ ಖಾತೆ 30 ಇನ್ನು ಬೇಕಿದೆ 1 ಅಂಕ. 1 ಅಂಕದ ಸೇರ್ಪಡೆ ತಂಡದ ಖಾತೆಗೆ. ಅಚ್ಚು ಜೊತೆಗೆ ರದಿ ಎನ್ನತಕ್ಕಂಥ ಆಟಗಾರರ ಬಲಿಷ್ಠವಾದ ಜೊತೆಯಾಟವನ್ನು ನಾವಿಲ್ಲಿ ನೋಡಿದ್ದೇವೆ. ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇತ್ತು, ಆದರೆ ಮತ್ತೆ 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 ಈ ಒಂದು ಪಂದ್ಯಾಟದಲ್ಲಿ ವಿಜಯಶಾಲಿ ಆಗಿದ್ದಾರೆ ಟೀಮ್ AFC ಪೊಸೋಟ್ ತಂಡ. ಕಂಗ್ರಾಚುಲೇಷನ್ ಟೀಮ್ AFC ಪೊಸೋಟ್. ಅದ್ಭುತವಾದ ಆಟ ರದಿ, ಅದ್ಭುತವಾದ ಆಟ. ಕಳಪೆ ಗೂಟ ರಕ್ಷಣೆಯಾಗಿತ್ತು, ಆದರೆ ದಾಂಡಿಗೆ ವಿಭಾಗದಲ್ಲಿ ಸುಂದರತೆಯ ದಾಂಡಿಗೆ ವಿಭಾಗವನ್ನ ನಿರ್ವಹಿಸಿದ್ದಾರೆ ನಮ್ಮ ತಂಡಕ್ಕಾಗಿ. ವೈಯಕ್ತಿಕ ಗಳಿಕೆ 21 ಓಟದ ಗಳಿಕೆ, 1 ವಿಕೆಟ್ ಕೂಡ ಪಡೆದಿದ್ರು ಎಸ್ಸಿಗಾರಿಕೆ ವಿಭಾಗದ. ಸುಂದರತೆಯ ಆಟದ ಪ್ರದರ್ಶನ. ಬನ್ನಿ ರದಿ ಮೊಗ್ರಾಲ್ ತಮ್ಮ ಮ್ಯಾನ್ ಆಫ್ ದಿ ಮ್ಯಾಚ್ ಪುರಸ್ಕಾರವನ್ನು ತಮ್ಮದಾಗಿಸಿಕೊಳ್ಳಿ. ರದಿ ಬನ್ನಿ ತಮ್ಮ ಮ್ಯಾನ್ ಆಫ್ ದಿ ಮ್ಯಾಚ್ ಪುರಸ್ಕಾರ ತಮ್ಮದಾಗಿಸಿಕೊಳ್ಳಿ. ರದಿ ಮೊಗ್ರಾಲ್.
ವೀಕ್ಷಕರೇ ಮತ್ತೆ ಪಂದ್ಯಾಟದ ಬರೋಣ. ಭಗತ್ ಫ್ರೆಂಡ್ಸ್ ಜೊತೆಗೆ AFC ಜಪ್ಪು ತಂಡಗಳ ಮಧ್ಯೆ ಸೆಣಸಾಟ ಶುರುವಾಗಿದೆ. ಕಡಿತವಾಗಿಯೂ ವೈಡ್ ಎಂದು ಘೋಷಣೆ ಬರ್ತಾ ಇದೆ. ಪ್ರಥಮ ಚೆಂಡು ಚುಕ್ಕಿ ಕಂಡು ಬಂದಾಗ ದ್ವಿತೀಯ ಚೆಂಡು ವೈಡ್ ಎಂದು ಘೋಷಣೆ. ವೀಕ್ಷಕರೇ ಅಥವರ ತಂಡ ಜಪ್ಪು ತಂಡ ಬಲಿಷ್ಠವಾದ ತಂಡವಾಗಿದೆ. ಬಂಧುಗಳೇ, ಈ ಒಂದು ಕ್ರೀಡಾಕೂಟಕ್ಕೆ ಅತಿಥಿಗಳ ಆಗಮನವಾಗಿದೆ. ಖಂಡಿತವಾಗಿಯೂ ನಮ್ಮ 18 ದೇವಸ್ಥಾನದಲ್ಲಿ ಒಂದು ದೇವಸ್ಥಾನವಾದಂತಹ ದೇವದ ಪಾತ್ರಿಯವರ ಆಗಮನವಾಗಿದೆ. ಕುಡಾಲ್ ದೇವಸ್ಥಾನದ ಪಾತ್ರಿಯವರ ಆಗಮನವಾಗಿದೆ. ಶ್ರೀಯುತ ಕೇಶವ ಅಂಗಡಿ ಪದವ್ ತಮಗೆ ಈ ಒಂದು ಕ್ರೀಡಾಕೂಟಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಕೊನೆಯ ಒಂದೇ ಸತ ಮಾತ್ರ ಬಾಕಿ ಇದೆ. ಸುಂದರ ದೇಸಿಗಾರಿಗೆ ನಿಭಾಯಿಸ್ತಾ ಇದ್ದಾರೆ ಸುಶಾಂತ್ ತಂಡದ ಕಪ್ತಾನ. ಬಂಧುಗಳೇ, AFC ಜಪ್ಪು ತಂಡ ಅದ್ಭುತವಾದ ತಂಡವನ್ನು ಕಟ್ಟಿಕೊಂಡಿದೆ. ಒಂದು ಕಡೆ ಸುಶಾಂತ್, ಪ್ರಜ್ವಲ್, ಸಂದೀಪ್, ಸುಧಿ ಎನ್ನತಕ್ಕಂಥ ಬಲಿಷ್ಠವಾದ ಆಟಗಾರರನ್ನ ಒಳಗೊಂಡ ತಂಡವಾಗಿದೆ AFC ಜಪ್ಪು ತಂಡ. ಪ್ರಥಮ ಎಸೆಗಾರಿಕೆ ಬಲವಾದ ಹೊಡೆತ, ಆದರೆ ಗ್ಯಾಪ್ ಶಾಟ್ ಮುಖೇನ ಬೌಂಡ್ರಿ ದಾಖಲಾಗ್ತಾ ಇದೆ. ಭಗತ್ ಫ್ರೆಂಡ್ಸ್ ತಂಡದ ಖಾತೆಯಲ್ಲಿ ಭಗತ್ ಫ್ರೆಂಡ್ಸ್ ತಂಡದ ಖಾತೆಯಲ್ಲಿ 7 ಅಂಕದ ಜಮೆಯಾಗಿದೆ. ಒಂದು ಬೌಂಡ್ರಿ ಮುಖೇನ ಸುಶಾಂತ್ ಎನ್ನತಕ್ಕಂಥ ಆಟಗಾರ. ಬಂಧುಗಳೇ, ತಂಡದ ಖಾತೆ AFC ಜಪ್ಪು ತಂಡದಲ್ಲಿ ಕಪ್ತಾನಾಗಿರುವಂತಹ ಸುಶಾಂತ್ ಹಲವಾರು ಕ್ರಿಕೆಟ್ ಪಂದ್ಯಾಟದಲ್ಲಿ ತನ್ನದೇ ಆದ ಶೈಲಿಯ ಆಟದ ಪ್ರದರ್ಶನ ನೀಡಿದ ಆಟಗಾರ ಸುಶಾಂತ್ ಜಪ್ಪು. ರೀತಿ ದ್ವಿತೀಯ ಎಸೆಗಾರಿಕೆ ವಿಭಾಗದಲ್ಲಿ ಮತ್ತೋರ್ವ ಅನುಭವಿ ಆಟಗಾರ, ಮಂಗಳೂರು ಕಡೆಯ, ದಕ್ಷಿಣ ಕನ್ನಡ ಕಡೆಯ ಅದ್ಭುತವಾದ ಆಟಗಾರ ಮಿಸ್ಟರ್ ಪ್ರಜ್ವಲ್, ಜಪ್ಪು ತಂಡದ ಆಟಗಾರ. ಈ ಬಾರಿ ದ್ವಿತೀಯ ಎಸೆಗಾರಿಕೆ ವಿಭಾಗದಲ್ಲಿ ಬರ್ತಾ ಇದ್ದಾರೆ. ಗೂಟ ರಕ್ಷಕರಾಗಿ ಕಾರ್ಲೆ ತಂಡದಲ್ಲಿ ಆಡುವಂತಹ ಆಟಗಾರ ಮಿಸ್ಟರ್ ಸಂದೀಪ್ ಕಾರ್ಲೆ ಅವರು ಕಡಿತವಾಗಿ ಗೂಟ ರಕ್ಷಕನಲ್ಲಿ ಇದ್ದಾರೆ. ಅದೇ ರೀತಿ ಲಾಂಗ್ ಆನ್ ರೀಜನ್ ಕಡೆಯಲ್ಲಿ ಹೊಸಂಗಡಿ ತಂಡದ ಮತ್ತೋರ್ವ ಹೊಸಂಗಡಿ ಪ್ರದೇಶದ ಮತ್ತೋರ್ವ ಬಲಿಷ್ಠವಾದ ಆಟಗಾರ ಸುಧಿ ಹೊಸಂಗಾಡಿ. ಬ್ರದರ್ಸ್ ಹೊಸಂಗಾಡಿ ತಂಡದಲ್ಲಿ ಆಡುವಂತಹ ಆಟಗಾರ ಸುಧಿ ಹೊಸಂಗಾಡಿ ಕೂಡ ಲಾಂಗ್ ಆನ್ ರೀಜನ್ ನಲ್ಲಿದ್ದಾರೆ. ಹಲವಾರು ಅದ್ಭುತವಾದ ಆಟಗಾರರನ್ನು ಒಳಗೊಂಡಂತ ತಂಡವಾಗಿದೆ ಜಪ್ಪು ತಂಡ. ಅದೇ ರೀತಿ ದಾಂಡಿಗ ರೂಪದಲ್ಲಿ ಬಂಧುಗಳೇ, ದಾಂಡಿಗ ರೂಪದಲ್ಲಿ ಸುನಿಲ್ ಹೊಸಂಗಾಡಿ. ಕಳೆದವಾಗಿಯೂ ಬ್ರದರ್ಸ್ ತಂಡದಲ್ಲಿ ಆಡುವಂತಹ ಆಟಗಾರ ಸುನಿಲ್ ಹೊಸಂಗಾಡಿ ಅದ್ಭುತವಾದ ಆಟಗಾರ, ಎಸೆತಗಾರನು ಕೂಡ ಆದಂತಹ ಸುನಿಲ್ ಹೊಸಂಗಾಡಿ ಕೂಡ ಭಗತ್ ಫ್ರೆಂಡ್ಸ್ ತಂಡದಲ್ಲಿ ಕಪ್ತಾನರಾಗಿ ಆಡ್ತಾ ಇದ್ದಾರೆ. ಜೊತೆ ಆಟಗಾರನಾಗಿ ಲತು ಮೊಗ್ರಾಲ್, ಅದ್ಭುತವಾದ ಯುವ ಆಟಗಾರ ಲತು. ಜೊತೆ ಆಟವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಲತ್ತು ಜೊತೆಗೆ ಸುನಿಲ್ ಹೊಸಂಗಾಡಿ ಅವರ ಜೊತೆ ಆಟವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಬಂಧುಗಳೇ. ಪ್ರಥಮ ಓವರ್ ಮುಕ್ತಾಯ ಕಂಡಾಗ 7 ಅಂಕ ಜಮೆಯಾಗಿತ್ತು. ದ್ವಿತೀಯ ಓವರ್ ಚಾಲ್ತಿಯಲ್ಲಿ 2 ಅಂಕದ ಸೇರ್ಪಡೆಯಾಗ್ತಾ ಇದೆ ಖಾತೆಯಲ್ಲಿ. ಅದೇ ರೀತಿ ಸ್ಕೋರ್ ಆಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಶಿವ. ಬಲವಾದ ಹೊಡೆತ ಕವರ್ಸ್ ರೀಚನ್ ಕಡೆಗೆ 1 ಬೌನ್ಸ್ ಮುಖೇನ ಬೌಂಡರಿ ದಾಖಲಾಗ್ತಾ ಇದೆ. ಖಾತೆಯಲ್ಲಿ ಮತ್ತೊಂದು ಬೌಂಡರಿಯ ದಾಖಲೆ ಆಗ್ತಿ ಈ ಬಾರಿ ಸುನಿಲ್ ಹೊಸಂಗಾಡಿ ಅವರ ದಂಡಿನಿಂದ ಮೂಡಿ ಬಂದಿದೆ. ಮತ್ತೊಂದು 4 ಅಂಕದ ಸೇರ್ಪಡೆಯ ಖಾತೆಯಲ್ಲಿ ಕಡಿತವಾಗಿ ಸ್ಕೋರ್ ಆಗಿ ನಮ್ಮೊಂದಿಗೆ ಸಹಕಾರ ನೀಡ್ತಾ ಇದ್ದಾರೆ ಶಿವ ಕಡಂಬ. ತಮಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದ ಜೊತೆಗೆ ಸ್ವಾಗತವನ್ನು ಕೂಡ ಕೋರ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಸ್ಕೋರರ್ ನಮ್ಮ ಜೊತೆಗೆ ನಡೆದಾಡುವ ಕಂಪ್ಯೂಟರ್ ಖ್ಯಾತಿ ಪಡೆದಂತಹ ಸಂತು ನೀರೋಳಿ ಕೂಡ ನಮ್ಮ ಜೊತೆಗಿದ್ದಾರೆ. ತಮಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಕ್ರೀಡಾಕೂಟಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ರಿವರ್ಸ್ ಸ್ವೀಪ್ಗೆ
ಪ್ರಯತ್ನ ಆದರೆ ವಿಫಲತೆ ಕಂಡು ಬರ್ತಾ ಇದೆ. ಚೆಂಡು ಚುಕ್ಕಿ ಆಗ್ತಾ ಇದೆ. 4-5 ಚೆಂಡು ಪೂರ್ತಿಗೊಂಡಿದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. 13 ಓಟದ ಸೇರ್ಪಡೆ ಆಗಿದೆ ಖಾತೆಯಲ್ಲಿ, ಭಗತ್ ಖಾತೆ. ಮತ್ತೆ ಎಸೆಯಬೇಕು ಪ್ರಜ್ವಲ್. ಈ ಬಾರಿ ಹೊಡಿಬಡಿ ದಾಂಡಿಗ ಸುನಿಲ್ ಹೊಸಂಗಾಡಿ ಅವರ ಕಡೆ. ಬಲವಾದ ಹೊಡೆತವಾಗಿತ್ತು. 30 ಸರ್ಕಲ್ ನ ಒಳಗಡೆ ಚೆಂಡು. ಓವರ್ ಮುಕ್ತಾಯ. ದ್ವಿತೀಯ ಓವರ್ ಮುಕ್ತಾಯದ ಮೇರೆಗೆ ತಂಡದ ಖಾತೆ 14 ಯಾವುದೇ ಉದ್ದರಿಯ ನಷ್ಟವಿಲ್ಲ. ತೃತೀಯ ಓವರ್ ಎಸೆಯಲು ಬರ್ತಾ ಇದ್ದಾರೆ ಸಂದೀಪ್. ಪ್ರಥಮ ಚೆಂಡು 1 ಅಂಕದ ಸೇರ್ಪಡೆ ಖಾತೆಯಲ್ಲಿ. ಅದೇ ರೀತಿ ಮತ್ತೆ ಎಸೆಯಬೇಕಾಗಿದೆ ಸಂದೀಪ್. ಈ ಬಾರಿ ಲತ್ತು ಅವರ ಕಡೆಗೆ ಬಲವಾದ ಹೊಡೆತ. ಗೂಟ ಕ್ಷೇತ್ರ ರಕ್ಷಕನ ಕೈಯಲ್ಲಿ ಚೆಂಡು ಭದ್ರತೆಗೊಂಡಿಲ್ಲ. ಬೌಂಡ್ರಿ ದಾಖಲಾತಿ ಆಗ್ತಾ ಇದೆ. ಈ ಒಂದು ಬೌಂಡ್ರಿ ಮುಖೇನ ಖಾತೆಯಲ್ಲಿ 19 ಓಟದ ಜಮೆಯ ಕಂಡು ಬರ್ತಾ ಇದೆ. ಸುಂದರತೆ ಹೊಡೆತವಾಗಿತ್ತು. ಲತ್ತು ಹೊಡೆದ ಬೌಂಡ್ರಿ ದಾಖಲಾತಿ. ಮಿಸ್ಫೀಲ್ಡ್ ಮುಖೇನ 4 ಅಂಕದ ಸೇರ್ಪಡೆ. ಮತ್ತೆ ಎಸೆಯಬೇಕು ಓವರಿನ 3ನೇ ಎಸೆತ ಸಂದೀಪ್. ಈ ಬಾರಿ ಲತ್ತು ಅವರ ಕಡೆಗೆ ಬಲವಾದ ಹೊಡೆತಕ್ಕೆ ಶ್ರಮ. ಮತ್ತೆ ಅದೇ ಕ್ಷೇತ್ರ ರಕ್ಷಕ ಸುಂದರತೆಯ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. 30 ಸರ್ಕಲ್ ನ ಒಳಗಡೆ. ಮುಂದಿನ ಪಂದ್ಯಾಟಕ್ಕಾಗಿ ಬನ್ನಿ. ಯುಬಿಸಿ ಪಚ್ಚಲಂಪಾರೆ ಎಸ್ಕೆಯು ಕುಳು. ಯುಬಿಸಿ ಪಚ್ಚಲಂಪಾರೆ ತಂಡ ಜೊತೆಗೆ ಎಸ್ಕೆಯು ಕುಳು ತಂಡದ ಗಮನಕ್ಕೆ ತಮ್ಮ ಹಸ್ತಾಕ್ಷರವನ್ನು ಪೂರ್ತಿಗೊಳಿಸಿ. ಬಲವಾದ ಹೊಡೆತ. ಗಾಳಿಯಲ್ಲಿ ಚೆಂಡು ಈ ಬಾರಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇತ್ತು. ಆದರೆ ಕೈ ಚೆಲ್ಲಿದ್ದಾರೆ ಚೆಂಡನ್ನ. 2 ಅಂಕದ ಸೇರ್ಪಡೆಯಾಗಿದೆ. 3ನೇ ಅಂಕಕ್ಕೆ ಓಟ. ಈ ಬಾರಿ ಮತ್ತೊಂದು ಪ್ರಥಮ ಉದ್ದರಿಯ ಪತನ. ಅನಾವಶ್ಯಕ ಓಟ ಓಡಿ ಉದ್ದರಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ಇಲ್ಲಿ ಅನಗತ್ಯ ಓಟ ಓಡಿ ಉದ್ದರಿಯನ್ನು ಬಿಟ್ಟುಕೊಟ್ಟಿದ್ದಾರೆ. 3ನೇ ಅಂಕಕ್ಕೆ ಓಟ. ಈ ಬಾರಿ ಮತ್ತೊಂದು ಚೆಲ್ಲಿದ್ದಾರೆ ಚೆಂಡನ್ನ. 2 ಅಂಕದ ಸೇರ್ಪಡೆಯಾಗಿದೆ. 3ನೇ ಅಂಕಕ್ಕೆ ಓಟ. ಈ ಬಾರಿ ಮತ್ತೊಂದು ಪ್ರಥಮ ಉದ್ದರಿಯ ಪತನ. ಅನಾವಶ್ಯಕ ತಂಡದ ಖಾತೆಯಲ್ಲಿ ಜಮೆಯಾಗ್ತಾ ಇದೆ 22 ಅಂಕ. 3ನೇ ಓವರ್ ಚಾಲ್ತಿಯಲ್ಲಿ ಕಂಡು ಬರ್ತಾ ಇದೆ. 4 ಎಸೆತ ಪೂರ್ತಿಗೊಂಡಿದೆ. ಕೊನೆಯ 2 ಎಸೆತ ಮಾತ್ರ ಬಾಕಿ ಇದೆ. ಅನಗತ್ಯ ಓಟ ಓಡಿ ಉದ್ದರಿಯನ್ನು ಬಿಟ್ಟುಕೊಟ್ಟಿದ್ದಾರೆ ಇಲ್ಲಿ ಭಗತ್ ತಂಡದ ಆಟಗಾರರು. ಲತ್ತು ಎನ್ನತಕ್ಕಂತಹ ಬಲಿಷ್ಠವಾದ ಆಟಗಾರ, ಯುವ ಆಟಗಾರ ತಮ್ಮ ಉದ್ದರಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ಬಂಧುಗಳೇ, ಮುಂದಿನ ಪಂದ್ಯಾಟ ಹೈ ವೋಲ್ಟೇಜ್ ಪಂದ್ಯಾಟವಾಗಲಿದೆ. ಖಂಡಿತವಾಗಿ ಹೈ ವೋಲ್ಟೇಜ್ ಪಂದ್ಯಾಟವಾಗಲಿದೆ. ಯುಬಿಸಿ ಪಚ್ಚಲಂಪಾರೆ ಎಸ್ಕೆಯು ಕುಳೂರು ತಂಡಗಳ ಮಧ್ಯೆ ಸೆಣಸಾಟ ನಡೆಯಲಿದೆ. ಹೈ ವೋಲ್ಟೇಜ್ ಪಂದ್ಯಾಟ ಖಂಡಿತವಾಗಿ ಒಂದು ಕಡೆ ಮನೋಜ್ ಹೊಸಂಗಡಿ ಆದರೆ ಮತ್ತೊಂದು ಕಡೆ ಸಂತು ನೀರೋಳಿ ಎನ್ನತಕ್ಕಂಥ ಬಲಿಷ್ಠವಾದ ಆಟಗಾರರ ಮಧ್ಯೆ ಸೆಣಸಾಟ ನಡೆಯಲಿದೆ. 3ನೇ ಅಂಕಕ್ಕೆ ಓಟ. ಸಂದೀಪ ಈ ಬಾರಿ ಓವರಿನ 5ನೇ ಎಸೆತ. ಮತ್ತೊಂದು ಪ್ರಥಮ ಆಟಗಾರ ಬಲವಾದ ಹೊಡೆತಕ್ಕೆ ಶ್ರಮ. ಆದರೆ ಕೇವಲ ಒಂಟಿ ಓಟಕ್ಕೆ ಮಾತ್ರ ಸೀಮಿತವಾಗಿತ್ತು. ಬಲವಾದ ಹೊಡೆತ. ಕೊನೆಯ ಒಂದು ಎಸೆತ ಮಾತ್ರ ಬಾಕಿ ಇದೆ. 3ನೇ ಓವರ್ ಮುಕ್ತಾಯವಾಗಲು ಕೊನೆಯ ಒಂದು ಎಸೆತ. ತಂಡದ ಖಾತೆ 23. ಅದ್ಭುತವಾದ ಖಾತೆ ಜೋಡಣೆ ಆಗಿದೆ. ಮತ್ತೆ ಎಸೆಯಬೇಕು ಓವರಿನ ಕೊನೆ ಎಸೆತ. ಈ ಬಾರಿ ಸುಂದರತೆ ಓವರ್ನ ಮುಕ್ತಾಯ. 3 ಓವರ್ ಮುಕ್ತಾಯದ ಮೇರೆಗೆ ತಂಡದ ಖಾತೆ 24 ಒಂದು ಉದ್ದರಿಯ ಪತನದೊಂದಿಗೆ. അങ്ങനെ 3 ഓവറുകളാണ് ഇവിടെ അവസാനിച്ചത്. 3 ഓവറുകൾ അവസാനിക്കുമ്പോൾ സ്കോർ നില ചലിക്കുന്നു 24 എന്ന നിലയിലാണ് ഒരു വിക്കറ്റിന്റെ നഷ്ടത്തിലൂടെ. एक विकेट के नुकसान के साथ 24 रन खाते पर जोड़ चुका है. एक बढ़िया विकेट थे जो लत्तू की, यानी कि अनावश्यक
जो रनों की संख्या लेने पर उनके विकेट को खो चुके थे, जो दौड़ने पर रन आउट हो चुके थे। कोई आवश्यकता नहीं था दौड़ने के लिए, उधर दौड़ने की आवश्यकता नहीं था, तब दौड़कर रन आउट हो चुका है। 24 पर खाता बढ़ रहा है, 24 ಕೇಳಿದೆ। ऐसा लक्ष्य रखने के बारी सारी बारी ಒಂಟಿ ಓಟ ಎರಡನೇ ಓಟಕ್ಕೆ ಶ್ರಮ ರನ್ ಔಟ್ ಆಗುವ ಸಾಧ್ಯತೆ ಆದರೆ ಸುಂದರತೆಯ ಓಟ ಗೂಟಗಳ ಮಧ್ಯೆ ಸುಂದರತೆ ಓಟ ಓಡಿ 2 ಅಂಕವನ್ನ ಜೋಡಣೆಗೊಳಿಸಿದ್ದಾರೆ। ಆದರೆ ಸುಂದರತೆಯ ಓಟ ಸುದಿ ಹೊಸಂಗಾಡಿ ಬಂಧುಗಳೇ, ಬ್ರದರ್ಸ್ ತಂಡದಲ್ಲಿ ಆಡಿದ ಅನುಭವ ಖಂಡಿತವಾಗಿಯೂ ಬ್ರದರ್ಸ್ ಹೊಸಂಗಾಡಿ ತಂಡದಲ್ಲಿ ಆಡಿದ ಅನುಭವ ಸುದಿ ಹೊಸಂಗಾಡಿಯವರಿಗಿದೆ। ಅನುಭವ ಒಂದು ಖಂಡಿತವಾಗಿಯೂ ಸುದಿಯವರ ಕೈಯಲ್ಲಿದೆ। ಅನುಭವದ ಎಸೆಗಾರಿಕೆಯನ್ನು ನಿಭಾಯಿಸಲೇಬೇಕು ತಮ್ಮ ತಂಡಕ್ಕಾಗಿ ಈ ಬಾರಿ ಸುದಿ। ಆಹಾ ಸುಂದರತೆ ಹೊಡೆತವಾಗಿತ್ತು, ಆದರೆ ಸುಂದರತೆ ಹೊಡೆತವಾಗಿತ್ತು, ಆದರೆ जो बढ़िया बल्लेबाजी कर चुके हैं दीक्षण और उनके बाद और एक बढ़िया बल्लेबाज की आगमन आ चुकी आगमन। इस बार बढ़िया शॉट और कैच पकड़ने की कोशिश पर पहले कैच छोड़े थे मिस्टर चिंतन ने, एक कैच छोड़ा था सुनी की, और इस बार गलती नहीं किया है चिंतन, सही पकड़ा है और बढ़िया शॉट है। शायद जो बढ़िया शॉट मारने की कोशिश पर एक विकेट खो चुका है। 4 गेंद फेंक चुका है, 2 गेंद बचे इस ओवर की, और खाता देखिए दोस्तों 28 पर पहुंच चुका है खाता। बढ़िया खाता है, 4 ओवर की मैच है और इस 4 ओवर की मैच पर 28 रन काफी पड़ते हैं अगर अच्छी गेंदबाजी निभाए तो। फिर गेंद फेंकने के लिए तैयार सुदी होसंगाड़ी तैयार है। पिचिंग डिलीवरी थे उठाने की कोशिश, लेकिन पिकअप किए हैं स्टंप आउट के लिए, लेकिन बिनती हो चुका है गेंद, शायद बिनती हो चुका है गेंद, और इस बिनती की वजह से 1 रन कम पड़ गया है खाते पर। होसंगाड़ी तैयार है, पिचिंग डिलीवरी थे उठाने की कोशिश, लेकिन पिकअप किए हैं स्टंप आउट के लिए, लेकिन ಪುಣೆ ಒಂದೇ ಸೆಟ್ ಮಾತ್ರ ಬಾಕಿ ಇದೆ। ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಲು ಪುಣೆ ಒಂದೇ ಸೆಟ್ ಮಾತ್ರ ಬಾಕಿ ಇದೆ। ತಂಡದ ಖಾತೆ 28। ಓವರಿನ ಮುಕ್ತಾಯವಾಗ್ತಾ ಇದೆ, ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಬೇರೆಗೆ ತಂಡದ ಖಾತೆ 29 ಬೇಕಿದೆ 30 ಓಟದ ಅವಶ್ಯಕತೆ 4 ಓವರ್ಗಳ ಮುಂದೆ। होसंगाड़ी तैयार है, ಯುಪಿಸಿ ಪಚ್ಚನಪಾರೆ ಜೊತೆಗೆ ಎಸ್ಕೆ ಯುಕುಲೂರು ತಂಡಗಳ ಕಪ್ತಾನ ಗಮನಿಸಿ ಮುಂದಿನ ಪಂದ್ಯಾಟಕ್ಕಾಗಿ ತಯಾರಾಗಿರಿ, ಹಸ್ತಾಕ್ಷರವನ್ನು ಪೂರ್ತಿಗೊಳಿಸಿ ನಮ್ಮೊಂದಿಗೆ ಸಹಕರಿಸಿ। ಇನ್ನು ಒಂದು ಲೀಗ್ ಪಂದ್ಯಾಟ ಬಾಕಿ ಇದೆ, ಐಎಸ್ ಗೈಸ್ ಮಂಜೇಶ್ವರ ಅದೇ ರೀತಿ ಡಿಜೆ ಬಾಯ್ಸ್ ಹೊಸಂಗಡಿ ತಂಡಗಳ ಮಧ್ಯೆ। ಈ ತಂಡದ ಕ್ಯಾಪ್ಟನ್ ಗಮನಿಸಿ ಐಎಸ್ ಗೈಸ್ ಮಂಜೇಶ್ವರ ಜೊತೆಗೆ ಡಿಜೆ ಬಾಯ್ಸ್ ಹೊಸಂಗಡಿ।
ದ್ವಿತೀಯ ಇನ್ನಿಂಗ್ಸ್ ಚಾಲ್ತಿಯಲ್ಲಿ ಕಂಡು ಬರ್ತಾ ಇದೆ. ಪ್ರಥಮ ದಾಂಡಿಗ ರೂಪದಲ್ಲಿ ಹೊಡೆಬಡಿ ದಾಂಡಿಗ ಆಗಮನವಾಗ್ತಾ ಇದೆ. ಎಎಫ್ಸಿ ಜಪ್ಪು ತಂಡದ ಕ್ಯಾಪ್ಟನ್ ಜೊತೆಗೆ ಹೊಸಂಗಾಡಿಯ ಸುದಿ ಬರ್ತಾ ಇದ್ದಾರೆ. ಅನುಭವಿ ಆಟಗಾರರ ಆಗಮನವಾಗಿದೆ. ಒಂದು ಕಡೆ ಸುಶಾಂತ್ ಆದರೆ ಮತ್ತೊಂದು ಕಡೆ ಸುದಿ. ಬಲಿಷ್ಠವಾದ ಆಟಗಾರರು ಖಂಡಿತವಾಗಿ. ಒಂದು ಕಡೆ ಮಂಗಳೂರು ದಕ್ಷಿಣ ಕನ್ನಡ ಪ್ರದೇಶದ ಬಲಿಷ್ಠವಾದ ದಾಂಡಿಗ, ಅದೇ ರೀತಿ ಎಸ್ತಗಾರರು ಕೂಡ ಆದಂತಹ ಸುಶಾಂತ್ ಅಥವರ ಜೊತೆಗೆ ಹೊಸಂಗಾಡಿ ಪ್ರದೇಶದ ಬ್ರದರ್ಸ್ ಹೊಸಂಗಾಡಿ ತಂಡದಲ್ಲಿ ಆಡಿದ ಅನುಭವ ಮಿಸ್ಟರ್ ಸುದಿ ಹೊಸಂಗಾಡಿ ಕೂಡ ದಾಂಡಿಗ ರೂಪದಲ್ಲಿ ಬರ್ತಾ ಇದ್ದಾನೆ. ಎಸ್ತಿಗಾರಿಕೆ ವಿಭಾಗದಲ್ಲಿ ಬ್ರದರ್ಸ್ ಹೊಸಂಗಾಡಿ ತಂಡದಲ್ಲಿ ಆಡುವ ಆಟಗಾರ ಸುನಿಲ್ ಹೊಸಂಗಾಡಿ. ಎಸ್ತಿಗಾರಿಕೆ ವಿಭಾಗದಲ್ಲಿ ಪ್ರಥಮ ಎಸ್ತಿಗಾರಿಕೆ ಸುನಿಲ್ ಹೊಸಂಗಾಡಿ ಅವರ ಕಡೆಯಿಂದ ಜೊತೆ ಆಟಗಾರ ಸುದಿ ಹೊಸಂಗಾಡಿ ಅವರ ಕಡೆ. ಸುಂದರತೆಯ ಸ್ಟ್ರೋಕ್, ಸುಂದರತೆಯ ಸ್ಟ್ರೋಕ್. ಒಂಟಿ ಅಂಕಕ್ಕೆ ಸೀಮಿತ ಮಾತ್ರ ಆ ಒಂದು ಸ್ಟ್ರೋಕ್. ಒಂಟಿ ಅಂಕದ ಖಾತೆಯಲ್ಲಿ ಜೋಡಣೆ. ಖಾತೆಯನ್ನು ತೆರೆದಿದ್ದಾರೆ ಸುದಿ ಹೊಸಂಗಾಡಿ ದಂಡಿನ ಮುಖೇನ. ಪ್ರಥಮ ಎಸೆತ, ಪ್ರಥಮ ಅಂಕದ ಸೇರ್ಪಡೆ, ಖಾತೆ ತೆರೆದಿದ್ದಾರೆ. ಅದೇ ರೀತಿ ಮತ್ತೆ ಸೇವೆ. ಆಹಾ, ಸುಂದರತೆ ರಿವರ್ಸ್ ಸ್ವೀಪ್. ಈ ಬಾರಿ ವಾಹ್ 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 ವಾಹ್, ಸುಂದರತೆ ಫೀಲ್ಡಿಂಗ್, ಸುಂದರತೆಯ ಫೀಲ್ಡಿಂಗ್ ಪ್ರದರ್ಶನ, ಅದ್ಭುತವಾದ ಫೀಲ್ಡಿಂಗ್ ಪ್ರದರ್ಶನವಾಗಿದೆ. ಈ ಬಾರಿ ಸುಂದರತೆಯ ಸ್ವೀಪ್ ಮುಖೇನ ಬೌಂಡ್ರಿ ದಾಖಲಾಗ್ತಾ ಇದೆ. ಪ್ರಥಮ ಬೌಂಡ್ರಿ, ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಬೌಂಡ್ರಿ ದಾಖಲಾಗ್ತಿ. ಖಾತೆಯಲ್ಲಿ 6 ಅಂಕದ ಸೇರ್ಪಡೆಯಾಗಿದೆ. ಖಾತೆ ಸುಂದರತೆಯ ಸ್ವೀಪ್ ಮುಖೇನ ಬೌಂಡ್ರಿ ದಾಖಲಾಗ್ತಾ. ಅದೇ ರೀತಿ ಸುಂದರತೆಯ ಸ್ವೀಪ್. ಆದರೆ ಈ ಬಾರಿ ಚುಕ್ಕಿ ಆಗ್ತಾ ಇದೆ ಚೆಂಡು. ಈ ಬಾರಿ ಚೆಂಡು ಚುಕ್ಕಿ ಆಗಿದೆ. ಸುನಿಲ್ ಹೊಸಂಗಾಡಿಯ 4ನೇ ಎಸೆತ ಚುಕ್ಕಿ ಆಗಿದೆ. 2 ಎಸೆತ ಬಾಕಿ ಇದೆ. 6 ಅಂಕದ ಜಮೆ ಖಾತೆಯಲ್ಲಿ. ಸುಂದರತೆ ಸಿಗಾರಿಕೆ ಅಷ್ಟೇ ಸುಂದರತೆಯ ದಂಡನೆ ಕೂಡ ಆದರೆ ಚುಕ್ಕಿ ಆಗ್ತಾ ಇದೆ. ಮತ್ತೊಂದು ಎಸೆತ ಚುಕ್ಕಿ ಆಗಿದೆ. ಈ ಬಾರಿ ಕೊನೆಯ 1 ಎಸೆತ ಮಾತ್ರ ಬಾಕಿ ಇದೆ. ಅಕ್ರಾಸ್ ಹೊಡೆತಕ್ಕೆ ಶ್ರಮ, ಆದರೆ ಕೇವಲ ಒಂಟಿ ಓಟಕ್ಕೆ ಮಾತ್ರ ಸೀಮಿತ. ಒಂದು ಹೊಡೆತ, 2ನೇ ಓಟಕ್ಕೆ ಶ್ರಮ. ಈ ಬಾರಿ ಗಳಿಬಿಲಿ ರನ್ ಔಟ್ ಆಗುವ ಸಾಧ್ಯತೆ. ಸುಂದರತೆಯ ಓಟ, 3ನೇ ಓಟಕ್ಕೆ ಶ್ರಮ, ಅನಗತ್ಯ ಓಟ, ಆದರೆ ಸಫಲತೆ ಕಂಡು ಬರ್ತಾ ಇದೆ. ಎಎಫ್ಸಿ ಜಂಪು ತಂಡದ 2 ಆಟಗಾರರ ಮಧ್ಯೆ ಸಫಲತೆ ಕಂಡು ಬರ್ತಾ ಇದೆ. 36 ಸರ್ಕಲ್ ಒಳಗಡೆ ಇತ್ತು ಚೆಂಡು. 36 ಸರ್ಕಲ್ ಒಳಗಡೆ ಇತ್ತು ಚೆಂಡು, ಆದರೆ 3 ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ. 9 ಅಂಕದ ಸೇರ್ಪಡೆ ಆಗಿದೆ ತೆರೆದ ಕಾಲ. ಪ್ರಥಮ ಓವರ್ ಮುಕ್ತಾಯವಾಗಿದೆ. 4 ಅಂಕದ ಸೇರ್ಪಡೆ, 9 ಅಂಕದ ಸೇರ್ಪಡೆಯಾಗಿದೆ. ಯಾವುದೇ ನಷ್ಟವಿಲ್ಲದೆ ದ್ವಿತೀಯ ಓವರ್ ಎಸೆಯಲು ಬರ್ತಾ ಇದ್ದಾರೆ ತಂಡದ ಯುವ ಎಸೆತಗಾರ ದೀಕ್ಷಂದ. ಎಲೆಯ ಆಟಗಾರ. ಆಫರ್ ಬರ್ತಾ ಇದೆ ದೀಕ್ಷಂದ್ ರವರಿಗೆ. ಪಡೆಯುವ ಪ್ರತಿಯೊಂದು ಉದ್ದರಿಗೆ 100 ರೂಪಾಯಿ ಇನಾಮ್. ಬಲವಾದ ಹೊಡೆತ, ಆದರೆ ಫೀಲ್ಡರ್ ಕೈಯಲ್ಲಿ ಚೆಂಡು ಅಂತ ಭದ್ರತೆಗೊಂಡಿದೆ. ಒಂಟಿ ಅಂಕಕ್ಕೆ ಮಾತ್ರ ಸೀಮಿತ. ಆಫರ್ ಇದೆ ದೀಕ್ಷನ್ ಯುವ ಆಟಗಾರನಿಗೆ. ಆಫರ್ ಇದೆ. ಎಸೆಯುವ ಎಸೆತದಲ್ಲಿ ಪಡೆಯುವ ಉದ್ದರಿಗೆ 100 ರೂಪಾಯಿ ಇನಾಮ್. ಪ್ರತಿಯೊಂದು ಉದ್ದರಿಗೆ 100 ರೂಪಾಯಿ ಇನಾಮ ನೀಡ್ತಾ ಇದ್ದಾರೆ ಇಲ್ಲಿ ಮಂಜು ಖಾನ್. ಸುಂದರತೆಯ ಸ್ವೀಪ್, ಒಂಟಿ ಅಂಕದ ಸೇರ್ಪಡೆ, 2ನೇ ಓಟಕ್ಕೆ ಶ್ರಮ, 2 ಅಂಕ ಕೂಡ ಪೂರ್ತಿಯಾಗಿದೆ. ಪ್ರತಿಯೊಂದು ಎಸೆತದಲ್ಲಿ 1 ಅಂಕ, 2 ಅಂಕದ ಜೋಡಿನ ಆಗ್ತಾ ಇದೆ. ಮತ್ತೆ ಆಫರ್ ಬರ್ತಾ ಇದೆ ಸುಶಾಂತ್ ರವರಿಗೆ. ಸಿಕ್ಸರ್ ಬಾರಿಸಿದರೆ 100 ರೂಪಾಯಿ ಮಂಜು ಕಾರ್ಲೆ ನೀಡ್ತಾ ಇದೆ. ಸುಂದರತೆಯ ಸ್ಟ್ರೋಕ್, ಜಾಣ್ಮೆಯ ಆಟದ ಪ್ರದರ್ಶನ. 1 ಅಂಕ, 2 ಅಂಕ ಗಳಿಕೆಯ ಪ್ರದರ್ಶನ ಇಲ್ಲಿ ನೀಡ್ತಾ ಇದ್ದಾರೆ. ಸಫಲತೆ ಕಂಡು ಬರ್ತಾ ಇದೆ ಗಣಿತವಾಗಿ.
ಮನವಿತ್ತು, ದೊಡ್ಡ ಮನವಿತ್ತು, ಆದರೆ ನಕಾರಾತ್ಮಕ ಸೂಚನೆ ಕಂಡು ಬರ್ತಾ ಇದೆ. ಮತ್ತೆ ಒಂದು ಅಂಕದ ಸೇರ್ಪಡೆಯಾಗಿದೆ. 4 ಎಸೆತ ಪೂರ್ತಿಗೊಂಡಿದೆ. ಕೊನೆಯ 2 ಎಸೆತ ಬಾಕಿ ಇದೆ. 14 ಅಂಕದ ಸೇರ್ಪಡೆ ಖಾತೆಯಲ್ಲಿ ಜೋಡಣೆಯಾಗಿದೆ. ಸುಂದರತೆಯ ಆಟದ ಪ್ರದರ್ಶನ, ಸುಂದರತೆಯ ಪಾರ್ಟ್ನರ್ಶಿಪ್ ಸುದಿ ಮತ್ತೆ ಸುಶಾಂತ್ ರವರ ಜೊತೆಯಾಟವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಬಂಧುಗಳೇ. ವೈಡ್ ಎಂದು ಘೋಷಣೆ ಕಂಡು ಬರ್ತಾ ಇದೆ. 15 ಖಾತೆಯಲ್ಲಿ ಜಮೆಯಾಗಿದೆ. ಮತ್ತೆ ಸಿಬೇಕು ದೀಕ್ಷೆಯಿಂದ ಸುಶಾಂತ್ ರವರ ಕಡೆಗೆ. ಈ ಬಾರಿ ಮನವಿ ಆದರೆ ನಕಾರಾತ್ಮಕ ಸೂಚನೆ ಕಂಡು ಬರ್ತಾ ಇದೆ. ಮತ್ತೆ ಮತ್ತೊಂದು ಅಂಕದ ಸೇರ್ಪಡೆ ಲೆಗ್ ಬೈ ಮುಖೇನ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ಕೊನೆಯ 1 ಎಸೆತ ಮಾತ್ರ ಬಾಕಿ ಇದೆ. 16 ಅಂಕದ ಸೇರ್ಪಡೆ ಆಗಿದೆ ಖಾತೆ. ಈ ಬಾರಿ ಮನವಿ ಸುಂದರತೆ ಸಿಗಾರಿಕೆ ಆದರೆ ಕಳಪೆ ಚೆಂಡು ಕಂಡು ಬರ್ತಾ ಇದೆ. ವೈಡ್ ಎಂದು ಘೋಷಣೆ ತೀರ್ಪುಗಾರರ ಕಡೆಯಿಂದ. ವೈಡ್ ಮುಖೇನ ಮತ್ತೊಂದು ಅಂಕದ ಸೇರ್ಪಡೆ ಆಗಿದೆ. 2 ಅಂಕದ ಜೋಡಣೆ ಆಗಿದೆ ಖಾತೆಯಲ್ಲಿ. 1+1 ಖಾತೆಯಲ್ಲಿ ಜೋಡಣೆ ಆಗಿದೆ. ಮತ್ತೊಂದು ವೈಡ್ ಖಾತೆಯಲ್ಲಿ ಜೋಡಣೆ ಆಗ್ತಾ ಇದೆ. ಒಂದೊಂದು ಎಕ್ಸ್ಟ್ರಾ ಕಳೆದ ಭಾಗ್ಯವು ವಿಜಯ ಅನಿವಾರ್ಯ. ಇಲ್ಲಿ 2 ತಂಡಗಳಿಗೂ ಕೂಡ ಕಾದು ನೋಡಬೇಕಾಗಿದೆ. ಈ ಒಂದು ಲೀಗ್ ಪಂದ್ಯಾಟದಲ್ಲಿ ಯಾವ ತಂಡ ವಿಜಯಶಾಲಿ ಆಗ್ತದೆ. ಮತ್ತೆ ಒಂದು ಅಗಲ ಎಸೆತ, ಮತ್ತೆ ಅದೇ ರಾಗ, ಮತ್ತೆ ಅದೇ ತಾಳ, ಮತ್ತೆ ಅದ ಹಾಡು. ಮತ್ತೊಂದು ವೈಡ್ ಮುಖೇನ ತರದ ಖಾತೆಯನ್ನು ಏರಿಸಿದ್ದಾರೆ ಈ ಬಾರಿ 20ಕ್ಕೆ. ಈ ಬಾರಿ ಸುಂದರತೆ ಎಸೆತ ಓವರ್ನ ಮುಕ್ತಾಯ, ದ್ವಿತೀಯ ಓವರ್ ಮುಕ್ತಾಯದ ಬೇರೆಗೆ ತಂಡದ ಖಾತೆ 20ಕ್ಕೇರಿದೆ. ಯಾವುದೇ ಉದ್ದರಿಯ ನಷ್ಟವಿಲ್ಲದೆ ಬಂಧುಗಳೇ, ಇದು ಸೋಲು ಗೆಲುವಿನ ಆಟ. ಇಲ್ಲಿ ಗೆಲ್ಲುವವರು ಯಾರು, ಸೋಲುವವರು ಯಾರು ಎಂದು ಕಾದು ನೋಡಬೇಕಾಗಿದೆ. 2 ಓವರ್ ಮುಕ್ತಾಯವಾಗಿದೆ. 2 ಓವರ್ ಮುಕ್ತಾಯದ ಬೇರೆಗೆ ತಂಡದ ಖಾತೆಯಲ್ಲಿ 20 ಜಮೆಯಾಗಿದೆ. ಯಾವುದೇ ಉದ್ದರಿಯ ನಷ್ಟವಿಲ್ಲದೆ. ಸೋತವನನ್ನು ನೋಡಿ ನಗಬೇಡಿ. ಸೋಲು ಅವನ ತಪ್ಪಲ್ಲ. ಸಮಯ ಮತ್ತು ಸಂದರ್ಭ ಅವನನ್ನು ಸೋಲುವಂತೆ ಮಾಡಿದೆ. ಅದೇ ರೀತಿ ಸಮಯ ಮತ್ತು ಸಂದರ್ಭವನ್ನು ಅರಿತು ಆಡಬೇಕಾಗಿದೆ ಆಟಗಾರ. 2 ಓವರ್ ಮುಕ್ತಾಯ ಬೇರೆಗೆ ತಂಡದ ಖಾತೆ 20ಕ್ಕೇರಿದೆ. ಯಾವುದೇ ಉದ್ದರಿ ನಷ್ಟವಿಲ್ಲದೆ ಮತ್ತೆ ಎಸೆಯಬೇಕಾಗಿದೆ. ಓವರಿನ 3ನೇ ಓವರಿನ ಪ್ರಥಮ ಎಸೆತ ಕೌಶಿಕ್. ಸುಂದರತೆ ಹೊಡೆತ ಕವರ್ಸ್ ರೀಜನ್ ಪರ್. ಈ ಬಾರಿ ಬೌಂಡ್ರಿ ದಾಖಲಾತಿ. ಮಿಸ್ ಫೀಲ್ಡ್ ಮುಖೇನ ಬೌಂಡ್ರಿ ದಾಖಲಾತಿ ಆಗ್ತಾ ಇದೆ. ಖಾತೆಯಲ್ಲಿ ಮತ್ತೆ 4 ಅಂಕದ ಜೋಡಣೆ ಆಗ್ತಾ ಇದೆ. 24ಕ್ಕೇರಿದೆ. 6 ಓಟದ ಅವಶ್ಯಕತೆ ಇದೆ. ಈ ಒಂದು ಪಂದ್ಯಾಟ ವಿಜೇತರಾಗಲು ಟೀಮ್ AFC ಬೌಂಡ್ರಿ ದಾಖಲಾತಿ. ಅಗಲ ಎಸೆತ ಘೋಷಣೆ, ಮತ್ತೆ ಉಚಿತ ಅಂಕದ ಸೇರ್ಪಡೆ ಆಗ್ತಾ ಇದೆ ತಂಡದ ಖಾತೆಯಲ್ಲಿ. AFC ಜಂಪು ತಂಡದ ಖಾತೆಯಲ್ಲಿ ಉಚಿತ ಅಂಕದ ಸೇರ್ಪಡೆ ಆಗ್ತಾ ಇದೆ. ತಂಡದ ಖಾತೆ 25ಕ್ಕೇರಿದೆ. 5 ಅಂಕದ ಅವಶ್ಯಕತೆ. ಎಂದು ಪಂದ್ಯಾಟ ವಿಜೇತರಾಗಲು ಟೀಮ್ ಜಂಪು ತಂಡಕ್ಕೆ. ಸುದಿ ಹೊಸಂಗಾಡಿ ಅನುಭವದ ಆಟದ ಪ್ರದರ್ಶನದಲ್ಲಿ ತಮ್ಮ ತಂಡಕ್ಕಾಗಿ ಮಾಡುವಾಗ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇತ್ತು, ಆದರೆ ಕೈ ಚೆಲ್ಲಿದ್ದಾರೆ ಕ್ಷೇತ್ರ ರಕ್ಷಕ. ಮತ್ತೊಂದು ಬೌಂಡರಿ ದಾಖಲಾತಿ ಆಗ್ತಾ ಇಲ್ಲ. ಸುಂದರತೆ ಫೀಲ್ಡಿಂಗ್ ಪ್ರದರ್ಶನದಲ್ಲಿ ಮಾಡುವಾಗ ಕೇವಲ 2 ಓಟಕ್ಕೆ ಮಾತ್ರ ಸೀಮಿತವಾಗಿತ್ತು ಆ ಒಂದು ಹೊಡೆತ. ಸುಂದರತೆ ಕ್ಷೇತ್ರ ರಕ್ಷಣೆಯಲ್ಲಿ ಕಡೆಯಲ್ಲಿ ಕ್ಷೇತ್ರ ರಕ್ಷಕ 3 ಓಟದ ಅವಶ್ಯಕತೆ ಇದೆ. ಮತ್ತೊಂದು ಬೌಂಡರಿ ದಾಖಲಾತಿ 3 ಅಂಕದ ಅವಶ್ಯಕತೆ ಇದೆ. ಈ ಒಂದು ಪಂದ್ಯಾಟ ವಿಜೇತರಾಗಲು ಟೀಮ್ ಜಪ್ ಮತ್ತೆ ಸುದಿಯವರ 1 ಮ್ಯಾನ್ ಶೋ ಆಟವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮತ್ತೆ ಸಿಬೇಕು ಈ ಬಾರಿ ಕೌಶಿಕ್ ಸುದಿ ಅವರ ಕಡೆಗೆ. ಅಕ್ರಾಸ್ ಹೊಡೆತಕ್ಕೆ 1 ಅಂಕದ ಸೇರ್ಪಡೆಯಾಗಿದೆ. 2ನೇ ಓಟಕ್ಕೆ ಶ್ರಮವಿಲ್ಲ. 1 ಓಟಕ್ಕೆ ಮಾತ್ರ ಸೀಮಿತ. ತಂಡದ ಖಾತೆ 28. 2 ಅಂಕದ ಅವಶ್ಯಕತೆ. ಒಂದು ಪಂದ್ಯಾಟ ವಿಜೇತರಾಗಲು ಟೀಮ್ AFC ಜಪ್ಪು ತಂಡ 3 ಎಸೆತ ಪೂರ್ತಿಗೊಂಡಿದೆ. 3 ಎಸೆತ ಬಾಕಿ ಇದೆ. ತಯಾರಾಗಿ UBC ಬಚ್ಚಲಪಾರೆ SK ಕುಳು
ದಯಮಾಡಿ ತಯಾರಾಗಬೇಕು ಕೇಳ್ಕೊಳ್ತಾ ಇದ್ದೇವೆ. SKU ಕುಳೂರು ತಂಡ ಬನ್ನಿ, ಅದೇ ರೀತಿ UBC ಪಚ್ಚಲಪಾರೆ ತಂಡ ಬನ್ನಿ. ದಯಮಾಡಿ ಐನತ್ ಬೇಗ ಬಲೆ UBC ಪಚ್ಚಲಪಾರೆ SKU ಕುಳೂರು. ऐसा कंग्रेचुलेशन टीम जप्पू जो बेहतरीन इनिंग्स प्रदर्शन किए थे सुधी और उनके कैप्टन मिस्टर सुशांत अतावर जो बेहतरीन इनिंग्स प्रदर्शन और इसके साथ इनिंग्स खत्म हो चुका है. जो इस मैच की मैन ऑफ द मैच होगा फिर से एक बार कई सालों से अंतराम की दुनिया पर मौजूद है सुधी ओसंगाड़ी. जो इस मैच की मैन ऑफ द मैच मिस्टर सुधी ओसंगाड़ी आई है, आपकी मैन ऑफ द मैच पुरस्कार स्वीकार कीजिए. संतु कैप्टन नीरोली कैप्टन संतु ಐನಾತ್ ಬೇಗ ಬೆಲೆ ದಯಮಲ್ತದ मनोज ओसंगाड़ी कुलूर दयमल्त बले स्पीड वन प्ले अपेयर सतीश भुजंगाव बने सतीश भुजंगाव बन्नी तीर्पगारिಕೆ ವಿಭಾಗ सतीश भुजंगाव ಮ್ಯಾನ್ ಆಫ್ ದಿ ಮ್ಯಾಚ್ ಸುಧೀರ್ ಉಸಂಗಾಡಿ ಬನ್ನಿ. ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ದೈವದ ಪಾತ್ರಿ ಕೇಶವ ಅಂಗಡಿ ಪದವು ತಾವು ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪುರಸ್ಕಾರವನ್ನ ನೀಡಬೇಕು ಕೇಳ್ಕೊಳ್ತಾ ಇದ್ದಾರೆ. ಐಎಸ್ ಗೈಸ್ ಅದೇ ರೀತಿ ಡಿಜೆ ಬಾಯ್ಸ್ ಈ ತಂಡಗಳ ಕ್ಯಾಪ್ಟನ್ ಗಮನಿಸಿ ಮುಂದಿನ ಪಂದ್ಯಾಟವಾಗಿರುತ್ತದೆ. ಐಎಸ್ ಗೈಸ್ ಮಂಜೇಶ್ವರ್ ಅದೇ ರೀತಿ ಡಿಜೆ ಬಾಯ್ಸ್ ಹೊಸಂಗಾಡಿ ಕ್ಯಾಪ್ಟನ್ ತಮ್ಮ ತಂಡದ ಆಟಗಾರರನ್ನ ಸಜ್ಜುಗೊಳಿಸಿ ನಮ್ಮೊಂದಿಗೆ ಸಹಕರಿಸಿ. ಮುಂದಿನ ವೀಕ್ಷಣೆ ವಿವರಣೆಯಲ್ಲಿ ಕೊಂಚ ಬದಲಾವಣೆ. ಆಂಗ್ಲ ಭಾಷೆಯಲ್ಲಿ ವೀಕ್ಷಣೆ ವಿವರಣೆಗಾರ ಮಿಸ್ಟರ್ ಪ್ರಜ್ವಲ್. Yes, thank you so much, Harsha. And the match number 7 between UBC Pachalampara and SKU Kulura. This time both the batters Manoj Hosangadi and Shravan. What a beautiful shot through the offside region. Fantastic shot it was. And again 1 runs added to the total. ಅಂಕಪಟ್ಟಿಯಲ್ಲಿ ಕೊಂಚ ಮಟ್ಟಿನ ಬದಲಾವಣೆ. 3 ಓಟಗಳ ಜೋಡಣೆಯಾಗಿದೆ. 3 on the scoreboard. This time again Manoj facing the second delivery from Prashant. Pach.
Right arm over the wicket. Hindustan rolled and fired, but this time to the offside region. What a shot it was! Manoj Hosangari. From Prashant. Again, 4 more runs added to the total. The scorecard goes to 7 on the board. Outside Rishyan, what a shot it was! Manoj Hosangari. Again with the 13 over Prashant. Right arm over the wicket. Umpire Nese. Hindustan roll and pound. Manoj. Wow. There was a chance of run out. Miscommunication between the batters. It was a bad call, I think, from the non-striker. There is no single. Chance of run out. It was a dotted delivery. Yes, sir. ನಿಮಗೆ ಆಫರ್ ಪ್ರಶಾಂತ್ ಇವರಿಗೆ ಮನೋಜ್ ಹೊಸಂಗಡಿ ಅವರ ವಿಕೆಟ್ ತೆಗೆದಲ್ಲಿ ₹500 ನಗದು ಪ್ರಶಾಂತ್ಗಿದೆ. ಮನೋಜ್ ಹೊಸಂಗಡಿ ಅವರ ವಿಕೆಟ್ ತೆಗೆದಲ್ಲಿ ₹500 ನಗದು. ಕೊನೆಯ 2 ಚೆಂಡುಗಳು ಬಾಕಿ. ओवर की 2 गेंद बचे. स्कोर कार्ड पर 8 on the board. This time again Prashant. Umpire के से में से Hindustan roll and fire. Again Prashant right above the wicket. This time to the shot. But that is a quick single in between the wickets. 1 more run added to the total. The scorecard goes to 9 on the board. Again, 1 legal delivery left for the completion of first over. Yes, sir, the last league match of this tournament. Match number 8 between IS Guys Manjeshwar and DJ Boys Hosangadi. Last league match. This time last one ball left from the Prashant. This time again. Looking for the big shot, but there is an appeal, but umpire not interested in that call, but it was a quick single. After the completion of first over, the scorecard goes to 10 on the board. ಅಂಕಪಟ್ಟಿಯಲ್ಲಿ ಕಾಣಬಹುದು 10 ಓಟಗಳ ಜೋಡಣೆಯಾಗಿದೆ. ಮುಂದಿನ ಸೈನ್ ಅಪ್ ಗಾಗಿ ಬರಬೇಕು ಐಎಸ್ ಗೈಸ್ ಮಂಜೇಶ್ವರ್, ಅದೇ ರೀತಿ ಡಿಜೆ ಬಾಯ್ಸ್ ಹೊಸಂಗಡಿ. ಈ ತಂಡದ ಆಟಗಾರರು ಆದಷ್ಟು ಬೇಗ ತಮ್ಮ ಹಸ್ತಾಂತರವನ್ನು ಲಗಿಸಬೇಕು. Please come to the mic point, all the players of IS Guys and DJ Boys. This time the new bowler, Chidu. One of the finest unramed cricket player, Chida. Kasaragod region and Dakshin Kannada. ಈ ಎಲ್ಲಾ ಭಾಗದಲ್ಲಿ ಆಳುವಂತ ಓರ್ವ ತಾರೆ ಚಿದ. ಅದೇ ರೀತಿ ಮನೋಜ್ ಹೊಸಂಗಾಡಿ ಕೂಡ ಸ್ಟ್ರೈಕ್ ಹ್ಯಾಂಡ್ ತುದಿಯಲ್ಲಿ ಮನೋಜ್. ಈಗ ಚಿದು ಟು ಮನೋಜ್. Wow, what a shot it was, but there is a filter. I think Prashant collects the ball cleanly and 1 runs added to the total. What a collection it was from Prashant to the long on region. Again the second delivery from Chida. I think Prashant collects. Wide call from the umpire. 1 more run added to the total. The previous over only conceded 10 runs in that over. Now the 1 ball 2 runs. This time big shot, but there is a fielder in the 30-yard circle and looking for the second run, sipping for the second run, but the non-striker denied the call and only 1 run added to the total. ಭರವಸೆಯ ಆಟಗಾರ ಓಪನಿಂಗ್ ಫೈರ್ from the side of SKU Kulur, Shravan and Manoj Hosanga. This time again Chidu to Manoj. Through the offside region, the gap shot, but there is a fielder. I think Sutti collected the ball and Thoran Kamadia easy se और through the offside region. गेंद बचे दूसरी ओवर के. There is a fielder, I think Sutti.
15 on the board. ಅಂಕಪಟ್ಟಿಯಲ್ಲಿ ಕಾಣಬಹುದು 15 ಓಟಗಳ ಜೋಡಣೆಯಾಗಿದೆ. ಇದೀಗ ಮನೋಜ್ ಸಂಗಾಡಿ ನೆಲಮಟ್ಟನೆಯಾದ ಬಂದ ಚೆಂಡು, ಆದರೆ ಮಿಡ್ ವಿಕೆಟ್ ರೀಚ್ ನಲ್ಲಿ ಓವರ್ ಫೀಲ್ಡರ್. ಓಹೋ quick doubles in between the wickets. 2 more runs added to the total. This time again, the match number 7 between UBC Pachalampur and SKU Kuluru. This time again, Manoj Vasanka, right up over the wicket. Chido. But got and ball. What a delivery it was. Manoj Vasanka, the big fish, the captain of the side, SKU Kuluru. Back to the pavilion. What a wicket it was. It was a rolling delivery. लास्ट एक गेंद बची, आखिरी गेंद, दूसरी ओवर की आखिरी गेंद बची. ಅಂಕಪಟ್ಟಿಯಲ್ಲಿ 17 ಓಟಗಳ ಜೋಡಣೆಯಾಗಿದೆ. 17 on the board. Yes, last one more to go to end the over. Yes, sir. What a delivery it was. Previous delivery from Chidu, the big man. और ಭರವಸೆಯ ಆಟಗಾರ ಮನೋಜ್ ಹೊಸಂಗಾಡಿಯನ್ನು ಪೆವಿಲಿಯನ್ ಕಡೆಗೆ ಕಳುಹಿಸಿ ತೋರುವ ಅದ್ಭುತವಾದ ಚೆಂಡಾಗಿತ್ತು ಕಳೆದ ಚಿದು ಇವರಿಂದ. ಇದೀಗ ಕೊನೆಯ ಚೆಂಡ, ಲೆಫ್ಟ್ ಹ್ಯಾಂಡೆಡ್ ದಾಂಡಿಗ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಆದರೆ ಇಲ್ಲಿ ನೆಲಮಟ್ಟನೆಯಾದ ಬಂದ ಚೆಂಡು ಕೇವಲ 2 ಓಟಗಳಿಗೆ ಸೀಮಿತವಾಗಿದೆ. ಅದು good running between the wicket. 2 more runs added to the total after the completion of a second over. The scorecard goes to 19 on the board. ಲೀಗಿನ ಕೊನೆಯ ಮ್ಯಾಚ್ IS Guys ಮಂಜೇಶ್ವರ್, ಅದೇ ರೀತಿ DJ Boys ಹುಸಂಗಾಡಿ. ಅದಷ್ಟು ಬೇಗ ತಮ್ಮ ಹಸ್ತಾಂತರವನ್ನು ಲೇಖನ ಮಾಡಬೇಕು. ಪ್ಲೀಸ್ ಕಮ್ ಟು ದಿ ಸೈನ್ ಅಪ್ ಸೆರೆಮನಿ. IS Guys ಮಂಜೇಶ್ವರ್ and DJ Boys ಹುಸಂಗಾಡಿ. Santu, a fresh bowler from side of UBC Pachalampur, starting from around the wicket. Oh, catch is the call! It was a catch, but the fielder can't take the one bounce into the hands, and only 1 run added to the total. Yes, sir. Today is the last day of this tournament. Starting from Friday to Sunday at Mannangudi Mini Stadium. Here we going, continuing the match. Bailabakuda cricketers proudly presents of Virat Aju Memorial Trophy 2026. The first winners will be awarded with the 25,000 plus trophy, and second winners runners will be awarded with the 15,000 with trophy, and third runners trophy will be awarded. ಆದಷ್ಟು ಬೇಗ ಈ ಪಂದ್ಯಕೂಟವನ್ನು ಮುಂದುವರಿಸಬೇಕು, ಸಮಯದ ಅಭಾವವಿದೆ. ಆದಷ್ಟು ಬೇಗ ಕೊನೆಯ 1 ಲೀಗ್ ಮ್ಯಾಚ್ ಬಾಕಿ ಇದೆ. ತದನಂತರ ನಾಕ್ಔಟ್ ಮಾದರಿಯ ಪಂದ್ಯಕೂಟ ನಡೆಯಲಿದೆ. Yes, sir. पहली गेंद सॉरी दूसरी गेंद डॉट हो चुकी और तीसरी गेंद लेकर तैयार संतू ने. बढ़िया शॉट के लिए तैयार और कोई कनेक्शन नहीं मिला. 1 रन आसानी से मिली और इस वजह से स्कोर संख्या 21 में पहुंचा. Yes, sir. 3 more to go. ಕೊಂಚ ಮಟ್ಟಿನ ಬದಲಾವಣೆ ಕಾಣಬಹುದು ಫೀಲ್ಡಿಂಗ್ ವಿಭಾಗದಲ್ಲಿ. ಲಾಂಗ್ ಆನ್, ಲಾಂಗ್ ಆಫ್, ಮಿಡ್ ವಿಕೆಟ್, ಡೀಪ್ ಮಿಡ್ ವಿಕೆಟ್. Wow, what a shot! Fantastic into the deep square like region. Long on, mid wicket, deep mid wicket. Wow, what a shot! Fantastic into the. Yes, sir. 2 गेंद बचे हैं. Last 2 more to go to end the over.
Yes, this time. Shaban. Looking for the reverse shot, but that is a feature in the deep square like region. Run out होने के लिए chance. This time the left-hander batter. Manju back to the pavilion. बले ना वेगा बले batsman. Run out होने के लिए chance. This time the left-hander batter. But that is a feature in the deep square like region. Run out होने के लिए chance. This time the left-hander batter. Vikram into the crease. Striking for Vikram. और एक गेंद बचे ओवर की आसानी गेंद. 26 on the board. और एक ओवर बचे पहली इनिंग्स की समाप्ति के लिए. इस बार around the wicket हिंदुस्तानी रोड एंड फायर बट कम विकेट कीपर ने मौजूद नहीं किया और इजी से अंपायर ने इशारा किया वाइड और एक रन आसानी से मिले. 2 रन हेड हो चुके हैं स्कोर कार्ड पर. इस वजह से स्कोर संख्या 28 में पहुंचा और आखिरी गेंद बची. 1 more to go to end the over this time again. ಕಲಬ ಮೆಟ್ಟಿನ ಗುಟ್ಟ ರಕ್ಷಕನೇ ವಿಭಾಗದಲ್ಲಿ ಕಾಣಬಹುದು. ಅಗಲವೆಸದೆ ಎಂಬ ಘೋಷಣೆ ಅದೇ ರೀತಿ ಒಂದು ಸುಲಭ ಓಟದ ಸೇರ್ಪಡೆಯಾಗಿದೆ. ಅಂಕಪಟ್ಟಿಯಲ್ಲಿ ಕಾಣಬಹುದು ಕೊಂಚ ಮಟ್ಟಿನ ಬದಲಾವಣೆ ಕಂಡು ಬರುತ್ತಿದೆ. 30 ಓಟಗಳ ಸೇರ್ಪಡೆಯಾಗಿದೆ. ಇದೀಗ ಡೀಪ್ ಸ್ಕ್ವೇರ್ ರೀಕ್ಷನ್ ಗೆ ಸಾಗಿರುವುದು ಚೆಂಡು ಆದರೆ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಾಣಬಹುದು ಅಲ್ಲಿ. What a running between the wicket for the batters on the side of SKU Kulur. 4 runs added to the scorecard. Good running between the wicket. Naku ottagala jodaniyaಗಿದೆ ಈ ಪಟ್ಟಿಯಲ್ಲಿ. Completion of the third over. Scorecard goes to 34 on the board. With loss of 2 wickets. അടുത്ത മത്സരത്തിന് വേണ്ടി സൈനപ്പിന് വേണ്ടി വരണം ഐഎസ് ഗായ്സ് മഞ്ചേശ്വർ അതുപോലെ ഡിജെ ബോയ്സ് ഹുസങ്കാടി. യെസ് ക്യാപ്റ്റൻ ബലെ ഐഎസ് ഗായ്സ് മഞ്ചേശ്വർ അബേബക്ക ഡിജെ ബോയ്സ് ಈ ಎರಡು ಟೀಮ್ ದ ಕ್ಯಾಪ್ಟನ್ಸ್ ಬೇಗ ಬಲೆ. ಸಮಯದ ಅಭಾವವಿದೆ ಆದಷ್ಟು ಬೇಗ ಈ ಪಂದ್ಯಕೂಟವನ್ನ ಮುಂದುವರಿಸಬೇಕು. This time the new bowler, Anil. Fresh bowler, Anil. Ajju Payer roll ittilla mic point delivered. Payer man. Ajju roll ittilla mic point delivered. Yes, timeout call from the umpire and the one fielder will be inside the 30-yard circle. Only 4 fielders allowed outside the 30-yard circle. A good call from the umpire. The match will be given 20 minutes of the time for 10 minutes. Sorry, 10 minutes. 15 minutes. Sorry. Yes, sir. पहली गेंद में विकेट मिला अनिल के लिए. ओह बढ़िया शॉट और फील्डर ने मिसफील्ड 2 आसानी से मिला रन. इस वजह से स्कोर संख्या 36 में पहुंचा और बच्चू ने स्ट्राइक लेफ्ट हैंडर बैटर. అయినా ಬೇಗ ಮಂತುಲೆ ಮ್ಯಾಚ್ ನನ್ನ ಒಂದ್ಸಿ ಲೀಗ್ ಮ್ಯಾಚ್ ಬಾಕಿ ಉಂಟು ನಂತರ ನಾಕ್ಔಟ್ ಮಾದರಿಯ ಪಂದ್ಯಾಕೂಟ. ओहो वाह भाई वाह बच्चू की बल्ले में आए 6 रन. वाह भाई वाह
It was a goal ball from the umpire. 7 runs added to the scorecard. What a shot it was. बच्चों की बल्ले में आया था शेरन. बढ़िया shot. Last kind of action. इस वजह से स्कोर 45 और पहुंचा. Sorry, 43 on the board. Captains nagli ಮಾತ್ರ ಬರ್ತಿದ್ರೆ players nagli ಎಲ್ಲ ಬರ್ತಿದ್ರೆ ಆಯ್ನ ಬೇಗ. No ball call for umpire. Free hit delivery for Pachu. Though ಯಾವುದೇ ಕನೆಕ್ಷನ್ ಇಲ್ಲ ಆದರೆ ಇಲ್ಲಿ ರನ್ ಔಟ್. ಕಳೆದ ಚೆಂಡು ಸಿಕ್ಸರ್ ಬಾರಿಸಿದ್ದಾದಲ್ಲಿ ನಂತರದ ಚೆಂಡಿನಲ್ಲಿ ರನ್ ಔಟ್ ಮುಖೇನ ಬ್ಯಾಕ್ ಟು ದ ಪವಲಿಯನ್ ಪಚ್ಚು. ಭರವಸೆಯ ಆಟಗಾರ ಎಸ್ಕೆಯು ಕುಲ್ಲೂರು ತಂಡಕ್ಕಾಗಿ ಆಡತಕ್ಕಂಥವರು ಆಟಗಾರ. ಇದೀಗ ಹೊಸ ಯಾವುದೇ ಕನೆಕ್ಷನ್ ಇಲ್ಲ ಆದರೆ ಇಲ್ಲಿ ರನ್ ಔಟ್. Last 3 balls left for the completion of 4th over. This time again, Anil to the new batter, Chandu. Sorry, Vikram. $43 on the board. 43 ಓಟಗಳ ಜೋಡಣೆಯಾಗಿದೆ. ಇದೀಗ ಸ್ಟೆಪ್ ಔಟ್ ಮಾದರಿಯಾಗಿ ಹೊಡೆಯುವ ಪ್ರಯತ್ನ ಆದರೆ ಚೆಂಡು 30 ಸರ್ಕಲ್ನ ಒಳಗೆ. Only 1 run. आसानी से 1 रन मिले चुके हैं और इस वजह से स्कोर संख्या 44 में पहुंचा और 1-2 गेंद बचे. Oh bye bye. What a ball it was. Fantastic ball from Anil. 1 wicket मौजूद दिया और 1 आखिरी गेंद बची है. ಬೇಗ ಬಲೆ ಲಾಸ್ಟ್ ಬಾಲ್. ಅದಷ್ಟು ಬೇಗ ಈ ಪಂದ್ಯ ಗುಂಡನ್ನು ಮುಂದುವರಿಸಬೇಕು. What a ball it was. Fantastic ball from Yes, a new batter, JP. Yes, yes, guys, won the toss. Sorry, DJ Voice won the toss. Yes, the new batter, JP, Manjeshwar and Aggregate. Run out. Over के समाप्त. After the completion of 4th over, the scorecard goes to 44 on the board. 45 is the target. Manjeshwar and Aggregate. ನಲವತ್ತೈದರ ಗುರಿ. ಬೇಗ ಜಂಪಲೆ ಬೇಗ ಸಮಯದ ಅಭಾವವಿದೆ. ತದನಂತರ ಮ್ಯಾಚ್ ನಂಬರ್ 8 IS Guys ಮಂಜೇಶ್ವರ್ ಅದೇ ರೀತಿ DJ Boys ಅನ್ನ ರೌಂಡ್ ಅಪ್ ಪುರದಾಲ ಬೋರ್ಚಿ ಬೇಗ ಜಂಪಲೆ ಫೀಲ್ಡಿಂಗ್ ನಲ್ಲಿ ಜತೆ ಇರತಾ. So ಬೇಗ ಜಂಪುಡು. ಪಚ್ಚಿಲಂಫಾರ ಓಪನರ್ಸ್ ಬೇಗ ಟೈಮ್ ಇಜ್ಜಿ ನಲ್ಲ ನಾಕ್ಔಟ್ ಮ್ಯಾಚ್ ಉಂಡನ್ನ ನಾಕ್ಔಟ್ ಉಂಡು.
Yes, sir. Opening pass from UBC Pachilampara. Left hand, right hand combinations. Sidhu and Sandesh. ओहो बॉल सीधी गई बट उधर फिल्टर में मौजूद है मनोज संगाड़ी। दूर रन आसानी से मिल हो चुके और इस वजह से स्कोर संख्या बढ़ते बढ़ते 2 में पहुंचा। ಅಂಗಪಟ್ಟಿಯಲ್ಲಿ ಕಾಣಬಹುದು 2 ಓಟಗಳ ಜೋಡಣೆಯಾಗಿದೆ। ಇದೀಗ ಸ್ಟ್ರೈಕ್ ಹ್ಯಾಂಡ್ ತುದಿಯಲ್ಲಿ ಕಾಣಬಹುದು ಸಿದ್ದು ಮೊಗ್ರಾಲ್ ಎಸೆಗಾರಿಕೆ ವಿಭಾಗದಲ್ಲಿ ಶ್ರವಣ್। ಫುಲ್ ಟಾಸ್ ಆದ ಚೆಂಡು ಆದರೆ ಇಲ್ಲಿ ವೈಡ್ ಅಗಲವೆಂಬ ಘೋಷಣೆ ಅಂಪೈರ್ ತುಂಡು ಓಟಗಳ ಸೇರ್ಪಡೆಯಾಗಿದೆ ತಂಡದ ಖ್ಯಾತಿಯಲ್ಲಿ। Yes, this time again. Shravan continuing the ball. This time Chindu on the strike and Anpar. Hindustani road Anpar. और एक wide. Back to back wide. आसानी से 2 एक्स्ट्रा पॉइंट स्कोर कार्ड पर ऐड हो चुके। 45 is the target. 45 ಗುರಿ। ಇದೀಗ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಕೊಂಚ ಮಟ್ಟಿನ ಬದಲಾವಣೆ। ಲಾಂಗ್ ಆಫ್ ಇದೆ, ಲಾಂಗ್ ಆನ್ ಇದೆ, ಮಿಡ್ ವಿಕೆಟ್, ಡೀಪ್ ಮಿಡ್ ವಿಕೆಟ್, ಫೈನ್ ಲೆಗ್ ಅಂಡ್ ಡೀಪ್ ಎಕ್ಸ್ಟ್ರಾ ಕವರ್। Yes, this time the left-hander batter Sandesh. ದೊಡ್ಡ ಹೊಡೆತಗಳನ್ನು ಹೊಡೆಯಬಲ್ಲಂತವರು ಆಟಗಾರ ಸಂದೇಶ್। ಇದೀಗ ಚಾಲ್ಮೆಯಾದ ಆಟ ಆದರೆ ರಿವರ್ಸ್ ಸ್ವೀಪ್ ಮುಖೇನ 2 ಓಟಗಳ ಜೋಡಣೆಯಾಗಿದೆ ಖ್ಯಾತಿಯಲ್ಲಿ। ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್। Completion of 2 balls, 7 on the board. 45 is the target. Again and again, I'm repeating, 45 is the target. It's not an easy chaseable target in this ground. Yesterday, I think it was a 5-over match. Today, they reduced into 1 over. That means 4 over. This time again, 1 runs added to the total. संदेश की सिद्धू के बल्ले में आया था आसानी से 1 रन और स्ट्राइक एंड फॉर 2 रन। ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಮತ್ತೊಮ್ಮೆ ಕೊಂಚ ಮಟ್ಟಿನ ಬದಲಾವಣೆ। ಇದೀಗ ಎಡಗೈ ದಾಂಡಿಗ ಸ್ಟ್ರೈಕ್ ಹ್ಯಾಂಡ್ ನಲ್ಲಿ ಸಂದೇಶ್। ಉತ್ತಮವಾದ ಎಸೆಗಾರಿಕೆ, ಉತ್ತಮವಾದ ಕೊನೆಯ 2 ಚೆಂಡುಗಳು ಬಾಕಿ ಇದೆ। ಲಾಸ್ಟ್ 2 more to go to and the over. 9 on the board. This time again, right arm over the wicket. Shravan to Sandesh. Ball is in the air. 1 ball, 2 balls into the fielder's hand, and easy 1 run added to the total, and 1 legal delivery left. ಕೊನೆಯ 1 ಚೆಂಡುಗಳು ಬಾಕಿ ಇದೆ ಪ್ರಥಮ ಓವರಿನ 45 ಗುರಿ। ಇದೀಗ ಕಾಣಬಹುದು ಚಿದು ಮೊಗ್ರಾಲ್। Yes, पहली ओवर की आखिरी गेंद बची है। ಕೊನೆಯ 1 ಚೆಂಡುಗಳು ಬಾಕಿ ಇದೆ। ಇದೀಗ ಸ್ಟ್ರೈಕ್ ವಿಭಾಗದಲ್ಲಿ ಕಾಣಬಹುದು ಸಿದ್ದು ಮೊಗ್ರಾಲ್ ಚೇಸಿ ನಂಬರ್ 2 ಅಳೆದುಕೊಂಡು ತಮ್ಮ ತಂಡಕ್ಕಾಗಿ ಆಡತಕ್ಕಂತವರು ಆಟಗಾರ। ಇದೀಗ ಕೊನೆಯ ಚೆಂಡು। ಅಪೀಲಿಗೆ ಮನವಿ ಆದರೆ ಇಲ್ಲಿ
ಅಂಪೈರ್ ತಿರಸ್ಕರಿಸಿದರು. ಓವರ್ಗೆ ಸಮಾಪ್ತಿ. After the completion of first over, the scorecard goes to 11 on the board. Yes, sir. 18 to go, 34 to get. 18 ಚೆಂಡುಗಳ ಮುಂದೆನು ಬೇಕಿದೆ ಕೇವಲ 34 ಓಟಗಳು. This time again, Manoj with the ball. Wide Manoj किया अंपायर ने इशारा किया वाइड और एक एक्स्ट्रा से मिल चुकी है एक रन. This time again, same looking for the same reverse shot, but this time ball was inside the wide guideline. Umpire calls it was not a wide, it was a dotted delivery. Yes. This time again with the second delivery. But yeah, shot, but the fielder ne maujood. Boundary, 10 boundary. Yes, sir. 16 ಓಟಗಳು ಸೇರ್ಪಡೆಯಾಗಿದೆ. ಅಂಕಪಟ್ಟಿಯಲ್ಲಿ ಕಾಣಬಹುದು 16 on the board. ಚಿತು ಈ ಪಂದ್ಯಾಕೂಟಕ್ಕೆ ಆಗಮಿಸಿದಂತಹ ರಜಾಕ್ ಸಂಗಾಡಿ ಇವರಿಗೂ ಕೂಡ ರಜಾಕ್ ಮಜಿಬೈಲ್ ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. Once again, welcome back. We have a beautiful tournament going here. पहला बाकुड़ा प्रीमियर लीग 2025 की जो एक शानदार जो ट्रॉफी हम पर चारी पहला बाकुड़ा proudly presenting विराट अज्जू मेमोरियल ट्रॉफी 2025 की अंडरआर्म क्रिकेट प्रीमियर लीग 2025 की मन्नगुडी जो मैदान के अंदर जारी की चुकी है. जरूर 26 ओके 26 पर जो पहुंच चुकी है और फर्स्ट प्राइज होगा 25,000 विद एक बेहतरीन खूबसूरत ट्रॉफी बैला बाकुड़ा प्रीमियर लीग की जो अंदर अभी तक मैच की जो बारे में है. यूबीसी पचलंबरा और उनके साथ रहे हुए जरूर एसकेयू कोलूर और अभी तक टॉस आने के बाद खूबसूरत के साथ अभी तक 2 गेंद बच चुकी है. अंपायर ओवर समाप्त होने के लिए दूसरी ओवर की चाहती के अंदर है. स्कोर बन चुके हैं एक खूबसूरत 22 रन और बयान के खिलाड़ी है स्ट्राइक अंदर इस बार खेल चुके हैं और 38 जो सर्कल के अंदर और इस बार थ्रो किया थी और बड़ी अपील यहाँ पर कुछ इशारा नहीं यहाँ पर और दौड़कर एक रन को पूरा करने के बाद स्कोर संख्या है अभी तक 24 हो चुकी है अभी तक. एक ओवर 5 गेंद समाप्त होने के बाद आखिरी एक गेंद बच चुकी है. लास्ट 1 more balls left and some in this ball खूबसूरत पीसा जो गेंद को फेंक रहे हैं मन्नगुडी जो एक बड़ी स्टेडियम है और बहुत सारे मैच और यहाँ पर जारी कर चुके हैं और इस बार अच्छी गेंद और किनारा लगा. बड़ी अपील थी यहाँ पर और विकेट कीपर ने रुकने के बाद ओवर की समाप्त हो चुकी है. 2 ओवर समाप्त होने के बाद स्कोर संख्या है 25
25 रन पर हो चुके हैं जो कोलकाता के अंदर यानी 25 रन पर पहुंच चुके स्कोर संख्या और भी एक ओवर की खेल बच चुकी है। अभी तक 2 ओवर की खेल बच चुकी है। 4 ओवर के मैच की छाती के अंदर है जो मैदान के अंदर पहला बकुड़ा क्रिकेट प्राउडली प्रेजेंटिंग विराट अज्जू मेमोरियल ट्रॉफी 2026 क्योंकि 26 की जो एक आ चुकी है अरुणा डीजे जो बहुत सारे मेहनत कर चुके हैं और हमारा साथ जो वेदिक के अंदर ऐसी शिवा ऐसी बहुत सारी लोग जो प्रीमियर के अंदर जो वीक्षण के अंदर है जरूर और देखना होगा और भी 2 ओवर के अंदर पहली गेंद और इस बार अच्छी गेंद विकेट कीपर ने जो गेंद करेगा और मिसकलेक्शन के पर जरूर और रनआउट के लिए जो एक मौका थे और बॉलर ने जो गेंद को नहीं रुका और इसके साथ एक रन दौड़कर पूरा करने के बाद उसको अभी तक 26 on the board after completed just 2.1 और थोड़ी सी बदलाव मिड विकेट मिड ऑफ कवरेज ऐसी जो फील्ड की जो सेटलमेंट जो सेटअप कर चुके हैं हम पर और इस बार उठाकर खेलने जाते जो पर कोई फील्डर नहीं गया टूटा इस बार एक बेहतरीन स्ट्रोक कोयले के ऊपर सीधा सीमा के बार टन चौका और आ चुके जो कता के अंदर മുപ്പത്തി രണ്ട് ബോൾ ഉണ്ട്. ഇപ്പോൾ ഡോട്ട് ലാസ്റ്റ് ഒരു ബോൾ ഉണ്ട്. 32 സ്കോറിൽ. ഇപ്പോൾ ജനറൽ ഓവർ അവസാനിച്ചിരിക്കുന്നു. 3 ഓവർ അവസാനിക്കുമ്പോൾ സ്കോറിൽ 34. 60 को 11 to get. That's a match result. That can खूबसूरत जो मैच होगा, चकाचक होगा जो पहला पकड़ा प्रीमियर लीग जो आज का दिन फाइनल डे होगा. 60 को 11 to get. एक बड़ी शॉट चौका छक्का लगाएगा तो जो मैच की वापस आ सकेगा जो टीम कुल्लू और दिन भर चेजिंग करने के जो एक और शानदार जो गैप मिलते हैं जो मैदान के अंदर, क्योंकि मिड ऑफ पर पूरा बड़ी मैदान के चुके हैं. डीजी अरने ने जो पेश कर चुके हैं 2026 की जो एक शानदार टूर्नामेंट और देखना होगा अभी तक 6 गेंद पर और अभी तक एक खूबसूरत के साथ एक बेहतरीन के साथ जो मैच चल रही है हम पर और देखना होगा कौन जो होगा जो पहले स्थान के अंदर मनगुदी मिनी स्टेडियम के अंदर 2026 की 3 और 4-5 जो 3 दिन की मैच है. मनोज के अंदर 11 रन की लक्ष्य के सामने इस बार पहली गेंद और उठाकर खेलने चाहते थे और इस बार पूरा जो और संपत्ति नहीं हुई
गेंद और बल्ले के बीच इसके साथ डॉट गेंद पर शुरुआत एक बेहतरीन खूबसूरत आ चुकी है और कल का दिन और गुजरात और उनके सामने जो मैच देखने को मिलता है आखिरी क्षण तक 12 गेंद पर 16 रन की लेग थी जो जरूर और रशीद खान आउट होने के बाद और मैच हार चुकी है गुजरात टाइटंस। और ऐसे ही जो आज का दिन దేవిజేత మిత్రం బటన్ స్పీడ్ అప్ చేయగా దేవిజేత సగరికి നമ്മൾ ഈ ടൂർണമെന്റിന് വേണ്ടി സ്പീഡ് അപ്പ് ചെയ്യുക ഇനിയും വേണം 5-11 5 പന്തിൽ 11 റൺ ഒരു വലിയ സ്കോർ അല്ല ഈ മണ്ണങ്കുതി മൈതാനിൽ എത്രയും ഗ്യാപ്പ് കിട്ടാൻ ലഭിക്കുന്ന ഒരു ഗ്രൗണ്ട് ആണ് മണ്ണങ്കുതി സ്റ്റേഡിയം। लाइव होगा डीजे अर्ना की जो प्रेजेंट की चुकी है एक बेहतरीन खूबसूरत के साथ और अभी तक 30 बार उठा कर खेला और कोई फील्ड नहीं हो पर जगह ढूंढा सीमा के बाद एक टाइमिंग चक्का के बाद और मैच के अंदर वापस आ चुकी है यहाँ पर टीम टाइम आउट हो चुकी है यहाँ पर और इस बार एक बड़ी जो स्ट्रोक यहाँ पर की चुकी है। अभी तक उल्टी होगा जो मैच 5 रन और चाहिए 4 गेंद के सामने और 4 to go 5 to get और इस बार हल्के से खेला वहां पर कोई फील्डर नहीं जगह ढूंढ रही है दौड़कर फील्डर ने रुका वहां पर गिर चुकी है बल्लेबाज दूसरी रन जरूर मिलने वाला थी और कुछ वहां पर जो गिर चुकी है जो थोड़ी सी जो गिरने के बाद 1 रन दौड़कर अभी तक 3 गेंद के सामने 4 रन होगा जो मैच जीतने के लिए यूपीसी पचलंबा एक शानदार छक्का लगाने के बाद और देखना होगा खूबसूरत छक्का आ चुके हैं भाई हाथ की जो अंदर और देखना होगा मजा होगा आज का दिन पहला बगरा प्रीमियर लीग जब तक होगा जो इस बार छोड़ चुकी है जो वाइट होगा जरूर वाइट के इशारा दे चुकी है और एक एक्स्ट्रा के साथ को आगे बढ़ते जा रहे और केवल 3 गेंद पर 3 रन 3 to go शिवा है हमारा साथ बचा की एक बेहतरीन स्कोर कार्ड इस बार भी जो के पर पूरा करने के बाद क्या ड्रामा चल रही है मैदान के अंदर क्योंकि एक ओवर पर 11 रन की लेग थी तब एक छक्का लगाने के बाद 2 to go 1 to get मैच की रिजल्ट जो चेंज कर चुकी है यहाँ पर यूपीसी पचलंबा की जो खिलाड़ी लोग इस बार हल्के से जो खेला वो पर फील्डर है जो डायरेक्ट लगाना होगा इस बार मैच की समाप्त यूपीसी पचलंबा मैच विन होने के बाद अगला राउंड के अंदर जरूर अगला मैच होगा एक बेहतरीन खूबसूरत मैच जो मैदान के अंदर അടുത്ത മത്സരം ഐഎസ് ഗെയ്സ് അതുപോലെ തന്നെ ഡിജെ ബോയ്സ് ഇരു ടീമിന്റെ ക്യാപ്റ്റന്മാർ എത്രയും പെട്ടെന്ന് ടോസിന് വേണ്ടി വരണമെന്ന് അറിയിക്കുന്നു ടോസ് ആയി ടോസ് डीजे बॉयज जो सेलिब्रेशन करने की जो निर्णय जरूर पोलिंग एंड पर जो पर जो मौका मिलते हैं और मनागुदी मैदान के अंदर डीजे और एक लाइव कर चुकी है यहाँ पर देखना होगा लाइव के अंदर कौन होगा चैंपियन के अंदर बहुत सारी लोग बैठकर अरे जो मूला के अंदर बैठकर जो मैच की वीक्षण होगा जरूर क्योंकि और डीजे प्रेजेंट कर चुकी है एक खूबसूरत ऐसे हमारा साथ अंपायर लोग है जरूर एक बेहतरीन खूबसूरत अंपायर लोग हमारा साथ जो साथ कर रही है और हमारा साथ जो जरूर सतीश मुजिंगा एक बड़ी क्रिकेट प्लेयर है जो मनगुदी और उनकी साथ रहे हुए शिवा माली और उनका भी धन्यवाद कहना होगा ऐसी स्कोर कार्ड को जो हर एक गेंद को निभा रही है शिवा
बिचा और उनको भी धन्यवाद कहना होगा। इस सारे बहुत सारे लोग हमारा साथ वीक्षण के अंदर है जो पहला बागड़ा प्रीमियर लीग उनके सदस्य लोग को पूरा धन्यवाद कहना होगा वेदी के अंदर। और मैच के अंदर है एक खूबसूरत मैच और बड़ी बड़ी लोग जो शामिल है जो मैदान के अंदर देखना होगा डीजे बॉयज और इनके साथ रहे जरूर एक मजा आएगा जो मैच के बाद शरत है हमारा सादा मंजर से की एक खूबसूरत जो खिलाड़ी पहला बागुड़ा क्रिकेट प्रोली प्रेजेंटिंग विराट अचू मेमोरियल ट्रॉफी 2026 की अंडरआर्म क्रिकेट प्रीमियर लीग टूर्नामेंट मन्नगुदी मैदान के अंदर जीतने वाले को फर्स्ट कैश अवार्ड मिलेगा 25,000 और ट्रॉफी और फर्स्ट ट्रॉफी जो स्पॉन्सर के चुके हैं यहाँ पर भूमि पुत्रा फ्रेंड्स बिचा और सेकंड कैश अवार्ड और 15,000 और एक शानदार ट्रॉफी होगा उन्होंने स्पॉन्सर कर चुकी है और भूमि पुत्रा और एक भूमि पुत्रा ने एक बेहतरीन जो एक मदद के चुके हैं जो टूर्नामेंट के लिए और फिर से भी एक बार धन्यवाद कहना होगा ऐसी क्रिकेट लोग और गेम की जो इंटरेस्ट के अंदर जो एक मजा ले रहे हुए जरूर और देखना होगा डीजे फ्रेंड्स के साथ हमारा साथ हमारा लाइव डीजे बॉयज की जो कैमरा जो YouTube में मारेगा तो देखने को जरूर मिलेगा और ऐप के अंदर और देखना होगा हमारा साथ है कैमरा लाइव के साथ उनकी नाम है जरूर शरद बेकोर उनकी एक और धन्यवाद है बिल्कुल अच्छी तरीके से लाइव നമ്മുടെ സമുദായത്തിന്റെ പ്രസിഡന്റ് ഇവിടെ എത്തിയിരിക്കുകയാണ് തുളസിദാസ് മഞ്ചേശ്വർ അദ്ദേഹത്തെ നമ്മുടെ ഈ വേദിയിലേക്ക് സ്വാഗതം ചെയ്യുകയാണ് ഈ ബൈലാബാഗഡ പ്രീമിയർ ലീഗിന് വേണ്ടി അദ്ദേഹം ഈ മാച്ചിനെ വീക്ഷിച്ചുകൊണ്ടിരിക്കുന്നു സർ കുല്ലേ और पहली गेंद बेहतरीन गेंद थी और डीजे बॉयज की जो गेंदबाज पहले गेंद लेकर आ चुकी है उनकी नाम जरूर पता नहीं है गेंदबाज की अजित अज्जू उनके नाम पर एक गेंद को फेंक रही है और मिड विकेट मिड ऑफ कवर्स ऐसी जो फील्डर की जो और पावर प्ले की दिशा चल रही है यहाँ पर और पावर प्ले के अंदर बहुत सारे गैप मिलते हैं और इस बार और खेलने चाहते थे हल्के से जो स्विप किया गेंद को और 13 रन के अंदर और एक सिंगल के साथ अभी तक एक रन 2 गेंद समाप्त होने के बाद अब तक 2 गेंद समाप्त हो चुके हैं കഴിഞ്ഞ മത്സരത്തിന്റെ മാൻ ഓഫ് ദി മാച്ച് ഗോസ് ടു ചിതു എവിടെയെങ്കിലും വരിക കഴിഞ്ഞ മത്സരത്തിന്റെ മാൻ ഓഫ് ദി മാച്ച് ഏറ്റവും മികച്ച മത്സരം കാഴ്ചവെച്ച ചിതുവാണ് മത്സരം ഇതിന്റെ മാൻ ഓഫ് ദി മാച്ച് ഏറ്റവും മികച്ച എത്രയും പെട്ടെന്ന് വരിക റിപ്പോർട്ട് ചെയ്യുക ഇത് കൈകാര്യം ചെയ്യാൻ വേണ്ടി നമ്മുടെ സാർ എത്തിയിരിക്കുകയാണ് ആര് കൊടുക്കുന്നു തുളസിദാസാണ് ഇത് ഈ മാൻ ഓഫ് ദി മാച്ച് അവാർഡ് നൽകുവാൻ വേണ്ടി ക്ഷണിക്കുന്നത് കഴിഞ്ഞ മത്സരത്തിന്റെ ഏറ്റവും മികച്ച ബോളിംഗ് കാഴ്ചവെച്ച ബാറ്റിംഗിൽ ഏറ്റവും മികച്ച ബാറ്റിംഗ് കാഴ്ചവെച്ച ചിതു UBC പച്ചനമ്പർ അദ്ദേഹം വരിക നമ്മുടെ പ്രസിഡന്റാണ് ഈ പ്രസന്റേഷൻ ചെയ്യാൻ വേണ്ടി ക്ഷണിച്ചിരിക്കുന്നത് ദയവ് ചെയ്ത് എത്രയും പെട്ടെന്ന് ചിതു ഒരു സൂപ്പർ ബാറ്റിംഗ് തന്നെയാണ് അദ്ദേഹത്തെ ക്ലാപ്പ് അടിച്ച് സ്വാഗതം ചെയ്യുക ചിതുവിന് വേണ്ടി last one more balls left and the score is just 3. We have not a big score into this scorebook. Wait and see and beautiful coming into the bowler set from DJ Prince Osingadi. संदेश हम लोग അതുപോലെ തന്നെ നോപ്പ अभिषेक नाम के नौपा एक बेहतरीन खूबसूरत कमेंटेटर संदेश जी है हमारा साथ और जरूर साथ देगा हमारा साथ जब तक
ओके अभी तक ओवर की समाप्त हो चुकी है। ओवर समाप्त होने के बाद केवल 4 रन बन चुके हैं इस कथा के अंदर। एक खूबसूरत ओवर की शुरुआत डीजे फ्रेंड्स ओसंगाड़ी और अभी तक एक खूबसूरत ओवर की जो समाप्त कर चुके हैं अंपायर और दूसरी ओवर लेकर तैयार हमारा साथ है चिनू और उनका भी धन्यवाद कहना होगा जरूर। जो वेदिका के अंदर है बहुत सारे लोग हमारा साथ है उनको भी पूरा जो धन्यवाद कहना होगा। और इस बार और अभी तक दूसरी ओवर की चाले पर है धनुष ए डीजे की जो टीम के अंदर डीजे बॉयज की और पहली गेंद डॉट गेंद एक खूबसूरत गेंद एक मजा हो चुके हैं जरूर आज का दिन। और पहली गेंद डॉट गेंद और स्ट्राइक के अंदर है मुन्ना है जो ओसंगाड़ी की जो एक बेहतरीन शानदार खिलाफ उन्होंने स्ट्राइक के अंदर है और धनु है गेंदबाज पर राइट आर्म और हमारा सतीश मुजिगांव को जो क्रॉस कर और दूसरी गेंद और देखना होगा हमारा साथ जो साथ कर रहे हैं सतीश मुजिगांव और धूप के समय है इतनी जो कम स्कोर नहीं होगा। इस बार हल्के से जो ड्राइव करने चाहते थे और कोई जो पर रन नहीं मिलेगा। दूसरी बार भी डॉट गेंद और हल्के से मुन्ना ने बड़ी शॉट मारेगा तो बहुत सारे जो गैप मिलने वाला है जरूर। और इस बार भी पराजित और मंजू की जो और गेंदबाज के अंदर और देखना होगा डीजे फ्रेंड्स की एक बहुत सारी जो क्लब अंपायर चल चुकी है और देखना होगा इस बार भी मुन्ना के लिए फिर से गेंद और इस बार के लिए कोई फील्डर है ओम पर सजावट की चुकी है डीजे बॉयज ओसंगाड़ी के जो खिलाड़ी लोग ओम पर सही समय तक ओम पर फील्डर की सजावट और एक फील्ड के साथ अभी तक 3 गेंद फेंकने के बाद सिर्फ 1 रन ने छोड़ चुके हैं उनके जो गेंदबाज के अंदर। अभी तक 3 गेंद समाप्त होने के बाद को आगे बढ़ते जा रहे हुए केवल 5 रन हो चुके हैं टीम। और देखना होगा इनके बाद खेला पर और विकेट के पीछे और भी एक फील्डर है और इस बार दौड़कर 1 रन को पूरा करने के बाद अभी तक 4 रन की समाप्त होने के बाद 4 गेंद समाप्त होने के बाद स्कोर संख्या है 6 रन 6 on the board after completed just 1.4 balls. Last 2 more balls left. Ends of Mr. Manju DJ Boys Osangadi. 50 minutes and bowler and this time just a triangle and ball going into the single declare nothing. There's not run. This time be dot गेंद और बार-बार देखते हैं बड़ी शॉट मारने के लिए रिवर्स स्वीप में कुछ फायदा नहीं होगा। अभी तक 5 गेंद समाप्त करने के बाद आखिरी 1 गेंद बाकी है डीजे बॉयज ओसंगाड़ी। एक मजा आएगा जो आज के दिन जरूर। और इस बार और ओवर की समाप्त हो चुकी है और 2 ओवर समाप्त होने के बाद 7 रन विकेट नहीं गिर चुकी है और मुन्ना ने उन लोग की एक ऑलरेडी जो इसके मंजेश्वर सेमीफाइनल राउंड के अंदर प्रवेश कर चुके हैं जो मैदान के अंदर जो खेल है कुछ कहने सकेगा जितना भी सेमी मिलो 10 सेमी मिलो जीतने वाला जो फाइनल जो खुदा ने लिखे होगा जो सर के ऊपर कौन होगा जो डीजे की जो पहला बकुड़ा की चैंपियन और देखना होगा उनके बाद मालूम होगा जो रात के समय और जैसा भी खेलेगा तो और ऐसे होगा और क्योंकि ऐसी नहीं होगा जो इस बार अच्छी गेंद और वाइट की इशारा दे चुके हैं वाइट बिल्कुल ऑफ स्टंप के बाहर थी जो गेंद ऑफ स्टंप के बाहर फेंकने के बाद और एक रन के साथ को आगे बढ़ते जा रहे हुए 8 रन।
और अभी तक धूप का बहुत सारे है और अभी तक गेंद और फेंकने के बाद अभी तक वाइड पहले गेंद फेंकने के बाद और एक एक्स्ट्रा के साथ इसको आगे बढ़ते जा रहे हैं। अभी तक 9 रन और देखना होगा जितना रन तक जो पहुंच डालेगा जो कथा के अंदर। विकेट कीपर जो जयसूर्या जो नाम की जो पहले की जमाना और 1090 तक जो जयसूर्या श्रीलंका की एक बेहतरीन खूबसूरत खिलाड़ी थी, उनकी नाम जो रखकर अभी तक खेल रही है डीजे फ्रेंड्स ओसिंगाडी। और अभी तक बढ़िया फील कुछ इशारा नहीं सतीश मुजिका ने और इस बार भी डॉट गेंद जितनी डॉट गेंद देखने को मिलती है जो 4 ओवर के मैच के अंदर और अभी तक 4 गेंद समाप्त 3 गेंद समाप्त होने के बाद और भी चौथी गेंद लेकर तैयार। इस बार कैसे डिफेंड किया और मैच के अंदर मजा नहीं होगा, ऐसा किएगा तो बड़ी शॉट मारना ही होगा। आप इसके ऑलरेडी सेमीफाइनल के अंदर पहुंच चुके जो मैच के अंदर दिखना नहीं होगा, जो ऐसे जो शानदार छक्का चौका लगाना होगा, जो ऐसे डिफेंड करेगा तो कमेंटेटर कहने का तो जो मजा नहीं होगा। हमारा साथ संदेश जो ऐसी बहुत सारे जो लोग आखिरी गेंद पर है खाली डिफेंड करते हैं, अभी तक एक्स्ट्रा डालने के बाद एक मजा नहीं होगा। जरूर पब्लिक लोग को एक इंटरेस्ट रहेगा छक्का चौका लगाना जो मैच के अंदर, नहीं तो एक इंटरेस्ट लगाना और खाली डिफेंड करते हैं। और इनकी बात के अंदर ओवर के समाप्त हो चुके हैं, कुछ कह नहीं सकेगा जो डीजे बॉयज एक बेहतरीन खूबसूरत अभी तक एक छक्का लगाएगा तो 1000 रुपीज की इनाम यहाँ पर जारी कर चुकी है और छक्का लगाने इतनी आसान काम नहीं है। और छक्का लगाएगा तो डीजे अर्ना ने जो 500 रुपया जरूर मिलेगा जो पॉकेट के अंदर मुन्ना के लिए जो ऑफर जारी कर चुकी है हम पर। छक्का लगाएगा तो 500 इनाम की जो ऐसी जो शानदार शो हो चुकी है जो फाइनल डे के अंदर बैला बकड़ा प्रीमियर लीग 6 अड़चने के लिए और मैच के अंदर ऐसी जो एक मजा होने का जो खुदा और एट्रिक विकेट लेगा तो जरूर बेंगलुरु की एक टूर होगा, हम लोग बैग लगा कर जो देखना होगा एट्रिक विकेट लेगा कि नहीं और ऐसी होगा जरूर। और पहली गेंद और जयसूर्या ने जो मिसकलेक्शन हुई थी विकेट के पीछे और इस बार दौड़कर 1 रन पूरा करने के बाद अभी तक जयसूर्या ने तोड़ी एक भुया कटा की जो जो ऐसे होगा जो शानदार। अभी तक 4 की मैच है जो मैच के अंदर जो मजा नहीं है, सुपर फाइनल मैच एक मजा आएगा जरूर। इंटरेस्ट नहीं लग रही है क्योंकि और अरे गेंद को पवन है हमारा साथ और घंटा की इसके मंजेश्वर की उन्होंने कहना होगा जरूर ऐसे डिफेंड करके खेलो क्योंकि उन्होंने ऑलरेडी सेमीफाइनल के अंदर पहुंच चुके और इस बार बड़ी शॉट खेलने चाहते थे और जयसूर्या ने फिर से जो गेंद को छोड़ा और विकेट के पीछे थी जो एक गेंद, इसके साथ गेंद को रोकने के बाद अभी तक कोई रन नहीं, कोई नुकसान नहीं, डॉट गेंद अभी तक केवल बन चुकी है कथा के अंदर 15 और इस बार बढ़िया फील, इस बार बड़ी विकेट मुन्ना की विकेट गिर चुके, अभी तक उनकी इनिंग्स समाप्त हो चुकी है जो इस बार देखना होगा एक बेहतरीन लास्ट 2 गेंद एट्रिक 500 रुपया का धनुष कासरकोट यहाँ पर जरूर यहाँ पर जारी कर चुकी है एट्रिक विकेट के लिए 500 रुपया और इस बार अच्छी गेंद और बिल्कुल अच्छी गेंद और एट्रिक के लिए मौका जरूर 2 बॉल बचे एट्रिक के लिए 1000 रुपया और मिल चुके यहाँ पर एलटी उर्वा और आ चुके हैं जो स्ट्राइक के अंदर और देखना होगा और अभी तक बाकी है बहुत सारे लोग जो मैच के अंदर
और इस बार डॉट गेंद, बार डॉट गेंद जो मजा नहीं होगा। ऑनर में जो पवन जो क्योंकि जो ऑलरेडी खुशी में है क्योंकि सेमीफाइनल के अंदर पहुंच चुके इसके मंजेशर और सेमीफाइनल के अंदर जो कहने का तो जो देखना होगा। और ओवर की समाप्त इनिंग समाप्त हो चुकी है। पहली इनिंग समाप्त होने के बाद केवल सिर्फ बन चुकी है 12 रन जीतने के लिए 13 रन के लक्ष्य एम्पायर डीजे बॉयज എത്രയും പെട്ടെന്ന് സ്പീഡപ്പ് ചെയ്യുക. എത്രയോ ഈ വേലിയിൽ നമ്മൾ നിന്ന് കളിച്ചുകൊണ്ടിരിക്കുകയാണ്. എത്രയും പെട്ടെന്ന് സ്പീഡപ്പ് ചെയ്യുക. ഇനി കുറച്ച് മത്സരത്തിന് ശേഷം നമ്മൾക്ക് ഇവിടെ ഏറ്റവും മികച്ച ഫൈനൽ കാണാൻ വേണ്ടി സാധിക്കും തീർച്ചയായും ഈ ബൈല പക്കട പ്രീമിയർ ലീഗ്. എല്ലാ ടീമിന്റെയും എല്ലാ മത്സരാർത്ഥികളും നമ്മുടെ അർജുന് വേണ്ടി ഒരു കാണികളും അതുപോലെ തന്നെ എല്ലാവരും മൈതാനത്തിലേക്ക് വരണമെന്ന് അറിയിക്കുന്നു. നമ്മുടെ അർജുന്റെ ഒരു പ്രയാണ് ഒരു 10 നിമിഷം നിങ്ങൾ എല്ലാവരും മൈതാനത്തിന്റെ അകത്ത് ഈ ഇന്നിംഗ്സ് കഴിഞ്ഞതിന് ശേഷം എല്ലാ ടീമിന്റെ ആൾക്കാരും അതുപോലെ തന്നെ എല്ലാ ടീം വ്യക്തിത്വമാരും മൈതാനിലേക്ക് നമ്മുടെ അർജുന് വേണ്ടി ഒരു 10 നിമിഷം അല്ലേ प्रेयर ചെയ്യാൻ വേണ്ടി എല്ലാവരും ഈ ഗ്രൗണ്ടിലോട്ട് വരണമെന്ന് അറിയിക്കുന്നു. और इस बार थोड़ी सी जो कम स्कोर बन चुके हैं पर 13 रन 24 गेंद के सामने जो इतनी बड़ी स्कोर नहीं होगा। और क्योंकि अभी जो डीजे फ्रेंड्स की जो खिलाफ लोग और उतर चुकी है जो ओपनिंग और सूर्या और अज्जू मोगरा उनके बारे में कहने का तो बहुत सारे जो गैप ढूंढने वाला खिलाड़ी है अज्जू मोगरा उनके बारे में कहने का तो बहुत सारे लोग स्पीड अप और कहना होगा। और जितनी सी जल्दी से जो मैच की समाप्त कहना होगा ഈ ഇന്നിംഗ്സിന് ശേഷം എല്ലാ ആൾക്കാരും നമ്മുടെ അർജുന് വേണ്ടി ഒരു പ്രേയർ ചെയ്യാൻ വേണ്ടി എല്ലാ ആൾക്കാരും എല്ലാ കാണികളും ഗ്രൗണ്ടിൽ വരണമെന്ന് അറിയിക്കുന്നു. അദ്ദേഹത്തെ സ്നേഹിക്കുന്ന എല്ലാ ആൾക്കാരും ഗ്രൗണ്ടിൽ വരണമെന്ന് അറിയിക്കുന്നു. अभी तक उतर चुके जो मैदान के अंदर और इस केस और डीजे बॉयज की जो ओपनिंग के रूप पर इस केस की पहली इनिंग समाप्त होने के बाद केवल 13 रन बन चुकी है। और 13 रन की जो लेग्स दे चुके हैं डीजे फ्रेंड्स ओसगाड़ी के लिए। और अज्जू मोगराल आ चुके हैं स्ट्राइक के अंदर। और जय सूर्या जो पहले जो नॉन स्ट्राइक एंड पर है इस बार रिसीव करने के लिए जो मौका दे और कुछ इशारा नहीं इस बार पहली गेंद डॉट गेंद के साथ शॉट के चुकी है। डॉट गेंद के साथ पहली गेंद मुन्ना ओसगाड़ी एक खूबसूरत के साथ मुन्ना ने जो गेंद को फेंक रही है देखना होगा दिस बार। और उल्टे बल्ले से खेला ऊपर फील्डर है जरूर। और फील्डर ने जो रुका गेंद को और एक रन दौड़कर पूरा करने के बाद और एक रन पहली रन आ चुकी है डीजे बॉयज ओसगाड़ी और एक खाता खोल चुकी अभी तक एक रन और भी 12 रन चाहिए 22 गेंद के सामने। और टाइम अभी तक 1:03 हो चुकी है और भी जो टाइम की जो अभावन कम है यहाँ पर। और जल्द से जल्द अरे का जो सपोर्ट करना होगा आप लोग को सपोर्ट होगा हमारा जो पहला बकरा प्रीमियर लीग की जो जीत। और मुन्ना की तीसरी गेंद और इस बार लेग स्टंप पर छोड़ चुके गेंद को और लेग स्टंप पर गेंद आई विकेट कीपर ने छोड़ा एक्स्ट्रा के साथ और एक रन अभी तक 3 रन हो चुके हैं खाता के अंदर। 3 गेंद समाप्त होने के बाद मुन्ना के हाथ के अंदर और हमारा साथ अज्जू मोगराल
और इस बार खेल चुके हैं वहां पर कोई फील्डर नहीं, क्या ढूंढा, फील्डर ने दौड़ रही है और इस बार और बाउंड्री के साथ जो को आगे बढ़ते जा रहे हैं डीजे फ्रेंड्स ओसेंगाडी अज्जू मुगराल ने जो एक स्टाइलिश शॉट खेल चुकी है और वहां पर कोई फील्डर नहीं, उन्होंने जो आग के अंदर देख रहे हैं कौन सा गैप है और सूर्य कुमार यादव जो इंडिया की कप्तान जो वर्ल्ड कप चुका, ऐसी जो गेंद को रोककर जो देखकर जो खेल रही है मुन्ना की जो गेंद के अंदर बाउंड्री और इस बार हल्के से खेला, वहां पर कोई फील्डर नहीं, जगह ढूंढा और दौड़ कर रन को पूरा किया। इस बार दौड़ रहे हैं स्लो मोशन पर दौड़ रहे, क्यों, उनके माल में सर के ऊपर पर कोई फील्डर नहीं। अभी तक 2 रन के साथ आखिरी एक गेंद बच चुकी है मुन्ना की आता के अंदर। अभी तक है अज्जू मुगराल, उनकी देखना होगा और एक खूबसूरत और छक्का गिलास इस बार छोड़ चुके हैं और एक एक्स्ट्रा के साथ को आगे बढ़ते जा रहे हैं 10 रन और मैच जीतने के मुजरन अवार्ड और 3 रन अवार्ड और देखना होगा जो मुगराल के पहले ओवर पर मैच को समाप्त किया होगा जरूर। अब तक एक रिवर्स स्वीप के बाद ओवर की समाप्त हो चुकी है, पहले ओवर समाप्त होने के बाद स्कोर से क्या है 11 रन और भी जीतने के लिए 2 रन। എല്ലാവരും ബാറ്റ്സ്മാൻ ദയവ് ചെയ്ത് എല്ലാവരും ഗ്രൗണ്ടിന്റെ ഉള്ളിൽ നമ്മുടെ അജ്ജുവിന്റെ ഒരു ശ്രമം ഒരു ശ്രമക്ക് വേണ്ടി അല്ലെ അജ്ജുന്റെ എല്ലാവരും ഗ്രൗണ്ടിൽ വരിക ദയവ് ചെയ്ത് എത്രയും പെട്ടെന്ന് എല്ലാവരും ഈ മത്സരം കഴിഞ്ഞതിന് ശേഷം ഗ്രൗണ്ടിന്റെ അകത്ത് വരിക। അജ്ജുന്റെ ഒരു ഓർമ്മയ്ക്ക് വേണ്ടി എപ്പോഴും അജ്ജു നമ്മുടെ ഒപ്പരം ഏത് സമയത്തും ഉണ്ടായിരുന്നു, ആ അജ്ജുവിന് വേണ്ടി എല്ലാവരും ഈ ഗ്രൗണ്ടിലോട്ട് വരിക। ലാസ്റ്റ് 1 runs needed, just 2 run needed। बैट की इशारा दे चुके हैं और 2 रन और इस बार भी और कुछ इशारा नहीं। सतीश मुजिंगाव हमारा साथ है अंपायर की रोक के अंदर और इस बार भी डॉट गेंद। अभी तक 2 गेंद समाप्त। अनिल कुंबल और एक बेहतरीन खूबसूरत स्कोर लेग के अंदर है और इस बार और नहीं लगा हुआ विकेट के ऊपर और अभी तक जीत समाप्त कर चुकी है। देवी ചെയ്ത എല്ലാ ആൾക്കാരും ഒരു പ്രാവശ്യം ഉണർത്തിയാണ് എല്ലാവരും ഗ്രൗണ്ടിലോട്ട് വരിക। ദേവി ചെയ്ത എല്ലാവരും എല്ലാ മത്സരാർത്ഥികളും നമ്മുടെ അജ്ജുവിന് വേണ്ടി ഒരു 10 നിമിഷം ഒരു മൗന വക്തം നമ്മുടെ ഈ ഗ്രൗണ്ടിൽ വെച്ച് നടക്കുന്നതായിരിക്കും। ಸಮಸ್ತ ನಮ್ಮ ಬಾಂಧವರಲ್ಲಿ ಇವತ್ತು ನಾವು ನಮ್ಮನ್ನ ಬಿಟ್ಟು ಅಗಲಿರುವಂತ ನಮ್ಮ ಆತ್ಮೀಯರು ಅಜಿತ್ ಬೆಜ್ಜಾ ಇವರ ಸ್ಮರಣಾರ್ಥ ಬೈಲಬಾಕುಡ ಕ್ರಿಕೆಟರ್ಸ್ ಇದರ ಸಹಯೋಗದೊಂದಿಗೆ ಈ ಒಂದು ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡಿದ್ದೇವೆ। ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಎಲ್ಲ ತಂಡದ ಆಟಗಾರರ ಜೊತೆಯಲ್ಲಿ ಕ್ರೀಡಾಕೂಟವನ್ನ ವೀಕ್ಷಣೆ ಮಾಡುವಂತ ನಮ್ಮ ಎಲ್ಲ ಸ್ನೇಹಿತರು ದಯವಿಟ್ಟು ಒಮ್ಮೆ ಅಂಕಣಕ್ಕೆ ಬರಬೇಕು। ಎಲ್ಲರೂ ಕೂಡ ಮೈದಾನದಲ್ಲಿ ಸಾಲಾಗಿ ನಿಂತು ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸುವಂತೆ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ। ಎಲ್ಲರೂ ಕೂಡ ಸಾಲಾಗಿ ನಿಂತು ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸುವಂತೆ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಡ್ತಾ ಇದ್ದೇವೆ।
ದಯಮಲ್ತೆ ಮಾತೆಲ್ಲವರ ಗ್ರೌಂಡ್ ದಾಡೆ ಬಲೆ ಒಂಜ 5 ನಿಮಿಷ ಮುಗಿಪುವ ದಯಮಲ್ತದ ಬಲೆ ಎಲ್ಲರೂ ಕೂಡ ಒಮ್ಮೆ ಸಾಲಾಗಿ ನಿಂತುಕೊಳ್ಳಿ. ಎಸ್ ಬಂಧುಗಳೇ, ನಾವಿವತ್ತು ಈ ಒಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿರುವಂತ ಕಾರಣ ನಮ್ಮ ಬಾಕುಡ ಸಮಾಜದ ಒಬ್ಬ ಅಪ್ರತಿಮ ವ್ಯಕ್ತಿತ್ವ, ವಿಶೇಷವಾಗಿ ಕ್ರೀಡಾ ವಿಭಾಗವಾಗಿರಲಿ, ಸಾಂಸ್ಕೃತಿಕವಾಗಿರಲಿ, ಜೀವಕಾರುಣ್ಯ ಪ್ರವರ್ತನೆಗಳಾಗಿರಲಿ, ಎಲ್ಲದರಲ್ಲೂ ತೊಡಗಿಸಿಕೊಂಡಂತ ನಮ್ಮ ಆತ್ಮೀಯ ಅಜಿತ್ ಬೆಜ್ಜ ಇವತ್ತು ಬಹುಶಃ ಅವರು ನಮ್ಮ ಜೊತೆ ಇಲ್ಲ. ಆ ದುಃಖ ನಮಗಿದೆ. ಅವರ ಸ್ಮರಣಾರ್ಥ ಈ ಒಂದು ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅವರ ಆತ್ಮಕ್ಕೆ ಆ ಭಗವಂತನು ಚಿರಶಾಂತಿಯನ್ನ ಕರುಣಿಸಲಿ ಅನ್ನುವಂತ ಪ್ರಾರ್ಥನೆಯೊಂದಿಗೆ ಎಲ್ಲರೂ ಕೂಡ ಒಂದು ನಿಮಿಷ ಮೌನವಾಗಿ ಇದ್ದುಕೊಂಡು ಆ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನ ಕರುಣಿಸಲಿ. ದಯವಿಟ್ಟು ಎಲ್ಲರೂ ಕೂಡ ಅಟೆನ್ಷನ್. ಧನ್ಯವಾದಗಳು. ನಿರಂತರ ಬಾಕುಡು ಸಮಾಜ ಆಗಿರಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಆಯೋಜನೆ ಮಾಡುವಂತ ಪ್ರತಿ ಕಾರ್ಯಕ್ರಮಗಳಲ್ಲೂ ನಮ್ಮ ಜೊತೆ ನಿರಂತರವಾಗಿ ಸಹಕಾರವನ್ನ ಕೊಡ್ತಿದ್ದಂತ ವ್ಯಕ್ತಿತ್ವ, ಎಲ್ಲರಿಗೂ ಚಿರಪರಿಚಿತ, ಸದಾ ಹಸನ್ಮುಖಿಯಾಗಿದ್ದಂತ ನಮ್ಮ ಆತ್ಮೀಯ ಗೆಳೆಯ ಅಜಿತ್ ಬೆಜ್ಜ ಅವರ ಸ್ಮರಣಾರ್ಥ ಈ ಒಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ದೇವೆ. ದಿನದ 3ನೇ ದಿನದ ಸ್ಪರ್ಧೆಗಳಲ್ಲಿ ನಾವಿದ್ದೇವೆ. ಅಂತಿಮ ಲೀಗ್ ಸುತ್ತಿನ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಇದಾದ ಬಳಿಕ ನಾಕ್ಔಟ್ ಸುತ್ತಿನ ಸ್ಪರ್ಧೆಗಳು ನಡೆಯುತ್ತಿದೆ. ಈ ಮಧ್ಯೆ ಒಂದು ಮಾಹಿತಿಯನ್ನ ರವಾನಿಸ್ತಾ ಇದ್ದೇವೆ. ಬಂದಿರುವಂತ ಎಲ್ಲ ಆಟಗಾರರಿಗೂ, ಈ ಕ್ರೀಡಾಕೂಟವನ್ನು ವೀಕ್ಷಣೆ ಮಾಡುವಂತ ಎಲ್ಲ ನಮ್ಮ ಕ್ರೀಡಾ ಅಭಿಮಾನಿಗಳಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲರೂ ಕೂಡ ಮಧ್ಯಾಹ್ನದ ಈ ಗಂಜಿ ಊಟವನ್ನ ಸ್ವೀಕರಿಸುವಂತೆ ನಮ್ಮಲ್ಲಿ ಕಡೆ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಮೈದಾನದ ಎಡಭಾಗದಲ್ಲಿ ಶ್ರೀಕೃಷ್ಣ ಭಜನಾ ಮಂದಿರ ಇದೆ. ಆ ಪರಿಸರದಲ್ಲಿ ಗಂಜಿ ಊಟ ವ್ಯವಸ್ಥೆ ಇದೆ. ಇದನ್ನ ಕಳೆದ 3 ದಿನಗಳಿಂದ ಕೊಡುಗೆಯಾಗಿ ನೀಡಿದಂತ ಸದಸ್ಯರು, ಕ್ರೀಡಾ ಬಳಗ ಬಡಾಜೆ ಇವರು ಇದನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಕಳೆದ 3 ದಿನಗಳಿಂದ ಬಂದಿರುವಂತ ಎಲ್ಲ ಆಟಗಾರರಿಗೂ, ವೀಕ್ಷಕರಿಗೂ ಗಂಜಿ ಊಟದ ಮಧ್ಯಾಹ್ನದ ಗಂಜಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಈ ಮೂಲಕ ಎಲ್ಲ ಕ್ರೀಡಾ ಬಳಗ ಬಡಾಜೆಯ ಸದಸ್ಯರಿಗೆ ಸಲ್ಲಿಸ್ತಾ ಇದ್ದಾವೆ.
ಬನ್ನಿ ಫಸ್ಟ್ ದ ನಾಕ್ಔಟ್ ಪಂದ್ಯಾಟಕ್ಕಾಗಿ ಬನ್ನಿ. SKU ಕುಳೂರ್ ಜೊತೆಗೆ AFC ಜಪ್ಪು. SKU ಕುಳೂರ್ ಜೊತೆಗೆ AFC ಜಪ್ಪು ತಂಡ ತಯಾರಾಗಿ. भले भले टीम SKU कुलूर आಮೇಲೆ AFC ಜಪ್ಪು ಕ್ಯಾಪ್ಟನ್ AFC ಜಪ್ಪು ಟೀಮ್ ದ ಕ್ಯಾಪ್ಟನ್ ಬೇಗ ಬಲೆ SKU ಕುಲೂರ್ ಟೀಮ್ ದ ಕ್ಯಾಪ್ಟನ್ ಬಲೆ ಮನೋಜನ ಟೀಮ್ AFC ಜಪ್ಪು ಬಲೆ ಕ್ಯಾಪ್ಟನ್ AFC ಜಪ್ಪು ತಂಡದ ಕ್ಯಾಪ್ಟನ್ ಬನ್ನಿ ಸಮಯದ ಅಭಾವವಿದೆ ದಯಮಾಡಿ ನಮ್ಮೊಂದಿಗೆ ಸಹಕರಿಸಿ ಇನ್ನೂ ಕೂಡ 8 ಪಂದ್ಯಾಟ ನಡೆಯಲೇ ಇದೆ ಈ 8 ಪಂದ್ಯಾಟವನ್ನ ಇವತ್ತಿನ ದಿವಸ ಮುಗಿಸಬೇಕಾಗಿದೆ ದಯಮಾಡಿ ನಮ್ಮೊಂದಿಗೆ ಸಹಕರಿಸಿ AFC ಜಪ್ಪು ತಂಡದ ಕ್ಯಾಪ್ಟನ್ ಬಲೆ AFC ಜಪ್ಪು ಸುಶಾಂತ್ ಅತ್ತವರ My requesting both team captains please come to the mic point for the tossing ceremony. AFC Jeppo as well as SKU Kolo. Once again, I am requesting both team captains please come to the mic point for the tossing ceremony. This is a match will be playing between Baila Bakuda Achu Memorial Trophy
Once again, my requesting AFC Jaipur as well as SKU Kolor. Both chief captains, please come to the mic point for tossing ceremony. ಹಾಗೆ ಈ ಒಂದು ಕೂಟದಲ್ಲಿ ಬಂದಂತಹ ಆಟಗಾರರಿಗಾಗಿ ಕ್ರೀಡಾಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಂತಹ ನೋಡಿ ದ್ವಿತೀಯ ಪಂದ್ಯಾಟಕ್ಕಾಗಿ ತಯಾರಾಗಿರಿ. ಡಿಜೆ ಬಾಯ್ಸ್ ಅದೇ ರೀತಿ ಉದ್ಯಾವರ, ಅದೇ ರೀತಿ ಮೂರನೇ ಪಂದ್ಯಾಟ ಎಸ್ಕೆ ಕುಳೂರ್ ಎಫ್ಸಿ ಜಪ್ಪು ತಂಡದ ವಿಜೇತ ತಂಡದ ಜೊತೆಗೆ ಕಾವಂದ ಅಡ್ಕ ತಂಡ ಸೆಣಸಾಟ ನಡೆಯಲಿದೆ. ಅದೇ ರೀತಿ ನಾಲ್ಕನೇ ಪಂದ್ಯಾಟ ಡಿಜೆ ಬಾಯ್ಸ್ ಉದ್ಯಾವರ ತಂಡದ ವಿಜೇತ ತಂಡಗಳ ಜೊತೆಗೆ ಯುಪಿಸಿ ಪಂಚಲಪಾರೆ ನಾಲ್ಕನೇ ಪಂದ್ಯಾಟ ಆಡಲಿದೆ. ಅದೇ ರೀತಿ ಐದನೇ ಪಂದ್ಯಾಟವಾಗಿರ್ತದೆ ನಮ್ಮ ಬೈಲಬಾಕುಡ ವಿರಾಟ್ ಅಜ್ಜು ಮೆಮೋರಿಯಲ್ ಟ್ರೋಫಿನ ಅದ್ಭುತ ಅದ್ದೂರಿಯಾದ ಆಟ ಸೂಪರ್ ಸೆಮಿಫೈನಲ್ ಎಫ್ಸಿ ಪೊಸೋಡ್ ಐಎಸ್ ಗೈಸ್ ಐದನೇ ಪಂದ್ಯಾಟವಾಗಿರ್ತದೆ. ಎಲ್ಲ ಪಂದ್ಯಾಟಕ್ಕಾಗಿ ದಯಮಾಡಿ ಸಜ್ಜರಾಗಿರಿ, ನಮ್ಮೊಂದಿಗೆ ಸಹಕರಿಸಿ. ಹಾಗೆ ಈ ಒಂದು ಕೂಟದ ಈ ಪಂದ್ಯಾಕೂಟದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಂತಹ ಕ್ರೀಡಾ ಬಳಗ ಬಡಾಚೆ ಇವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದೇವೆ. ಸತತ ಮೂರನೇ ದಿನ ಈ ಒಂದು ಕೂಟದಲ್ಲಿ ಬಂದಂತಹ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಎಲ್ಲ ಕ್ರೀಡಾಪಟುಗಳಿಗೂ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಕ್ರೀಡಾ ಬಳಗ ಬಡಾಚೆ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಐಎಸ್ ಗೈಸ್ ಮಂಜೇಶ್ವರ ತಂಡದ ಸಾರಥಿಯಾದಂತಹ ಶರತ್ ಅವರ ಒಂದು ಹುಟ್ಟುಹಬ್ಬದ ದಿನ ಇಂದಾಗಿರುತ್ತದೆ. ಬಿಎಫ್ಸಿ ಐಎಸ್ ಗೈಸ್ ತಂಡದ ಶರತ್ ಇವರಿಗೆ ಹುಟ್ಟುಹಬ್ಬದ ಅಭಿನಂದನೆ ಕೂಡ ಸಲ್ಲಿಸಿದ್ದೇವೆ. और दूसरी बार फिर से एक और बेहतरीन टूर्नामेंट और भी बहुत सारे कोडिबल दिसी എവിടെയെങ്കിലും ടീമിനൊപ്പം ചേരുക. ദയവ് ചെയ്ത് ദിശി കോടിബൽ എവിടെയെങ്കിലും ടീമിനൊപ്പം ചേരണമെന്ന് അറിയിക്കുന്നു. once again now we have back into the all cricket और संदेश जो अब कहना होगा जो एक इनिंग्स ओके Bailabakkuda cricket proudly presenting विराट अज्जू मेमोरियल ट्रॉफी और उनको भी धन्यवाद कहना होगा जो वेदी के अंदर. और बड़ी मैच आने वाला है हमारा साथ डीजे अर्ना ऐसे बहुत सारे लोग और बैलाबक्कुदा जो प्रीमियर के अंदर जो काम निभा रही है जो वेदी के अंदर. और देखना होगा दोपहर के समय है, धूप बहुत सारे है, खेलने की इतनी जो आसान नहीं होगा. इसके यू कुलूर और उनके सामने है एफसी मैंगलोर जप्पू की जो एक और टीम के बीच मैच होगा एसके यू कोलूर के बीच. टॉस जीतने के बाद पहले क्षेत्र की जो निर्णय जरूर यहाँ पर दे चुकी है. हमारा साथ है अंपायर के रूप के अंदर शिवा माली और ऐसे ही स्कोर के अंदर कर चुके बंदूर की एक और बेहतरीन खूबसूरत जो क्रिकेट अनिल बंदूर उनको भी धन्यवाद कहना होगा. इतनी अच्छी काम नहीं होगा, रेडी होगा, स्कोर इज रेडी. और पहली गेंद लेकर तैयार जो गाल लेते हुए उनके और पहली गेंदबाज लेकर तैयार है शर्वान आ चुकी है जो गेंदबाज पर और पहली गेंद लेकर और कुटला के अंदर और सुदीप ओसंगाड़ी और सुशांत उनकी जो जोड़ी देते हुए पहली गेंद. और इस बार अच्छी गेंद ड्राइव किया पर जो पावर प्ले की दिशा है 2 फील्ड 3 फील्डर 5 फील्डर बाहर है. जो मनोज एक बेहतरीन उनकी जो शर्ट के ऊपर होगा जो मैच के अंदर. और अभी तक पहली गेंद पर सिंगल आ चुकी है और एक सिंगल के साथ खाता खोल चुकी है. अभी तक 2 रन
2 रन दौड़कर पूरा किया। एक बेहतरीन खूबसूरत रनिंग बिटवीन द विकेट और देखना होगा। और दिस बार बैट की किनारा लगा, बढ़िया अपील, दिस बार आउट की जो इशारा और बाई के साथ इशारा दे चुके हैं बाई रन और लेग के ऊपर किनारा लिख लीजिए एक बड़ी अपील के साथ। और देखना होगा कुछ इशारा नहीं यहाँ पर आ चुकी है और शतना और देखना होगा जो थर्ड अंपायर की जो वजह से जो अरे एक रिव्यू और आउट और बिल्कुल खूबसूरत जो लेग और सीधा विकेट की जो ऊपर गिरा था जो गेंद आउट के साथ पहली विकेट एएफसी जप्पू उनकी जो पहली विकेट गिर चुकी है और एफसी जप्पू की दूसरी खिलाड़ी 9 नंबर की जो खिलाड़ी उतर चुके हैं सुधीर और गाड़ी जो आउट होकर पहले पेविलियन के अंदर और क्लीन लेग भी होगा जरूर। अभी तक बहुत सारी जो लोग मैच की वीक्षण पर होगा जो लाइव मैच के अंदर जो बैला बकरा प्रीमियर लीग जो मेमोरियल जो ट्रॉफी के अंदर बहुत सारी लोग मैच की वीक्षण के अंदर है जरूर। मनगुटी जो मैदान के अंदर पेश कर चुकी है 2000 और 26 की और देखना होगा और नया खिलाड़ी उतर चुके स्ट्राइक के अंदर संदीप और इस बार रिवर्स स्विंग खेलने चाहते थे और कुछ इशारा नहीं अंपायर लोग का। इस बार भी डॉट गेंद होगा। इस बार बड़ी स्टेडियम बन चुकी है यहाँ पर मनगुदी मैदान के अंदर बहुत सारे जो मैच देखने को मिलते हैं। ऐसी जो धूप की समय है बहुत खतरनाक होगा धूप के ऊपर। शिवमाली ने जो एक्स्ट्रा की जो इशारा कर चुके हैं शिवमाली की और एक एक्स्ट्रा के साथ अंपायर के रूप पर बहुत हार्ड काम कर रही है जो वेदी के अंदर। अभी तक 3 गेंद और 3 रन हो चुके हैं 3 गेंद समाप्त होने के बाद। और इस पर अच्छी तरीके से जो गेंद को थोड़ी सी पुश किया और इनसाइड और रिंग के अंदर 13 आर्ड रिंग के अंदर गेंद कुछ दौड़ने के लिए मौका नहीं मिली वहां पर और अभी तक 1 रन मिल चुकी है वहां पर। अभी तक 2 गेंद बच चुकी है पहली ओवर समाप्त होने के लिए। लास्ट 2 more balls left and so far in this very first over 4 balls left. Score is just 4 on the ball. Score is 4. Just 4 balls. Last 2 more balls remaining in this very first over. और इस टाइम मोटा बल्ले से खेलने चाहते थे ऊपर फील्डर है और गेंद को रुकाने के बाद वापस थ्रो किया और दौड़कर 1 रन को पूरा करने के बाद और एक सिंगल डिक्लेयर। अभी तक 5 रन समाप्त करने के बाद स्कोर संख्या है 5 रन 5 on the board after completed just 5 balls. Now remaining just 3.1 balls which runs coming into the account side from into the bowler and doing off very well job right up over the wicket. Last ball of very first ball. This time beautiful delivery but ball going into the next side region. White ball into the man region. Shiva Malli once again extra added into this scorecard. Just 6 on the board after completed 5 ball. और अभी तक 6 रन बन चुके हैं। अभी इस बार अच्छी गेंद और कुछ सपत नहीं हुई गेंद और बल्ले के बीच और इसके साथ ओवर की समाप्त पहली ओवर समाप्त होने के बाद स्कोर संख्या है 6 रन यानी 6 ऑन द बोर्ड। Six on the board after completed of very first ball. This over 2 ball dot this over of very first ball and first ball 2 run and second ball wicket and 3 ball dot ball and 4th ball wide and 5th ball single and 6th ball single and extra.
Manoj very first ball. Beautiful. Look at that, Manoj Osengadi. We have a senior most killer set from Navodaya Osengadi. Wait and see. And Baila Bakuda Aju Memorial Trophy. This time, view of doing a great job. This time, beautiful player. And just one bounce into the ball, direct into the fielder, and single more runs added into the scorebook. And the score is just 7 after 2 balls. And this time beautiful delivery and Bikapil going behind. This time Shiva Malia given for score like region. One more wicket fell down. Set from AFC Jaipur. We have not a great start. We have not great start. We have a post gap milling into the side. Someone need and 40 runs needed into the victory 4 overs. But this time is low score is being 4 into the scorebook. Just 7 after just 1.3 balls. अब तक एक ओवर 3 गेंद समाप्त होने के बाद स्कोर देखने को मिलते हैं जरूर 7 रन जो बड़ी स्कोर नहीं होगा जो मैदान के अंदर मन्नंगुदी जो अब्दुल कादर मिनी स्टेडियम एक बड़ी स्कोर एक ग्राउंड होगा और बड़ी गैप मिलने होगा जो मैदान है मनोज आ चुकी है गेंदबाज पर अभी तक एएफसी जप्पू की जो एक नया खिलाड़ी उतर चुकी है स्ट्राइक के अंदर और भी 3 गेंद बच चुकी है मनोज के हाथ के अंदर और भी 3 गेंद बाकी है उनके हाथ के अंदर चौथा गेंद लेकर तैयार है और 12 नंबर चेस पेन करा और इस बार खेलने चाहते थे कुछ संपत्ति नहीं हुई गेंद ऑफ बल्ले के बीच इस बार भी डॉट गेंद और बल्लेबाज लोग बार-बार पराजित होते हैं और अभी तक 4 गेंद समाप्त होने के बाद केवल 7 रन बन चुके हैं अंपायर अंदर और इस बार रिवर्स खेलने चाहते थे इस बार अच्छी जो फील्डिंग पर इनसाइड रिंग के अंदर और गेंद को रुकने के बाद दौड़कर 1 रन को पूरा करने के बाद और 1 रन 8 रन अभी तक मनोज की हाथ के अंदर 5 गेंद समाप्त होने के बाद और 5 गेंद अभी तक मनोज की एक खूबसूरत के साथ जो फेंक दे चुकी है और दिखना होगा मनोज ओसंगाडी आखिरी 1 गेंद बच चुकी है स्ट्राइक के अंदर है एएफसी जम्मू की एक बेहतरीन शानदार खिलाड़ी इस बार बोल्ड हो चुके विकेट के किनारा लगा एएफसी जम्मू जो पराजित है मनोज की एक खूबसूरत कमबैक अंपायर कर चुकी है 2 ओवर समाप्त होने के बाद 8 रन जो खट्टर गेंद मनोज की जो मेंटोस खाकर दिमाग की बत्ती जलाकर जो गेंद को फेंक रही है मनोज ओसंगाडी जो मेंटोस खागा होगा सुबह के अंदर मेंटोस और खाने के बाद दिमाग की बत्ती जला रही है क्योंकि एएफसी जम्मू इतनी कम नहीं होगा क्योंकि दक्षिण कन्नड़ की जो खिलाड़ी कैप्टन की जो ओपस भेज चुकी है डगआउट के अंदर कैप्टन को विकेट और ये जो बड़ी बैट होगा और मनोज के सामने जो गूगली जो डालकर और अभी तक 8 रन बन चुके हैं 12 गेंद समाप्त होने के बाद और भी 12 गेंद बाकी है जो जितना रन यहाँ पर डालना होगा जी और कहने सकेगा और 12 गेंद के अंदर बड़ी बड़ी जो चौका चक्का आएगा तो मैच की एक बेहतरीन खूबसूरत जो रन के अंदर जो जरूर प्रवेश कर चुके हैं इस बार ड्राइव किया ऊपर फील्डर जरूर है छिक्का और संगाडी और उन्होंने गेंद को रुका 0-4 नंबर के एक जमाने के अंदर एक बेहतरीन खूबसूरत जो गेंदबाज है छिक्का और संगाडी और उन्होंने खरीद किया क्योंकि उनको मालूम है उनकी लोग को ऐसी जो रुकेगा गेंद को और अभी तक इस बार रिवर्स में खेला ऊपर कोई फील्डर नहीं जगह बनाई और टपका खाने के बाद 2-3 पिच होने के बाद सीधा फील्डर के हाथ के अंदर गेंद इसके साथ 2 रन 3 रन दौड़कर पूरा करने के बाद स्कोर आगे बढ़ते जा रहे हैं एएफसी जम्मू 12
और 12 रन पर पहुंच चुके हैं, जिसको संख्या तीसरी ओवर की छाती पर है और पहली गेंद पर 1 रन मिला था। इसके आगे की गेंद रिवर्स स्विंग खेलने चाहते थे और 13 ऑन रिंग के अंदर जो गेंद गिरने के बाद दौड़कर 3 रन को पूरा किया और इस बार हल्के से डिफेंड किया गेंद को और वहां पर कोई फील्डर नहीं, मनोज ने दौड़कर आकर गेंद को रोक चुके हैं वहां पर और एक सिंगल के साथ इसको आगे बढ़ते जा रहे हैं एएफसी मैंगलोर, जबकि और अभी तक 13 ऑन द बोर्ड और स्कोर संख्या पर है अभी तक 3 गेंद समाप्त होने के बाद और चौथी गेंद खूबसूरत गेंदबाज पर है कार्तिक है गेंदबाज पर एक विक्रम है और स्ट्राइक के अंदर है जो कार्तिक और इस बार डायरेक्ट हिट लगाएगा तो एक बड़ी जो खतरा हो सकती थी और गेंद को रुकने के बाद इस बार वाइड की इशारा शिवा मले और एक 2 रन आ चुके हैं कथा के अंदर 3 रन ओके सॉरी 3 रन आ चुके हैं कथा के अंदर 3 रन के बाद इसको आगे बढ़ते जा रहे हैं एएफसी जम्मू की कथा के अंदर 16 on the board, 16 on the board after completed just 4 balls. Last 2 more balls left. 5th time in the same bowler and beautiful right test ball and right decision, right line of the bowling and this time is Byron. 1 more runs added into the scorecard. Scorecard is just 17 on the board after completed just 2.5 balls. Last 1 more ball remain in this over number 3 FC Jammu. And strikers and great so many comeback this time is beautiful but no decision. That's over completed and 3rd over completed. Score is just 17 and losing 2 wickets. अभी तक 3 ओवर समाप्त होने के बाद स्कोर संख्या एएफसी जम्मू की जो कथा के अंदर 17 रन और 2 विकेट गिरने के बाद और देखना होगा 1 ओवर की मैच अभी तक बाकी है 6 गेंद पर जितना रन तक पहुंच डालेगा एएफसी जम्मू की जो खिलाड़ी लोग और इस बार अच्छी गेंद और बिल्कुल अच्छी गेंद वाइड के इशारा दे चुके हैं और एक वाइड के साथ इसको आगे बढ़ते जा रहे एक्स्ट्रा के साथ 18 रन 3 ओवर समाप्त होने के बाद चौथी ओवर की छाती पर है। पहली गेंद पर एक्स्ट्रा फेंका था उन्होंने और इस बार भी अच्छी गेंद लेग पी की इशारा दे चुके हैं। एक और राइट डिसीजन जो अंपायर लोग एक्स्ट्रा की लेग पी के साथ और एक रन की जोड़ेगा तो उसको आगे बढ़ते जा रहे 19 रन 3 ओवर 1 गेंद समाप्त होने के बाद और भी 5 गेंद बच चुकी है यहाँ के अंदर और इस बार अच्छी गेंद और भी फिर से एक बार लेग पे और पैड की जो ऊपर लग रही है जो गेंद बार बार पैड की किनारा लग रही है गेंद और पैड की किनारा लगने को तो बाद लेग पे की इशारा दे चुके हैं हमारा सादा है एक बेहतरीन खूबसूरत अंपायर लोग और इस बार अच्छी गेंद और कुछ इशारा नहीं इस बार भी डॉट गेंद एक बेहतरीन खूबसूरत गेंदबाज की जो काम इतनी जो आसान नहीं होती है जो क्रिकेट के अंदर क्योंकि सोच समझकर जो गेंद को फेंकना होगा और अभी तक रिवर्स स्विप खेलने जाते थे और इस बार भी विकेट होगा जरूर एक बड़ी जो स्टंप के ऊपर लगने के बाद और एक विकेट एएफसी जम्मू दबाव पर है जरूर। अब तक 4 गेंद समाप्त करने के बाद केवल स्कोर संख्या है 20 रन यानी 20 on the board after completed just 3.4 balls. Last 2 more balls left hands of in this very first inning set from SKU Kulur doing a great job in this team, but after just 3.4 balls completed, 2 more balls left hands of in this over. And
this time bad piece of the throw. We have not good test. Looking for his plus run into the team, looking into the drama. और मैदान के अंदर जरूर ड्रामा चल रही है और देखना होगा जो ओवर थ्रो वन शॉट की जो इशारा दे चुके हैं शिवा जो माली अभी तक कितना रन सर 3 run. Okay. 3 run. Okay, sir. Last 2 more balls left. अभी तक 2 गेंद. डीजे बॉयज ने എല്ലാ മത്സരാർത്ഥികളും इस बार खेल चुके हैं ओवर फील्डर है और टपकाने के बाद बाउंड्री ओके बेहतरीन जो खूबसूरत जो स्ट्रोक ओवर फील्डर थी और उन्होंने जो गेंद को रुक नहीं पाई और सीधा गिरने के बाद टपकाने के बाद सीमाने के बाद 4 रन एक खूबसूरत होगा एफसी जपो डीजे बॉयज ने എല്ലാ മത്സരാർത്ഥികളും എത്രയും പെട്ടെന്ന് നിങ്ങളുടെ അജുനപുരം ചെരികൊണം അറിയിക്കുന്ന कैप्टन ഇവിടെ ശരിയാണ് इस बार खेल चुके गेंद को ओवर फील्डर है मनोज संगाटी ने उन्होंने जरूर एक अटैक किया था और एक रन दौड़कर पूरा किया दूसरे रन के लिए दौड़ रही है और मनोज ने दौड़कर सीधा विकेट की किनारा इसके साथ इनिंग समाप्त हो चुकी है पहली इनिंग समाप्त होने के बाद स्कोर संख्या है 29 जीतने के लिए 30 रन ഒരു 30 അടുത്ത മത്സരത്തിന്റെ അജുണ്ട് നമ്മൾ ഒരു 30 അജോ ആര് പ്ലേയേഴ്സ് വേണം ഉദ്യാവര ക്യാപ്റ്റൻ എത്രയും പെട്ടെന്ന് വന്ന് റിപ്പോർട്ട് ചെയ്യണമെന്ന് അറിയിക്കുന്നു അടുത്ത മത്സരമാണ് തങ്ങളുടെ ഡിജെ ബോയ്സ് അതുപോലെ തന്നെ ഉദ്യാവര എത്രയും പെട്ടെന്ന് ഉദ്യാവരന്റെ ക്യാപ്റ്റൻ വന്ന് റിപ്പോർട്ട് ചെയ്യണമെന്ന് അറിയിക്കുന്നു ഉദ്യാവര ക്യാപ്റ്റൻ അജു വെയിറ്റിംഗിലാണ് എത്രയും പെട്ടെന്ന് जिस बार अभी तक पहले और इनिंग समाप्त कर चुके एएफसी मैंगलोर जप्पू की जो 29 रन बन चुकी है एक खूबसूरत जो इनिंग के बाद जीतने के लिए 30 रन और 18 गेंद के सामने एसकेयू कुलूर और मनोज और उनके साथ श्रवण आ चुके एक बेहतरीन ऑलराउंडर खिलाड़ी श्रवण आर के मंजेश्वर एक बेहतरीन खूबसूरत जो खिलाड़ी है आर के मंजेश्वर की जो एक जमाने के अंदर शवान उनके नाम हर एक जो मैदान के अंदर सुनने को जरूर मिलते ऐसे मनोज सीनियर मोस्ट खिलाड़ी है 20 साल के अंदर क्रिकेट की जो दुनिया के अंदर शामिल है मनोज उन्होंने जो आइडिया उनकी जो बारे में होगा ऐसी जो 30 रन को जो लेग पीछे कर रही है कैसा करेगा जो देखना होगा टीवी और टेलीविजन के अंदर बहुत सारे जो देखना होगा मैच आ रहे का दिशा के अंदर बैठकर क्योंकि यहाँ पर आने की जो जरूरत नहीं और जरूर यहाँ पर हमारा साथ है जो लाइव टेलीविजन और देखना होगा लाइव मैच और अभी तक 30 रन उनको भी धन्यवाद कहना होगा एक चरगुली की साथ मैं कल का दिन मैं इधर नहीं आई थी जो लाइव जो मोबाइल के अंदर में देखा था एक क्लैरिटी के साथ जो एक गेंद और मैच को जो निभा रही है हमारा साथ है चिरगोली की एक बड़ी नाम होगा उनकी शरद उनको भी धन्यवाद कहना होगा क्योंकि इतनी थोड़ी सी काम नहीं होगा इस मनोज की जो ड्राइव किया वहां पर कोई फील्डर नहीं और गेंद को दौड़ते ही जो पीछे और रुकने के बाद सिंगल रन 2 रन और अभी तक 2 रन पहली शुरुआत पर मनोज ओसंगाडी ने एक खूबसूरत ड्राइव के साथ 2 रन आ चुके हैं और
लिए कोई फील्डर नहीं हो पर मैं कहना था मनोज ओसेंगाड़ी। इस बार गेंद सीधा निकल रही है सीमा रेखा के बाद टन बाउंड्री और टन बाउंड्री के साथ को 6 रन अभी तक हो चुके मनोज ओसेंगाड़ी। कुलूर की जो ओपनिंग ग्रुप कप्तान है मनोज, उनकी जो काम निभा रही है जरूर एक खूबसूरत स्ट्रोक जगह बनाई उन्होंने। ओम पर कोई फील्डर नहीं थी और इस बार देखना होगा और बड़ी शॉट खेलने चाहते थे और कुछ संपन्न नहीं हुई गेंद और बल्ले के बीच इसके साथ डॉट गेंद। अभी तक पहली डॉट गेंद, अभी तक 3 गेंद समाप्त होने के बाद स्कोर संख्या है 6 रन। और इस बार फिर से खेला पर फील्डर है 39 रन के अंदर और हल्के से खेल चुके हैं जो मनोज ने और एक सिंगल के साथ को आगे बढ़ते जा रहे। अभी तक 7 रन 4 गेंद समाप्त होने के बाद और भी 2 गेंद बच चुकी है और सरवन है स्ट्राइक के अंदर। श्रवण एक बेहतरीन खूबसूरत ऑलराउंडर है। इस बार डॉट गेंद एक बेहतरीन खूबसूरत गेंदबाज की जो मजारा डॉट के साथ अभी तक 5 गेंद समाप्त होने के बाद केवल स्कोर के अंदर 7 रन, कुछ विकेट की नुकसान नहीं। इस बार भी डॉट गेंद इसके साथ ओवर की समाप्त हो चुकी है। पहली ओवर समाप्त होने के बाद स्कोर संख्या है 1 रन, कुछ विकेट की नुकसान नहीं और 7 रन, कुछ विकेट गिरा नहीं अभी तक और भी 3 ओवर की गेंद खेल बाकी है। और मनोज जब तक जो स्ट्राइक के अंदर होगा एससीयू एफसी और कुलूर की जो खिलाड़ी और कप्तान और उन्होंने जो दिमाग की बत्ती जो जलाकर खेलने वाला खिलाड़ी है मनोज और कुछ कम नहीं होगा। ऐसी गेंदबाज होगा जप्पू की जो खिलाड़ी लोग रिमेनिंग 18 बॉल्स 23 रन, 18 गेंद पर 23 रन, 18 to go, 23 more runs needed into the victory set from Kulur. And wait and see, Manoj still now into the grace. Prajwal into the is facing to the first time, Mr. Manoj. And this time played well and fielder not and then the click of the shot and second boundary of the man Manoj Osengai and the second time into the same region and same result and beautiful connect well into the captain set from Kulur Manoj Osengai and scored after jumping just 11 और एक बड़ी जो स्कोर है और 30 रन की जो लेग्स और देखना होगा मजा उड़ाएगा जरूर आज का दिन और जो मेमोरियल जो ट्रॉफी के अंदर देखना होगा इस बार हल्के से जो गेंद को भेजा और 13 रन के अंदर और एक सिंगल के साथ को आगे बढ़ते जा रहे हैं। अभी तक 12 रन 12 ऑन द बोर्ड अब जब तक और सर्वन है स्ट्राइक के अंदर। अब तक देखिए दोस्तों एक क्रिकेट की स्पेशलिटी अभी तक 12 रन बन चुके और मना की जो कथा के अंदर और एक्स्ट्रा के इशारा दे चुके और एक एक्स्ट्रा के साथ को दौड़कर 2 रन मिल चुकी है 1+1 बहुत बड़ी दबाव होगा जरूर जो क्रिकेट के अंदर और एक 2 रन के साथ को आगे बढ़ते जा रहे 14 रन। मनोज अभी तक 12 रन बन चुकी है जो कथा के अंदर। इस बार लेग स्टंप पर जो गेंद और एक्स्ट्रा लेग और स्क्वायर लेग के ऊपर से मारने चाहते थे, कुछ संपन्न नहीं हुई गेंद और बल्ले के बीच इस बार डॉट गेंद के साथ अभी तक 3 गेंद समाप्त कर चुकी है और भी 3 गेंद बाकी है प्रज्वल की और चौथी गेंद लेकर तैयार हो पर कोई फील्डर नहीं कि आपको ढूंढा और ऐसी शॉट बहुत कम नहीं मिलते हैं और देखने के लिए 2 रन दौड़कर पूरा किया और 3 रन और 3 रन भी पूरा करने के बाद एक खूबसूरत स्ट्रोक ऐसे ही जो इंटरनेशनल के अंदर मिलते हैं कि जो ऐसे खेल देखने के लिए मनोज की जो एक शानदार बेहतरीन स्ट्रोक वहां पर कोई जगह ढूंढे थे, कोई फील्डर नहीं थी। अभी तक 3 रन के बाद 17 रन हो चुके हैं कथा के अंदर। प्रज्वल की ओर एक गेंद और इस बार उठाकर खेला पर फील्डर है और कवर्स के ऊपर और दौड़कर पूरा करने के बाद दौड़कर 2 रन को पूरा करने के बाद अभी तक बॉल देखेगा तो
5 गेंद प्रज्वल की 5 गेंद समाप्त होने के बाद स्कोर संख्या है खूबसूरत रन 19 रन यानी 19 ऑन द बोर्ड आफ्टर कंप्लीटेड जस्ट 1.5 बॉल्स दिस टाइम ब्यूटीफुल डिलीवरी और पहली विकेट बड़ी विकेट होगा शवान नाम के एक बेहतरीन खूबसूरत खिलाड़ी क्लीन बोल्ड होकर ऑपोस पवेलियन के अंदर ओवर समाप्त कर चुकी है प्रज्वल की 2 ओवर समाप्त होने के बाद एक खूबसूरत इनिंग्स के अंदर पहुंच चुकी है 19 रन 2 ओवर 1 विकेट गिरने के बाद कोलूर की जो टीम मनोज जब तक जो रहेगा और सामने वाला टीम को खतरा हो सकेगा जरूर क्योंकि मनोज का विकेट लेना होगा जरूर और मनोज के विकेट पर और बहुत सारे काम रहेगा जो टीम जप्पू की जो टीम और क्योंकि और मनोज जी जो अनेक दिशा के अंदर खेलने वाला खिलाड़ी है मनोज मैच उल्टा हो चुकी है जो वो उल्टा हो चुकी है 12 को 11 टू गेट अरेगा गेंद के सामने जो सिंगल जो निभा रहे तो जो वापस आ सकेगा कुलोर जो टीम और इस बार खेल चुके हैं पर कोई फील्डर नहीं और पांव पर खेलने चुकी है इस बार मनोज के बल्ले से निकल रही है तीसरी चौका एक बेहतरीन खूबसूरत चौका और तीसरी जो बाउंड्री जो देखने को मिलती है मनोज की हाथ के अंदर അടുത്ത മത്സരം അത് ടോസ് ആയി അല്ലേ അജോ और इस बार इनिंग्स देखिए मनोज अभी तक बन चुके एक खूबसूरत हमारे साथ है शिवा विजय और उन्होंने जो बेहतरीन के साथ जो स्कोर को निभा रही है मनोज की एक स्कोर एक खूबसूरत के साथ इस बार भी खेला ऊपर फील्डर है और गेंद को रुका और हाथ की खिलाड़ी जप्पू की और एक 2 रन दौड़कर पूरा करने के बाद देखना होगा जो एक इंटरेस्टिंग मैच शानदार मैच अब तक और मैच जीतने के लिए 25 रन बन चुके हैं कथा के अंदर और सीधा खेला और 14 बाउंड्री इसके साथ एक रन बाकी है 1 रन दूर है कुलूर की जो टीम के अंदर मनोज की एक शानदार बेहतरीन इनिंग्स खेलने के लिए जो मिला जरूर जप्पू की जो सामने मैं कहना था जो कप्तान जो उनके काम निभा रहे हैं और इस बार भी खेला और कोई फील्डर नहीं हो दौड़ कर आते ही इस बार मैच समाप्त हो चुकी है इस बार कुलूर ने एक बेहतरीन शानदार मैच जीतने के बाद अगला मैच होगा डीजे बॉयज और उद्यावर और अब टॉसिंग समाप्त हो चुकी है और कौन सा टीम जो उद्यावर മനോജ് ഈ മത്സരത്തിൽ 29 റൺസ് അടിച്ചിരിക്കുന്നു 4 ബൗണ്ടറികൾ മികച്ച ബൗണ്ടറികൾ കാണാൻ സാധിക്കും 29 റൺസ് കൂളൂരിന് വേണ്ടി അടിച്ച് ഇരുന്നിന്റേത് മാത്രമാണ് ഈ സ്കോറിൽ മാൻ ഓഫ് ദി മാച്ച് ഗോസ് ടു മനോജ് ഒസഗാടി ഇത് നൽകുവാൻ വേണ്ടി ക്ഷണിക്കുന്നു कोई भी नहीं यहाँ पर देने के लिए और इस मैच की एक बेहतरीन खूबसूरत 4 छक्का नहीं और चौका तो जो बाउंड्री और इम्पोर्टेंट बात हो गेम टूट कर जो खेलना होगा जो अरे का मैच के अंदर और धन्यवाद कहना होगा मनोज संगाड़ी थैंक यू शिवा विजय एक खूबसूरत कमेंटेटर मेरा साथ है अभिषेक नाम की नोबा उन्होंने की जो एक कन्नड़ लैंग्वेज के अंदर एक बेहतरीन खूबसूरत जो कमेंटेटर देखने को मिलेगा जो बड़ी मैच के अंदर जो अगला भी जो मैच के अंदर में रहेगा यहाँ पर पहला बकुड़ा जो प्रीमियर लीग के अंदर
ಧನ್ಯವಾದ ರಜಾಕ್ ಮಚ್ಬೈಲ್ ರವರೇ, ಅತ್ಯುತ್ತಮವಾದ ವೀಕ್ಷಕ ವಿವರಣೆಯನ್ನು ನೀಡಿದ್ದೀರಾ. ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿಯಲ್ಲಿ ಬಹಳಷ್ಟು ಉದ್ಘೋಷಣೆ ಕಂಡು ಬಂತು ರಜಾಕ್ ರವರಿಂದ. ಖಂಡಿತ ಈ ಒಂದು ಮೈದಾನದಲ್ಲಿ ವಿರಾಟ್ ಅಜ್ಜಿ ಎನ್ನುವಂತಹ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಈ ಮೈದಾನದಲ್ಲಿ ಆದಷ್ಟು ಬೇಗ ಸಜ್ಜುಗೊಳಿಸಿ ನಿರ್ಣಾಯಕರೇ. ಖಂಡಿತವಾಗ್ಲೂ ಊಟದ ಸಮಯವಾಗಿದೆ. ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಇದೆ ಈ ಒಂದು ಮೈದಾನದಲ್ಲಿ. ಎಲ್ಲರೂ ಕೂಡ ಊಟವನ್ನ ಸೇವನೆ ಮಾಡಬೇಕು. ಇಷ್ಟ ಕಾರಣವಾಗಿ ಶರತ್ ಸ್ಟ್ರೈಕ್ ತುದಿಯಲ್ಲಿ ಅಜ್ಜು ಮೊಗ್ರೆ. ಪ್ರಥಮ ಚೆಂಡು ಡಿಜೆ ಬಾಯ್ಸ್ ಕಡೆಗೆ ಬರ್ತಾ ಇದೆ. ವೈಡ್ ಆಗಿ ಘೋಷಣೆ ಬರ್ತಾ ಇದೆ. ಪ್ರಥಮ ಅಂಕ ಪ್ರಾಪ್ತಿಗೊಳ್ತಾ ಇದೆ ವೈಡ್ ಎನ್ನುವ ಮುಖೇನವಾಗಿ. ಶರತ್ ಎಸೆಯಬೇಕಾಗಿದೆ. ಅಜ್ಜುರವರಿಗೆ ಸ್ಪರ್ಶ ಮಾಡುವಂತ ಯತ್ನ, ತಿರುಗಿ ಹೊಡೆಯುವಂತ ಪ್ರಯತ್ನದಲ್ಲಿದ್ರು. ಆದರೆ ಇಲ್ಲಿ ಸಂಪರ್ಕ ಕಂಡು ಬರ್ತಾ ಇಲ್ಲ. ಕುತೂಹಲಕಾರಿ ಪಂದ್ಯಕೂಟ. ಗೆದ್ದರೆ ಮುಂದಿನ ಅರ್ಹತೆ ಪಂದ್ಯಕ್ಕೆ, ಸೋತರೆ ನೇರ ಮನೆ. ಗೆದ್ದರೆ ಅರಮನೆಗೆ, ಸೋತರೆ ನೇರ ನಮ್ಮ ಮನೆ. ಅತ್ಯುತ್ತಮವಾದ ದಂಡನೆ. ಚೆಂಡು ಸಾಗಿವಂತು ಲಾಂಗ್ ಆಫ್ ರೀಜನ್ ನಲ್ಲಿ, ಗಲ್ಲಿ ರೀಜನ್ ಒಳಗಡೆ ಇದ್ದಂತ ಚೆಂಡು ಎರಡು ಓಟವನ್ನ ಸಂಪೂರ್ಣಗೊಳಿಸಿದ್ರು. ಭರತ್ ಅದೇ ರೀತಿಯಲ್ಲಿ ಅಜ್ಜು ಮೊಗ್ರಾಲ್, ಭರತ್ ಮಂಗಳೂರು ಕಂಡಂತ ಏಕೈಕ ಅಂಡರ್ಆರ್ಮ್ ಕ್ರಿಕೆಟ್ ಆಟಗಾರ. ಖಂಡಿತವಾಗ್ಲೂ ಅಂಡರ್ಆರ್ಮ್ ಕ್ರಿಕೆಟಿನ ಕಾಸಿ ಎಂದು ಕರೆಯಲ್ಪಡುವಂತಹ ಮೈದಾನ ಮಂಗಳೂರಿನ ಪ್ರತಿಷ್ಠಿತ ಮೈದಾನ. ಉರುವ ಮೈದಾನದಲ್ಲಿ ಅದೆಷ್ಟು ಆಡಿದಂತ ಅನುಭವ ಇದೆ ಭರತ್ ರವರಿಗೆ. ಆ ನಿಟ್ಟಿನಲ್ಲಿ ನಮ್ಮ ಮನ್ನಂಗುದಿ ಮೈದಾನದಲ್ಲಿ ಅದೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಖಂಡಿತವಾಗ್ಲೂ ಆ 4 ಅಲ್ಲಿ ಥ್ರೋ ಮಾಡುವಂತ ಸಂದರ್ಭ ಖಂಡಿತವಾಗ್ಲೂ ಇತ್ತು. ರಾಜು ನವೋದಯ ಹೊಸಂಗಡಿ ಗೂಟ ರಕ್ಷಕರಾಗಿ ಪಂದ್ಯಕೂಟದಲ್ಲಿ ನೇರ ಹೊಡೆತ ಗುರಿ ಬಿದ್ರೆ ಔಟ್ ಆಗುವಂತ ಸಂದರ್ಭ ಇತ್ತು. ಕೊಂಚ ರೀತಿಯಲ್ಲಿ ವಿಫಲತೆ ಬಂದಂತಹ ಸಂದರ್ಭ. 3 ಓಟ ಗಳಿಕೆಯಾಗಿತ್ತು. ತಂಡದ ಖಾತೆಯಲ್ಲಿ 6 ಗಳಿಕೆಯಾಗಿದೆ. 4ನೇ ಚೆಂಡನ್ನು ಎಸೆಯಬೇಕಾಗಿ ಶರತ್ ಇಚಿಲಂಗೋಡು. ಖಂಡಿತವಾಗ್ಲೂ ಅನುಭವಸ್ಥ ಎಸೆತಗಾರ ಶರತ್ ಇಚಿಲಂಗೋಡು 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ವೈಡ್ ಬರ್ತಾ ಇದೆ. ಡಿಜೆ ಬಾಯ್ಸ್ ತಂಡಕ್ಕೆ ಅನಗತ್ಯ ಜೋಡಣೆಗೊಳ್ತಾ ಇದೆ ವೈಡ್ ಮುಖೇನವಾಗಿ. ಶರತ್ ತನ್ನ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ದೊಡ್ಡ ಹೊಡೆತ. ಖಂಡಿತವಾಗ್ಲೂ ಅಲ್ಲಿ ಕ್ಷೇತ್ರ ರಕ್ಷಕರ ವೈಫಲ್ಯ. 2 ಓಟವನ್ನು ಕೂಡ ಸಂಪೂರ್ಣಗೊಳಿಸಿದೆ. ಕೊಂಚ ರೀತಿಯಲ್ಲಿ ಕ್ಷೇತ್ರ ರಕ್ಷಕರ ವೈಫಲ್ಯದಿಂದ 2 ಓಟವನ್ನು ಕೂಡ ಕಳೆಯಾಕಿದ್ರು ಅಜ್ಜು. ಅದೇ ರೀತಿಯಲ್ಲಿ ಭರತ್ 5ನೇ ಚೆಂಡು, ಕೊನೆಯ ಚೆಂಡು, ಕ್ಷಮಿಸಿ, ಕೊನೆಯ ಚೆಂಡು. ಮನವಿ ಅಂತಿದೆ. ವೇಟ್. One ball remaining. One ball remaining ಆಗಿದೆ. ಖಂಡಿತವಾಗ್ಲೂ ರವಿ ಅಣ್ಣ ಕೂಡ ಈ ಒಂದು ಪಂದ್ಯಕೂಟದಲ್ಲಿ ಆಡ್ತಾ ಇದ್ದಾರೆ. ಡಿಜೆ ಬಾಯ್ಸ್ ಕಡೆಗೆ ಖಂಡಿತವಾಗ್ಲೂ ಖಾತೆ ಹೆಚ್ಚುವರಿಯಾಗಿದೆ. 9 ಗಳಿಕೆಯಾಗಿದೆ. ಪ್ರಥಮ ಓವರಿನ ಕೊನೆಯ ಒಂದು ಚೆಂಡು ಕೈಗೆತ್ತಿದ್ದಾರೆ ಶರತ್. ಈ ಬಾರಿ ಭರತ್ ರವರ ಕಡೆ ಮನವಿ ಅಂತಿದೆ. ಮನವಿಗೆ ಯಾವುದೇ ಪುರಸ್ಕಾರ ಬರ್ತಾ ಇಲ್ಲ. ಪ್ರಥಮ ಓವರ್ ಮುಕ್ತಾಯದ ವೇಳೆಗೆ 9 ಎನ್ನುವಂತ ಗಳಿಕೆಯಾಗಿದೆ. ನೋಡಿ, ಈ ಒಂದು ಪಂದ್ಯಕೂಟದಲ್ಲಿ ಅತ್ಯುತ್ತಮವಾದಂತಹ ಟ್ರೋಫಿಯನ್ನ ಅಲಂಕರಿಸ್ತಾ ಇದ್ದಾರೆ ಮಂಜು, ರಂಜು, ಅದೇ ರೀತಿ ಹೇಮಂತ್.
ಅತ್ಯುತ್ತಮವಾದ ಶಾಶ್ವತ ಫಲಕ. ದ್ವಿತೀಯ ಓವರ್ ಅನ್ನು ಎಸೆಯಬೇಕಾಗಿದೆ ಸಂದೀಪ್ ನೀರೋಳಿ. ಎಡಗೈ ಎಸೆತಗಾರ ಸಂದೀಪ್ ನೀರೋಳಿ ಖಂಡಿತವಾಗ್ಲೂ ಯಾವ ರೀತಿ ಕಟ್ಟಿಯಾಗಿ ತಮ್ಮ ತಂಡಕ್ಕೆ ಆಸರೆಯಾಗ್ತಾರೆ ಅಂತ ಕಾದು ನೋಡಲೇಬೇಕಾಗಿದೆ. ಸ್ಟ್ರೈಕರ್ ತುದಿಯಲ್ಲಿ ಅಜ್ಜು ಮಗುರೆ ಸ್ಟ್ರೈಕರ್ ತುದಿಯಲ್ಲಿ. ಆಹಾ, ಕ್ಷೇತ್ರ ರಕ್ಷಕರು ಇಲ್ಲದಂತ ಕಡೆಗೆ ಗಲ್ಲಿ ರೀಚನ್ ವಿಭಾಗಕ್ಕೆ ಧಾವಿಸಿದಂತ ಚೆಂಡು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಖಂಡಿತವಾಗ್ಲೂ ರಾಂಗ್ ಆಫ್ ರೀಜನ್ ನಲ್ಲಿ ಓಡೋಡಿ ಬಂದು ಚೆಂಡನ್ನ ಪಡ್ಕೊಂಡು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿದ್ದಾರೆ ವಿನೋದ್ ಎನ್ನುವಂತ ಕ್ಷೇತ್ರ ರಕ್ಷಕರ. ಸಂದೀಪ್ ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ. ಆಹಾ, ಮನರಂಜನೆ ಚೆಂಡು, ಕಾಲಿಗೆ ತಗಲಿದಂತ ಚೆಂಡು, ಮನವಿಯಂತಿದೆ ಚೆಂಡು ಅಲ್ಲಿ ಬೌಂಡರಿ ಬಂದಿದೆ. ಖಂಡಿತವಾಗ್ಲೂ ಆ ಒಂದು ಚೆಂಡನ್ನು ಎಲ್ಲರೂ ಕೂಡ ಮನವಿ ಮಾಡಿದ್ರು. ಆ ಚೆಂಡು ನೇರವಾಗಿ ಬೌಂಡರಿಗೆ ದಾಟಿದೆ. ಇದರೊಂದಿಗೆ ಮೂರನೇ ಚೆಂಡನ್ನ ಎಸೆಯಬೇಕಾಗಿದೆ. ದೊಡ್ಡ ಹೊಡೆತ ಒಂಟಪ್ಪಾಗಿ ಹೋದಂತ ಚೆಂಡು ಕ್ಷೇತ್ರ ಚರಣ್ ಕೊನೆಯ ವಿಭಾಗದಲ್ಲಿ ಮಿಡ್ ಆಫ್ ರೀಜನ್ ನಲ್ಲಿ ಇದ್ದಂತ ಚೆಂಡು ಅಲ್ಲಿ ಅನಗತ್ಯ ಎಸೆತ ಕೂಡ ಬಂದಿತ್ತು. ಅತ್ರೋಮುಖೀನವಾಗಿ 2 ಓಟ ಗಳಿಕೆಯಾಗುವಂತ ಸಂದರ್ಭದಲ್ಲಿ ತಂಡದ ಖಾತೆಯಲ್ಲಿ 16 ಗಳಿಕೆಯಾಗಿದೆ. 16 ಖಾತೆಗೆ 16 ಗಳಿಕೆಯಾಗಿದೆ. ಅಲ್ಲಿ ಕ್ಯಾಚ್ ಆಗುವಂತ ಸಂದರ್ಭ ಪ್ರಥಮ ಉದ್ದಾರಿ ಕಂಡು ಬರ್ತಾ ಭರತ್ ರವರ ಇನ್ನಿಂಗ್ಸ್ ಕೊನೆಗೊಳ್ತಾ ನಿರಾಶಾದಾಯಕನಾಗಿ ಪೆವಿಲಿಯನ್ ಕಡೆಗೆ ಮರಳುತ್ತಿದ್ದಾರೆ. ಖಂಡಿತವಾಗ್ಲೂ ಡಿಜೆ ಬಾಯ್ಸ್ ತಂಡಕ್ಕೆ ಉದಯೋತ್ಮಕ ಆಟಗಾರ ಭರತ್ ಓಪನಿಂಗ್ ಪಾರ್ಟ್ನರ್ಶಿಪ್ 16 ಬಂದಿದೆ. ಈ ಒಂದು ಮೈದಾನದಲ್ಲಿ ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್. ಖಂಡಿತವಾಗ್ಲೂ ಶಿವರವರೇ ಗಮನಿಸಿ, ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಹೊಂದಾಣಿಕೆಯ ಆಟ ಬಂದಿತ್ತು. ಜೊತೆ ಆಟ ಪ್ರಥಮ ಬಂದಂತ ದಂಡಿಗರು ಮಾಡಿದಂತ ಹೊಂದಾಣಿಕೆಯ ಜೊತೆ ಆಟ 16 ಬಂದಿದೆ. ಇನ್ನುಳಿದಂತ ಸಂದೀಪ್ ರವರ 5ನೇ ಚೆಂಡನ್ನ ಎಸೆಯಬೇಕಾಗಿದೆ. ಸ್ಟ್ರೈಕರ್ ತುದಿಯಲ್ಲಿ ಹೊಸ ದಾಂಡಿಗ ಶಾಶ್ವತ್ ಚಾಚಿ ಎನ್ನುವಂತ ಹೊಸ ದಾಂಡಿಗ ಡಿಜೆ ಬಾಯ್ಸ್ ಕಡೆಗೆ. ಮನರಂಜನೆಯ ಚೆಂಡು ಖಂಡಿತವಾಗ್ಲೂ ಅತ್ಯುತ್ತಮ ಎಸೆತವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ ಸಂದೀಪ್ ಬ್ರೆಟ್ಲಿ. ವೇಗದ ಎಸೆತಗಾರ, ಆಸ್ಟ್ರೇಲಿಯಾ ಕಂಡಂತ ವೇಗದ ಎಸೆತಗಾರ. ಖಂಡಿತವಾಗ್ಲೂ ಅತ್ಯುತ್ತಮ ಎಸೆತವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ದೊಡ್ಡ ಹೊಡೆತ ಸಾಗಿ ಬಂತು. ಡೀಪ್ ಮಿಡ್ ಆನ್ ವಿಭಾಗದ ಹೋದಂತ ಚೆಂಡು. ಇದರೊಂದಿಗೆ ದ್ವಿತೀಯ ಓವರ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ 18 ಗಳಿಕೆಯಾಗಿದೆ. ಅತ್ಯುತ್ತಮವಾದ ಗಳಿಕೆ ಕಂಡು ಬರ್ತಾ ಇದೆ ಡಿಜೆ ಬಾಯ್ಸ್ ಖಾತೆಯಲ್ಲಿ. ಒಳ್ಳೆ ಒಂದು ಖಾತೆಯನ್ನ ತೆರೆದಿಟ್ಟಿದ್ದಾರೆ ಡಿಜೆ ಬಾಯ್ಸ್ ತಂಡ. ಕುತೂಹಲಕಾರಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಹರ್ಷಕಾರರವರೇ, ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ಈ ಒಂದು ಮೈದಾನದಲ್ಲಿ. ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ಖಂಡಿತವಾಗ್ಲೂ ಧನುಷ್ ಈ ಬಾರಿ 3ನೇ ಓವರ್ ಪ್ರಗತಿಯಲ್ಲಿರುವ ದಾಂಡಿಗ ಅಜ್ಜು ಮಗರಾಲ್ ಕ್ಯಾಚ್ ಆಗುವಂತ ಸಂದರ್ಭ ಇತ್ತು. ಅಲ್ಲಿ ರನ್ ಔಟ್ ಆಗುವ ಸಂದರ್ಭ ಕೂಡ ಇತ್ತು. ಖಂಡಿತವಾಗ್ಲೂ
ಒನ್ ಬೌನ್ಸ್ ಮುಖೇನ ಬಂದಂತ ಚೆಂಡು ಆ ಒಂದು ಬೌಂಡ್ರಿಯನ್ನ ಸ್ಟಾಪ್ ಮಾಡಿದ್ರು. ಖಂಡಿತವಾಗ್ಲೂ ಒಳ್ಳೆ ಒಂದು ಪ್ರೊಟೆಕ್ಷನ್ ಬಂದಿತ್ತು ಕ್ಷೇತ್ರ ರಕ್ಷಕರಿಂದ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಖಂಡಿತವಾಗ್ಲೂ ಆ ಒಂದು ಬೌಂಡರಿಗೆರೆಗೆ ದಾಟಿಸುವಂತಹ ಸಂದರ್ಭದಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಖಂಡಿತವಾಗ್ಲೂ ಈ ಒಂದು ಮೈದಾನದಲ್ಲಿ ಕಲ್ಲು ಮಣ್ಣು ತುಂಬಿದಂತ ಮೈದಾನದಲ್ಲಿ ಯಾವ ರೀತಿ ಕ್ಷೇತ್ರ ರಕ್ಷಕರು ತೊಡಗಿದ್ದಾರೆ. ಈ ಬಾರಿ ಆಯ ತಪ್ಪಿದಂತ ಚೆಂಡು ಧನು ಕಾಸರಗೋಡು ಕಡೆಯಿಂದ ಬಂದಂತ ವೈಟ್ ಬಂದಿದೆ ಅವರ ಎಸೆತಗಾರಿಕೆ ಅಭಾವದಲ್ಲಿ. ಮೂರನೇ ಚೆಂಡನ್ನ ಎಸೆಯಬೇಕಾಗಿದೆ. ನೋಡಿ ಚೆಂಡು ಯಾವ ಕಡೆಗೆ ಸಾಗ್ತಾ ಇದೆ. ಸ್ಕ್ವೇರ್ ಲೆಗ್ ವಿಭಾಗಕ್ಕೆ ಧಾವಿಸಿದಂತ ಚೆಂಡು 30 yards ಒಳಗಡೆ ಇದ್ದಂತ ಚೆಂಡು 4ನೇ ಚೆಂಡನ್ನ ಎಸೆಯಬೇಕಾಗಿದೆ. ಧನುರವರ ಕೈಯಲ್ಲಿದೆ 4ನೇ ಚೆಂಡು. 4ನೇ ಚೆಂಡನ್ನ ಎಸೆಯಬೇಕಾಗಿದೆ. ಎದುರಾಳಿ ಆಟಗಾರ ಆಟಗಾರನಲ್ಲ, ಅಜು ಮೊಗರಾ. ಅಲ್ಲಿ ಚೆಂಡು ಸಾಗಿದೆ. ನೋ ಬಾಲ್ ಕರೆ ಬರ್ತಾ ಇದೆ. ನೋ ಬಾಲ್ ಕರೆ ಬರ್ತಾ ಇದೆ. ಕೆಲವೊಂದು ನಿಯಮಗಳಿದೆ ಈ ಒಂದು ಪಂದ್ಯಾಕೂಟದಲ್ಲಿ. ನಿಯಮಕ್ಕೆ ಬದ್ಧವಾಗಿ ಈ ಪಂದ್ಯಾಕೂಟವನ್ನು ಆಡಲೇಬೇಕಾಗಿದೆ. ಫ್ರೀ ಚಾಲ್ತಿಯಲ್ಲಿ ಧನುರವರ ಫ್ರೀ ಚಾಲ್ತಿಯಲ್ಲಿದೆ. ಶಾಶ್ವತವಾಗಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ರು. ಚೆಂಡು ಸಾಗ್ತಾ ಇದೆ ಲಾಂಬಾ ಬ್ರಿಡ್ಜ್ ನಲ್ಲಿ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ, ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಉತ್ತಮವಾಗಿ ಕಂಡು ಬಂದಿತ್ತು ಆ ಒಂದು ಚೆಂಡು. ಈ ಬಾರಿ ಅಜ್ಜು ಸ್ಟ್ರೈಕರ್ 5ನೇ ಚೆಂಡನ್ನ ಎಸೆಯಬೇಕಾಗಿದೆ. ರಿವರ್ಸ್ ಮಾಡುವಂತ ಪ್ರಯತ್ನ, ತಿರುಗಿ ಹೊಡೆಯುವಂತ ಪ್ರಯತ್ನ. ವೈಡ್ ಆಗಿ ಮಾರ್ಪಡ್ತಾ ಇದೆ ಚೆಂಡು, ವೈಡ್ ಆಗಿ ಮಾರ್ಪಡ್ತಾ ಇದೆ. ತಿರುಗಿ ಹೊಡೆಯುವಂತ ಪ್ರಯತ್ನ ಇತ್ತು, ಆದರೆ ಗಿಫ್ಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆಗೊಳ್ತಾ ಇದೆ ಚೆಂಡು. ಇನ್ನು ಕೂಡ 2 ಚೆಂಡು ಬಾಕಿ. 3ನೇ ಓವರ್ನ 2 ಚೆಂಡು ಬಾಕಿ. ಒಂಜಿ ನೋ ಬಾಲ್. ಅಜು ಮೊಗ್ರಾಲ್ ಮತ್ತೆ ಕೂಡ ತಿರುಗಿ ದಂಡನೆಗೆ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. 28. ಆಹಾ, ಚೆಂಡು ಸಾಗಿ ಬರ್ತಾ ಇದೆ. ಚೆಂಡು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ, ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ವಿನೋದ್. ಈ ಬಾರಿ ತಮ್ಮ ತಂಡಕ್ಕಾಗಿ ಒಂದು ಬೌಂಡರಿಗೆರೆಗೆ ದಾಟಿಸುವಂತ ಚೆಂಡನ್ನ ಸ್ಟಾಪ್ ಮಾಡಿದ್ರು. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿಯಾಗಿದೆ ಈ ಒಂದು ಮೈದಾನದಲ್ಲಿ. 3ನೇ ಓವರ್ ಪ್ರಗತಿಯಲ್ಲಿರುವಾಗ ಧನುರವರ 3ನೇ ಚೆಂಡನ್ನ ಕೈಗೆತ್ತಿದ್ದಾರೆ. ಈ ಬಾರಿ ಸ್ಟ್ರೈಕರ್ ತುದಿಯಲ್ಲಿ ಅಚ್ಚು ಮೊಗ್ರಾ. ಸಿಕ್ಸರ್ ಬೌಂಡರಿ ಬೇಕೇ ಬೇಕು. ಮತ್ತೆ ಕೂಡ ಅವಕಾಶವಿದೆ. ಅಜ್ಜು ಎನ್ನುವಂತ ಆಟಗಾರ ಕ್ರೀಸ್ ಅನ್ನ ಕಚ್ಚಿ ನಿಂತರೆ ಅರುಣನ ಮುಖದಲ್ಲಿ ಮುಗುಳ್ನಗೆ ನಗು ಬರ್ತಾ ಇದೆ. ನಾನು ಹೇಳಿದ ಮಾತಿನ ತಕ್ಕಂತೆ ಹೊಡೆತ. ಅಲ್ಲಿ ವಿಕೆಟ್. ಹುಲಿ ಖ್ಯಾತಿ ಯಾರನ್ನ ನೀರು ಕೊಡಬೇಕು. ಅಂಪೈರ್ ಡಿಸಿಷನ್.
ಓವರ್ ಮುಕ್ತಾಯವಾಗಿದೆ. ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸಿ ಆದಷ್ಟು ಬೇಗ. ತಂಡದ ಖಾತೆಯಲ್ಲಿ 33 ಜಮಾವಣೆಯಾಗಿದೆ. ಇನ್ನುಳಿದಂತ 1 ಓವರ್ನಲ್ಲಿ ಯಾವ ಮೊತ್ತವನ್ನು ಕಲೆಯಾಗ್ತಾರೆ ಎಂದು ಕಾದು ನೋಡಲೇಬೇಕಾಗಿದೆ. ಹರ್ಷ ಕಾರ್ಯವರೇ ಖಂಡಿತವಾಗ್ಲೂ ಮೈದಾನದಲ್ಲಿ ಕುತೂಹಲಕಾರಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಇನ್ನುಳಿದಂತ 1 ಓವರ್ನಲ್ಲಿ ಯಾವ ಮೊತ್ತವನ್ನು ಕಲೆ ಹಾಕ್ತಾರಂತ ಕಾದು ನೋಡಲೇಬೇಕಾಗಿದೆ. ಡಬಲ್ 3 33 33 ಗಳಿಕೆಯಾಗಿದೆ. 2 ರನ್ 33 ಜಂಪ್. ಚರಣ್ ಕೊನೆಯ ಓವರ್ ಅನ್ನ ಎಸೆತಗಾರನಾಗಿ ಚರಣ್ ಬಂದಿದ್ದಾರೆ. ಎಡಗೈ ಎಸೆತಗಾರ ಶಾಶ್ವತ್ ರವರು ಕೊನೆಯ 6 ಚೆಂಡಿನಲ್ಲಿ ಯಾವ ಮೊತ್ತವನ್ನು ಕಲೆ ಹಾಕ್ತಾರೆ ಡಿಜೆ ಬಾಯ್ಸ್ ಉಸಂಗಾಡಿ ತಂಡ. ಶಾಶ್ವತ್ ಸ್ಟ್ರೈಕರ್ ತುದಿಯಲ್ಲಿ ಒಡಿ ದಾಂಡಿಗ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ರು. ಅಚ್ಚೂರವರ ಕೈಯಲ್ಲಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಅಚ್ಚು ಪ್ರಸಾದ್ ಪಲ್ಟಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ನಿಭಾಯಿಸ್ತಾ ಇದ್ದಾರೆ. ಈ ಬಾರಿ ಚರಣ್ ಒಡಿಬಡಿ ದಾಂಡಿಗ ಅಚ್ಚು ಮಗರ ಮೂವತ್ತ 5 ಗಳಿಕೆಯಾಗಿದೆ. ಚರಣ್ ರವರ ಕೊನೆಯ ಓವರ್ ಪ್ರಗತಿಯಲ್ಲಿ ಕೊನೆಯ ಓವರ್ನ ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ. ಅಚ್ಚು ಮೊಗರನ್ ರವರ ಕಡೆಗೆ ತಿರುಗಿಸಿ ಹೊಡೆಯುವಂತ ಪ್ರಯತ್ನ. ಅಲ್ಲಿ ಡಾಟ್ ಅಂಡ್ ಡೆಲಿವರಿ ಜಾನ್ ಮೇ ಎಸೆತ. ಖಂಡಿತವಾಗ್ಲೂ ಆ ಒಂದು ದಂಡುಗಾರರಿಗೆ ಯಾವ ರೀತಿ ಎಸೆತವನ್ನ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಚೆಂಡನ್ನ ಕಟ್ಟಿ ಹಾಕುವಂತ ಸಂದರ್ಭದಲ್ಲಿ ಚೆಂಡನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. 3ನೇ ಚೆಂಡನ್ನ ಎಸೆಯಬೇಕಾಗಿದೆ ಅಜ್ಜು ಪುತ್ತೂರ್ ರವರಿಗೆ. कॉलेज में लड़की नहीं है तो पढ़ने का क्या मजा है. अज्जू की बल्ले के सिक्सर नहीं है तो देखने का क्या मजा है. ವೈಡ್ ಬರ್ತಾ ಇದೆ. ಅಂಕಾಂಶ ಪಟ್ಟಿ ಇನ್ನು ಕೂಡ ಜೋಡಣೆಗೊಳ್ತಾ ಇದೆ. 37 ಗಳಿಕೆಯಾಗಿದೆ ಈ ಒಂದು ಓವರಿನಲ್ಲಿ. ಓವರಿನ 3ನೇ ಚೆಂಡನ್ನ ಎಸೆಯಬೇಕಾಗಿದೆ. ಅತ್ಯುತ್ತಮವಾದಂತಹ ಕಂಬ್ಯಾಕ್ ಅನ್ನು ಮಾಡಿದ್ರು ಎಸೆತಗಾರರು. ಆದ್ರೆ ಗೂಟ ರಕ್ಷಕರ ವೈಫಲ್ಯ ಖಂಡಿತವಾಗ್ಲೂ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ರಾಜು ಹೊಸಂಗಡಿ ಎನ್ನುವಂತ ಗೂಟ ರಕ್ಷಕ ಈ ಬಾರಿ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಚರಣ್ ತಿರುಗಿಸಿ ಹೊಡೆಯುವಂತ ಪ್ರಯತ್ನ, ತಿರುಗಿ ಹೊಡೆಯುವಂತ ಪ್ರಯತ್ನದಲ್ಲಿದ್ದಾರೆ. Two ball left in this innings. The first innings of 2 ball left. The scoreboard just now 39 on the board. 2 ball left. First innings. 2 for? Yes, yes. ಕೊಂಚ ರೀತಿಯ ಗಾಳಿಯ ಅಡಚಣೆ ಕಂಡು ಬರ್ತಾ ಇದೆ. ಬಲವಾಗಿ ದಂಡಿಸಿದ್ರು. ಚೆಂಡು ಸಾಗ್ತಾ ಇದೆ ಬೌಂಡರಿಗೆ ದಾಟುವಂತ ಸಂದರ್ಭದಲ್ಲಿ ಉತ್ತಮವಾದ ತಾಗುರನ ಕಾಸರಗೋಡು 41 ಗಳಿಕೆಯಾಗಿದೆ. ಇನ್ನಿಂಗ್ಸ್ನ ಕೊನೆಯ ಒಂದು ಚೆಂಡು ಮಾತ್ರವಾಗಿದೆ. ಪ್ರಥಮ ಇನ್ನಿಂಗ್ಸ್ನ ಕೊನೆಯ ಒಂದು ಚೆಂಡು ಮಾತ್ರ ಕೈಗೆತ್ತಿದ್ದಾರೆ ಈ ಬಾರಿ.
ಚರಣರ ಕೊನೆಯ ಒಂದು ಚೆಂಡು ಬಲವಾಗಿ ದಂಡಿಸಿದ್ರು. ಚೆಂಡು ಸಾಗ್ತಾ ಇದೆ. ಫಿಲ್ಟರ್ ಅವರ ಭದ್ರ ಬಗಸೆಯಲ್ಲಿ ಸೇರುವಂತ ಸಂದರ್ಭ. ವಿಕೆಟ್ ಪತನಗೊಂಡಿದೆ. ಕೊನೆಯ ಕ್ಷಣದಲ್ಲಿ ಅಚ್ಚೂರವರ ವಿಕೆಟ್ ಪತನಗೊಂಡಿದೆ. ತಮ್ಮ ತಂಡಕ್ಕೆ ಯಾವ ರೀತಿ ಒತ್ತವನ್ನ ಕಲೆ ಹಾಕಿದ್ದೀರಿ? ಟೋಟಲ್ ಸ್ಕೋರ್ 41. The victory target 42. ಸ್ಟೇಟ್ ಬ್ಯಾಂಕ್ 2 ತಲಪಾಡಿ ಎನ್ನುವಂತ ಬಸ್ಸಿನ ನಂಬರ್ 42 ಬೇಕಾಗಿದೆ. ಎದುರಾಳಿ ತಂಡಕ್ಕೆ ಯಾವ ರೀತಿ ಸಾಗಬಹುದು ಎಂದು ಮೈದಾನದಲ್ಲಿ ಪಂದ್ಯಾಕೂಟ. ನಮ್ಮ ಜೊತೆ ಹರ್ಷ ಕಾರ್ಲೆ ಮುಂದಿನ ವೀಕ್ಷಣೆ ಬಿಡಿ. 42. ಅದೇ ರೀತಿ ನಮ್ಮ ಸ್ನೇಹಿತ ವೀಕ್ಷಕ ವಿವರಣೆಗಾರ ಮಿಸ್ಟರ್ ಕಿರಣ್ ಆರಿಕಾಡಿ ತಾವು ಬನ್ನಿ ಮುಂದಿನ ವೀಕ್ಷಣೆ ವಿವರಣೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತಮಗೆ ಈ ಒಂದು ಕ್ರೀಡಾಕೂಟಕ್ಕೆ ಬೈಲಬಾಕುಡ ಕ್ರಿಕೆಟರ್ಸ್ ಆಯೋಜಿಸಿದಂತಹ ವಿರಾಟ್ ಅಚ್ಚು ಮೆಮೋರಿಯಲ್ ಟ್ರೋಫಿ 2026ರ ಒಂದು ಕ್ರೀಡಾಕೂಟಕ್ಕೆ ತುಂಬು ಹೃದಯದ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಅದೇ ರೀತಿ ಪಂದ್ಯಾಟ ಚಾಲ್ತಿಯಲ್ಲಿದೆ. ಉದ್ಯಾವರ ಜೊತೆಗೆ ಡಿಜೆ ಬಾಯ್ಸ್ ಹೊಸಂಗಾಡಿ. ಮುಂದಿನ ಪಂದ್ಯಾಟವಾಗಿರ್ತದೆ SKU ಕುಳೂರ್ ಜೊತೆಗೆ ಕಾವಂದ ಅಡ್ಕ. ಈ ತಂಡಗಳ ಕ್ಯಾಪ್ಟನ್ ಬನ್ನಿ. ಕಾವಂದ ಅಡ್ಕ ತಂಡದ ಕ್ಯಾಪ್ಟನ್, ಅದೇ ರೀತಿ SKU ಕುಳೂರ್ ತಂಡದ ಕ್ಯಾಪ್ಟನ್. ಮುಂದಿನ ನಾಣ್ಯ ಚಿಮುಕಿಗಾಗಿ ಬನ್ನಿ. SKU ಕುಳೂರ್ ತಂಡದ ಕ್ಯಾಪ್ಟನ್ ಬೆಲಕನೆ, ಕಾವಂದ ಅಡ್ಕ ಟೀಮ್ ದ ಕ್ಯಾಪ್ಟನ್ ಲಬಲೆ. ನಿಮ್ಮ ಮುಂದೆ ವೀಕ್ಷಣೆ ವಿವರಣೆಯಲ್ಲಿ ಕಿರಣ್ ಆಚಾರ್ಯ ಆರಿಕಾಡಿ. ಧನ್ಯವಾದಗಳು ಹರ್ಷ ಕಾರ್ಲೆ. ಬೈಲಬಾಕುಡ ಕ್ರಿಕೆಟರ್ಸ್ ಇದರ ಆಶ್ರಯದಲ್ಲಿ ಸಾಗಿ ಬರುವ 2026ರ ವಿರಾಟ್ ಅಚ್ಚು ಇವರ ಸವಿನೆನಪಿನ ಪಂದ್ಯಾಕೂಟವಂತೂ ಈ ವಿಶಾಲವಾದ ಮೈದಾನದಲ್ಲಿ ಸಾಗಿ ಬರುತ್ತಾ ಇದೆ. ನಮ್ಮನ್ನೆಲ್ಲರನ್ನ ಬಿಟ್ಟು ಅಗಲಿದಂತಹ ವಿರಾಟ್ ಅಚ್ಚು ಅವರ ಸ್ಮರಣಾರ್ಥವಾಗಿ ಪಂದ್ಯಾಕೂಟ ಅಂತಿಮ ದಿನದಲ್ಲಿದ್ದೇವೆ. ಲೇಗ್ ಮಾದರಿಯ ಪಂದ್ಯಾಟವಂತೂ ಬಹಳಷ್ಟು ಅದ್ಭುತವಾಗಿ ಸಾಗಿ ಬರುವ ಸಂದರ್ಭ. ಮೊದಲ ಇನ್ನಿಂಗ್ಸ್ ಅಲ್ಲಿ 41 ಅಂಕಗಳನ್ನು ಕಲೆ ಹಾಕಿದ್ದಾರೆ. 42 ಬೇಕಾಗಿದೆ 4 ಓವರ್ಗಳ ಮುಂದೆ. ಉದ್ಯಾವರ ಯುವ ಬೆಳಗ ವಿರುದ್ಧವಾಗಿ ಡಿಜೆ ಬಾಯ್ಸ್ ಮೊದಲ ಬಾರಿಗೆ ಅದೃಷ್ಟದ ನಾಣ್ಯವನ್ನು ಗೆದ್ದುಕೊಂಡಂತಹ ಉದ್ಯಾವರ ತಂಡ ಇಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿತು. 41 ಅಂಕ. ಈ ಬಾರಿ ಎಡಗೈ ದಾಂಡಿಗನ ಆಗಮನವಾಗಿದೆ. ಆರಂಭಿಕ ದಾಂಡಿಗರ ರೂಪದಲ್ಲಿ ಸಂದೀಪ್ ಜೊತೆಗಾರನಾಗಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶರತ್ ಇದ್ದಾರೆ. ಎಸೆದಗಾರಿಕೆ ವಿಭಾಗದಲ್ಲಿ ಧನು ಅವರನ್ನು ಪರಿಚಯಿಸಲಾಗ್ತಾ ಇದೆ. ಆರಂಭಿಕ ಓವರಿನ ಜವಾಬ್ದಾರಿ ಅಂತೂ ಇಲ್ಲಿ ಧನು ಅವರ ಪಾಲಾಗ್ತಾ ಇದೆ. ಮತ್ತೆ ಸೇಬೇಕಾಗದ ಓವರ್ನ ದ್ವಿತೀಯ ಚೆಂಡಿನ ತೀರ್ಪುಗಾರನ ದಾಟಿ ಮತ್ತೆ ಸೊಗಸಾದ ಚೆಂಡು, ಶ್ರೇಷ್ಠ ಮಟ್ಟದ ಚೆಂಡು ದಾಂಡಿಗನನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕಿಕೊಳ್ಳಲಾಗ್ತಾ ಇದೆ. ಆರಂಭಿಕ ಓವರ್ನ ಪ್ರತಿಯೊಂದು ಚೆಂಡನ್ನು ಕೂಡ ಹಳೆದು ತೂಗಿ ಎಸೆದಗಾರಿಕೆ ವಿಭಾಗದಲ್ಲಿ ಶರವೇಗದಿಂದಲೇ ಚೆಂಡನ್ನು ಎಸೆಯುವಂತಹ ಓರ್ವ ಪ್ರತಿಭೆ ಧನು. ಈ ಬಾರಿ ಮತ್ತೆ ಸೇಬೇಕಾಗಿದೆ ಎಡಗೈ ದಾಂಡಿಗನ ವಿರುದ್ಧವಾಗಿ ದೊಡ್ಡ ಹೊಡೆತಗಳಂತೂ ಬರಬೇಕಾಗಿದೆ. 42 ಎನ್ನತಕ್ಕಂತಹ ಬೃಹತ್ ಮೊತ್ತ, ಮತ್ತೆ ನೋ ಬಾಲ್ ಎನ್ನತಕ್ಕಂತಹ ತೀರ್ಮಾನ. ಈ ಬಾರಿ ಕ್ಲೀನ್ ಕಲೆಕ್ಟ್ ಅನ್ನ ಮಾಡಿಕೊಂಡ್ರು ಗೂಟದ ಹಿಂದುಗಡೆ ಗೂಟ ರಕ್ಷಕ. ಥ್ರೋ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿತ್ತು. ಆ ಥ್ರೋ ಅನ್ನ ಹಿಡಿಯುವಲ್ಲಿ ವಿಫಲತೆ ಕಾಣಸಿಗ್ತಾ ಇದೆ ಧನು. ನೇರ ಗುರಿ ಗೂಟಕ್ಕೆ ಬಿದ್ದದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ಸಂದೀಪ್ ಅವರಿಗೆ ಅಪಾಯವಂತೂ ಖಂಡಿತವಾಗ್ಲೂ ಇದ್ದೇ ಇತ್ತು. ನೋ ಬಾಲ್ ವಿಧಿಯನ್ನಂತೂ ಕರೆ ಹಾಕ್ತಾ ಇದ್ದಾರೆ. ದ್ವಿತೀಯ ತೀರ್ಪುಗಾರ ಸತೀಶ್ ಮುಜಂಗಾವ್ ಇದ್ದಾರೆ, ಶಿವಮಳಿ ಇದ್ದಾರೆ, ಅನಿಲ್ ಬಂದಿಯೋಳ್ ಇದ್ದಾರೆ. ಈ ಪಂದ್ಯಾಕೂಟವಂತೂ ಬಹಳಷ್ಟು ಅದ್ಭುತವಾಗಿ ಸಾಗಿ ಬರುವಂತಹ ಸಂದರ್ಭ. ದಯವಿಟ್ಟು ಆಟಗಾರರೇ ಗಮನಿಸಿಕೊಳ್ಳಿ, ಪಂದ್ಯಾಕೂಟವಂತೂ ಬಹಳಷ್ಟು ಅದ್ಭುತವಾಗಿ ಸಾಗಿ ಬರುತ್ತಾ ಇದೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವನ್ನ ನೀಡುವಂತೆ ತಮ್ಮಲ್ಲಿ ಅಪೇಕ್ಷೆಯನ್ನು ಮಾಡಿಕೊಳ್ತಾ ಇದ್ದಾವೆ. ಎಸ್, ಫ್ರೀ ಹಿಟ್ ಚಾಲನೆಯಲ್ಲಿದೆ. ತೀರ್ಪುಗಾರರಿಂದ ಅಡ್ಡ ಚೆಂಡು ಎನ್ನುವ ನಿಶಾನೆ, ನೋ ಬಾಲ್ ಎನ್ನತಕ್ಕಂತಹ ನಿಶಾನೆ ಕಂಡು ಬರುವಂತಹ ಸಂದರ್ಭ. ಮತ್ತೆ ಸೇಬೇಕಾಗಿದೆ ಧನು. ಓವರಿನ ದ್ವಿತೀಯ ಚೆಂಡನ್ನೇ ಸೇವತೆ ರಾತ್ರಿಯಲ್ಲಿ ತೀರ್ಪುಗಾರ ಶಿವಮಳಿ ಅವರನ್ನ ದಾಟುತ್ತಾ ಶರತ್ ವಿರುದ್ಧವಾಗಿ ಫ್ರೀ ಹಿಟ್
ಅನುಕೂಲಕರವಾದ ವಾತಾವರಣವನ್ನ ಕಂಡುಕೊಳ್ಳಬೇಕಾಗಿದೆ. ಈ ಬಾರಿ ಗಾಳಿಯ ಅನುಕೂಲಕರತೆ ಒಂದು ಕಡೆಯಿಂದ ಬಹಳಷ್ಟು ವೇಗವಾಗಿ ಗಾಳಿ ಬೀಸಿಕೊಳ್ಳುತ್ತಾ ಇದೆ. ಶರತ್ ವಿರುದ್ಧವಾಗಿ ಎಸೆಯಬೇಕಾಗಿರುವವರನ್ನ ದ್ವಿತೀಯ ಚೆಂಡನ್ನ ದೊಡ್ಡ ಹೊಡೆತದ ಪ್ರಯತ್ನ, ಶರವೇಗದ ದಂಡನೆ, ಬೌಂಡರಿ ಗೆರೆಯನ್ನ ದಾಟಿಕೊಳ್ಳುತ್ತಾ ಇದೆ. ಬೌಂಡರಿ ಖಂಡಿತವಾಗ್ಲೂ ಆರಂಭದಲ್ಲಿ ಹೇಳಿಕೊಳ್ಳುತ್ತಾ ಇದೆ. ಫ್ರೀ ಹಿಟ್ ಚೆಂಡಿಗೆ ಬಹಳಷ್ಟು ವೇಗದೊಂದಿಗೆ ದಂಡಿಸಬೇಕಾದ ಅನಿವಾರ್ಯತೆ ಇದ್ದ ಸಂದರ್ಭ ಚೆಂಡನ್ನ ಅಳೆದು ತೂಗಿ ಆಟಗಾರನಿಲ್ಲದ ಪ್ರದೇಶವನ್ನ ಗುರುತುಪಡಿಸಿ ದಂಡಿಸಿದ್ರು. ಸೊಗಸಾದ ಬೌಂಡರಿ ದಾಖಲಾತಿಯನ್ನ ಕಾಣುತ್ತಾ ಇದೆ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆ 7 ಜಮೆಯಾಗಿದೆ. 4 ಚೆಂಡಿನಾಟವಂತೂ ಬಾಕಿ ಇದೆ. ಆಟಗಾರರೇ ಗಮನಿಸಿಕೊಳ್ಳಿ, ಕೇವಲ 2 ಚೆಂಡಿನ ಮುಂದೆ 7 ಅಂಕಗಳನ್ನು ಕಲೆ ಹಾಕಿಕೊಳ್ಳುತ್ತಾ ಇದೆ ತಂಡವಂತೂ. ಮುಂದಿನ ಪಂದ್ಯಾಟದ ಅದೃಷ್ಟದ ನಾಣ್ಯ ಚಿಮ್ಮಿಗೋಸ್ಕರವಾಗಿ ಬನ್ನಿ. ಕಾವಂದ ಅಡುಕ ವಿರುದ್ಧವಾಗಿ SKU ಕೂಳೂರ ಇರುವ ತಂಡದ ಕಪ್ತಾನರ ಗಮನಕ್ಕೆ ತಕ್ಷಣ ಮುಂದೆ ಬರುವಂತೆ ತಮ್ಮಲ್ಲಿ ಅಪೇಕ್ಷೆ. ಇನ್ನು ಕೂಡ ದಿನದ ಅಂತ್ಯಕ್ಕೆ ಬಹಳಷ್ಟು ಪಂದ್ಯಾಟಗಳು ಸಾಗಿ ಬರಬೇಕಾಗಿದೆ. ಅದಾದ ಬಳಿಕ ಈ ಭವ್ಯ ವೇದಿಕೆಯಲ್ಲಿ ಪ್ರಶಸ್ತಿ ವಿತರಣಾ ಸಮಾರಂಭ ಕೂಡ ಸಾಗಿ ಬರಲಿದೆ ಗಣ್ಯರ ಉಪಸ್ಥಿತಿಯೊಂದಿಗೆ. ಮತ್ತೆ ಆಟದ ಕಡೆಗೆ ಬರೋಣ. DJ ಬಾಯ್ಸ್ ವಿರುದ್ಧವಾಗಿ ಉದ್ಯಾವರ ಯುವ ಬೆಳಗ 42 ಅಂಕಗಳ ಅನಿವಾರ್ಯತೆ ಇದೆ. ಆರಂಭಿಕ ದಾಂಡಿಗರು ಪವರ್ ಪ್ಲೇ ವಿಭಾಗವಂತೂ ನಿನ್ನೆಯ ದಿನ ಕಂಡು ಬಂತು. 5 ಓವರ್ಗಳ ಪಂದ್ಯಾಟದಲ್ಲಿ ಭಾರಿ ಸೊಗಸಾದ ದಂಡನೆ, ಒಂದರ ಬಳಿಕ ಅವಳಿಗೆ ಯಸ್ ನೋ ಕರೆಯನ್ನಂತೂ ಸಂದೀಪ್ ಅವರು ರವಾನಿಸಿಕೊಳ್ತಾ ಇದ್ದಾರೆ. ಮತ್ತೆ 1 ಅಂಕ ಪ್ರಾಪ್ತವಾಗ್ತಾ ಇದೆ. ಅಂತಿಮ 2 ಚೆಂಡಿನಾಟವಂತೂ ಬಾಕಿ ಇದೆ. ಒಟ್ಟುಗಳಿಗೆ ಅಂಕಿಅಂಶ ಪಟ್ಟಿಯಲ್ಲಿ 9 ಆನ್ ದ ಬಾರ್ಡ್. ಯಾವುದೇ ಉದ್ಧರಿಯ ನಷ್ಟವಿಲ್ಲದೆ 9 ಅಂಕಗಳನ್ನು ಕಲೆ ಹಾಕಿಕೊಳ್ಳುತ್ತಾ ಇದೆ ತಂಡವಂತೂ. ಸಮಯ ಸಂದರ್ಭ ಎಲ್ಲವನ್ನ ಅರೆತ ದಂಡಿಸಬೇಕಾದ ಅನಿವಾರ್ಯತೆ ಇದೆ. ದಾಂಡಿಗರ ಸ್ವರ್ಗ ತಾಣವಾದಂತಹ ಪವರ್ ಪ್ಲೇ ವಿಭಾಗವಂತೂ ನಿನ್ನೆಯ ದಿನ ಕಂಡು ಬಂತು. ಈ ಬಾರಿ 4 ಓವರ್ಗಳಿಗೆ ಸೀಮಿತವಾದ ಪಂದ್ಯಾಟ. ಸೊಗಸಾದ ಚೆಂಡು ತಿರುಗಿಸುವ ಪ್ರಯತ್ನದ ನಡುವೆ ನೇರ ಗುರಿಗೂಟಕ್ಕೆ ಬೀಳುತ್ತಾ ಇದೆ. ಶರತ್ ಅವರ ಇನ್ನಿಂಗ್ಸ್ ಗೆ ತಿಲಾಂಜಲಿ ನೀಡುತ್ತಾ ಇದೆ. ನಿರಾಶೆಯೊಂದಿಗೆ ವೀಕ್ಷಕರ ತಮನೆ ಮಾಡ್ತಾ ಇದ್ದಾನೆ ಶರತ್. ಅಂತಿಮ 1 ಚೆಂಡಿನಾಟವಂತೂ ಬಾಕಿ ಇದೆ ಆರಂಭಿಕ ಓವರ್ ಅಲ್ಲಿ. ತೀರ್ಪುಗಾರರೇ ಗಮನಿಸಿಕೊಳ್ಳಿ, ಅಂತಿಮ 1 ಚೆಂಡಿನಾಟವಂತೂ ಬಾಕಿ ಇದೆ. ಒಟ್ಟುಗಳಿಗೆ ಅಂಕಿಅಂಶ ಪಟ್ಟಿಯಲ್ಲಿ 9 ಜಮೆಯಾಗಿದೆ. 9 ಆನ್ ದ ಬಾರ್ಡ್. ಆರಂಭಿಕ ದಾಂಡಿಗನ ಸ್ಥಾನವನ್ನು ತುಂಬಬಲ್ಲಂತಹ ಮತ್ತೋರ್ವ ವ್ಯಕ್ತಿ ನಂಬರ್ 3ರ ಕ್ರಮಾಂಕದಲ್ಲಿ ಹೊಸ ದಾಂಡಿಗನ ಆಗಮನವಾಗಿದೆ. ಧನು ಸ್ನೋಕೋಚ್ ಮಾದರಿಯ ಪಂದ್ಯಾಟ ಖಂಡಿತವಾಗ್ಲೂ ಇಲ್ಲಿ ಗೆದ್ದವರಿಗೆ ಮಾತ್ರ ಅವಕಾಶವಾದರೆ ಸೋತವರಿಗಂತ ಅವಕಾಶವಿಲ್ಲ. ಈ ಬಾರಿ ತಿರುಗಿಸುವ ಪ್ರಯತ್ನ, ತನ್ಮಧ್ಯೆ 1 ಅಂಕಗಳನ್ನು ಕಲೆ ಹಾಕಿಕೊಳ್ಳುತ್ತಾ ಇದೆ ತಂಡ. End of the over number first is completed. After the completion of the very first over scorecard, suddenly moving to 10 for the loss of valuable 1 big wicket. पहले ओवर की मुक्ताई की 12 रन संख्या कुल मिलाकर 10 एक विकेट निशान पर. ആദ്യ ഓവർ ഇവിടെ അവസാനിക്കുന്നു. സ്കോർ നില 10-1 എന്ന നിലയിലാണ്. നാലോവർ തമ്മിലുള്ള മത്സരമാകുമ്പോൾ 42 എന്ന മികച്ച ടോട്ടൽ അവിടെ പിന്തുടരേണ്ട ആവശ്യമാണ്. പന്തുകൾ ശേഷിക്കുന്നു. 32 റൺസ് ആവശ്യമാണ്. ഇവിടെ രണ്ടാമത്തെ ഓവറിന്റെ ആദ്യ പന്തുമായി അജ്ജു മുഗരാൽ എന്ന മികച്ച താരത്തിന്റെ കരങ്ങളിൽ തന്നെയാണ് ഇവിടെ പന്തേൽപ്പിക്കുന്നു. അണ്ടരാമിന്റെ നിരവധി മത്സരങ്ങൾ കളിച്ച അനുഭവമുള്ള താരം തന്നെയാണ് അജ്ജു മുഗരാൽ. ബാറ്റിംഗിലും ബോളിംഗിലും ഒരുപോലെ തന്നെ തിളങ്ങാൻ പ്രാപ്തമുള്ള കളിക്കാരനാകുമ്പോൾ നോൺ സ്ട്രൈക്കിൽ സന്ദീപ് നീരോളി എന്ന മികച്ച താരമാണ്. ഓരോ പന്തിന്റെ ദിശ മനസ്സിലാക്കി തന്നെ അടിക്കാൻ പ്രാപ്തമുള്ള കളിക്കാരൻ ഇടങ്കയ്യനാണ്. മൂന്നാമത്തിനായി ഇവിടെ ധനു എന്ന മികച്ച താരം വരുന്നു. അജ്ജു മുഗരാൽ പന്തെറിയുന്നു. സതീഷ് മുച്ചങ്കാവിനെ ക്രോസ് ചെയ്തുകൊണ്ട് ഓവറിന്റെ രണ്ടാമത്തെ പന്തുമായി മികച്ച പന്ത. അതുപോലെ തന്നെ അടിക്കുന്നു, ഓടുന്നു, ചാടുന്നു, പിടിക്കുന്നു. 1 റൺസ്.
ഒരു റൺസിന്റെ സഹായത്തോടു കൂടി സ്കോർ നില പതുക്കെ തന്നെ 11. ആദ്യ ഓവറിൽ 10 റൺസ് ഇവിടെ വിട്ടുകളയുന്നു. ധനുവാണെങ്കിൽ ഇവിടെ രണ്ടാമത്തെ ഓവർ അച്ചു എന്ന നായകനും നടുന്തൂണും എല്ലാമായ മികച്ച താരം തന്നെയാണ് DJ ബോയ്സിന് വേണ്ടി. പന്തെറിയുന്നതിന് വേണ്ടി തിരിക്കുന്നു. മൂന്നാമത്തെ പന്തുമായി ഇടങ്കൈനെതിരെ സന്ദീപ് എന്ന മികച്ച താരത്തിനെതിരെ പന്തെറിയുന്നു. ആദ്യം തന്നെ ചില വാക്കുകൾ അങ്ങനെ പറഞ്ഞു. പന്തിന്റെ ദിശ മനസ്സിലാക്കി മൈതാനത്തിന്റെ മുക്കിലും മൂലയിലേക്കും അടിക്കാൻ പ്രാപ്തമുള്ള കളിക്കാരൻ തന്നെയാണ് സന്ദീപ് എന്ന മികച്ച താരമാകുമ്പോൾ കെട്ടിയിടാനുള്ള അവസരം ഇവിടെ ലോങ് ഓണിലും ലോങ് ഓഫിലും മിഡ് ഓണിലും മിഡ് ഓഫിലും ഫീൽഡർമാർ നിർത്തിയിരിക്കുന്നു. ഇടങ്കൈനെ കെട്ടിയിടാനുള്ള ശ്രമത്തിലൂടെ മികച്ച പന്തായി ഇവിടെ കാലവിട ഗോളിന്റെ മുമ്പിലാകുന്നു. സന്ദീപിന്റെ ബാറ്റിലേക്ക് തട്ടിയ പന്തവിട വിക്കറ്റ് കീപ്പറുടെ ഭദ്രമായ കരങ്ങളിൽ തന്നെയാണ്. പന്തവിട ഡോട്ടിലൂടെ കലാശിക്കുന്നു. 3 പന്തുകൾ മാത്രം ശേഷിക്കുമ്പോൾ സ്കോർ നില പതുക്കെ തന്നെ 11 എന്ന നിലയിൽ. ബൗണ്ടറിയുടെയും സിക്സറിന്റെ കുറവ് തന്നെയാണ്. തന്ത്രപരമായ നീക്കത്തിൽ തന്നെ ഒരു റൺസ് ഓടിയെടുക്കുന്നു. രണ്ടിന് വേണ്ടി ഓടുന്നതിനിടയിൽ ഇവിടെ വിട്ടുകളയുന്നു ഫീൽഡർമാർ. അവിടെ 2 മനോഹരമായ റൺസുകൾ ഇവിടെ ഓടിയെടുക്കുന്നു. വണ്ടർഫുൾ റണ്ണിംഗ് between the wicket in the so far Mr. Dhanu and Sharath. Absolutely magnificent running between the wicket. Scorecard suddenly moving to 13 on the board. The two more deliveries to left. 2 പന്തുകൾ മാത്രം ശേഷിക്കുന്നു. അജ്ജു മുഗ്രാൽ എന്ന മികച്ച താരം ഇതേ മൈതാനയിൽ നിരവധി വർഷങ്ങളിലായി കളിച്ച അനുഭവമുള്ള താരം തന്നെയാണ്. കാസർഗോഡിലും ദക്ഷിണ കർണാടകയിലും നിരവധി വർഷങ്ങളിലായി മത്സരം കളിച്ച അനുഭവമുള്ള താരമാകുമ്പോൾ ഒരു റൺസ് ഓടിയെടുക്കുന്നു. അവസാന ഒരു പന്ത് മാത്രം ശേഷിക്കുന്നു. അടുത്ത മത്സരത്തിലേക്ക് തയ്യാറാവും. SKU കൂലൂർ അതുപോലെ തന്നെ കാവന്ത അടുക്ക തമ്മിലുള്ള മത്സരമാകുമ്പോൾ തീഭാരം പോരാട്ടം തന്നെയാകുന്നു. ഇവിടെ നോക്കൌട്ട് മാമാങ്കത്തിന് തിരികൊളുത്തുന്നു. ഇവിടെ ഒരു റൺസ് അങ്ങനെ ഓടിയെടുക്കുന്നു. End of the over number second is completed after the completion of the second over scorecard. 15 on the board. ആദ്യ ഓവറിൽ ധനു അവിടെ 10 റൺസ് വിട്ടുകളയുന്നു. രണ്ടാമത്തെ ഓവറിൽ അജ്ജു മുഗരാൽ ടീമിന്റെ നായകൻ അവിടെ 5 റൺസ് മാത്രം വിട്ടുകളയുമ്പോൾ 12 പന്തിന്റെ കളി മാത്രം ശേഷിക്കുന്നു. 12ൽ 27 വേണം. എടുക്കുമോ കൊടുക്കുമോ കാത്തു നോക്കാൻ വേണ്ടിയുള്ള 12 പന്തിന്റെ മുമ്പിൽ 20 വേണ്ടി 7 വേണം. 12 to go, 27 to get. ಪ್ರಥಮ ಓವರಲ್ಲಿ ಧನು 10 ಅಂಕಗಳನ್ನು ಬಿಟ್ಟುಕೊಟ್ಟರು. ದ್ವಿತೀಯ ಓವರಿನ ಜವಾಬ್ದಾರಿ ಅಂತೂ ಅಲ್ಲಿ ಸ್ವತಃ ತಂಡದ ಕಫ್ತಾನೆ ಕೈಗೆತ್ತಿಕೊಂಡು ಜವಾಬ್ದಾರಿಯುತವಾದಂತಹ ಚೆಂಡನ್ನು ನಿಭಾಯಿಸಿಕೊಂಡ್ರು. ಅಜ್ಜು ಮುಗ್ರಾಲ್ ಬಿಟ್ಟುಕೊಟ್ಟದ್ದಂತೂ ಕೇವಲ 5 ಅಂಕಗಳನ್ನು ಮಾತ್ರ. ಈ ಬಾರಿ ತೃತೀಯ ಓವರಿನ ಜವಾಬ್ದಾರಿ ಮತ್ತೆ ಅಲ್ಲಿ ಆದಿಯವರ ಪಾಲಾಗ್ತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಪ್ರತಿಭಾವಂತ ಯುವ ಆಟಗಾರ ಆದಿ ಈ ಪಂದ್ಯಾಕೂಟದುದ್ದಕ್ಕೂ ಕೂಡ ಸೊಗಸಾದ ಚೆಂಡನ್ನು ನಿಭಾಯಿಸಿಕೊಂಡಂತಹ ವರ್ಗ ಪ್ರತಿಭೆ. ತಂಡದ ಕಫ್ತಾನನ ಬತ್ತಳಿಕೆಯ ಮತ್ತೊಂದು ಬ್ರಹ್ಮಾಸ್ತ್ರವನ್ನು ಇಲ್ಲಿ ಪ್ರಯೋಗಿಸಬೇಕಾಗಿದೆ. ದಾಂಡಿಗರ ವಿರುದ್ಧವಾಗಿ ಆದಿ ಎಸೆಯಬೇಕಾಗಿದೆ. ಅವರನ್ನ ಪ್ರಥಮ ಚೆಂಡನ ತೀರ್ಪುಗಾರ ಶಿವಾಮಳಿ ಅವರನ್ನ ದಾಟುತ್ತಾ ದಾಂಡಿಗರ ವಿರುದ್ಧವಾಗಿ ತಿರುಗಿಸುವ ಪ್ರಯತ್ನ. ಈ ನಡುವೆ ಕೊಂಚ ಮಟ್ಟಿಗೆ ಆಫ್ ಸೈಡ್ ನಿಂದ ಹೊರಚೆಮ್ಮಿದ ಚೆಂಡಿಗೆ ಲಡ್ಡ ಚೆಂಡು ಇರುವ ನಿಶಾನೆ ಅಂತೂ ಕಾಣ್ತಾ ಇದೆ. ತೀರ್ಪುಗಾರ ಶಿವಾಮಳಿ ತನ್ನ 2 ಬೊಗಸೆಗಳನ್ನು ಕೂಡ ಅಗಲವಾಗಿ ಚಾಚಿಕೊಳ್ಳುತ್ತಾ ಅಡ್ಡ ಚೆಂಡಿನ ನಿಶಾನೆ ಕೂಡ ಕಂಡು ಬರುತ್ತಾ ಇದೆ. ವಿಶಾಲವಾದ ಮೈದಾನ. ಮೊದಲಿಗೆ ಕೆಲವೊಂದಿಷ್ಟು ಮಾತನ್ನ ಹೇಳ್ತಾ ಇದೆ. ಬೌಂಡರಿ ಸಿಕ್ಸರ್ಗಳು ಬರಬೇಕಂತೂ ಇದ್ರೆ ಇಲ್ಲಿ ದೊಡ್ಡ ಹೊಡೆತಗಳನ್ನ ತಂದುಕೊಳ್ಳಬೇಕಾಗುತ್ತೆ. ಈ ನಡುವೆ ಆತ್ಮಹತ್ಯೆ. ಸಂದೀಪ್ walks back to the dugout. The pin drop and silented in the crowd of the side. ಉದ್ಯವರ ಯುವ ಬೆಳಗ 2 ಬಲಿಷ್ಠವಾದ ಆರಂಭಿಕ ದಾಂಡಿಗರನ್ನ ಪೆವಿಲಿಯನ್ ಗಟ್ಟಿಕೊಳ್ಳುತ್ತಾ ಇದ್ದಾರೆ. ಓಟವಿಲ್ಲದ ನೋಟಕ್ಕೆ ಗುರಿಯಾಗಿಸಿಕೊಂಡು ದಂಡಿಸುವ ಪ್ರಯತ್ನದ ನಡುವೆ ರನ್ ಔಟ್ ಮುಖಾಂತರವಾಗಿ ನಿರಾಸೆಯಿಂದ ವೀಕ್ಷಕರ ತಮನೆ ಮಾಡಿಕೊಳ್ಳುತ್ತಾ ಇದ್ದಾನೆ. ಸಂದೀಪ್ ನೀರೋಳಿ walks back to the pavilion. Pin drop it silented in the crowd of the side. Udyavara Yuva Balaga. The big fish on the net. The new batter comes to the middle on the strike, Mr. Vinod.
ನಂಬರ್ 4ನೇ ಕ್ರಮಾಂಕದಲ್ಲಿ ಸಂದೀಪ್ ಅವರ ಸ್ಥಾನವನ್ನ ತುಂಬಬಲ್ಲ ಮತ್ತೋರ್ವ ಪ್ರತಿಭೆ ವಿನೋದ್ ಅವರ ಪಾಲಾಗ್ತಾ ಇದೆ. ಎಸ್, ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ನಾವು ಗಮನಿಸಿಕೊಳ್ಳಲೇಬೇಕಾದಂತಹ ಒಂದು ವಿಚಾರ ಅಂದ್ರೆ ಖಂಡಿತವಾಗ್ಲೂ ಕ್ಯಾಮರಾಮ್ಯಾನ್ ಒಮ್ಮೆ ಆ ಮಕ್ಕಳ ಕಡೆಗೆ ತನ್ನ ಕಣ್ಣನ್ನಾಡಿಸಿಕೊಳ್ಳಿ. ಈ ಸುಡು ಬಿಸಿಲಿನ ಸಂದರ್ಭವೂ ಕೂಡ ಪಂದ್ಯಾಟ, ಪ್ರತಿಷ್ಠಿತ ಪಂದ್ಯಾಟ ಸಾಗಿ ಬರುವ ಸಂದರ್ಭ. ಆ ಎರಡು ಮಕ್ಕಳುಗಳು ಆ ಚೆಂಡನ್ನ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಮೈದಾನಕ್ಕೆ ತಿರುಗಿಸುವಂತದ್ದು ನಾವಿವತ್ತಿನ ದಿನದ ಆರಂಭದಿಂದಲೂ ಕೂಡ ನೋಡಿಕೊಳ್ತಾ ಇದ್ದೇವೆ. ದೊಡ್ಡದಾದ ಒಂದು ಚಪ್ಪಾಳೆಯನ್ನಂತೂ ಕೊಟ್ಟು ಬಿಡಿ ಪ್ರೇಕ್ಷಕರ. ಅವರ ಆ ಒಂದು ನಿಷ್ಠೆ ಈ ಒಂದು ಪಂದ್ಯಾಕೂಟ ಯಶಸ್ವಿಯುತವಾಗಿ ಸಾಗಿ ಬರುವುದಕ್ಕೆ ಕಾರಣ ಎನ್ನುವಂಥದ್ದನ್ನ ಮತ್ತೆ ಮತ್ತೆ ತಿಳಿ ಹೇಳಿಕೊಳ್ಳುತ್ತಾ ಇದ್ದೇವೆ. ಎಸ್, ಮತ್ತೆ ಆಟದ ಕಡೆಗೆ ಬರೋಣ. ಈ ನಡುವೆ 3 ಚೆಂಡಿನ ಆಟವಂತೂ ಬಾಕಿ ಇದೆ. ಒಟ್ಟು ಗಳಿಕೆ ಅಂಕಿಅಂಶ ಪಟ್ಟಿಯಲ್ಲಿ 18 ಜಮೆಯಾಗಿದೆ. 42 ಎನ್ನುವ ವಿಜಯದ ಗುರಿಯನ್ನ ಬೆನ್ನು ಹತ್ತಬೇಕಾಗಿದೆ. ಎಸ್, ಇಲ್ಲಿ ಬಹುಮಾನಗಳ ಮೊತ್ತ ಕಂಡು ಬರುತ್ತಾ ಇದೆ. ವಿನೋದ್ ಅವರ ಬಡಿಯುವಂತಹ ಪ್ರತಿಯೊಂದು ಸಿಕ್ಸರ್ಗೂ 500 ರೂಪಾಯಿ ನಗದು ಬಹುಮಾನದ ಘೋಷಣೆಯಾಗಿದೆ. ಶಿವ ಅವರಿಂದ ತಿರುಗಿಸುವ ಪ್ರಯತ್ನದ ನಡುವೆ ದೊಡ್ಡ ಹೊಡೆತದ ಪ್ರಯತ್ನವನ್ನು ತಂದುಕೊಳ್ತಾ ಇದ್ದಾರೆ. ಓವರ್ ಡ್ರಾ ಮುಖಾಂತರವಾಗಿ ಓಟಕ್ಕೆ ಪ್ರಯತ್ನವನ್ನು ತಂದುಕೊಳ್ತಾ ಇದ್ದಾರೆ ಇಲ್ಲಿ ವಿನೋದ್.
ಜವಾಬ್ದಾರಿಗಳೆಲ್ಲವೂ ಕೂಡ ಸುಶಾಂತವರ ಪಾಲಾಗ್ತಾ ಇದೆ. ತನ್ನ ಕನಸಿನ ಆರಂಭವನ್ನು ಪಡೆಕೊಂಡ್ರು, ಆ ಕನಸಿನ ಗುರಿಯನ್ನ ಬೆನ್ನು ಹತ್ತುವಂತಹ ಸಂದರ್ಭ ಕೊಂಚ ಮಟ್ಟಿಗೆ ಎಡವಟ್ಟನ್ನ ಮಾಡಿಕೊಂಡ್ರು. ಇಲ್ಲಿ ಗುರಿಯ ಹಿಂದುಗಡೆಯಲ್ಲ ಎಡವು ಕುಳ್ತಾ ಇದ್ದಾರೆ ಉದ್ಯಾವರ ಯುವ ಬೆಳಗ. ಈ ಬಾರಿ ಮತ್ತೆ 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 ಉತ್ತರಿ ಸಂಖ್ಯೆ ಪತನಗೊಳ್ಳುತ್ತಾ ಇದೆ. ಸತತವಾಗಿ ಇತರೆ ಓಟಗಳ ಮುಖಾಂತರವಾಗಿ ವಿಕೆಟ್ ಅನ್ನ ಎದುರಾಳಿ ತಂಡದ ಮುಂದೆ ನಷ್ಟಪಡಿಸಿಕೊಳ್ಳುತ್ತಾ ಇದ್ದಾರೆ. ಟೀಮ್ ಯುವ ಬೆಳಗ ಸತತವಾಗಿ ಉತ್ತರಿಗಳನ್ನು ನಷ್ಟಪಡಿಸಿಕೊಳ್ಳುತ್ತಾ ಇದೆ. ಅಂತಿಮ ಓವರ್ ಅಲ್ಲಂತೂ 3 ರನ್ಔಟ್ಗಳು, 3ರ ಮುಂದೆ 12 ಬೇಕಾಗಿದೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಎಡಗೈ ದಾಂಡಿಗನಿದ್ದಾನೆ. ಖಂಡಿತವಾಗ್ಲೂ ಗಾಳಿ ಅಂತೂ ಒಂದು ಕಡೆಯಲ್ಲಿ ಬಹಳಷ್ಟು ವೇಗದೊಂದಿಗೆ ಬೀಸಿಕೊಳ್ಳುತ್ತಾ ಇದೆ. ಎಡಗೈ ದಾಂಡಿಗರಿಗೆ ಫೇವರ್ ಆದಂತಹ ಒಂದು ಮೈದಾನ. ಈ ಸಂದರ್ಭದಲ್ಲಿ ಪಿಚಿಂಗ್ ಡೆಲಿವರಿ ತಿರುಗಿಸುವ ಪ್ರಯತ್ನದ ನಡುವೆ ಬಿಟ್ಟುಕೊಡುತ್ತಾ ಇದ್ದಾರೆ. ಮತ್ತೆ 1 ಅಂಕ ಪ್ರಾಪ್ತವಾಗ್ತಾ ಇದೆ. ಅಂತಿಮ 2 ಚೆಂಡಿನಾಟ ಬಾಕಿ ಇದೆ. 11 ಬೇಕಾಗಿದೆ. ಸಿಕ್ಸರ್ಗಳಂತೂ ಬರಬೇಕಾಗಿದೆ. 2 ಸಿಕ್ಸರ್ಗಳನ್ನ ಬಾರಿಸಿದ್ದೇ ಆಗಿದ್ದಲ್ಲಿ 2,000 ನಗದು ಬಹುಮಾನದ ಘೋಷಣೆ ಆಗ್ತಾ ಇದೆ. ಈ ಪಂದ್ಯಾಕೂಟ ನಾಕ್ಔಟ್ ಮಾದರಿಯ ಪಂದ್ಯ. ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ ಇದೆ. ನೇರ ಗುರಿಗೂಟಕ್ಕೆ ಬೀಳ್ತಾ ಇದೆ. ಮತ್ತೆ ಎಡಗೈ ದಾಂಡಿಗ ನಿರಾಸೆಯೊಂದಿಗೆ ವೀಕ್ಷಕರತ್ತ ಪ್ರತಿಶತ ಪಂದ್ಯಾಟವನ್ನ ಅಜ್ಜು ಮೊಗ್ರಾಲ್ ಅವರ ನಾಯಕತ್ವದ ತಂಡ ಡಿಜೆ ಬಾಯ್ಸ್ ಇಲ್ಲಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾ ಇದೆ. ಒಂದು ಹಂತದಲ್ಲಿ ಆರಂಭಿಕ ಜೋಡಿಯಂತೂ ಅದ್ಭುತವಾದ ಇನ್ನಿಂಗ್ಸ್ ಅನ್ನ ಕಟ್ಟಿಕೊಂಡ್ರು. ಈ ಪಂದ್ಯಾಟವನ್ನ ರೋಚಕ ಸ್ಥಿತಿಗೆ ತಂದೆತ್ತುಕೊಂಡ್ರು. ಆದರೆ ಅಂತಿಮ ಹಂತಕ್ಕೆ ತಲುಪುವ ಸಂದರ್ಭ ಮೆಲ್ಲನೆ ಪಂದ್ಯಾಟವನ್ನ ಡಿಜೆ ಬಾಯ್ಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾ ಇದೆ. ಅಂತಿಮ 1 ಚೆಂಡಿನಾಟವಂತೂ ಬಾಕಿ ಇದೆ. ಪಂದ್ಯಾಟ ಇನ್ನೂ ಕೂಡ ಜೀವಂತವಾಗಿ ಇದೆ. ಅಂತಿಮ 1ರ ಮುಂದೆ 11 ಬೇಕಾಗಿದೆ. ನಡುವೆ ಕಂಗ್ರಾಚುಲೇಷನ್ ಟೀಮ್ ಡಿಜೆ ಬಾಯ್ಸ್. ಎಸ್, ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಮುಂದಿನ ವೀಕ್ಷಕ ವಿವರಣೆಯಲ್ಲಿ ರಜಾಕ್ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾರೆ. ಆಂಗ್ಲ ಭಾಷೆಯಲ್ಲೂ ದೇಶೀಯ ಭಾಷೆಯಲ್ಲೂ ಕೂಡ ನಿರರ್ಗಳವಾಗಿ ವೀಕ್ಷಕ ವಿವರಣೆಯನ್ನು ನೀಡಬಲ್ಲಂತಹ ಓರ್ವ ವ್ಯಕ್ತಿ. ಎಸ್, ವೆಲ್ಕಮ್ ಬ್ಯಾಕ್ ಟು ದ ಕಮೆಂಟ್ರಿ ಬಾಕ್ಸ್. धन्यवाद किरण आलिकाड़ी, एक बेहतरीन के साथ अभी तक हमारा साथ आल चुके थे और डीजे फ्रेंड्स को संगाड़ेंगे एक बेहतरीन के जीत के साथ। और दिस मैच होगा एक खूबसूरत मैच और आगे के मैच होगा और एक मैच एक इंटरेस्टिंग जो टचिंग होगा जो मैच के बारे में। और किरण आलिकाड़ी कहना था और डीजे फ्रेंड्स को संगाड़ी के बारे में जो और दिस मैच एक बेहतरीन खूबसूरत के साथ होगा SKU और टॉस कर पहले सेलेक्शन करने का निर्णय जरूर टॉस जीतकर अड़का की जो कप्तान और फील्डिंग करने के जो निर्णय दे चुके हैं पर बहुत सारे जो मैच के बारे में अंदर कहने का तो जो गैप मिलते हैं जो मैदान के अंदर, क्योंकि अब्दुल कादर खान स्टेडियम मन्नागुदी की जो मैदान के अंदर बहुत सारे गैप और 11 मैच हम पर जारी के चुके हैं और एक आनंद होगा और जो मोगराल खुश होगा।
Okay. Kenya Malsatande, man of the match award goes to DJ Boys Osangadi. Bharat 3 विकेट का कर्जा के चुके एक ओवर के अंदर एक बेहतरीन खूबसूरत की जो चरी किया था जो भरत ने भरत आ जाइए मैन ऑफ द मैच अवार्ड गोes to DJ Boys Osangadi. This is a memento enduring Abhishek Osangadi. उन्होंने भी वो मोमेंटो दे चुके हैं और भरत आने का जो जरूर एक खूबसूरत जो गेंदबाज आखिरी ओवर यहाँ पर है अभिषेक का उन्होंने जो एक फोटो लीजिए एक खूबसूरत के साथ जो एक ओवर की डाल चुके आखिरी जो ओवर दिस मैच होगा कुलूर मनोज हमारा साथ है अंपायर के रूप पर सतीश और अनिल बंदियोड़ और पहली गेंद और इस बार मनोज ने स्ट्रोक किया और सीधे फील्ड के अंदर दौड़ कर पहली रन आ चुके हैं कथा के अंदर एक खूबसूरत की जो बेहतरीन स्ट्रोक और इस बार एक बेहतरीन खूबसूरत जो एक शॉट और हमारा साथ स्ट्राइक के अंदर श्रवण और छोटी खिलाड़ी है श्रवण और अभी तक कुलूर के लिए खेल रही है जो मैदान के अंदर देखना होगा दूसरी गेंद की जो पहली गेंद श्रवण की जो गेंदबाज पर है और इस बार अच्छी गेंद इतनी अच्छी बेहतरीन जो अपील और एक खूबसूरत के साथ शिवा जो गेंद को फेंक रही है और अभी तक 2 गेंद समाप्त होने के बाद सिर्फ 2 रन बन चुके हैं कथा के अंदर मनोज और शिवन और साथ दे रहे हुए कुलूर टीम के लिए और ट्रोस आने के बाद पहले जो बल्लेबाज करने की जो बड़ी खूबसूरत जो मैच टूर्नामेंट होगा बैला बकुड़ा क्रिकेट ऑफ प्रेजेंस विराट अज्जू मेमोरियल ट्रॉफी 2026 की जो अनेक सारे क्रिकेट लोग को जो धन्यवाद फिर से एक बार कहना होगा मन्नगुडी जो वेदी के अंदर और इस बार अच्छी स्ट्रोक पर कोई फील्डर नहीं जो जगह ढूंढा और पिछले मैच के अंदर मैन ऑफ द मैच खरीद किया हुआ है जो खिलाड़ी है मनोज ओसंगाडी इस बार एक डबल की साथ को आगे बढ़ते जा रहे 3 गेंद समाप्त होने के बाद अब तक 4 रन का तक अंदर आफ्टर कंप्लीटेड जस्ट 3 बॉल एंड वेरी इनिंग्स प्रोग्रेस हियर स्कोर इज जस्ट 4 ऑन द बोर्ड मनोज इज द मैन इज a striker and supporting their non-strikers and Mr. Shawan. एंड इस बार अच्छी गेंद फिर से अच्छी गेंद इनसे रिंग के अंदर जो गेंद टपका किया थे और उन्होंने थोड़ी सी मिसकलेक्शन हुआ थोड़ी सी जो जजमेंट इतनी अच्छी नहीं हुई थी और इस बार सिंगल रन के साथ इसको आगे बढ़ते जा रहे 5 रन 4 गेंद समाप्त होने के बाद अभी तक 5 रन खर्चा किए चुके हैं जो कथा के अंदर 4 गेंद समाप्त होने के बाद और भी 2 गेंद बाकी है शिवा के हाथ के अंदर शिवा बचा है आज ओके सॉरी आज हो चुके हैं और 6 रन सॉरी रॉन्ग इंफॉर्मेशन और कुछ कह नहीं सकेगा जो आप बोलने का आप स्कोर कार्ड पर हम ऐसे बोलते रहेगा और इस बार जोड़ चुके हैं और एक्स्ट्रा की इशारा होगा जरूर 1+1 बाई के साथ 2 रन और भी आ चुकी है कथा के अंदर अभी तक 8 रन हो चुके हैं 4 गेंद समाप्त होने के बाद शिवा की जो 4 गेंद एक बेहतरीन खूबसूरत के साथ जो गेंद को फेंक रही थी इसकी आगे की गेंद 1+1 2 रन के साथ 8 रन हो चुके हैं कुलूर टीम की जो कथा के अंदर देखना होगा श्रवण है स्ट्राइक के अंदर 5वां गेंद और इस बार अच्छी गेंद अच्छी स्ट्रोक पर फील्डर है जरूर फील्डर गेंद के रुकने के बाद दौड़ कर 2 रन को पूरा किया एक बेहतरीन खूबसूरत रनिंग का विकेट मनोज और श्रवण के साथ और 2 रन के साथ अभी तक 10 रन हो चुके हैं कथा के अंदर 5 गेंद समाप्त होने के बाद अब तक 5 बॉल्स कंप्लीटेड स्कोर इज जस्ट 10 ऑन द बोर्ड
और आखिरी गेंद और थोड़ी सी जो ये क्रॉस मारने का इसके साथ ओवर की समाप्त हो चुकी है। पहली ओवर समाप्त होने के बाद स्कोर संख्या है 10 रन, कुछ विकेट की नुकसान नहीं, सेट फ्रॉम कुल्लू। देखना होगा पहली ओवर समाप्त कर चुके हैं अड़का की जो खिलाड़ी लोग, और देखना होगा और भी 3 ओवर की जो मैच बाकी है, 3 ओवर के सामने जितना रन तक डालेगा टीम अड़का, और देखना बाकी है। और कुल्लू की जो टीम എല്ലാവരും ആരെങ്കിലും ഭക്ഷണം കഴിക്കാൻ ബാക്കിയുണ്ടെങ്കിൽ എത്രയും പെട്ടെന്ന് ഭക്ഷണത്തിന് വേണ്ടി പോകണമെന്ന് അറിയിക്കുന്നു. ദയവ് ചെയ്തോ ബാക്കിയുള്ള ആൾക്കാർ ഭക്ഷണം കഴിക്കാൻ എത്രയും പെട്ടെന്ന് നമ്മുടെ ഈ മന്ദിരത്തിന്റെ അടുത്ത് ഭക്ഷണം ഉണ്ട്, അവിടെ പോകുക. ദയവ് ചെയ്തോ എത്രയും പെട്ടെന്ന്. कुछ लोग खाने को बाकी है तो जितना जल्द से जल्द खाने के लिए जाना होगा. जो डीजे अरने हम पर सुना के चुके हैं जरूर. और देखना होगा अभी तक मनोज स्ट्राइक के अंदर एक ओवर समाप्त होने के बाद दूसरी ओवर फेंकने के लिए आ चुके हैं हमारा साथ अर्षा. और अर्षा की पहली गेंद पर मनोज ने खेला पर सीधा फील्डर के हाथ के अंदर बड़ी विकेट मनोज ओसेंगार उनकी जो विकेट पे चुकी है. ऑफ स्टंप पर खेल रहा था जो गेंद को अर्षा की जो एक बेहतरीन अर्षा की जो गेंद और टक्कर खाया और किनारा लगा जो बल्ले की सीधा फील्डर के अंदर. मनोज ने जो सोचकर खेला थी जो ऑफसाइड दिशा के अंदर, क्योंकि हवा वहां पर जो ऑफ स्टंप पर लग रही है और फिर से इतनी बेहतरीन जो और टच नहीं हुआ और बड़ी विकेट कुल्लू. और पहली विकेट गिर चुकी है मनोज. अफगान ने आउट होकर पवेलियन के अंदर आ चुके अभी तक एक ओवर एक गेंद समाप्त होने के बाद अर्षा की पहली गेंद पर विकेट, एक बड़ी विकेट होगा मनोज संगाड़ी. और अर्षा की अभी तक 5 गेंद बाकी है उनके हाथ के अंदर. देखना होगा भाई हाथ की खिलाड़ी है उनकी फेवर होगा. और इस बार अच्छी गेंद सीधा फिर से एक बार फील्डर के हाथ के अंदर कुल्लू की और एक विकेट. और भाई हाथ की खिलाड़ी उनके नाम जरूर मंजू. उन्होंने जो बाई हाथ के खिलाड़ी थे जो ऑफसाइड पर खेलने चाहते थे, इतनी अच्छी तरीके से जो संपन्न नहीं हुई गेंद और बल्ले के बीच इसके साथ साथ मिड ऑन की जो सादा तरीके से जो गेंद गया था वहां पर एक छोटी खिलाड़ी शामिल थी. जरूर कैच के पकड़ने के बाद बाई हाथ की और एक विकेट कुल्लू की मंजू. और हवा तेज से लग रही है जो मिड ऑफ की जो सादा, और उन्होंने जो खेलने के लिए कुछ जो मौका नहीं मिल रही है अभी तक. ऐसी बेहतरीन खूबसूरत गेंदबाज की शुरुआत 2 विकेट 2 गेंद के सामने अर्षा के लिए हैट्रिक चांस होगा जरूर. और हैट्रिक विकेट लेगा तो कुछ ऑफर मिलेगा जरूर. अभी तक 2 गेंद पर 2 विक्रम आ चुके हैं और नॉन स्ट्राइकर के अंदर. और इस बार अच्छी गेंद फिर से और हैट्रिक चांस को उन्होंने जो मिस किया और डॉट हो चुकी है. और एक डॉट के साथ अभी तक 3 गेंद समाप्त करने के बाद स्कोर संख्या है केवल इतनी बड़ी स्कोर नहीं होगा. और अंदर एक पहले ओवर पर 10 रन पर पहुंच चुकी है स्कोर संख्या. ಬೈಲಬಾಕುಡ ಕ್ರಿಕೆಟ್ ಹಮ್ಮಿಕೊಂಡಿರುವಂತಹ ದಿವಂಗತ ಅಜಿತ್ ಬೆಜ್ಜ ಇವರ ಸ್ಮರಣಾರ್ಥ ವಿರಾಟ್ ಅಜ್ಜು ಮೆಮೋರಿಯಲ್ ಟ್ರೋಫಿ 2026 ಈ ಒಂದು ಕ್ರೀಡಾಕೂಟಕ್ಕೆ ಮಂಜೇಶ್ವರದ ಎಡರಂಗದ ಅಭ್ಯರ್ಥಿಯಾಗಿರುವಂತಹ ಕಾಮ್ರೇಡ್ ಕೆಆರ್ ಜಯಾನಂದ ಇವರು ಆಗಮಿಸಿದ್ದಾರೆ. ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಸ್ವಾಗತ ಶ್ರೀಯುತ ಕೆಆರ್ ಜಯಾನಂದ.
ओके अभी तक हमारे साथ जो खेल की आल चुके तो 5 गेंद समाप्त कर चुकी है। अर्षा की एक बेहतरीन खूबसूरत गेंद इस बार पैड किया और लेग स्टंप के अंदर स्कोर पर दूसरे उसके लिए दौड़ रही है। रन के चांस है एक बेहतरीन खूबसूरत रन के साथ 2 ओवर समाप्त हो चुके हैं। 2 ओवर समाप्त होने के बाद स्कोर संख्या आगे बढ़ते जा रहे हुए 15 रन, एक बड़ी विकेट, 2 विकेट गिर चुकी है कुलूर फ्रेंड्स की जो अंदर। और हमारा साथ वेदी के अंदर है दयानंदन सर, उनको भी धन्यवाद कहना होगा जो मैच की वीक्षण के अंदर और हमारा साथ है ऐसे बहुत सारे लोग। और अभी तक 2 गेंद समाप्त करने के बाद और 2 ओवर समाप्त होने के बाद 45 रन आखिरी बन चुकी है जो खाता के अंदर केवल 15 रन बन चुकी है। और भी कुलूर फ्रेंड्स की जो 12 गेंद बच चुकी है, 12 गेंद के सामने जो जितना रन तक जो पहुंच डालेगा टीम कुलूर। और सतीश को पार कर और नया गेंदबाज आ चुकी है हमारा साथ मंजू। और इस बार मंजू की दूसरी एक गेंद पैड की किनारा लगा, लेग बी की इशारा दे हो चुकी है जरूर सतीश मजिंगाव ने। और एक लेग बी के साथ इसको आगे बढ़ते जा रहे हैं 15 रन 2 ओवर ये गेंद समाप्त होने के बाद। और भी 5 गेंद बाकी है, तीसरी ओवर की छाती के अंदर है और मंजू का गेंद पर खेला और ऊपर फील्डर है और सीधा शिवा के हाथ के अंदर और बड़ी मछली और गिर चुकी है जरूर कुलूर की एसकेयू कुलूर दबाव पर है। अभी तक 2 ओवर 2 गेंद होने के बाद अभी तक 3 विकेट और नए खिलाड़ी उतर चुके 0-5 नंबर जैसी पहनकर। और देखना होगा अभी तक 15 रन बन चुके हैं एसकेयू कुलूर की जो खिलाड़ी लोग। पचू आ चुके हैं जो स्ट्राइक अरशद बजाल की जो फैन जरूर अरशद बजाल के फैन है जो बयान के खिलाड़ी है जो उनकी देखना होगा और बड़ी शॉट मारने वाला कि नहीं। और इंतजार में है कुलूर की जो फैंस लोग, देखना होगा जरूर अभी तक। और चौथी गेंद लेकर तैयार और तीसरी गेंद लेकर तैयार। एक पहली गेंद पर सिंगल मिले थी, इसके आगे की गेंद विकेट। और इस बार खराब गेंद ऑफ स्टंप के बिल्कुल बाहर थी जो गेंद वाइड का इशारा दे चुके हैं। और एक एक्स्ट्रा के साथ को आगे बढ़ते जा रहे हुए 16 रन 3 विकेट गिरने के बाद कुलूर टीम। और भी बहुत रन बनाना होगा यहाँ पर बड़ी जो मैदान के अंदर। इस बार एक शॉट मारने चाहते थे और सीधी लाइन कुछ इशारा नहीं आ चुकी है यहाँ पर। और अभी तक डॉट गेंद हो चुकी है। हमारा सादा स्कोर कार्ड एक बेहतरीन खूबसूरत के साथ निभा रहे और उनके नाम है जरूर मंजू। और इस बार भी सीधा खेला और 13 ऑर्डरिंग के अंदर और एक सिंगल के साथ को आगे बढ़ते जा रहे 1 रन के साथ को 17 रन यानी 70 पर पहुंच चुके हैं। स्कोर संख्या 0 नंबर 8 जैसी बैन के रजिस्टर के अंदर है एसयू के और कुलूर की जो खिलाड़ी। और देखना होगा बड़ी शॉट मारेगा तो एक खूबसूरत होगा, ये रोमांचक स्थिति पर आएगा जो मैच। और इस बार भी एक्स्ट्रा की जो इशारा जरूर सतीश मुजिंगाव ने और एक एक्स्ट्रा की सस को आगे बढ़ते जा रहे हैं 15 रन यानी 18 ऑन द बोर्ड आफ्टर कंप्लीटेड जस्ट 4 balls, last 2 balls left in this beautiful delivery. That's damn and looking for big shot and direct big body, big appeal, but no says into the score leg region. Now 1 more runs added into the scorebook. Last 1 more balls remaining. 19 on the board. 29 रन 19 on the board और 19 रन और आ चुके हैं कता के अंदर। 19 रन आ चुके हैं कता के अंदर 19 रन और भी देखना होगा आखिरी गेंद पर। और इस बार भी फिर से अच्छी गेंद ऑफ स्टंप पर दे जो गेंद वाइड की इशारा दे चुकी है और एक एक्स्ट्रा के साथ को आगे बढ़ते जा रहे हैं 20 रन 2 ओवर 5 गेंद समाप्त होने के बाद। और इस बार बड़ी शॉट पर इतनी बेहतरीन स्ट्रोक थी पर सिर्फ फील्डर के हाथ के अंदर। इसके साथ ओवर की समाप्त हो चुकी है। 3 ओवर समाप्त होने के बाद स्कोर संख्या है केवल 20 रन 20 डेड बॉल। ओके विकेट विनर। ओके सॉरी
ओके सॉरी डेड बॉल की जो इशारा, क्योंकि विकेट गिर चुकी है अंपायर और विकेट गिरने के बाद लक मिल चुकी है और सुपर लक होगा। और इस बार वही दिशा के अंदर खेला, वही फील्डर के हाथ के अंदर जो गेंद को दिया उन्होंने दौड़कर 1 रन पूरा किया। इसके साथ ओवर की समाप्त 3 ओवर समाप्त होने के बाद स्कोर संख्या है 21 रन 3 विकेट गिरने के बाद। शरण आ चुके हैं गेंदबाज पर। अभी तक 3 ओवर समाप्त होने के बाद स्कोर संख्या है केवल 21 रन यानी 21 रन पर आए हैं कुल्लूर। और देखना होगा SKU कुल्लूर की जो जितना रन तक जो पहुंच डालेगा जो खिलाड़ी लोग का 3 बड़ी विकेट गिर चुके अभी तक SKU कुल्लूर। और पहली गेंद और अच्छी गेंद और लेग स्टंप पर तेज गेंद, कुछ इशारा नहीं और विकेट कीपर ने छोड़ा और बाई की जो इशारा दे चुकी है बाई के साथ और डॉट गेंद दी और विकेट कीपर ने रोका नहीं जो गेंद को और इसके साथ दौड़कर 1 रन को पूरा करने के बाद इसको आगे बढ़ते जा रहे हुए डबल 2 यानी 22 रन 22 रन पर पहुंच चुके हैं जो स्कोर संख्या अभी तक। और स्ट्राइक के अंदर है एक खूबसूरत खिलाड़ी, एक बड़ी शॉट आएगा तो देखने को मिलेगा और इस बार बड़ी शॉट मारने चाहते थे और कुछ संपत्ति नहीं हुई गेंद और बल्ले के बीच। इस बार भी लेग भी और बहुत सारे जो बाई के साथ जो एक्स्ट्रा मिलते हैं खाता के अंदर। अभी तक 23 रन बन चुकी है खाता के अंदर 2 गेंद समाप्त होने के बाद। 3.2 balls completed, score is just 23 after losing 3 wickets saved from SKU Kullur. And this time beautiful played on off fielder there into the gap, ball driving into the boundary line and ball moving to the boundary and very first boundary set from SKU Kullur. टंडनाटन बाउंड्री आ चुकी है, बाउंड्री के साथ एक खूबसूरत के साथ 3 गेंद अभी भी बच चुकी है और देखना होगा और इसको आगे बढ़ते जा रहे हुए 27 रन यानी 27 रन पर पहुंच चुकी है स्कोर संख्या। और देखना है 3 गेंद के सामने और बाएं हाथ के खिलाड़ी जो अरशद के फैन होगा अरशद बजाल की और उन्होंने ऐसी जो स्ट्रोक किया तो एक बड़ी शॉट के अंदर और पहुंच सकेगा जरूर जो टीम SKU कुल्लूर। एक खूबसूरत शानदार ट्रॉफी हम पर जारी कर चुकी है बैला बगुड़ा और क्रिकेट टूर्नामेंट विराट अजू की जो मेमोरियल ट्रॉफी, एक खूबसूरत वर्ल्ड कप की ट्रॉफी, एक पहले की जमाना के अंदर वर्ल्ड कप ऐसे देखने को मिलते खूबसूरत ट्रॉफी और चैंपियन बनाने वाले को और 25,000 और एक खूबसूरत ट्रॉफी ऐसी दूसरी स्थान के अंदर 15,000 ऐसी खूबसूरत ट्रॉफी इंतजार पर होगा। आग खोलकर मनगुदी मैदान के अंदर देखना होगा कौन होगा आज का दिन का बैला बाकुड़ा की विराट अजू मेमोरियल की जो ट्रॉफी कौन होगा चैंपियन और इंतजार पर जरूर रहेगा जो अनेक दर्शकों का। और भी फिर एक बार और भी 2 गेंद बाकी है पहली इनिंग समाप्त होने के लिए। अभी तक 4 गेंद समाप्त कर चुकी है और 30 रन हो चुकी है, 90 रन आ चुकी है खाता के अंदर। और इस बार भी फिर से ऐसे उल्टे बल्ले से खेला ऊपर फील्डर है टपका खाने के बाद सीधा फील्डर के हाथ के अंदर अंदर और रुकने के बाद 2 रन दौड़कर पूरा किया और एक 2 रन के साथ एक खूबसूरत रन आ चुकी है। पहली जो मनोज आउट होने के बाद दबाव पर है था और SKU कुल्लूर और इसके आगे अभी तक 32 रन पर हो चुकी है 3 ओवर 5 गेंद समाप्त होने के बाद। लास्ट 1 more to go is the very first innings. आखिरी 1 गेंद बच चुकी है और देखना होगा आखिरी गेंद पर जितना रन तक का और इस बार बड़ी स्ट्रोक किया था और रिंग के अंदर एक गेंद और बड़ी शॉट ने यहाँ पर रन आउट के मौका और इसके साथ ओवर के समाप्त हो चुकी है। पहले इनिंग समाप्त होने के बाद स्कोर संख्या है 33 और मैच जीतने के लिए 34 रन के लक्ष्य। हमारा साथ है हमारा सर दयानंद मंजेश्वर, उनको धन्यवाद जरूर कहना होगा नम्बर वेदिलिंद അദ്ദേഹം അല്പനേരം നമ്മുടെ ഒപ്പം
ಪ್ರೀತಿದ ಕ್ರೀಡಾಭಿಮಾನಿಗಳು ಅಜಿತ್ ಬೆಜ್ಜನ ಪುದರ್ಡಾದುಂಡು ವಿರಾಟ್ ನಚ್ಚು ಮಮ್ಮೆರಲ್ ಟ್ರೋಫಿ ಇದು ಮಾತನಾಡುತ್ತಿದ್ದು ಅಜಿತ್ ಜೀವಡಿತದಂಡ ಎಂಕ ಓಡಾದೆ ಇಲೆಕ್ಷನ್ ವರ್ಕಡ್ ಕೆಲಸ ಮಾಡ್ಕೊಡ್ತಿನ म्हणजे ಆತ್ಮೀಯ ಸಂಗಾತಿ ಆದಿತ್ತು ಆಂಡ ವಿಧಿದಿಯಲ್ಲೇ ಬೇತನೆ ಆದಿತ್ತು ನಮ್ಮೊಟ್ಟಿಗೆ ಪಡ್ತಿನ ಜನ ನಿಖಲಕ್ಕನೆ ಗೊಬ್ಬಡ್ತಿನ ಜನ ವ್ಯಕ್ತಿನಾದುಂಡು ನಮ್ಮದು ಕೊಳ್ಳಬಹುದು ಖಂಡಿತವಾದಲ್ಲ ಅಜಿತನ ಪುತ್ರರು ఆయన ఆత్మీయుల ఆయన స్నేహితుల ಸೇರಿದು ಮಾಡ್ಕೊಂಡ ಈ ವಿರಾಟ್ ಅಜ್ಜು ಟ್ರೋಫಿ ಮಮ್ಮೆರಲ್ ಟ್ರೋಫಿಗೆ ನಿಖಲ್ ಮಟ್ಟಿಗೆ ಕೆಲ ನಿಮಿಷ ಅಂಡಲ ಬರ್ತದೆ ಸೇರಿಟ್ಟು ಸಂತೋಷ ಅವಳ ಒಂದು ಪ್ರತ್ಯೇಕ ಸಂದರ್ಭವಾದ ದನದೊಂಡ ಯಾನ ಇಡೆಗೆ ಬರ್ಪಣವೇ ಯಾನ ಅರುಣಗೆ ಫೋನ್ ಮಾಡ್ಕೊಳಕಾದುಂಟು ಅರುಣೆ ಬರ್ಪಣವು ಅಜಿತ್ನ ಮಾಡು ಟ್ರೋಫಿ ನಡ್ಕೊಂಡು ಹೊರಬಲ ಇಡೆಗೆ ಆ ಒಂಜಿ ಕರೆ ಆಡುದುಂಡು ಏನನ್ನ ಇಡೆಗೆ ಎತ್ತಾದು ಪಣವು ಈ ಟ್ರೋಫಿ ನನ್ನಡ ಒಂಜಿ ಆತ್ಮೀಯ ಮಿತ್ರನ ಪೊದರ್ಡಾದು ನಡ್ಕೊಂಡು ಪಡವು ಖಂಡಿತವಾದಲ್ಲ ಒಂಜಿ ಕ್ರೀಡಾ ಸ್ಪರ್ಧೆಡ್ ನಿಖಲಿಂದ ಓಡುದು ಪಣಿರ್ಪಣವು ಎಂಕ ಒಂಜಿ ಯುವಜನಗಳ ಪಣಿರ್ಪಣವು ನಮ್ಮ ಊರು ಅತ್ಯಂತ ಪ್ರಧಾನವಾದ ಪಂಜನ ಮೋಜಿ ಕ್ರೀಡೆ ಆದುಂಡು ಒಂಜಿ ಕಬಡ್ಡಿ ಒಂಜಿ ಕ್ರಿಕೆಟ್ ಒಂಜಿ ಫುಟ್ಬಾಲ್ ನಮಕ್ ಯುಕ್ತವಾದ ಪಂಜನ ಗ್ರೌಂಡ್ ನಮ್ಮ ಪಂಚಾಯತ್ ರೋಡ್ ಈ ಗ್ರೌಂಡೇ ಗವರ್ನಮೆಂಟ್ ಪೈಸೆ ಕೊಡಲ್ಲ ಐನ ಸರಿಯಾದ ರೀತಿಯಲ್ಲಿ ಉಪಯೋಗ ಪನ್ನಕ್ಕಾಗಲ್ಲ ಖಂಡಿತವಾದ ಯಾನ ಆಯ್ಕೆ ಅನ್ನೋದಂಡ ನಮ್ಮ ಊರದ ಕ್ರೀಡಾಮೀನ ಕ್ರೀಡೆದ ಯುವಜನಗಳಿಗೆ ಐಕ್ಯಬೋಡಾದ ಪಂಜನ ಗೊಬ್ಬೆರಿತ ಜನ ಪ್ರತ್ಯೇಕ ಸಂವಿಧಾನ ಒಂಜಿ ಕಬಡ್ಡಿ ಅಕಾಡೆಮಿ ಈ ಊರು ಸ್ಥಾಪನೆ ಮಾಡ್ಕೊಂಡು ಆಗ್ರಹ ಆದುಂಡು ಎನ್ನ ಮನಸ್ಸು ಕಾರಣ ಜನ ಬಂಡ ಸುಧೀರ್ ಕುಮಾರ್ ಎನ್ನ ಆತ್ಮೀಯ ಮಿತ್ರ ಆದುಂಡು ದೇಶೀಯ ಕಬಡ್ಡಿ ಚಾಂಪಿಯನ್ಶಿಪ್ ಭಾಗವಹಿಸಿದ ಜನ ಕಬಡ್ಡಿ ಪ್ಲೇಯರ್ ಆದುಂಡು ದೇಶೀಯ ಟೀಮ್ ಹಿಡಿತನ ಆದುಂಡು ಜಗದೀಶ್ ಕುಂಬಳೆ ಅವರಿತೆ ಗಣೇಶ್ ಬೆಂಗಳೂರ ಎನ್ನ ಆತ್ಮೀಯ ಮಿತ್ರನಾದುಂಡು ನಮ್ಮ ಊರದ ಕಬಡ್ಡಿ ದಕ್ಕಲಿಗೆ ಬೋಡಾದೆ ಒಂಜಿ ಪ್ರತ್ಯೇಕ ಕಬಡ್ಡಿ ಅಕಾಡೆಮಿ ಸ್ಥಾಪನೆ ಮಾಡ್ಕೊಂಡು ಜನ ಇಚ್ಛೆ ಇತರ ಒಂಜಿ ವ್ಯಕ್ತಿ ಆದುಂಡು ಅವೇ ಲೆಕ್ಕನೆ ಆದುಂಡು ನಮ್ಮ ಕ್ರಿಕೆಟ್ ಫುಟ್ಬಾಲ್ ಆ ರಡ್ಡಲೆಕ್ಕೆಲ್ಲ ಪ್ರತ್ಯೇಕವಾಗಿ ಪರಿಗಣನೆ ಕೊಡೋದು ಪಡೆದಿನ ಆಗ್ರಹಿತರ ವ್ಯಕ್ತಿ ನೋಡ್ಲಿಕ್ಕೆ ಅಭಿನಂದನೆ ಪಡೋದು ಏನನ್ನ ಸಹಾಯ ಮಾಡ್ಕೊಡೋದು ಮಾತ್ರನೇ ನಿಗಳ ಕೇಳೋದು ಎಲ್ಲ ಪಾತ್ರ ಅಂತ ಚುನಾವಣೆ ಪ್ರಚಾರ ಇರುವಂತ ಈ ಸಂದರ್ಭದಲ್ಲೂ ತಮ್ಮ ಬಹಳಷ್ಟು ಕೆಲಸದ ಒತ್ತಡದ ನಡುವೆಯೂ ನಮ್ಮ ಬೈಲಬಾಗುಡ ಕ್ರಿಕೆಟ್ ಹಮ್ಮಿಕೊಂಡಂತ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿ ಶುಭ ನುಡಿಗಳನ್ನ ನೀಡಿದಂತ ಎಡರಂಗದ ಅಭ್ಯರ್ಥಿ ಕೆಆರ್ ಜಯನಂದ ಇವರಿಗೆ ಈ ಕ್ರೀಡಾಕೂಟದ ಸಮಿತಿ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. थैंक यू सर मिस्टर देवेंद्र सर हमारा साथ अभी तक एक बेहतरीन खूबसूरत किस्सा जो एक भाषण किया था उनको उन्होंने भी एक अलग ही भाषा से जो धन्यवाद कहना होगा वेदी के अंदर और अभी तक मैच की छाती के अंदर है शिवराज और मंजू और इस बार खेलने के बाद और एक रन मिल चुके हैं कुलूर और उनके पीछे जो बढ़ रही है एसके और अड़का की जो 33 रन की जो 33 रन बन चुकी है 34 रन की टारगेट दे चुकी है 34 रन इतनी कम स्कोर नहीं होगा जो मन्नमुदी वेदी के अंदर शुभ है स्ट्राइक के अंदर और इस बार खेल चुकी है ओमर मनोज है फील्डर और अंडर में जो टाइगर नाम की जो मनोज और गेंद रुकने के बाद वापस थ्रो किया और सीधा जो बल्लेबाज की किनार लगा अभी तक 2 रन मिल चुके हैं
सिंगल रन। 2 बॉल रिमेनिंग, अभी तक 4 गेंद समाप्त होने के बाद स्कोर संख्या है 8 रन और पीछे कर रहे हुए 34 रन की इस बार खेल चुकी है ऊपर 39 रन के अंदर बेचा गेंद को ऊपर फील्डर है तब तक आने के बाद और 2 रन दौड़ कर पूरा किया। 2 रन के बाद स्कोर संख्या है अभी तक 10 रन यानी 10 रन हो चुके हैं 5 गेंद समाप्त होने के बाद और बेहतरीन जो खूबसूरत शुरुआत होगा टीम अड़का और देखना होगा और 2 गेंद के सामने जो एक गेंद बाकी है और 2 गेंद पर बहुत सारे रन मिल चुके हैं हम पर और इस बार बैट की किनारा लगा और दौड़ रही है और 1 रन के साथ लेग भी की इशारा दे चुके। इसके साथ ओवर की समाप्त हो चुकी है। पहली ओवर समाप्त होने के बाद स्कोर संख्या है 11 रन, कुछ विकेट की नुकसान नहीं, टीम अड़का। അടുത്ത മത്സരത്തിന്റെ ടോസിന് വേണ്ടി വരിക UBC പച്ചിലമ്പാറ അതുപോലെ തന്നെ DJ ബോയ്സ് ഒസങ്ങാടി ഇരു ടീമിന്റെ ക്യാപ്റ്റന്മാർ എത്രയും പെട്ടെന്ന് ടോസിന് വേണ്ടി വരണമെന്ന് അറിയിക്കുന്നു। ദയവ് ചെയ്ത് कम बैक हियर नोपा जी अभी तक एक दोपहर की जो समय है और हमारा साथ है अभिषेक नाम की जो नोपा जो जितना रन को जो पीछे कर रही है 34 रन को और क्या होगा जो टीम अड़का की जो खिलाड़ी लोग देखना पड़ेगा। अभी तक 3 ओवर की गेंद बाकी है, कितना रन चाहिए? 23 रन रिक्वायर्ड रेट 18 गेंद पर, क्या हो गया देखना पड़ेगा। और खेल की जरूरत है, मनोज है बेहतरीन खतरनाक खिलाड़ी, क्या हो गया मैदान? सही कीजिए नोपा जी अभी तक 23 रन अभी पहली गेंद पर मनोज की गेंद पर 2 रन दौड़कर पूरा कर चुकी है और 2 रन के साथ एक गेंद पर 2 रन आएगा तो आसानी के साथ जो मैच करीब आ सकेगा कौन टीम अड़का। और नोपा जी आपकी एक बेहतरीन खूबसूरत आवाज जो दिन के अंदर लाइव डीजे जो प्रेजेंस किया था जो लाइव और उन्होंने सुनने को मिलते हैं और ऐसी 2 रन आएगा तो मनोज की जो गेंद पर उठाकर खेला ऊपर धूप के समय और कुछ दिखने मिलते हैं और बड़ी जो मछली और छोड़ने के बाद सीधा गया टपका करने के बाद सेवाने के बाद 4 रन और एक बड़ी बात होगा क्योंकि कुल्लूर की और मनोज की गेंद के अंदर ऊपर जो मिड ऑफ के ऊपर के अंदर किनारा लगा और टपका करने के बाद सीधा सीमाने के बाद 4 रन नोबा जी और भी 4 रन आ चुकी है जो मैदान के अंदर हमारा साथ है सिवा जो बेचा की और उसको एक बेहतरीन के साथ निभा रही है 17 रन हो चुके और भी मैच जीतने के लिए मुझे बोला नहीं था बदना जाओ जरूर चाहिए रजाक मुझे 16 रन मैच जीतने के लिए। सिर्फ कितना गेंद बाकी है? 15 बॉल रिमेनिंग। क्या हो गया? पिक्चर अभी तू बाकी है, पहले तो ट्रेलर है, पिक्चर अभी तू बाकी है भाई, क्या हो गया देखना पड़ेगा। कितना दर्शक इधर मैच जीतने के लिए है रजाक भाई जी। और सही कीजिए जो नोबा भाई और बहुत सारे जो लोग मैच की वीक्षण के अंदर है एक चकाचक मैच होगा और भी ऐसे आने वाला मैच सुपर सेमीफाइनल मैच इस बार उल्टे बल्ले में खेलने जाते थे और रिंग के अंदर है वहां पर भी मिस कलेक्शन। ऐसी ही जो गेंद को छोड़ो कैच छोड़ो मैच छोड़ो कैच छोड़ो मैच छोड़ो जो फील्डिंग एक मजबूत होना चाहिए और एक दिशा के अंदर जो कैच को जो मनोज इतनी जो आसान है जो आप नोबा जी और इनके बारे में कहने का तो और इजी कैच थी रिंग के अंदर और छोड़ चुके हैं और क्या कहेगा आप? बैट्समैन का जीवनदान क्या हो गया रजाक जी और क्रूशल टाइम को जीवनदान मिलेगा वो बैट्समैन को जरूर अब कह चुकी है और 9 बजे और क्रूशल टाइम के अंदर जो कैच को छोड़ा जिस पर और हमारा साथ है अंपायर की जो काम निभा रही है एक खूबसूरत के साथ सतीश मुजिंगा और अनिल बंदियोड़ा और पहले की समाना के अंदर एक खूबसूरत जो क्रिकेट प्लेयर भी दी थी जो अनिल बंदियोड़ा उनको भी धन्यवाद कहना होगा क्योंकि धूप के समय है और धूप के समय के अंदर अभी तक एक इंटरेस्टिंग में रहेगा जरूर। मनोज इतनी मूड नहीं है क्योंकि और हल्के से जो
स्वीप करने के बाद इजी कैच भी उनको छोड़ चुकी है और फील्डर ने, और फील्डर जब तक किक में रहे हो അടുത്ത മത്സരം ഡിജെ ബോയ്സ് ഒസങ്കാടി അതുപോലെ തന്നെ यूबीसी पचलंबाड़ ഏറ്റവും മികച്ച മത്സരമായിരിക്കും അടുത്ത മത്സരം हमारा साथ रहेगा आपकी जो आवाज सुनने के लिए अभिषेक होसंगाड़ी, और उनको भी अगला मैच के अंदर जो जरूर एक आवाज सुनने के लिए आखिरी एक गेंद ओंजी बॉल बाकी आखिरी गेंद लास्ट वन मोर बॉल लेफ्ट मनोज, इतनी अच्छी जो फील्डिंग और मूड इतनी जो खराब हो चुकी है मनोज की। 13 to go 11 to get मैच की रिजल्ट जो आ चुकी है 13-11। तेरह गेंद में भाई कितना रन, 11 रन मैच जीतने के लिए। वो मनोज की थोड़ा मूड ऑफ हो गया, 2 कैच छोड़ा और मूड ऑफ का मनोज खेलने का प्रयास अभी तक क्या हो गया मनोज का। मनोज एक बेहतरीन क्रिकेट स्पिरिट मैन, एक बेहतरीन और एक गेंद 3 ओवर 2 ओवर ओके धन्यवाद अभिषेक का। और 12 गेंद के सामने 11 रन, 12 to go 11 to get, that is a match result कोलूर SKU कोलूर। और अगला मैच होगा और अभी तक सेलू का गाड़ी और संदेश मैनेजर और यहाँ पर देखने के नहीं जो मिलते हैं जो वेदी के अंदर, और इंटरेस्टिंग होगा जो अगला आने वाला मैच सुपर सेमीफाइनल, और कौन होगा वर्ल्ड कप, और वर्ल्ड कप कौन लेगा जो पहला बाकुड़ा प्रीमियर लीग विराट एजुकी मेमोरियल जो ट्रॉफी के अंदर। अभी तक देखना होगा 12 गेंद के सामने और 11 रन, 12 to go 11 to get। पहली गेंद लेकर तैयार विक्रम आ चुके हैं गेंदबाज पर, और देखना होगा स्ट्राइक के अंदर है एक बेहतरीन खूबसूरत खिलाड़ी, ऑलराउंडर खिलाड़ी देखना होगा। और कुछ कह नहीं सकेगा जो बड़ी स्टेडियम बन चुके हैं यहाँ पर मनगुडी जो मैदान के अंदर, बहुत सारे जो गैप मिलते हैं यहाँ पर। और इस बार खेला वहाँ पर कोई फील्डर नहीं, यहाँ पर कोई फील्डर नहीं, और सीधा जा रही हुई गेंद AK-47 बुलेट की जैसी सीमा के बाद 4 रन, और एक 4 रन के साथ मदद दे चुकी है जरूर अड़का की जो कवंदा अड़का की जो एक खिलाड़ी एक बेहतरीन स्ट्रोक गैप ढूंढ चुके हैं पर, और इस बार भी छोड़ चुके गेंद को सतीश ने कुछ इशारा नहीं, और डॉट गेंद फिर भी मुश्किल नहीं होगा क्योंकि पहली गेंद पर जो छक्का लगा चुकी है, और 10 गेंद पर खेल बाकी है, 7 रन, केवल 7 रन चाहिए। इस बार स्कॉलर के ऊपर खेला ऊपर फील्डर है और गेंद को नीचा है, इस बार छोड़ चुके हैं गेंद को, इस बार भी छोड़ चुकी है। कितना जो कैच पर, और 3 कैच छोड़े जो मैच छोड़े, और ऐसे ही होगा जो हमारा जो दक्षिण कन्नड़ के अंदर बहुत सारे मैच होते हैं, इंफ्लुएंस उरुआ और ऐसे जो बहुत सारे लोग ऑन पर भी जो मिस कलेक्शन और ऐसे करते हैं जो, और कभी भी जो वापस नहीं होगा, और मैच जीतने के लिए 4 रन और केवल, और मैच अड़का की खबर अड़का की जो आपके अंदर है नौबाजी, और इस बार भी खराब लाइन और एक्स्ट्रा और भी 3 रन चाहिए मैच जीतने के लिए। देखिए किधर से जो उल्टी आ चुकी है मैच, और बदलाव कैसा भी हो सकेगा मैच, और इस बार भी हल्के से जो उसको समझ कर खेला जो गेंद को कोई फील्डर नहीं ऊपर खेल, फील्डर ने दौड़ कर गेंद को रुकने के बाद इस बार दूसरी रनिंग पूरा, और एक बेहतरीन खूबसूरत रनिंग, और इस बार 1 रन चाहिए, मैच लेवल पर हो चुकी एक खूबसूरत के साथ। लास्ट बॉल 1 रन, 1 रन, और भी फिर से एक डजन गेंद बाकी है, और इस बार भी उल्टा गेंद पर खेला, इस बार बड़ी अपील इसके साथ आउट है, इसके साथ ओवर की समाप्त, और मैच लेवल हो चुकी है, और इसके साथ ओवर की समाप्त।
और ओवर के समाप्त हो चुके हैं। 1 रन चाहिए सिर्फ 6 गेंद पर 1 रन। और अगला मैच होगा एक खूबसूरत बेहतरीन गेंद और बेहतरीन मैच। अगला मैच और शिवम अली है हमारा साथ और देखना होगा अंपायर के रूप के अंदर। और अगला मैच की जो एक बेहतरीन विकेट और अभिषेक नाम की 9 पे हमारा साथ है और एक खूबसूरत के साथ जो विकेट करेगा जरूर। और 1 रन की लक्ष्य आखिरी യുബിസിന്റെ എല്ലാ പ്ലെയേഴ്സുമാരും എത്രയും പെട്ടെന്ന് കമന്റേറ്റർ ബോക്സിലേക്ക് വരണമെന്ന് അറിയിക്കുന്നു. യുബിസിന്റെ എല്ലാ പ്ലെയേഴ്സുമാരും ദയവ് ചെയ്ത് ഇങ്ങോട്ട് വരിക. मैच फिनिश और कुलूर टीम बैटलैक होगा जितनी जो कैच छोड़ चुकी है और अड़का फ्रेंड्स ने मैच जीत कर और दूसरे राउंड के अंदर आने वाला जो टूर्नामेंट के बाहर होगा टेंशन में रहेगा मनोज कितनी और इतने रन तक डाल चुकी थी और पकड़ने नहीं होगा और आल आवाज थोड़ी सी बदलावन एक बेहतरीन खूबसूरत आल की साथ हमारा साथ है अभिषेक नाम की 9 पे। Arsha, man of the match, goes to Arsha, and owning in this big moment, Mr. कन्याप्पा हमारा साथ है और उन्होंने भी हैंड ओवरिंग करना होगा कन्याप्पा। और अर्षा है मैन ऑफ द मैच गोस टू पिछले मैच की एक बेहतरीन धुआंधार जो गेंदबाज और बल्ले जो घुमाए उनकी जो अर्षद के लिए जा रही है मैन ऑफ द मैच अवार्ड देने के लिए बुला रही है जरूर कन्याप्पा और जरूर आ चुके हमारा वेद के अंदर। सुपर सेमीफाइनल एक खूबसूरत बेहतरीन हाई वोल्टेज मैच होगा एएफसी पोसोड और ईस्ट गेट्स मंजेश्वर। ഇരു ടീമിന്റെ ക്യാപ്റ്റന്മാർ റെഡിയായി നിൽക്കണം. അടുത്ത സൂപ്പർ സെമി ഫൈനൽ മത്സരം എഎഫ്സി പൊസോഡ് അതുപോലെ തന്നെ ഈസ്റ്റ് ഗേറ്റ്സ് മഞ്ചേശ്വർ. ഇരു ടീമിന്റെ എല്ലാ മത്സരാർത്ഥികളും ക്യാപ്റ്റൻ അതുപോലെ തന്നെ റെഡിയായി നിൽക്കണമെന്ന് അറിയിക്കുന്നു. थोड़ी सी बदलाव अभिषेक नाम की 9 पे। ಖಂಡಿತವಾಗ್ಲೂ ಅತ್ಯುತ್ತಮ ವೀಕ್ಷಕ ವಿವರಣೆಯನ್ನು ನೀಡಿದ್ದೀರಾ. ಆ ಒಂದು ಕುಳಿತಂತ ಪ್ರೇಕ್ಷಕರಿಗೆ ಖಂಡಿತವಾಗ್ಲೂ ಇಂಪಾದ ಧ್ವನಿಯನ್ನ ನಮ್ಮ ಜೊತೆ ಇಂಪಾದ ಧ್ವನಿಯೊಂದಿಗೆ ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿಯಲ್ಲಿ ಅತ್ಯುತ್ತಮವಾದ ವೀಕ್ಷಕ ವಿವರಣೆಯನ್ನು ನೀಡಿ ನಮ್ಮ ಜೊತೆ ಸಹಕಾರವನ್ನು ನೀಡಿದ್ದೀರಿ ರಜಾಕ್ ಹೊಸಂಗಡಿದವರು. ಇನ್ನು ಮುಂದೆ ಈ ಒಂದು ಪಂದ್ಯಾಕೂಟದಲ್ಲಿ ಡೂ ಆರ್ ಡೈ ಪಂದ್ಯಾಕೂಟ. ಗೆದ್ದರೆ ಅರಮನೆಗೆ, ಸೋತರೆ ನೇರವಾಗಿ ನಮ್ಮ ಮನೆ. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಖಂಡಿತವಾಗ್ಲೂ ಈ ಒಂದು ಮೈದಾನದಲ್ಲಿ ಅದೆಷ್ಟೋ ಪ್ರೇಕ್ಷಕರು ಈ ಒಂದು ಪಂದ್ಯಾಕೂಟವನ್ನ ಗಮನ ಸೆಳೆಯುತ್ತಾ ಇದ್ದಾರೆ ಎಲ್ಲ ಕ್ಷೇತ್ರ ವೀಕ್ಷಕ ವಿವರಣೆಗಾರರು. ಅದೇ ರೀತಿ ಈ ಒಂದು ಪಂದ್ಯಾಕೂಟದಲ್ಲಿ ನಮ್ಮ ಮೀಡಿಯಾ ಚಾನೆಲ್ ಎನ್ನುವಂತಹ ಅವರು ಕೂಡ ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರ ಜೊತೆಯಾಗಿ ಈ ಒಂದು ಲೈವ್ ಟೆಲಿಕಾಸ್ಟ್ ನೊಂದಿಗೆ ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅವರ ತಂಡಕ್ಕೆ ನಾವು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಪಂದ್ಯಾಕೂಟದ ವೇಳೆ ಅಚು ಪ್ರಥಮ ಅವರನ್ನ ಎಸೆಯಬೇಕಾಗಿದ್ದ ಸ್ಟ್ರೈಕರ್ ತುದಿಯಲ್ಲಿ ಚಿದು ಪ್ರಥಮ ದಂಡನ ತಿರುಗಿಸಿದ್ರು. ಚೆಂಡು ಸಾಗ್ತಾ ಇದೆ. ಪ್ರಥಮ ಚೆಂಡನ್ನ ತಿರುಗಿ ಹೊಡೆಯುವಂತ ಪ್ರಯತ್ನದಲ್ಲಿದ್ದರೆ ಚಿದು. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ, ಡೂ ಆರ್ ಡೈ ಪಂದ್ಯಾಕೂಟ ಈ ಒಂದು ಮೈದಾನದಲ್ಲಿ ಸಾಗಿ ಬರ್ತಾ ಇದೆ.
ಗೆದ್ದರೆ ಮುಂದಿನ ಅರ್ಹತೆ ಪಂದ್ಯಕ್ಕೆ, ಸೋತರೆ ಇದೇ ಮೈದಾನದಲ್ಲಿ ಕೇವಲ ಪಂದ್ಯಕೂಟವನ್ನು ವೀಕ್ಷಣೆ ಮಾಡುವಂತ ಸಮಯ ಮಾತ್ರ. ಗಮನಿಸಿ, ಪ್ರಥಮ ಓವರಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಅಜು ಸ್ವೀಪ್ ಮಾಡುವಂತ ಪ್ರಯತ್ನದಲ್ಲಿದ್ರು, ಆದರೆ ಪಚಿಲಂಬಾರೆ ಖಾತೆಗೆ ಬರ್ತಾ ಇದೆ. ಗಿಫ್ಟ್ ಅಂಡ್ ಡೆಲಿವರಿ ಆಗಿ ಜೋಡಣೆಗೊಳ್ತಾ ಇದೆ ವೈಡ್ ಮುಖೇನವಾಗಿ. ಖಂಡಿತವಾಗ್ಲೂ ಇದು ಅಂತಿಂತ ಪಂದ್ಯಾಕೂಟವಲ್ಲ, ನಾಕ್ಔಟ್ ಮಾದರಿಯ ಪಂದ್ಯಾಕೂಟ. ಗೆದ್ದರೆ ಮುಂದಿನ ಅರ್ಹತೆ ಪಂದ್ಯಕ್ಕೆ, ಸೋತರೆ ನೇರವಾಗಿ ಮನೆಗೆ. ಸ್ವೀಪ್ ಮಾಡುವಂತ ಪ್ರಯತ್ನ, ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಶಿವರವರಿಂದ. ಕೋಸ್ಟಲ್ ಉಂಟಿನಲ್ಲಿ ಸಿನಿಮಾ ರಂಗದಲ್ಲಿ ತೊಡಗಿಕೊಂಡಿದ್ದಾರೆ ಶಿವರವರು. ಅದೇ ರೀತಿಯಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಕೂಡ ಶಿವರವರು ಸಿನಿಮಾ ರಂಗದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾಕೂಟದಲ್ಲಿ ಕ್ರಿಕೆಟ್ ಅನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಚೆಂಡು ಸಾಗಿದೆ, ಬೌಂಡರಿಗೆ ದಾಟಿದೆ. ಆ ಎರಡು ಕ್ಷೇತ್ರ ರಕ್ಷಕರ ಮಧ್ಯೆ ಹೋದಂತ ಚೆಂಡು ನೇರವಾಗಿ ಕಾಸರಗೋಡೆ ಕಡೆಗೆ ಹೋಗುವಂತ ವೇಳೆಯಲ್ಲಿ ವೈಡ್ ಆಗಿ ಮಾರ್ಪಟ್ಟಿದೆ. ಮತ್ತೆ ಕೂಡ ವೈಡ್ ಫೈರ್ ಟೋಟಲ್. ನೋಡಿ, ಈ ಒಂದು ಪಂದ್ಯಾಕೂಟ ಗಮನಾರ್ಹ ಪಂದ್ಯಾಕೂಟ, ಜಾಣ್ಮೆಯ ಆಟ ಮುಂದುವರಿಸಿಕೊಳ್ಳುವಂತ ಪ್ರಯತ್ನ ಬೇಕಾಗಿದೆ. ಆ ಎರಡು ಕ್ಷೇತ್ರ ರಕ್ಷಕರ ತಪ್ಪಿನಿಂದ ಚೆಂಡು ಬೌಂಡರಿಗೆ ದಾಟುವಾಗ ಖಾತೆಯಲ್ಲಿ 8 ಗಳಿಕೆಯಾಗಿದೆ. ನಿಧಾನಗತಿಯ ಆಟಕ್ಕೆ ಪ್ರಯೋಗವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ ಚಿದು. ಎಲ್ಲ ಚೆಂಡನ್ನ ತಾನು ನಿಭಾಯಿಸಿ ಆಡುವಂತ ಆಟ ಕಂಡು ಬರ್ತಾ ಇದೆ. ಮೂಜೈಟ್ ವರ್ಮ 4ನೇ ಚೆಂಡನ್ನ ಎಸೆಯಬೇಕಾಗಿದೆ. ಮೂಜಿ ಬಾಲ್ ವೈಟ್ 4ನೇ ಚೆಂಡನ್ನ ಎಸೆಯಬೇಕಾಗಿದೆ. ಅಜ್ಜು ಮೊಗ್ರಾಲ್ ಎಡಗೈ ದಾಂಡಿಗ ಡೇಂಜರಸ್ ಬ್ಯಾಟ್ಸ್ಮನ್ ಫ್ರಮ್ ಸೈಡ್ ಆಫ್ ಪಚಿಲಂಬಾರೆಯಲ್ಲಿ. ಮನವಿಗೆ ಬರ್ತಾ ಇದೆ ಘೋಷಣೆ, ಔಟ್ ಘೋಷಣೆ ಬರ್ತಾ ಇದೆ. ದೊಡ್ಡ ಬೇಟೆ ಇದು, ವಿಕೆಟ್ ಬೇಟೆ. ಖಂಡಿತವಾಗ್ಲೂ ದೊಡ್ಡ ಬೇಟೆ ಬರ್ತಾ ಇದೆ ಅಜ್ಜೂರವರ ಕೈಯಿಂದ. ತಾನು ಎಸೆಯುವಂತ ಎಸೆತದಲ್ಲಿ ವಿಕೆಟ್ ಬೇಟೆಯಾಗಿದೆ. ಇದು ಬೇಕಾಗಿದೆ ಡಿಜೆ ತಂಡಕ್ಕೆ. ಒಡಿಬಡಿ ದಾಂಡಿಗ ನಿರಾಶಾದಾಯಕನಾಗಿ ಪೆವಿಲಿಯನ್ ಕಡೆಗೆ ಮರಳುತ್ತಿದ್ದಾರೆ. ಅವರ ಜಾಗವನ್ನು ತುಂಬಲು ಮತ್ತೋರ್ವ ಅನುಭವಸ್ಥ ಆಟಗಾರ ಅನಿಲ್ ಪಚಿಲಂಬಾರೆ ತಮ್ಮ ತಂಡಕ್ಕೆ ಯಾವ ರೀತಿಯ ಆಸರೆಯಾಗ್ತಾರೆ. ಖಾತೆಯಲ್ಲಿ ಹೆಚ್ಚಳಗೊಂಡಿದೆ 9. ಇನ್ನುಳಿದಂತ 2 ಚೆಂಡು ಬಾಕಿ ಇದೆ ಪ್ರಥಮ ಓವರಿನ 5ನೇ ಚೆಂಡನ್ನ ಎಸೆಯಬೇಕಾಗಿದೆ. ಅಜ್ಜೂರವರು ವಿಕೆಟ್ ಕಬ್ಬಲಿಸಿದಂತ ಆಟಗಾರ ಈ ಬಾರಿ 5ನೇ ಚೆಂಡನ್ನ ಎಸೆಯಬೇಕಾಗಿದೆ. ಹೊಸ ದಾಂಡಿಗ ಫ್ರಮ್ ಸೈಡ್ ಆಫ್ ಪಚಿಲಂಬಾರೆ ಅನಿಲ. ಮನರಂಜನೆಯ ಚೆಂಡಾಗಿದೆ. ಅತ್ಯುತ್ತಮವಾದ ಲಯಬದ್ಧ ದಾಳಿ, ವಿಕೆಟ್ ಅನ್ನ ಕಬ್ಬಲಿಸಿದ್ರು. ಯಾವ ರೀತಿ ಆ ಒಂದು ಚೆಂಡು ಸಾಗಿದೆ, ತೀರ್ಪುಗಾರರೇ ಪಂದ್ಯಾಕೂಟ ಮುಂದುವರಿಸಿಕೊಳ್ಳಿ, ಯಾವುದೇ ಮಾತುಕತೆಗೆ ಅವಕಾಶವಿಲ್ಲ ಈ ಒಂದು ಮೈದಾನ. ಖಂಡಿತವಾಗಲೂ ಅಜ್ಜೂರವರು ಅತ್ಯುತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿದ್ರು. ಆ 2 ಕ್ಷೇತ್ರ ರಕ್ಷಕರ ಮಧ್ಯೆ ಹೋದಂತ ಬೌಂಡರಿ ಬಂದಿತ್ತು. ಆ ನಿಟ್ಟಿನಲ್ಲಿ ಇನ್ನುಳಿದ ಚೆಂಡನ್ನ ಡಾಟ್ ಅಂಡ್ ವಿಕೆಟ್ ಮುಖೇನವಾಗಿ ಪ್ರದರ್ಶನ ತೋರ್ಪಡಿಸ್ತಾ ಇದ್ದಾರೆ. ಅಜ್ಜು ಈ ಬಾರಿ ಅನಿಲ್ ರವರು ಸೇಫ್ ಮಾಡಿದ್ರು. ಚೆಂಡು ಸಾಗ್ತಾ ಇದೆ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿದ್ದಾರೆ ಜಯಂತ್ ಕೋಡಿಬೈ. ಇದರೊಂದಿಗೆ ಪ್ರಥಮ ಓವರ್ ಮುಕ್ತಾಯದ ವೇಳೆಗೆ ಖಾತೆಯಲ್ಲಿ 11 ಗಳಿಕೆಯಾಗಿದೆ. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯ. ಖಂಡಿತ ವಿರಾಟ್ ಅಜ್ಜು ಎನ್ನುವಂತಹ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ನಮ್ಮನ್ನು ಅಗಲಿ ಸರಿಸುಮಾರು 1 ವರ್ಷ ಕಳೆದರೂ ಅವರ ನೆನಪು ನಮ್ಮ ಮನದಾಳದಲ್ಲಿ ಇನ್ನೂ ಕೂಡ ಇದೆ.
ನಿಟ್ಟಿನಲ್ಲಿ ಇರಾಟ್ ಅಜ್ಜು ಎನ್ನುವಂತಹ ಪಂದ್ಯಾಕೂಟ ಈ ಮೈದಾನದಲ್ಲಿ ಸಾಗು ಬರ್ತಾ ಇದೆ. ದುಬಾರಿ ಮೊತ್ತ ಬಂದಿತ್ತು ಪಚ್ಚಿಲಂಬಾರೆ ತಂಡಕ್ಕೆ ಪ್ರಥಮ ಓವರಿನಲ್ಲಿ ದುಬಾರಿ ಮೊತ್ತ. ಇನ್ನುಳಿದಂತ 3 ಓವರ್ನಲ್ಲಿ ಯಾವ ರೀತಿ ಕಟ್ಟಿ ಎಸೆಯುತ್ತಾರೆ ಎನ್ನುವಂತ ಮಾತುಕತೆ ನಾವು ಇಲ್ಲಿ ಮುಂದುವರಿಸುವ ವೇಳೆಯಲ್ಲಿ ಎಸೆಗಾರ ಧನುಷ್ ದ್ವಿತೀಯ ಓವರ್ನ ಪ್ರಥಮ ಚೆಂಡನ್ನ ಎಸೆಯಬೇಕಾಗಿದೆ ಚಿತ್ತೂರ್ ಅವರಿಗೆ. ಸ್ಕೂಲ್ ಅಂಡ್ ಹಿಂದೂಸ್ತಾನ್ ಸ್ಕೂಲ್ ಅಂಡ್ ಕಡೆಯಿಂದ ಎಸೆಗಾರ ಸ್ಟ್ರೈಕರ್ ತುದಿಯಲ್ಲಿ ಕಾಸರಗೋಡು ಕಡೆಯಿಂದ ಚಿದು. ದ್ವಿತೀಯ ಓವರ್ನ ಪ್ರಥಮ ಚೆಂಡನ್ನ ಎಸೆಯಬೇಕಾಗಿದೆ. ಪ್ರಥಮ ಚೆಂಡು ಇಲ್ಲಿ ಡಾಟ್ ಅಂಡ್ ಡೆಲಿವರಿ ಆಗಿ ಬರ್ತಾ ಇದೆ. ಧನುಷ್ ಓರ್ವ ಅನುಭವಸ್ಥ ಎಸೆಗಾರ ಯಾವ ರೀತಿ ತಮ್ಮ ತಂಡಕ್ಕೆ ಆಸರೆಯಾಗ್ತಾರೆ. ಡಿಜೆ ಬಾಯ್ಸ್ ತಂಡದ ಅನುಭವಸ್ಥ ಎಸೆಗಾರ ಧನುಷ್ ಈ ಬಾರಿ ಎಸೆತವನ್ನ ಎಸೆಯಬೇಕಾಗಿದೆ. ಚಿತ್ತೂರ್ ಅವರಿಗೆ ಶೀಪ್ ಮಾಡುವಂತ ಪ್ರಯತ್ನದಲ್ಲಿ ಇದ್ರು, ಇಲ್ಲಿ ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆ ಗೊತ್ತಾಯಿತು. ಇದು ಬೇಕಾಗಿದೆ ನೋಡಿ. ಆ ಒಂದು ಎಸೆತಗಾರರಿಗೆ ಗೂಟ ರಕ್ಷಕರು ಯಾವ ರೀತಿ ಚೆಂಡನ್ನ ಎಸೆಯಬೇಕಾಗಿದೆ ಎನ್ನುವಂತ ಮಾತನ್ನ ನಿಭಾಯಿಸ್ತಾ ಇದ್ದಾರೆ. ರವಿ ಕಾಸರಗೋಡು ಗೂಟ ರಕ್ಷಕರಾಗಿ 3ನೇ ಚೆಂಡನ್ನ ಎಸೆಯಬೇಕಾಗಿದೆ. ಭರತ್ರವರಿದ್ದಾರೆ ಲಾಂಗ್ ಆಫ್ ರೀಜನ್ ಅಲ್ಲಿ 1 ಬೌನ್ಸ್ ಹೋದಂತ ಚೆಂಡು, ಅಲ್ಲಿ 2 ಒಟ್ಟಿಗೆ ಧಾವಂತ. ಮೈ ಗುಡ್ನೆಸ್, ಖಂಡಿತ ಅನಗತ್ಯ ಎಸೆತ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ರೀತಿಯಲ್ಲಿ ವಿಫಲತೆ ಬಂತು. 1 ಓಟಕ್ಕೆ ಅವಕಾಶ ಇದ್ದಂತ ಚೆಂಡು, ಶಿವರವರ ಗಮನಿಸಿ, 1 ಓಟಕ್ಕೆ ಇದ್ದಂತ ಚೆಂಡು. ಆದರೆ ಥ್ರೋ ಮುಖೇನವಾಗಿ ಚೆಂಡು ಯಾವ ಕಡೆಗೆ ಸಾಗುವಂತ ಸಂದರ್ಭದಲ್ಲಿ ಮತ್ತೆ 2 ರನ್ ಅನ್ನು ಕೂಡ ಕಲೆಯಾಗಿದೆ. ಇದು ಕ್ರಿಕೆಟ್, ಇದು ಅಜ್ಜು ಮೆಮೋರಿಯಲ್ ಟೂರ್ನಮೆಂಟ್. ಖಂಡಿತವಾಗ್ಲೂ ಸಾಗಿ ಬರ್ತಾ ಇದೆ. ಧನೂರ್ ಅವರ 4ನೇ ಚೆಂಡನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಸ್ಟ್ರೈಕರ್ ತುದಿಯಲ್ಲಿ ಅನಿಲ್, ಡಾಟ್ ಅಂಡ್ ಡೆಲಿವರಿ ಪರಿವರ್ತನೆಗೊಳ್ತಾ ಇದೆ. ಖಂಡಿತವಾಗ್ಲೂ ಇಂಥ ಒಂದು ಪಂದ್ಯಾಕೂಟ ನೋಡುಗರಿಗೆ ಕಣ್ಮನ ಸೆಳೆಯುವಂತ ಪಂದ್ಯಾಕೂಟ. 5ನೇ ಚೆಂಡು ಧನುಷ್ ಈ ಬಾರಿ ಖಾತೆಯಲ್ಲಿ ಕೊಂಚ ರೀತಿಯಲ್ಲಿ ಅಡಚಣೆ ಬರ್ತಾ ಇದೆ. 14 ಓಡೋಡ್ತಾ ಇದ್ದಾರೆ. 2 ಕ್ಷೇತ್ರಗಳ ಮಧ್ಯೆ ಓಡಿದಂತ ಚೆಂಡು, ಧಾವಿಸಿದಂತ ಚೆಂಡು. ಎರಡು ಓಟ ಸಂಪೂರ್ಣಗೊಂಡಿದೆ. ದ್ವಿತೀಯ ಓವರ್ನ ಕೊನೆಯ 1 ಚೆಂಡು ಮಾತ್ರ ಬಾಕಿಯಾಗಿದೆ. ಖಾತೆಯಲ್ಲಿ 16 ಜಮಾವಣೆಯಾಗಿದೆ. ಅತ್ಯುತ್ತಮವಾದ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ದ್ವಿತೀಯ ಓವರಿನ ಕೊನೆಯ 1 ಚೆಂಡು ನೋಡಿ. ಈ ಒಂದು ಪಂದ್ಯಾಕೂಟಕ್ಕಾಗಿ ದಿವಾಕರನ್ನ ಬಂದಿದ್ದಾರೆ. ನವೋದಯ ತಂಡದ ಓರ್ವ ಕ್ರಿಕೆಟ್ ಪಟ್ಟು ಆಟಗಾರ ಈ ಒಂದು ಪಂದ್ಯಾಕೂಟಕ್ಕಾಗಿ ವೀಕ್ಷಣೆಯಲ್ಲಿದ್ದಾರೆ. ಸ್ವಾಗತವನ್ನ ಕೋರ್ತಾ ಇದ್ದಾರೆ ದಿವಾಕರನ್ನ ಇವರಿಗೆ. ಅದೇ ರೀತಿ ಎರಡು ಓವರ್ ಮುಕ್ತಾಯದ ವೇಳೆ ಖಾತೆಯಲ್ಲಿ 17 ಗಳಿಕೆಯಾಗಿದೆ. ಜರ್ಸಿ ನಂಬರ್ ABD 360 ಡಿಗ್ರಿ ಹೊಡೆಯುವಂತಹ ಆಟಗಾರ ಅವರ ಜರ್ಸಿ ನಂಬರ್ 17 17 ಆ ಮೊತ್ತ ಗಳಿಕೆಯಾಗಿದೆ. ಡಿಜೆ ಬಾಯ್ಸ್ ಕಡೆಯಿಂದ ಎಸೆಗಾರ ಆದಿ 3ನೇ ಓವರ್ನ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಆದಿರವರು ಕಲಾತ್ಮದಾಯಕ ಚೆಂಡನ್ನು ನಿಭಾಯಿಸಿದ್ರು. ಖಂಡಿತವಾಗ್ಲೂ ಇದು ಬೇಟೆ.
ಇದು ಆದಿರವರ ಬೇಟೆ, ದೊಡ್ಡ ಬೇಟೆಯಾಗಿದೆ. ಚಿದೂರವರ ಬೇಟೆ. ಈ ಸಂದರ್ಭದಲ್ಲಿ ಬೇಕಾಗಿದೆ ದೊಡ್ಡ ಬೇಟೆ. ಆ ನಿಟ್ಟಿನಲ್ಲಿ ಕ್ಯಾಪ್ಟನ್ ಪೆವಿಲಿಯನ್ ಕಡೆಗೆ ಮರಳುತ್ತಿದ್ದಾರೆ. ಶ್ರಮಿಸಿ ಮುಂದಕ್ಕೆ ಕಪ್ತಾನ ದಂಡುಗಾರನಾಗಿ ಆಗಮನವಾಗ್ತಾ ಇದೆ. ಶ್ರಮಿಸಿ ಸಂತೋಷ್ ನೀರೋಳಿ. ಅದೆಷ್ಟೋ ಅನುಭವ, ಆಡಿದಂತ ಅನುಭವ ಇದೆ ಅಂಡರ್ ಆರ್ಮ್ ಕ್ರಿಕೆಟಿನಲ್ಲಿ. ಕುಂಬಳೆ ಪರಿಸರದಲ್ಲಿ ನಾನು ಎಷ್ಟೋ ಪಂದ್ಯಕೂಟವನ್ನು ಗಮನಿಸಿದ್ದೇನೆ. ದೊಡ್ಡ ಹೊಡೆತಕ್ಕೆ ಹೆಸರುವಾಸಿಯಾದಂತ ಆಟಗಾರ ಸಂತೋಷ್ ನೀರೋಳಿ. ಯುಬಿಸಿ ತಂಡ ಸಂಕಷ್ಟದ ತುದಿಯಲ್ಲಿ ಆದಿರವರ ಎಸೆತಗಾರಿಕೆ ಮುಂದುವರಿಸಿಕೊಳ್ಳುವಂತ ಸಂದರ್ಭ. ಅತ್ಯುತ್ತಮವಾದ ಎಸೆತಗಾರಿಕೆ, ಭೂಮಿ ತಾಯಿಯನ್ನ ಚಚ್ಚಿ ಹೋದಂತ ಚೆಂಡು, ಆದರೆ ಕೊಂಚ ರೀತಿಯಲ್ಲಿ ವಿಫಲತೆ. ವೈಟ್ ಖಾತೆ ಜೋಡಣೆಗೊಳ್ಳುವಾಗ 20 ಗಳಿಕೆಯಾಗಿದೆ. ಮೂರನೇ ಓವರ್ನ ಮೂರನೇ ಚೆಂಡನ್ನ ಎಸೆಯಬೇಕಾಗಿದೆ ಆದಿರವರು. ನಮ್ಮ ಬಾಕುಟ ಸಮಾಜದ ಉದಯ ಶೋಂಕಲ್ ಸಮುದಾಯದ ಪದಾಧಿಕಾರಿ ಉದಯ ಶೋಂಕಲ್ ಅವರು ಕೂಡ ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಕ್ರೀಡಾ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಪಂದ್ಯಾಟಕ್ಕಾಗಿ ನಿಮಗಾಗಿ ವೇದಿಕೆಯಲ್ಲಿ ಆಸನವಿದೆ. ಆಸನದಲ್ಲಿ ಕುಳಿತುಕೊಂಡು ಈ ಒಂದು ಪಂದ್ಯಕೂಟವನ್ನು ಮುಂದುವರಿಸುವಂತ ಕೋರಿಕೆಯನ್ನು ನೀಡ್ತಾ ಇದ್ದೇವೆ. ಸರ್, ಸ್ವಾಗತ. ಬನ್ನಿ. 3 ಚೆಂಡು ಬಾಕಿ. ಮೂರನೇ ಓವರ್ನಲ್ಲಿ 3ನೇ ಚೆಂಡು ಕೂಡ ಬಾಕಿ ಇದೆ. ಖಾತೆಯಲ್ಲಿ ಒಟ್ಟು ಮೊತ್ತ 21 ಗಳಿಕೆಯಾಗಿದೆ. ಆದಿರವರ ಎಸೆತಗಾರಿಕೆ ಸಾಧ್ಯವಾಗಿದೆ. ಕ್ಷೇತ್ರ ಅಲ್ಲಿ ನೇರ ಗುರಿಗೆ ಪ್ರಯತ್ನವಿಟ್ಟಿದ್ದಾರೆ. ಅಲ್ಲಿ ರವಿ ಕಾಸರಗೋಡಿ ಎನ್ನುವಂತ ಮಾಂತ್ರಿಕ ಗೂಟ ರಕ್ಷಕ, ಅನುಭವಸ್ಥ ಗೂಟ ರಕ್ಷಕ ನೇರ ಗುರಿಗೆ ಪ್ರಯತ್ನವನ್ನ ಇಟ್ಟರು. ಅದೇ ಕೊಂಚ ರೀತಿಯಲ್ಲಿ ವಿಫಲತೆ. 4 ಚೆಂಡು ಮುಂದುವರಿಸುವಂತ ವೇಳೆಯಲ್ಲಿ 5ನೇ ಚೆಂಡನ್ನ ಎಸೆಯಬೇಕಾಗಿದೆ. ಈ ಬಾರಿ ಆದಿ ಸ್ಟ್ರೈಕರ್ ತುದಿಯಲ್ಲಿ ಒಡಿಬಡಿ ದಾಂಡಿಗ ಸತ್ತು ನೀರೋಳಿ. ಸಿಕ್ಸರ್ ಬೇಕೇ ಬೇಕು. ಖಂಡಿತವಾಗ್ಲೂ ಡೂ ಆರ್ ಡೈ ಪಂದ್ಯಕೂಟ, ಮಾಡು ಇಲ್ಲವೇ ಮಡಿ ಪಂದ್ಯಕೂಟ. ಗೆದ್ದರೆ ಅರಮನೆಗೆ, ಸೋತರೆ ನಮ್ಮ ಮನೆ. ಕ್ಯಾಪ್ಟನ್ ಕಪ್ತಾನನ ದಂಡನೆ ಬರಬೇಕಾಗಿದೆ. ನಾನು ಹೇಳಿನ ಮಾತಿಗೆ ತಕ್ಕಂತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ದು, ಆದ್ರೆ ಗೂಟ ರಕ್ಷಕರ ವೈಫಲ್ಯ ಕೂಡ ಕಂಡು ಬರ್ತಾ ಇದೆ. ಗೂಟ ರಕ್ಷಕರ ವೈಫಲ್ಯ ಕೂಡ ಕಂಡು ಬರ್ತಾ ಇದೆ. ಇದು ಗೂಟ ರಕ್ಷಕ ನೋಡಿ. ಖಂಡಿತವಾಗಿ ಕ್ಯಾಚ್ ಆಗುವಂತ ಸಂದರ್ಭ. ಅತ್ಯುತ್ತಮವಾದ ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ವಿಕೆಟ್ ಪತನಗೊಳ್ತಾ ಇದೆ. ಈ ಬಾರಿ ವಿಕೆಟ್ ಪತನದೊಂದಿಗೆ ಅಚ್ಚೂರವರು, ಆದಿರವರು ಒಳ್ಳೆಯ ಒಂದು ಕಂಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. ಶಿವರವರೇ ಲಾಸ್ಟ್ ಬಾಲ್. ಆದಿರವರ ಕೊನೆಯ ಒಂದು ಚೆಂಡು ಮಾತ್ರವಾಗಿ 24 ಖಾತೆಯಲ್ಲಿ ಜಮಾವಣೆಯಾಗಿದೆ. ಪ್ರಥಮ ಓವರಿನಲ್ಲಿ ದುಬಾರಿ ಅಂಕೆ ಬಂದಿತ್ತು ಯುಬಿಸಿ ತಂಡಕ್ಕೆ. ಇನ್ನುಳಿದಂತ 2 ಓವರ್ನಲ್ಲಿ ದೊಡ್ಡ ಮೊತ್ತ ಕಲೆ ಹಾಕುವಂತ ಸಂದರ್ಭ ಕಂಡು ಬರ್ತಾ ಇಲ್ಲ. ಇನ್ನುಳಿದಂತ 7 ಚೆಂಡಿದೆ. 7 ಚೆಂಡಿನಲ್ಲಿ ಯಾವ ಮೊತ್ತವನ್ನು ಕಲೆ ಹಾಕ್ತಾರಂತ ಕಾದು ನೋಡಲೇಬೇಕಾಗಿದೆ. ಯುಬಿಸಿ ಪಶ್ಚಿಮ ತಂಡದ ಹೊಸ ದಾಂಡಿಗ ವೈಶಾಖ ಸಂತು ಕ್ರೀಸ್ ಕಚ್ಚಿ ನಿಂತಿದ್ದಾರೆ. ಶಿವರವರೇ ಗಮನಿಸಿ,
6 ಚೆಂಡು ಬಾಕಿ. ಅತ್ಯುತ್ತಮವಾದ ಎಸೆತ, ಮೂರನೇ ಎಸೆತವನ್ನು ಅತ್ಯುತ್ತಮವಾಗಿ ನಿಭಾಯಿಸಿ ಚೆಂಡನ್ನು ಎಸೆದರು. 24 ಜಮಾವಣೆಯಾಗಿದೆ ಖಾತೆಯಲ್ಲಿ. 24 ನಮಗೆ ಹೆಚ್ಚು ಸ್ಕೋರ್ ಸ್ಕೋರ್ ಬೋರ್ಡ್ ಅಲ್ಲಿ നമ്മൾ കാണുന്നത്. Bharat, wait. Okay. Thank you, Bharat. 23 ಖಾತೆಯಲ್ಲಿ ಜೋಡಣೆ. ಶಮೀರ್ ಅಲಿ, ಐದು ಚೆಂಡು ಬಾಕಿ ಇದೆ. ಯುಬಿಸಿ ಪಚ್ಚಿಲಂಬಾರೆ ತಂಡಕ್ಕೆ ಒಡಿಬಡಿ ದಾಟಿದ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ದೊಡ್ಡ ಹೊಡೆತಕ್ಕೆ ಕೈ ಹಾಕಲೇಬೇಕು. ನಾನು ಹೇಳಿದ ಮಾತಿನ ತಕ್ಕಂತೆ ಚೆಂಡು ಸಾಗ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಒನ್ ಟಪ್ ಹೋಗಿರುವಂತ ಚೆಂಡು ನೇರವಾಗಿ ಅರುಣ್ ರವರ ಕೈ ಪಾಲಾಗುವಂತ ಬೌಂಡರಿ. ಇದು ಬೇಕಾಗಿದೆ ಯುಬಿಸಿ ಪಚ್ಚಿಲಂಬಾರೆ ತಂಡಕ್ಕೆ. ಸಂಕಷ್ಟದ ತುದಿಯಲ್ಲಿರುವಂತಹ ಸಂದರ್ಭದಲ್ಲಿ ಯಾವ ರೀತಿ ತಮ್ಮ ತಂಡಕ್ಕೆ ಆಶ್ಚರ್ಯದಾಯಕವಾಗ್ತಾರೆ. ಇನ್ನುಳಿದಂತಹ 4 ಚೆಂಡು ಬಾಕಿ. ಆಹಾ, ಆಯ ತಪ್ಪಿದಂತಹ ಚೆಂಡು ವೈಡ್ ಎಂಬುವ ಘೋಷಣೆ ಬರ್ತಾ ಇದೆ. ಗೌತು ವಿಕ್ಕಿ ಎನ್ನುವಂತ ಘೋಷಣೆ ಬರ್ತಾ ಇದೆ. 100 ರೂಪಾಯಿ ಪಾಕೆಟ್ ಮನಿ ವಿಕೆಟ್ ಅನ್ನು ಕಬಳಿಸಿದೆ. ಭರತ್ ರವರಿಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಇಲ್ಲಿ ಡಾಟ್ ಅಂಡ್ ಡೆಲಿವರಿ ಆಗಿ ಒಂದು ಚೆಂಡನ್ನ ವೈಡ್ ಆಗಿ ಚೆಂಡು ಸಾಗಿತ್ತು. ದ್ವಿತೀಯ ಮತ್ತೆ ಒಂದು ಚೆಂಡನ್ನ ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆಗೊಳ್ತಾಯಿತು. 4ನೇ ಚೆಂಡನ್ನ ಎಸೆಯಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಅಲ್ಲಿ ಕಲಪೆ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕಲಪೆ ಕ್ಷೇತ್ರ ರಕ್ಷಣೆ ಖಂಡಿತವಾಗ್ಲೂ ಅನಗತ್ಯ ಓಟ ಜೋಡಣೆಗೊಳ್ತಾ ಇದೆ. ಆದರೆ ಪ್ರಶಾಂತ್ ಮುನ್ನ ಎನ್ನುವಂತವರು ಬಂದು ಚೆಂಡನ್ನ ಹಿಡಿದು ವಿಕೆಟ್ ಅನ್ನ ರನ್ ಔಟ್ ಮುಖೇನವಾಗಿ ಸಾಗಿ ಬರ್ತಾ ಇದೆ. Last 2 ball remaining. ಇನ್ನುಳಿದಂತೆ 2 ಚೆಂಡಿನಲ್ಲಿ ಯಾವ ಮೊತ್ತವನ್ನು ಕಲೆ ಹಾಕ್ತಾರೆ ಕಾದು ನೋಡಲೇಬೇಕಾಗಿದೆ. ಹೊಸ ದಾಂಡಿಗ ಯುಬಿಸಿ ಪಚ್ಚಿಲಂಬಾರೆ ತಂಡಕ್ಕೆ 2 ಚೆಂಡು ಬಾಕಿಯಾಗಿದೆ. ಸಂತೋಷ್ ರವರ ದಂಡಿಗಾರಿಕೆ ಮಾತನಾಡಲೇಬೇಕಾಗಿದೆ. ಆದರೆ ಇನ್ನು ಕೂಡ ಖಾತೆ ಹೆಚ್ಚುವರಿಗೊಳ್ತಾ ಇದೆ. ಲಾಸ್ಟ್ 2 ಬಾಲ್ ಸಿಕ್ಸರ್ ಬಾರಿಸಿದರೆ 1,000 ರೂಪಾಯಿ ನಗದು ಬಹುಮಾನ ಚಿದೂರ್ ಅವರ ಕಡೆಯಿಂದ. ದೊಡ್ಡ ಹೊಡೆತ, ಆದರೆ ಇಲ್ಲಿ ಕ್ಯಾಚ್. ಲಾಸ್ಟ್ 1 ಬಾಲ್ ರಿಮೈನಿಂಗ್. ರವಿಯನ್ನ ಈರಗೊಂದು ಫೈನ್ ಉಂಟು ಬಾಲ್ ಅಂಚಲಕ್ಕೆ ರೆಜ್ಜಿ. ಲಾಸ್ಟ್ ಬಾಲ್ ರವಿಯನ್ನ ಈಗ 25,000 ರೂಪಾಯಿ ಫೈನ್ ಉಂಟು. ಖಾತೆಯಲ್ಲಿ ಶಿವರವರೆಷ್ಟು? ಖಾತೆಯಲ್ಲಿ 32. ಕೊನೆಯ 1 ಚೆಂಡು ಮಾತ್ರ ಬಾಕಿ. ಕುತೂಹಲಕಾರಿ ಪಂದ್ಯಾಕೂಟ ಶೈಲೇಶ್ ರವರೇ ಗಮನಿಸಿ. ಅಚ್ಚು ಮೆಮೋರಿಯಲ್ ಎನ್ನುವಂತ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಮೈದಾನದಲ್ಲಿ ಸುಂದರವಾಗಿ ಸಾಗಿ ಬರ್ತಾ ಇದೆ ಈ ಒಂದು ಪಂದ್ಯಾಕೂಟ. ಪ್ರಥಮ ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಬಹಳಷ್ಟು ದೊಡ್ಡ ಮೊತ್ತವಿಲ್ಲ ಡಿಜೆ ತಂಡಕ್ಕೆ. ಆದರೆ ಯಾವ ರೀತಿ ನಿಭಾಯಿಸ್ತಾರೆ, ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆ
ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ 33 ಬೇಕಾಗಿದೆ ವಿಜಯಶಾಲಿ ತಂಡಕ್ಕೆ. ಡಿಜೆ ಬಾಯ್ಸ್ ತಂಡಕ್ಕೆ ಬೇಕಾಗಿದೆ 33 ಎನ್ನುವಂತ ಗಳಿಕೆ. ಯಾವ ರೀತಿ ಯುಬಿಸಿ ಪಚ್ಚಿಲಂಬಾರೆ ತಂಡ ಎಸೆತಗಾರರು ಚೆಂಡನ್ನು ನಿಭಾಯಿಸಿ ತಮ್ಮ ತಂಡಕ್ಕೆ ಯಾವ ರೀತಿ ಆಸರೆಯಾಗ್ತಾರೆ ಕಾದು ನೋಡಲೇಬೇಕಾಗಿದೆ. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ನಮ್ಮ ಜೊತೆ ಬಹಳಷ್ಟು ದೊಡ್ಡ ಧ್ವನಿಯೊಂದಿಗೆ ವೀಕ್ಷಣೆ ಮಾಡುವಂತ ರಜಾಕ್ ಹೊಸಂಗಾಡಿ, ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿಯಲ್ಲಿ ಅತ್ಯುತ್ತಮವಾದ ವೀಕ್ಷಕ ವಿವರಣೆಯನ್ನು ನೀಡಬಲ್ಲಂತ ವ್ಯಕ್ತಿ ರಜಾಕ್ ಹೊಸಂಗಾಡಿ ಮುಂದೆ ವೀಕ್ಷಕ ವಿವರಣೆ ಕೊಠಡಿಯಲ್ಲಿ. ಅದೇ ರೀತಿ ನಮ್ಮ ಜೊತೆ ವೀಕ್ಷಕ ವಿವರಣೆ ಕೊಠಡಿಯಲ್ಲಿ ಸಂದೇಶ್ ಮಂಜೇಶ್ವರ್ ಅವರು ಕೂಡ ಇದ್ದಾರೆ, ಹರ್ಷ ಕಾರ್ಲೆ ಅವರು ಕೂಡ ಇದ್ದಾರೆ, ಶರತ್, ಅದೇ ರೀತಿಯಲ್ಲಿ ಶೈಲೇಶ್, ಎಲ್ಲರೂ ಕೂಡ ವೀಕ್ಷಕ ಉದ್ಘೋಷಕರಿದ್ದಾರೆ, ಕ್ರೀಡಾ ಉದ್ಘೋಷಕರು ಈ ಒಂದು ಪಂದ್ಯಾಕೂಟದಲ್ಲಿದ್ದಾರೆ ನಮ್ಮ ಜೊತೆ. धन्यवाद मिस्टर अभिषेक नाम की जो सैलो और एक अभी तक एक बेहतरीन खूबसूरत के साथ हमारा साथ जो आलसुल थी। जो अगला मैच होगा सुपर सेमीफाइनल मैच एसी पोसोस और मंजेशर, इनके दोनों जो खिलाड़ी लोग टॉसिंग के लिए कप्तान लोग एक बड़ी टॉस होगा क्योंकि जो दोपहर के समय एक बेहतरीन खूबसूरत टॉस होगा। सुपर सेमीफाइनल मैच दिल के अंदर धड़कन जो एक लगाने वाला मैच जरूर होगा। सुपर सेमीफाइनल मैच एफसी पोसोट और मंजेशर, दोनों कप्तान जल्दी से जल्द टॉस के लिए आना होगा। अभी तक हमारे साथ है शिवा और विश्वास विशांत चिन्हो हमारा साथ है एक और लाइव के साथ जो मैच की जो होने वाला है। अभी तक मैच यूबीसी और उनकी डीजे 20-30 और पिछले मैच में भी 33 रन की लेग्स थी और यहाँ पर भी देखना होगा यूबीसी पचरांबारा की खिलाड़ी लोग को 3 रन की जो लेग्स यहाँ पर डाल चुकी है और देखना होगा जो इंतजार पर है जो एक मजा रहेगा जरूर मैच के अंदर। मैच के बारे में जो कहने का तो बहुत सारे जो गैप मिलने वाला है, जो पावर प्ले की जो दिशा है केवल 5 फील्डर आउटसाइड रिंग के अंदर, बाकी जो 6 फील्डर अंदर और इस बार बैटिंग गेंद पर गल चुकी है और दौड़कर एक रन पूरा किया, पहले रन आ चुकी है और टीम और डीजे बॉयज और देखना होगा और 33 रन की जो टारगेट और कम नहीं होगा जो मैदान के अंदर और 24 गेंद के सामने और 24 को 32 33 टू गट और देखना होगा बड़ी अपील पर और विकेट कीपर ने एक बेहतरीन बिग खूबसूरत अपील के साथ कुछ इशारा नहीं दे चुके यहाँ पर और कुछ इशारा नहीं डॉट गेंद और बड़ी शॉट मारने होगा, गैप ढूंढकर ऐसे ही खेलना होगा। गैप बहुत सारे मिलते हैं शिवाजी जो क्योंकि और बड़ी मैदान बन चुकी है यहाँ पर और गैप बहुत सारे मिल चुकी है और गैप के अंदर खेलेगा तो जो पावर प्ले के सेक्शन के अंदर 1-2 रन आसानी के साथ जो बटारा होगा जो टीम के अंदर खाता बढ़ने के लिए आगे जो 32 रन बड़ी स्कोर नहीं होगा जो मनगुदी मैदान के अंदर और देखना होगा इस बार बड़ी अपील और यूबीसी उपला की एक खूबसूरत जो गेंदबाज और विकेट पहले विकेट गिर चुकी है अभी तक और हमारा साथ लाइव मैच होगा मैच और एक इंटरेस्ट पर आ जाएगा जरूर और जरूर एक मजा पर आएगा मंजू जी और मंजू है हमारा साथ एक बेहतरीन खूबसूरत जो और मैच की जो एक ऐसे डीजे अरना उन्होंने पेश कर चुकी है और बड़ी विकेट अभी तक गिर चुकी है, लो स्कोर अभी तक बन चुकी है जो शाम के वक्त और 4 ओवर के अंदर 33 रन इतनी बड़ी स्कोर नहीं होगा 24 गेंद के अंदर
24 बंदिल 33 बड़ी स्कोर नहीं होगा और एक बेहतरीन चमक होगा जो मैच देखना होगा यूबीसी पचलंबर। और आल सुनने के बाद और लाइव हमारा साथ है इस बार जो हल्के से खेल चुकी है और इनसे के अंदर है और असर है जो दोस्त लोग हमारा। और अगला मैच की टॉसिंग और सुपर सेमीफाइनल की जो मैच की जो टॉसिंग और एएफसी पोसोट और ईस्ट गाइस मंजेश्वर और दो टीम के कप्तान जल्द से जल्द टॉसिंग के लिए आना होगा। അടുത്ത മത്സരമാണ് സൂപ്പർ സെമിഫൈനൽ മത്സരം എഫ്സി പൊസോട്ട് അതുപോലെ തന്നെ ഈസ്റ്റ് ഗൈസ് മഞ്ചേശ്വർ ഈ ടീമിന്റെ ക്യാപ്റ്റന്മാർ എത്രയും പെട്ടെന്ന് നമ്മുടെ വേദിയിൽ ടോസിന് വേണ്ടി വരണം। हमारा साथ है संदेश मंजेश्वर एक खूबसूरत कमेंटेटर जिस बार प्लेट गिर चुकी है ऊपर रुक चुकी है और कुछ इशारा नहीं है ऊपर एक खूबसूरत ऐसे इंटरनेशनल आईपीएल के अंदर जो देखने को मिलती है जो ऐसे जो रुक चुकी है जो गेंद को चौका लगाने वाला गेंद को और पवन के अंदर जो स्टॉप कर चुकी है और 2 रन दौड़कर पूरा कर चुकी है। हमारा साथ है संदेश मंजेश्वर वन शॉट की जो इशारा और यहाँ पर अंपायर लोग का हम लोग का जो स्कोर पर नहीं है और 3 रन आज रन इतने आज रन ओके 6 ऑन द बॉल आफ्टर कंप्लीटेड जस्ट 3 बॉल लास्ट बॉल 5 बॉल्स कंप्लीटेड। एक खूबसूरत शुरुआत यूबीसी मछलंबरा की जो खिलाड़ी लोग और देखना होगा और सदा से हमारा साथ संदेश मंजेश्वर इस बार आखिरी गेंद पर और 1 रन इसके साथ ओवर की समाप्त हो चुकी है। शिवा माली है हमारा साथ अंपायर के रूप के अंदर एक बेहतरीन खूबसूरत के साथ जो मैच को निभा रही है। 7 रन आफ्टर कंप्लीटेड वेरी फर्स्ट ओवर संदेश मंजेश्वर जो जितना रन अभी तक डाल चुकी है और देखना होगा मैच की बारी के अंदर कहने का तो संदेश और ऐसे मैच और 33 रन की जो लक्ष्य दे चुके हैं हम पर और क्या कि नहीं जो यूबीसी पचलंबरा की सामने यूबीसी पचलंबरा वाह यहाँ पर एक तरफ यूबीसी और एक तरफ डीची बॉयज अचुदाम की खिलाड़ी है कप्तान की जवाबदारी लेती हुई टीम है और जीतने के लिए 33 रन की सवाल है 32 रन खाता पर डाल चुका है और इस मैदान पर इस रन बड़ी बात नहीं होगा क्योंकि मनगुदी स्टेडियम है। इस मैदान पर इस बड़ी रन नहीं है छोटी रन है और 3 रन की सवाल है। तिरी नटन तिरी जीतने के लिए चाहिए 3 और प्रशांत गेंदबाज में और इस बार थोड़ी बदलाव हुआ है भाई के साथ घोषणा किया है अनिल बंदियों अंबर की काम ये बातें हुई आज के दिन पर हमारे साथ कमेंट्री बॉक्स पर रसाक मजबल है एक अच्छी राष्ट्रीय हिंदी के साथ मातृभाषा हिंदी और प्रश्न तैयार और सिर्फ किया इस बार अज्जू मुगराल और ऐसे इस बार अच्छी क्षेत्र नॉकआउट मैच है नॉकआउट मैच है जीत गए तो अंदर हार गए तो बाहर गिल्त न उड़ाई सोत न पिदाई उड़ाई पिदाई और प्रशांत तैयार और इस बार गेंद सीमर के पास और गेंद जाती इस बार
ओवर की समाप्ति और के बाद इस आखिरी दिन की बैलबाकुड़ा क्रिकेट प्रतियोगिता की आखिरी दिन पर स्वागत है। और यहाँ पर चाहिए 14 रन बन चुका है, जीतने के लिए चाहिए 33। 14 रन पंडा 14 मीन्स 14 राष्ट्रीय भाषा हिंदी, कल प्ले हिंदी 14 14। संदेश जी अभी तक और चेजिंग के जो अंदर है जो यूबीसी पचलंबर के सामने और डीजे जो इसकी जो उसंगाडी के सामने और क्या होगा जो मैच उनके बारे में जो इंतजार में है जो अरे का दर्शकों का और देखना होगा जो मैच। डीजे बॉयज के लिए बैटिंग लाइनअप बढ़िया है, डीजे बॉयज के लिए बैटिंग लाइनअप बढ़िया है। और इस बार संतो निरोड़ी वाइड की घोषणा संतु निरोड़ी है। अब रतक जी आप लोग का देखा होगा, रतक जी आप देखा होगा इस खिलाड़ी की बल्लेबाज और गेंदबाज ऐसे ही कप्तान है, बहुत मैच पर बहुत कप्तान की जिम्मेदारी किया था यहाँ पर संतु निरोड़ी। और गेंदबाज में मजबूत होना चाहिए, लेकिन इस बार अपील हुआ है लेकिन डॉट डिलीवरी डीजे बॉयज बैटिंग लाइनअप पर बढ़िया है। और एक बार फिर से डॉट डिलीवरी नॉकआउट मैच है, जीत गए तो बाहर, हार गए तो बाहर, जीत गए तो अंदर। संदेश कुछ कह नहीं सकेगा जो मैदान के अंदर और निरोली संतो निरोली और एक खूबसूरत गेंद की जो प्रदर्शन यहाँ पर जारी की चुकी है अभी तक और पकना होगा जो मैच के अंदर और देखना होगा इस बार खेल चुकी है और सीधा फील्डर के हाथ के अंदर। और हमारा साथी अंपायर के रूप पर एक खूबसूरत जो ऑफिशियल लोग का उन्होंने जो सही दिशा के अंदर जो निर्णय देते हुए और संतो निरोली ने कुछ डिस्कस करते हुए और 39 जो मैदान हम लोग को देखने को मिलते हैं यहाँ पर संतो और संदेश और चितू ऐसी चितू है विकेट के पीछे और उन्होंने जो थोड़ी सी जो बदलाव जो मिड विकेट स्कोर लेगा और ऐसे कुछ फील्डर नहीं मिलते हैं और यहाँ पर देखने के लिए संदेश ऐसी समय पर फील्डिंग की बदलाव जरूर चाहिए। आप लोग देखना है बल्लेबाज की वीकनेस ये जरूर देखना है, बल्लेबाज कौन सा दिशा पर खेलेगा वो देखना है, उसकी जैसे बल्लेबाज और काम करना है। और स्कोर कार्ड 17 और 4 गेंद के साथ समाप्त 8 to go 16 to get 8 बोर्ड 14 गेलपुर बोर्ड 15 और संत इस बार शॉट किया है लेकिन वहां पर फील्डर देना था। मनगुदी स्टेडियम है, इस मैदान पर इस रन बड़ी बात नहीं होगा, सिंगल डबल लेने के लिए बहुत आसानी है क्योंकि मनगुदी स्टेडियम है। गैप ढूंढो और डबल बनाओ, सिंगल नहीं डबल बनाओ, डबल आर्म्ड जैसे डबल लेने का मौका है यहाँ पर मनगुदी स्टेडियम है। जो ऐसे आसान नहीं होते सकते हैं जो संदेश और ऐसे जो बहुत सारे रन आ चुके हैं यहाँ पर और इस बार खेल चुकी है और देखने को नहीं मिला कैसा जो रिवर्सिप सीधा सीमेरे की बार 4 रन टन बाउंड्री। कौन सा समय पर चाहिए बाउंड्री वो समय पर मिला है इस बार। आजू बगराल यहाँ पर चाहिए 6 गेंद के सामने 11 रन। आज बोलो पत्तोंजी 60 को 11 to get और पत्तोंजी गरगस पत्तोंजी
थोड़ी डिस्कशन में है सदस्य। आखिरी ओवर कौन डालेगा जो एम्पर यूबीसी पचनंबर के लिए आखिरी ओवर कौन डालेगा? ऐसे 11 रन जो बड़ी बात नहीं होती है जो मैदान के अंदर। तो एक शानदार जो खेल चुकी थी अभी भी एक स्वीप किया था सीधा सीमाने की खबर। सदस्य कौन आएगा आखिरी ओवर? कल का दिन ना एक ओवर पर जीटी के सामने जो राजस्थान रॉयल्स में देखने को मिला था एक ओवर के अंदर 11 रन। अब आज का दिन मैदान के अंदर कौन डालेगा जो मैच? यहाँ पर आया हुआ है गेंदबाज है जवाबदारी के साथ अनिल इस बार गेंद शॉट किया है, गेंद को फुल किया, गेंद जाते हुए इस बार मिड विकेट क्षेत्र में 11 रन की जरूरत है। जवाबदारी बहुत है रज़ाक की, और जीत गए तो अगला राउंड, हार गए तो घर की राउंड। ऐसी मैच चल रही है। फाइट गो 9 विकेट अनिल और 4 रन मिला है। यहाँ पर डीजे बॉयज उनके बल्लेबाज के साथ बल्ले की पूरा हाल को सुनाते हुए इस बार 4 रन टन 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 टनाटन बाउंड्री इस बार बल्ले से 4 गेंद 5 रन की जरूरत है। फुट गो 5 टू गेट। और इस बार विकेट गिरा है। 3 गेंद बाकी, 5 रन की जरूरत है। मोजे टू बोलो आइड 3 टू गो 5 टू गेट। इदो फाइट मैच। डीजे अरुण हमारी साथ लाइन अंपायर की काम कर रही है। इस प्रतियोगिता की चेयरमैन है। हमारी याद दिलाते हुए खिलाड़ी अज्जू, उनकी यादगार के लिए इस मैच रखा हुआ है। और 5 मैच नॉकआउट की 5 मैच जारी है। 3 गो 5 विकेट। और फिर से इस बार डबल लेने की कोशिश में, और डबल मिला है। डबल जो मिला है तीसरी रन भागने का कोशिश में, क्रीज लेने का कोशिश पर अज्जू, क्योंकि अज्जू अनुभव खिलाड़ी है, उन्होंने यहाँ पर क्रीज लेना जरूर चाहिए। और इसके लिए इस 2 रन मिला है। 2 टू गो 2 टू गो 3 टू गेट। 2 टू गो 3 टू गेट। रंडिल फाइट मैच चल रही है। रज़ाक जी ऐसी मैच देखने के लिए लोग पसंद करेगा। ऐसी मैच देखने के लिए लोग बहुत मजा जरूर लेगा। यहाँ पर हमारे साथ ये जी हमारे साथ हैं। अज्जू की विराट अज्जू की बाई है। और यहाँ पर डॉटेड डिलीवरी वाइट शमकिए वाइट। पिक्चर अभी भी बाकी है। क्षमा कीजिए, पिक्चर अभी भी बाकी है। अज्जू मोगराल 2 टू गो 2 टू गेट। और फिर से तीसरे का कोशिश पर मेंटस का वो दिमाग की बत्ती जलाओ। मेंटस का वो दिमाग की बत्ती जलाओ। सिर्फ 1 रन मिलेगा। यहाँ पर क्रीज लेने का कोशिश पर अज्जू, लेकिन आकर्षण पर जो बत्ती जलाया, दिमाग की बत्ती जलाया जो फील्डर ने। 1 टू गो 1 टू गेट। सही कीजिए संदेश। और ये गेंद पर 1 रन। पहले जो 3 गेंद पर जो छत थे, और देखना होगा एक गेंद पर क्या होगा सदस्य बात के अंदर मैच के जो बारे में कुछ 50 मैच कई आएंगे सुपर ओवर आएगी।
മാച്ച് ടൈപ്പിലാണെങ്കിൽ സൂപ്പർ ആയിരിക്കും. അതിലും ടൈ ആണെങ്കിൽ ടോസ്. एक बेहतरीन हाई वोल्टेज मैच करंट शॉक लगाएगा जरूर जो मैच के अंदर शॉक लगाएगा. ऐसी जो करंट की जो जैसे पकड़ते वो ऐसे होगा. सुदेश और क्या होगा यूबीसी पचलम पारा की जो मैच के अंदर और देखना होगा. और टेंशन पे है जो लोग मैच के वीक्षण की जो टेंशन क्या होगा. और मेंटोस का चुके वो जगेगा. मेंटोस का वो दिमाग की बातें जला. Want to go, want to get. और अज्जू है नॉन स्ट्राइकर के अंदर. अज्जू स्ट्राइकर में है तो जो कहना होगा जो बड़ी और देखना होगा अभी भी. और देश बार डीजे अरना की जो टीम जो एक बेहतरीन खूबसूरत के साथ जीत के साथ. और अगला मैच होगा हमारा साथ है सेलू जी और एक खूबसूरत जो कमेंटेटर सेलू ना उस गाड़ी की जो उनके भी धन्यवाद कहना होगा. सेलू ಈ ಮತ್ಸರದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅಜ್ಜು ಮೊಗಲ್ ആദി ഒസങ്ങാടി. ഈ മത്സരത്തിന് മാൻ ഓഫ് ദി മാച്ച് ഇത് നൽകുവാൻ വേണ്ടി ക്ഷണിക്കുന്നു. ആര് മാൻ ഓഫ് ദി മാച്ച് കൊടുക്കുന്നു? മാൻ ഓഫ് ദി മാച്ച് ഉദയ്. ആദ്യമാണ് മാൻ ഓഫ് ദി മാച്ച്. പിന്നെയും ഒരുപാട് ഞാൻ 3 മത്സരം കണ്ടുകൊണ്ടിരിക്കുമ്പോൾ ഏറ്റവും മികച്ച മത്സരം കാഴ്ചവെച്ച ഡിജെ ബോയ്സ് ഒസങ്ങാടിക്ക് വേണ്ടി മത്സരിച്ച ആദ്യമാണ് മാൻ ഓഫ് ദി മാച്ച് അവാർഡ്. ಯಮತನ ಹ್ಯಾಂಡ್ ಓವರಿಂಗ್ ಮಲ್ಪೆರ ಇಂದು ಟ್ರೋಫಿ आदि होसंगाड़ी के बड़ा है और डीजे बॉयज होसंगाड़ी की एक बेहतरीन शॉट जो एक ऑफेस किया था जो और जरूर धन्यवाद कहना होगा. और मतलब होगा यूबीसी पचनापारा जितना रन तक डालकर और कुछ फायदा नहीं मिले अभी तक. हमारा साथ है अभिषेक नाम के नोपे. ನೋಡಿ ಎಲ್ಲ ಆಟಗಾರರು ವೇದಿಕೆಯಲ್ಲಿ ಯಾರು ಆಟಗಾರರು ಇಲ್ಲಿ ಕುಳಿತುಕೊಳ್ಳಲಿಕ್ಕೆ ಅವಕಾಶವಿಲ್ಲ. ಎಲ್ಲ ಆಟಗಾರರು ಈ ವೇದಿಕೆಯನ್ನು ತೆರವುಗೊಳಿಸಿ ನಿಮಗಾಗಿ ಅಲ್ಲಿ ಪೆವಿಲಿಯನ್ ಇದೆ. ಆ ಪೆವಿಲಿಯನ್ ನಲ್ಲಿ ಕುಳಿತುಕೊಂಡು ಈ ಪಂದ್ಯಕೂಟವನ್ನು ವೀಕ್ಷಣೆ ಮಾಡಿ. ಅದೇ ರೀತಿಯಲ್ಲಿ ಎಲ್ಲ ಆಟಗಾರರನ್ನು ಲೈನ್ ನಲ್ಲಿ ನಿಂತು ಲೈನ್ ಅಂಪೈರ್ ಆಗಿ ಸಹಕರಿಸಿ ಡೂ ಆರ್ ಡೈ ಪಂದ್ಯಕೂಟ ಅಲ್ಲ, ಡೂ ಆರ್ ಡೈ ಪಂದ್ಯಕೂಟ ಅಲ್ಲ, ಹೈ ವೋಲ್ಟೇಜ್ ಪಂದ್ಯಕೂಟ. ಹೈ ವೋಲ್ಟೇಜ್ ಪಂದ್ಯಕೂಟ, ಸೂಪರ್ ಸೆಮಿ ಕದನ ಕೂಟ. ಗೆದ್ದರೆ ದ್ವಿತೀಯ, ಇಲ್ಲದೆ ಪ್ರಥಮ ಸ್ಥಾನಕ್ಕೆ ಇರುವಂತ ಪಂದ್ಯಕೂಟ. ಈ ಒಂದು ಮೈದಾನದಲ್ಲಿ ನೋಡಿ, ಗಮನಿಸಿ ಆಟಗಾರರೇ, ಗೆದ್ದರೆ ಪ್ರಥಮ, ಇಲ್ಲದೆ ದ್ವಿತೀಯ ಸ್ಥಾನಕ್ಕೆ ಇರುವಂತ ಪಂದ್ಯಕೂಟ. ತೃತೀಯ ಟ್ರೋಫಿ ಕೂಡ ಇದೆ ಶಿವರವರೇ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಗೆದ್ದರೆ, ಗಮನಿಸಿ, ಗೆದ್ದರೆ ದ್ವಿತೀಯ, ಇಲ್ಲದಿದ್ರೆ ಪ್ರಥಮ ಸ್ಥಾನಕ್ಕೆ ಇರುವಂತ ಪಂದ್ಯಕೂಟ. ಸೋತರೆ ಮೂರನೇ ಹಂತಕ್ಕೆ ಇರುವಂತ ಪಂದ್ಯಕೂಟ.
ಗೆದ್ದರೆ 25,000 ನಗದು ಪುರಸ್ಕಾರ, ದ್ವಿತೀಯ ಸ್ಥಾನ ಆದರೆ 15,000 नगद पुरस्कार। नोबजे जो मैच हो रही है ES गेस और FC पुसोटा और एक बेहतरीन खूबसूरत मैच होगा। जो मैच जीतने वाला फाइनल राउंड के अंदर आने वाला जो फिर से एक बार जरूर एक मौका मिलेगा और इनके आगे के मैच होगा नोबजे और ओके ಇದು ಬೈಲಬಾಕುಡ ಕ್ರಿಕೆಟ್ ಪಂದ್ಯಕೂಟ. ಈ ಪಂದ್ಯಕೂಟದ ಕೊನೆಯ ದಿನಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಕ್ರೀಡಾ ಪ್ರೇಮಿಗಳೇ, ನೀವು ನೋಡ್ತಾ ಇದ್ದೀರಾ, ಇದು ಬೈಲಬಾಕುಡ ಸಂಘಟನಾ ಸಮಿತಿಯ ಪಂದ್ಯಕೂಟ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವಕ, ನಮ್ಮೆಲ್ಲರ ಸ್ನೇಹಿತ, ಮಿತ್ರ, ಗೆಳೆಯ ಆಗಿರುವಂತಹ ವಿರಾಟ್ ಅಚ್ಚು, ದಿವಂಗತ ವಿರಾಟ್ ಅಚ್ಚು ಅವರ ನೆನಪಿಗೆ ಆಗಿರುವಂತಹ ಪಂದ್ಯಕೂಟ. ಈ ಸಂದರ್ಭದಲ್ಲಿ ಸಂಜೆ ಹೊತ್ತು ಇದು ಸೆಮಿ ಫೈನಲ್ ಸುತ್ತು. ವಿಕೆಟ್ ಪತನವಾಗ್ತಾ ಇದೆ. ಅಚ್ಚು AFC ಪೊಸೋಡ್ ತಂಡದ ಅಚ್ಚು ಅವರ ವಿಕೆಟ್ ನಷ್ಟವಾಗ್ತಾ ಇದೆ. IS ಗೈಸ್ ತಂಡ ಒಂದು ಕಡೆಯಲ್ಲಿ ತಮ್ಮ ಮೊದಲ ಲೀಗ್ ಹಂತದಲ್ಲಿ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಗಳಿಸಿದೆ. ಅದೇ ರೀತಿಯಲ್ಲಿ ಗ್ರೂಪ್ ಬಿ ಕಡೆಯಿಂದ IS ಗೈಸ್, ಗ್ರೂಪ್ ಎ ಕಡೆಯಿಂದ AFC ಪೊಸೋಡ್ ತಂಡಕ್ಕೆ ಮೊದಲ ದಿನದಲ್ಲಿ ರಂಜಿತ್, ಅದೇ ರೀತಿ ರತೀಶ್ ಅವರ ಉತ್ತಮವಾದ ಹೊಂದಾಣಿಕೆಯ ಆಟ ಕಂಡು ಬಂತು, ಗೆಲುವಿನ ಹೋರಾಟ ಕಂಡು ಬಂತು. ಅದು ರನ್ನಿಂಗ್ ನ ಮೇಲೆ ರನ್ನಿಂಗ್, ಮನ್ನಗುದಿ ಮೈದಾನದಲ್ಲಿ ರನ್ನಿಂಗ್ ಖಂಡಿತವಾಗಬೇಕಾಗಿದೆ. ಆ ಒಂದು ಶೈಲಿಯಲ್ಲಿ ಆ ಒಂದು ಆಟ ಮೊದಲ ದಿನದಂದು ಕಂಡು ಬಂತು. ಯೂಟ್ಯೂಬ್ ನಲ್ಲಿ ನೇರ ಪ್ರಸಾರ ಕೂಡ ಸಾಗ್ತಾ ಇದೆ. ನಮ್ಮ ಮೀಡಿಯಾ 24x7 ಅನ್ನುವಂತ ಮೀಡಿಯಾ ನಿಮ್ಮ ಮುಂದೆ ಸಾಗ್ತಾ ಇದ್ರೆ ಅತ್ಯುತ್ತಮ ತಂಡ, ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಹೊಂದಂತ ತಂಡ AFC ಪೊಸೋಡ್. ಅದೇ ರೀತಿಯಲ್ಲಿ IS ಗೈಸ್ ದಂಡುಗಾರಿಕೆಯಲ್ಲಿ ರತೀಶ್ ಅವರ ಆಗಮನ. ಯಾವುದೇ ಮೈದಾನವಿರಲಿ ಆ ಮೈದಾನದಲ್ಲಿ ದೊಡ್ಡ ಬಲವಾದ ಹೊಡೆತವನ್ನ, ಬಲವಾದ ಸಿಕ್ಸರ್ ಅನ್ನು ಬಾರಿಸಬಲ್ಲಂತ ಆಟಗಾರ ರತೀಶ್. ಅದೇ ರೀತಿಯಲ್ಲಿ ಮತ್ತೋರ್ವ ಆಟಗಾರ ಬೂಸ್ಟ್ ದ ಸಿಗ್ನಲ್ ಆಫ್ ಮೈ ಎನರ್ಜಿ ಸುದೀಶ್. ನಾಶ ಕಡೆಯಲ್ಲಿ ಒಂದು ಕಡೆಯಲ್ಲಿ ರತೀಶ್ ಮತ್ತೊಂದು ಕಡೆಯಲ್ಲಿ ರತೀಶ್. ಸುದೀಶ್ ರತೀಶ್ ಇವರ ಜೋಡಿ ಯಾವ ರೀತಿಯ ಮೋಡಿ ಮಾಡುತ್ತೆ ಅನ್ನುವಂತ ಕುತೂಹಲ ನಮ್ಮನ್ನ ಕಾಡ್ತಾ ಇದೆ. ಈ ಪಂದ್ಯಕೂಟದ ಟ್ರಾಫಿ ನಿಮ್ಮ ಮುಂದೆ ಕಾಣ್ತಾ ಇದೆ. ಮಧು ಅವರ ದಾಳಿ, ವೇಗದ ಎಸ್ತುಗಾರಿಕೆಯನ್ನು ನಡೆಸಬಲ್ಲಂತ ಆಟಗಾರ. ಒಂದೇ ಭಾರತ್ ಎಕ್ಸ್ಪ್ರೆಸ್, ಮಂಜೇಶ್ವರ ಎಕ್ಸ್ಪ್ರೆಸ್, ಈ ಮಾತಿಗೆ ಖ್ಯಾತಿಯನ್ನು ಪಡೆದಂತ ಆಟಗಾರ IS ಗೈಸ್ ತಂಡಕ್ಕೆ ಮಧು ಹಿಂದೂಸ್ತಾನ್ ಸ್ಕೂಲ್ ಅಂಡ್ ಕಡೆಯಿಂದ ಹೊಡೆದ ಅಂತಿಮ ಎಸೆತ. ತೀರ್ಪುಗಾರಿಕೆಯಲ್ಲಿ ಮೊದಲ ದಿನದ ಸಂದರ್ಭದಲ್ಲಿ ನಮ್ಮೊಂದಿಗೆ ಶಿವಮಲಿ, ಕಾಸರಗೋಡು ಜಿಲ್ಲೆ ಕಂಡಂತ ಅದ್ಭುತ ಆಕ್ರಮಣಕಾರಿ ಆಟಗಾರ ಶಿವಮಲಿ. ಅತ್ಯುತ್ತಮ ಇದು ಜಾನ್ಮೆಯ ಚಿಂತನೆಯ ಜಾನ್ಮೆಯ ಗೂಟಕ ರಕ್ಷಣೆ ಗುರು ಅವರ ಈ ಒಂದು ಜಾನ್ಮೆಯ ಮೆಂಟಸ್ ಕಾವೋ ದಿಮಾಗ್ ಬತ್ತಿ ಜಲಾವೋ ಚೆಂಪೌಟ್ ನೊಂದಿಗೆ ಮತ್ತೊಂದು ಬಲಿಷ್ಠ ದಾಳಿಗೆ ನಮಗೆ ನಷ್ಟವಾಗ್ತಾ ಇದೆ. ಸುದೀಶ್ ಅವರ ವಿಕೆಟ್ ನಷ್ಟವಾಗ್ತಾ ಇದೆ. ಒಡಂಬಡಿಕೆ ದಾಂಡಿಗ ಸಿಕ್ಸರ್ ವೀರ ಅನ್ನುವಂತ ಖ್ಯಾತಿಯನ್ನು ಪಡೆದಂತ ಆಟಗಾರ ಸುದೀಶ್ ಅವರ ವಿಕೆಟ್ ನಷ್ಟವಾಗ್ತಾ ಇದೆ. ತೀರ್ಪುಗಾರಿಕೆಯಲ್ಲಿ ಕಾಸರಗೋಡು ಜಿಲ್ಲೆ ಕಂಡಂತ ಅಂಡ್ರಾಮ್
ಜಗತ್ತಿನ ಮತ್ತೋರ್ವ ಅತ್ಯುತ್ತಮ ಕ್ಷೇತ್ರ ಶೃಂಗಾರ, ಅತ್ಯುತ್ತಮ ಕಪ್ತಾನ, ಅದೆಷ್ಟೋ ಪ್ರೀಮಿಯರ್ ಲೀಗ್ ಪಂದ್ಯಗಳಲ್ಲಿ ಕಪ್ತಾನನ ಜವಾಬ್ದಾರಿಯನ್ನು ವಹಿಸಿ ಕಪ್ತಾನನ ಜವಾಬ್ದಾರಿಯ ಜೊತೆಯಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿ ಅದೆಷ್ಟೋ ತಂಡಕ್ಕೆ ಹೆಮ್ಮೆಯನ್ನು ಕೊಟ್ಟಂತ ವ್ಯಕ್ತಿ ಸತೀಶ್ ಮುಜಂಗಾವ್ ತೀರ್ಪುಗಾರಿಕೆ. ಅವರ ಜೊತೆಯಲ್ಲಿ ಶಿವ ಮಲಿ. ಇದು ಸೂಪರ್ ಸೆಮಿ ಪಂದ್ಯ. ಗೆದ್ದಲ್ಲಿ ಫೈನಲ್, ಸೋತಲ್ಲಿ ಮತ್ತೊಂದು ಅವಕಾಶ ಇದೆ. ರನ್ಔಟ್ ಆಗುವಂತ ಅವಕಾಶ ಇತ್ತು. ಆದ್ರೆ ಎಸ್ತುಗಾರಿಕೆಯಲ್ಲಿ ಮುನಾ ಎಸ್ತುಗಾರಿಕೆಯಲ್ಲಿ ದಂಡುಗಾರಿಕೆಯಲ್ಲಿ ನಿನ್ನೆಯ ದಿನ IS ಗೈಸ್ ತಂಡಕ್ಕೆ RK ತಂಡದ ಆಟಗಾರ ಶರತ್ RK ಅವರ ದಂಡು ನಿನ್ನೆ ದಿನ ಕಲಾತ್ಮಕ ಆಟವನ್ನ ತೋರಿಸಿಕೊಟ್ಟಂತ ದಾಂಡಿಗ ಈ ಪಂದ್ಯಕೂಟದ ಸೆಮಿ ಸುತ್ತಿನಲ್ಲಿ IS ಗೈಸ್ ತಂಡಕ್ಕೆ ಆಡ್ತಾ ಇದ್ದಾರೆ. ವೀಕ್ಷಕರೇ, ಗೆಳೆಯರೇ, ಸ್ನೇಹಿತರೆ, ಇವತ್ತಿನ ದಿನ IS ಗೈಸ್ ತಂಡದ ಮ್ಯಾನೇಜರ್ ಆಗಿರುವಂತ ಶರತ್ IS ಗೈಸ್ ಇವರ ಹುಟ್ಟು ಹಬ್ಬ, ಬರ್ತ್ಡೇ ಬಾಯ್, ಇವರಿಗೆ ನಮ್ಮ ಎಲ್ಲರ ಹುಟ್ಟು ಹಬ್ಬದ ಶುಭಾಶಯವನ್ನ ಕೊಡ್ತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ ಮಿಸ್ಟರ್ ಶರತ್. ಮುನ್ನ ಅಗ್ಗಾಲ ಎಸೆತ ಘೋಷಣೆ. ಖಾತೆಯಲ್ಲಿ ಒಟ್ಟು ಮೊತ್ತ 6. ಮೊದಲ ಓವರ್ನಲ್ಲಿ ನರಕ್ಕೆ ಚಚ್ಚಿ ಬಂದಂತ ಎಸೆತ. ಗೂಟೆಗ ರಕ್ಷಣೆಯಲ್ಲಿ ಗುರು ವೇಗದ ಎಸೆತ ಕಾಣ್ತಾ ಇದೆ. ಅಷ್ಟೇ ಉತ್ತಮವಾದ ವೇಗದ ಎಸೆತಕ್ಕೆ ಅಷ್ಟೇ ಉತ್ತಮವಾದ ಗೂಟೆಗ ರಕ್ಷಣೆ ಕಾಣ್ತಾ ಇದೆ. ವಿತೌಟ್ ಗ್ಲೌಸ್ ಆಗ್ತಾ ಇದೆ. ಸೀಮಾ ರೇಖೆ ಕಡೆಗೆ ಬೌಂಡ್ರಿ. 4 ಒಟ್ಟ ಬೌಂಡ್ರಿ. 4 ಒಟ್ಟ ಬೌಂಡ್ರಿ. 4 ಓಟದೊಂದಿಗೆ ಖಾತೆಯಲ್ಲಿ ಒಟ್ಟು ಮೊತ್ತ ಸಾಗ್ತಾ ಇದೆ 10. ಸತೀಶ್ ಮಂಜೇಶ್ವರದ ಪಂಚಾಯತ್ ಮಿನಿ ಸ್ಟೇಡಿಯಂನಲ್ಲಿ ಅದೆಷ್ಟೋ ಪಂದ್ಯವನ್ನ ಆಡಿದಂತ ಅನುಭವ ಇದೆ. ನಾನು ಕೂಡ ಅಭ್ಯಾಸದ ಸಂದರ್ಭದಲ್ಲಿ, ಸಂಜೆಯ ವೇಳೆಯಲ್ಲಿ ಅಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ದಾಡಿಗ ನಿರಂತರವಾಗಿ ಬೌಂಡ್ರಿಯ ಮೇಲೆ ಬೌಂಡ್ರಿಯನ್ನು ಬಾರಿಸಿದ ಆಟಗಾರ, ಲೆಗ್ ಸೈಡ್ ಅನ್ನುವಂತ ಫೇವರೇಟ್ ಅನ್ನುವಂತ ಜಾಗವನ್ನ ಗಳಿಸಿಕೊಂಡಂತ ಆಟಗಾರ, ರನ್ ಮಾಡುವಂತ ಅಪ್ಪ ಇತ್ತು. ಆದ್ರೆ ಅವ್ರದ್ದು ಚೆಂಡು ಸಾಗ್ತಾ ಇದೆ ಎಕ್ಸ್ಟ್ರಾ ಕವರ್ ಶತಕಗಳಿಗೆ. 4 ಓಟ ಬೌಂಡ್ರಿ ಸಾಗಬೇಕಾಗಿತ್ತು. ಓವರ್ ಥ್ರೋ ಮುಖೇನ ಮತ್ತೊಮ್ಮೆ ಓಟವನ್ನು ಗಳಿಸುವಂತ ಅವಕಾಶವನ್ನ ಗಳಿಸಿಕೊಳ್ತಾ ಇದ್ದಾರೆ. ಓವರ್ ಥ್ರೋ ಮುಖೇನ ತಂಡದ ಮೊತ್ತ ಸಾಗ್ತಾ ಇದೆ 14. ನಾಕ್ಔಟ್ ಸುತ್ತು, ಸಂಜೆಯ ಹೊತ್ತು ನಾಕ್ಔಟ್ ಸುತ್ತು. ಇದು ಸೆಮಿ ಫೈನಲ್ ಸುತ್ತು. ಸೂಪರ್ ಸೆಮಿ ಸುತ್ತಿನ ಹಂತ. ಗೆದ್ದಲ್ಲಿ ಫೈನಲ್. ಯಾರಿಗೆ ಉಂಟು ಗೆಲುವಿನ ನಂಟು? ಸ್ಕೋರಿಂಗ್ ಪ್ಯಾನಲ್ ಕಡೆಯಲ್ಲಿ
ನನ್ನ ಜೊತೆಯಲ್ಲಿ ಹಲವಾರು ಪಂದ್ಯಕೂಟದಲ್ಲಿ ನನ್ನ ಜೊತೆಯಲ್ಲಿ ಹಲವಾರು ಕ್ರಿಕೆಟ್ ಕ್ರೀಡಾ ಪಂದ್ಯಕೂಟದಲ್ಲಿ ಸ್ಕೋರಿಂಗ್ ಪ್ಯಾನಲ್ ಕಡೆಯಲ್ಲಿ ಸಹಕಾರವನ್ನ ಕೊಟ್ಟಂತ ವ್ಯಕ್ತಿ ಶಿವ ಬೆಜ್ಜ ನಮ್ಮ ಜೊತೆಯಲ್ಲಿ ಕೇವಲ ಸ್ಕೋರಿಂಗ್ ಪ್ಯಾನಲ್ ಮಾತ್ರವಲ್ಲ ಈ ಪಂದ್ಯಕೂಟದ ಎಲ್ಲ ಪ್ರತಿಯೊಂದು ಪಂದ್ಯಕ್ಕೂ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನುವಂತ ಪ್ರಶಸ್ತಿಯನ್ನ ಸ್ಪಾನ್ಸರ್ ರೂಪದಲ್ಲಿ ಕೊಟ್ಟಂತ ಕೊಡುಗೆ ರೂಪದಲ್ಲಿ ಕೊಟ್ಟಂತ ವ್ಯಕ್ತಿ ಇದು ಶಿವ ಬೆಜ್ಜ. ಪಂದ್ಯಕೂಟದ ಎಲ್ಲ ಪಂದ್ಯಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಟ್ರೋಫಿಯನ್ನ ಕೊಟ್ಟಂತ ವ್ಯಕ್ತಿ ನಮ್ಮೊಂದಿಗೆ ಕೇವಲ ವ್ಯಕ್ತಿ ಮಾತ್ರವಲ್ಲ ಆಟಗಾರ ಶಿವ 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 ಬೆಜ್ಜ. ಗುರು ತಾಳಿ ಹಿಂದೂಸ್ತಾನ್ ಸ್ಕೂಲ್ ಕಡೆಯಿಂದ ವಿಕೆಟ್ ಹಿಂಭಾಗದಲ್ಲಿ ಮಧು ತಂಡದ ಕಪ್ತಾನ ಐಎಸ್ ಗೈಸ್ ತಂಡ ಕೇವಲ ಒಂದು ವರ್ಷದಲ್ಲಿ ಸರಿಸುಮಾರು 28 ಪ್ರಶಸ್ತಿಯನ್ನ ಮಡಿಲಿಗೆ ಹಾಕಿದಂತ ತಂಡ. ಇದು ಇತಿಹಾಸ ಇದೆ, ಅಂಡರ್ಆರ್ಮ್ ಜಗತ್ತಿನಲ್ಲಿ ಇತಿಹಾಸ ಕಟ್ತಾ ಇದೆ. 28 ಅನ್ನುವಂತ ಟ್ರೋಫಿಯನ್ನ ಮಡಿಲಿಗೆ ಹಾಕಿದಂತ ತಂಡ ಐಎಸ್ ಗೈಸ್ ತಂಡ. ಎಎಫ್ಸಿ ಪೊಸೋರ್ಸ್ ತಂಡಕ್ಕೆ ವಿಕೆಟ್ ಕಷ್ಟವಾಗ್ತಾ ಇದೆ. ಮುಂದಿನ ವೀಕ್ಷಣೆಯಲ್ಲಿ ನಮ್ಮೊಂದಿಗೆ ಹರ್ಷ ಕಾರ್ಲೆ ಮತ್ತೊಂದು ಧ್ವನಿ ರಾಷ್ಟ್ರೀಯ ಭಾಷೆ ಹಿಂದಿ, ಕೇವಲ ಹಿಂದಿ ಮಾತ್ರವಲ್ಲ ಕನ್ನಡ, ಮಲಯಾಳಿ, ಹಿಂದಿ, ಇಂಗ್ಲಿಷ್ ಎಲ್ಲ ಭಾಷೆಯಲ್ಲಿ ಡಿಜೆ ಮಿಕ್ಸ್ ಅನ್ನುವಂತ ರೀತಿಯಲ್ಲಿ ನಮ್ಮೊಂದಿಗೆ ಕಾಮೆಂಟ್ರಿ ಮಾಡುವಂತ ಏಕೈಕ ವ್ಯಕ್ತಿ ಹರ್ಷ ಕಾರ್ಲೆ. ತುಳು ಭಾಷೆಯಲ್ಲಿ ಕಾಮೆಂಟ್ರಿ ಬೋರ್ಡ್ ಬೌಂಡ್ರಿ 4 ಓಟ ಟನ್ 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 ದನ್ 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 ಬೌಂಡ್ರಿ 4 ಓಟ. ತುಳು ಭಾಷೆಯಲ್ಲಿ ಕಾಮೆಂಟ್ರಿ ಬೇಕಾಗಿದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ, ಮೆಸೇಜಸ್ ಸಂದೇಶ ಬರ್ತಾ ಇದೆ. ಸೊ ಮುಂದಿನ ಪಂದ್ಯಕ್ಕಾಗಿ ಮುಂದಿನ ಇನ್ನಿಂಗ್ಸ್ಗಾಗಿ ತುಳುವಲ್ಲಿ ನಿಮ್ಮ ಮುಂದೆ ಹರ್ಷ ಕಾರ್ಲೆ. ಧನ್ಯವಾದ ಸಂದೇಶ್ ಜಿ. ಬಂಧುಗಳೇ, ಪಂದ್ಯಾಟವೊಂದು ನಡೀತಾ ಇದೆ, ಜಿದ್ದಿನ ಹೋರಾಟವಾಗಲಿದೆ. ಯಾಕಂದ್ರೆ ಇದು ಟೈಟಲ್ ವಿನ್ನರ್ ಹಂತಕ್ಕೆ ತಲುಪುವಂತಹ ಪಂದ್ಯಾಟ. ಬಲವಾದ ಹೊಡೆತಕ್ಕೆ ಶ್ರಮ, ಆದರೆ ಚುಕ್ಕಿ ಆಗ್ತಾ ಇದೆ ಚೆಂಡು. ಕೊನೆ ಒಂದೇ ಸೆಟ್ ಮಾತ್ರ ಬಾಕಿ ಇದೆ. ಬಂಧುಗಳೇ, ಈ ಒಂದು ಪಂದ್ಯಾಟ ಸೂಪರ್ ಸೆಮಿಫೈನಲ್ ಪಂದ್ಯಾಟ. ಈ ಒಂದು ಪಂದ್ಯಾಟದಲ್ಲಿ ಗೆದ್ದರೆ 15,000 ಮತ್ತು ಒಂದು ಇನಾಮ ಖಚಿತ, ಸೋತರೆ ಮತ್ತೊಂದು ಅವಕಾಶ ಖಚಿತ. ಇದು ಸೂಪರ್ ಸೆಮಿಫೈನಲ್ ಹಣಾಹಣಿ. ಕಾದು ನೋಡಬೇಕಾಗಿದೆ, ಗೆಲ್ಲುವವರು ಯಾರು, ಸೋಲುವವರು ಯಾರು. ಇಲ್ಲಿ ಉದ್ದರಿಗಳ ಮಧ್ಯೆ, ಗೂಟಗಳ ಮಧ್ಯೆ ಉದ್ದರಿಯ ಪತನ, ಗೂಟಗಳ ಮಧ್ಯೆ ಉದ್ದರಿಯ ಪತನವಾಗ್ತಾ ಇದೆ. ಸತೀಶ ಅನಗತ್ಯ ಓಟ ಓಡಿ ಉದ್ದರಿಯನ್ನ ಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ ಸತೀಶ ಮಂಜೇಶ್ವರ. ಓವರ್ನ ಮುಕ್ತಾಯ, 3 ಓವರ್ ಮುಕ್ತಾಯದ ಬೇರೆಗೆ ತಂಡದ ಖಾತೆಯಲ್ಲಿ 18 4 ಉದ್ದರಿಯ ಪತನದೊಂದಿಗೆ 3 ಓವರ್ಗಳ ಮುಕ್ತಾಯದ ಬೇರೆಗೆ ತಂಡದ ಖಾತೆಯಲ್ಲಿ 18, 4 ಉದ್ದರಿಯ ಪತನದೊಂದಿಗೆ. दोस्तों और दर्शकों, पहल बागुड़ा क्रिकेटर्स प्रतियोगिता पर आयोजित किया है विराट अज्जू मेमोरियल ट्रॉफी 2026। इस प्रतियोगिता की आखिरी क्षण पर हम लोग पहुंचे हैं। सुपर सेमीफाइनल जारी है मैच, और इस सुपर सेमीफाइनल मैच पर फिर से एक बार आप सभी लोगों को
स्वागत करते हुए उल्टी बल्ले की कोशिश किया है, कामयाब हो चुका है। लतीश है उधर फील्डिंग पर जो बेहतरीन फील्डिंग किया है और जो उल्टी बल्ले से 2 रन हासिल किया है, यानी कि हवा की दिशा ऑफ साइड की तरफ है। बल्लेबाजी लोगों को पता है कि हवा की दिशा ऑफ साइड की तरफ है, तब उल्टी बल्ले की कोशिश कर रहा है जो बल्लेबाजी। जो पहली गेंद थी शरद की, जो कामयाब हो चुका है पहली गेंद पर, 2 रन तो मिला है खाते पर दौड़ते हुए। और एक बढ़िया गेंद थी, लेकिन वाइड के इशारा दिया है, वाइड के साथ 2 रन मिला है, एक दौड़ते हुए और एक एक्स्ट्रा के बावजूद। दोस्तों किधर जो गुरु मुगराल गलती किए हैं, जो गुरु के हाथ पर गेंद नहीं रुके थे और इनके बावजूद एक रन भी मिल चुका है मुफ्त से। हर एक गेंद पे एक रन रोकना है जो गेंदबाजी लोगों को, जो बल्लेबाजी लोगों को हर एक गेंद पर एक रन हासिल करना जरूरी है। फिर से गलती, बार बार गलती, गुरु गलती कर रहा है, गलती के बाद गलती कर रहा है। एक रन फिर से मुफ्त से मिल चुका है। शायद एक विकेट भी खोते थे एफसी बसोट और एक बिनती हो जाते थे गेंद। जो 2 गेंद खत्म हो चुका है आखिरी ओवर की। वाइड की इशारा, फिर से खराब गेंद। जो शरद है टीम के एक खतरनाक खिलाड़ी है जो आईएस गैस की, वाइड की इशारा दिया है प्यार, वाइड के साथ और एक एक्स्ट्रा रन खाते पर जोड़ चुका है। जो बल्लेबाजी तैयार 24, वही दिशा पर फिर से गेंद, वही लाइन पर फिर से गेंद, वही दिशा पर फिर से गेंद फेंकते हुए 1 रन एक्स्ट्रा से मिल चुका है खाते पर। खाता बढ़ रहा है, 25 पर पहुंच चुका है टोटल स्कोर का। 4 गेंद बचे हैं इस ओवर की। और एक बार उल्टी बल्ली की कोशिश, फिर से अब लेग साइड की तरफ गेंद को फेंका था, वाइड की इशारा, फिर से वाइड, फिर से वाइड, वही दिशा पर नहीं थे। तब जो ऑफ साइड पर 2 वाइड फेंके थे और उनके बाद अब लेग साइड पर एक वाइड फेंककर 1 रन भी मिल चुका है दौड़ते हुए। 2 रन मिल चुका है खाते पर, खाता बढ़ रहा है, 27 पर पहुंच चुका है। 4 गेंद बचे हैं दोस्तों। बल्लेबाजी जो रंजित स्ट्राइक पर मौजूद है, 4 गेंद बचे हैं रंजित आपके लिए। फिर से उल्टी बल्ले की कोशिश, लेकिन नाकामयाब। एक तो मिला है, एक तो मिल चुका है खाते पर दौड़ते हुए। शायद थक गए होगा रंजित, दिख रहे हैं थक गए हैं उन्होंने, दौड़कर 1-1, 2-2 रन दौड़ते हुए थक गए हैं रंजित। इसके साथ फिर से वाइड की इशारा, वाइड की इशारा दिया है और 29 पर खाता बढ़ रहा है। टाइम आउट की इशारा दिया है अंपायर ने। एक फील्डर को अंदर लाना पड़ेगा। जब एक फील्डर अंदर आता है तब बल्लेबाजी लोगों को मौका ज्यादा होता है जो बढ़िया शॉट मारने की। जो 5 फील्डर बाहर थे, अब टाइम आउट की वजह से 4 फील्डर बाहर होगा और जो मौका है बल्लेबाजी लोगों को, 4 फील्डर है, बढ़िया गैप है बल्लेबाजी लोगों को। और फिर से गेंद तैयार, लेकिन जब कामयाब हो सका है, जो लेग स्पिन गेंद डाला है, वाइड समझ कर छोड़े थे गेंद को हर्षित ने, लेकिन 2 गेंद बचे इस ओवर की। 4 गेंद फेंक चुका है, 29 पर रन खड़े हैं, रनों की संख्या। क्लीन बाउल लेग साइड की तरफ खेलने की कोशिश, लेकिन क्लीन बाउल होते हुए एफसी की और एक विकेट की पतन। जब एक विकेट की पतन होता है तब खाते पर 29 रन जमा होता है। 29 रन पवन जी, 29 रन जमा हो चुका है खाते पर। आखिरी गेंद बचे हैं, जो आखिरी गेंद सामने करने के लिए अशोक मुगराल की आगमन। अशोक आया है, आखिरी गेंद बचे हैं इस ओवर की, तब अशोक को लाया है कैप्टन एफसी की। कुछ भी कर सकता है अशोक, शायद एक बढ़िया एक बाउंड्री मिल जाएगा तो रनों की संख्या बढ़ेगा। और 2 रन मिल जाएगा तो भी रनों की संख्या बढ़ेगा। 1 रन मिल जाएगा तब भी 1 रनों की संख्या बढ़ेगा। लेकिन बिनती हो जाएगा तो
पता नहीं इस बार बिनती गेंद बाउल्ड होते हुए 29 रन पर खाता रुका है और जीतने के लिए चाहिए टीम आईएस गाइस मंजेश्वर को 4 ओवर पर 30 रन की आवश्यकता 4 ಓವರ್ಗಳ ಮುಂದೆ 30 ಓಟದ ಅವಶ್ಯಕತೆ ಟೀಮ್ ಐಎಸ್ ಗೈಸ್ ಮಂಜೇಶ್ವರ ತಂಡಕ್ಕೆ ಈ ಒಂದು ಪಂದ್ಯಾಟದಲ್ಲಿ ವಿಜೇತರಾದರು ಬಂಧುಗಳೇ ಬೈಲಬಾಕುಡ ಕ್ರಿಕೆಟರ್ಸ್ ಅರ್ಪಿಸುವಂತಹ ವಿರಾಟ್ ಅಜ್ಜು ಮೆಮೋರಿಯಲ್ ಟ್ರೋಫಿ 2026ರ ಈ ಒಂದು ಪಂದ್ಯಾಕೂಟದ ಕೊನೆಯ ಕ್ಷಣದಲ್ಲಿ ನಾವಿದ್ದೇವೆ ಖಂಡಿತವಾಗಿಯೂ ಕ್ವಾರ್ಟರ್ ಫೈನಲ್ ಹಣಾಹಣಿ ಆಗಿದೆ ಮುಂದಿನದು ಕಾವಂದ ಅಡ್ಕ ತಂಡದ ಕ್ಯಾಪ್ಟನ್ ಬನ್ನಿ ಡಿಜೆ ಬಾಯ್ಸ್ ತಂಡದ ಕ್ಯಾಪ್ಟನ್ ಬನ್ನಿ ಕಾವಂದ ಅಡ್ಕ ತಂಡದ ಕ್ಯಾಪ್ಟನ್ ಬನ್ನಿ ಜೊತೆಗೆ ಡಿಜೆ ಬಾಯ್ಸ್ ತಂಡದ ಕ್ಯಾಪ್ಟನ್ ಬನ್ನಿ ಮುಂದಿನ ನಾಣ್ಯ ಚಿಮುಕಿಗೆ ಪಂದ್ಯಾಟ ಜಿದ್ದಿನ ಪಂದ್ಯಾಟ ನಡೀತಾ ಇದೆ ಬಂಧುಗಳೇ ಇದು ಸೂಪರ್ ಸೆಮಿ ಫೈನಲ್ ಹಣಾಹಣಿ ಗೆದ್ದರೆ 15,000 ಜೊತೆಗೆ ಒಂದು ಇನಾಮ್ ಖಚಿತ ಸೋತರೆ ಮತ್ತೊಂದು ಅವಕಾಶ ಕೂಡ ಖಚಿತ ಇದು ಸೋಲು ಗೆಲುವಿನ ಆಟ ಕಾದು ನೋಡಬೇಕಾಗಿದೆ ಈ ಒಂದು ಸೂಪರ್ ಸೆಮಿ ಫೈನಲ್ ಹಣಾಹಣಿಯಲ್ಲಿ ಫೈನಲ್ ಹಂತಕ್ಕೆ ಹೆಜ್ಜೆ ಇಡುವ ಪ್ರಥಮ ತಂಡ ಯಾವುದು ಎಂದು 4 ಓವರ್ಗಳ ಮುಂದೆ ಬೇಕಿದೆ 30 ಓಟದ ಅವಶ್ಯಕತೆ ಈ ಒಂದು ಸಂದರ್ಭದಲ್ಲಿ ದಾಂಡಿಗ ರೂಪದಲ್ಲಿ ಬರ್ತಾ ಇದ್ದಾರೆ ಐಎಸ್ ಗೈಸ್ ಮಂಜೇಶ್ವರ ಎನ್ನತಕ್ಕಂತಹ ಬಲಿಷ್ಠವಾದ ತಂಡದಿಂದ ಜೆಸಿ ನಂಬರ್ 10 ಶರತ್ ಜೊತೆಗೆ ಮುನ್ನಾ ಜೆಸಿ ನಂಬರ್ 07 ಕಿರಣ್ ಯಾನೆ ಮುನ್ನಾರವರ ಆಗಮನವಾಗ್ತಾ ಇದೆ 4 ಓವರ್ಗಳ ಮುಂದೆ ಬೇಕಿದೆ 30 ಓಟದ ಗುರಿ ಈ ಒಂದು ಸಂದರ್ಭದಲ್ಲಿ ಪ್ರಥಮ ದಾಂಡಿಗ ರೂಪದಲ್ಲಿ ಬರ್ತಾ ಇದ್ದಾರೆ ಜೆಸಿ ನಂಬರ್ 10 ಶರತ್ ಜೊತೆಗೆ ಜೆಸಿ ನಂಬರ್ 07 ಕಿರಣ್ ಯಾನೆ ಮುನ್ನಾ अगला टॉस के लिए अज्जू तैयार है और काबंदा अड़का भी तैयार है दोनों कैप्टन मौजूद हैं अगला टॉस के लिए बंधुಗಳೇ ನೋಡಿ ಇದು ಸೂಪರ್ ಸೆಮಿ ಫೈನಲ್ ಹಣಾಹಣಿ ದ್ವಿತೀಯ ಇನ್ನಿಂಗ್ಸ್ ಚಾಲ್ತಿಯಲ್ಲಿ ಪ್ರಥಮ ಎಸೆಗಾರಿಕೆ ವಿಭಾಗದಲ್ಲಿ ತಂಡದ ಕಪ್ತಾನ ಅಚ್ಚು ಹೊಸೋಟ್ರವರ ಕೈಯಲ್ಲಿ ಚೆಂಡು ಎಸೆಗಾರಿಕೆ ವಿಭಾಗದಲ್ಲಿ ದಾಂಡಿಗ ರೂಪದಲ್ಲಿ ತಂಡದ ಭರವಸೆಯ ಆಟಗಾರ ಆಗಮನವಾಗಿದೆ ಶರತ್ ಆರ್ಕೆ ಜೊತೆಗೆ ಕಿರಣ್ ಯಾನೆ ಮುನ್ನಾ ಗೂಟ ರಕ್ಷಣೆಯಲ್ಲಿ ರದಿ ಮೊಗ್ರಾ ಹಲವಾರು ಪಂದ್ಯಾಟದಲ್ಲಿ ಗೂಟ ರಕ್ಷಕರಾಗಿ ಮಿಂಚಿದ ಆಟಗಾರ ರದಿ ಮೊಗ್ರಾ ಈ ಬಾರಿ ಪ್ರಥಮ ಎಸೆತ ಕಿರಣ್ ರವರಿಗೆ ಸೂಪರ್ ಸೆಮಿ ಫೈನಲ್ ಹಣಾಹಣಿಯ ದ್ವಿತೀಯ ಹಂತದ ಪ್ರಥಮ ಎಸೆತ ಕಾಲಿಗೆ ತಗಲಿದ ಚೆಂಡು ಬಲವಾದ ಮನವಿ ಆದರೆ ನಕಾರಾತ್ಮಕ ಸೂಚನೆ ಕಂಡು ಬರ್ತಾ ಇದೆ ಸ್ವೀಪ್ ಮಾಡುವ ಯೋಚನೆ ಕಿರಣ್ ರವರದು ಆದರೆ ಚುಕ್ಕಿಯಾಗಿದೆ ಇಲ್ಲಿ ಚೆಂಡು ಚುಕ್ಕಿಯಾಗ್ತಾ ಇದೆ ಇಲ್ಲಿ ಚೆಂಡು ಪ್ರಥಮ ಚೆಂಡು ಚುಕ್ಕಿಯಾಗಿದೆ ಇಲ್ಲಿ ಎಸೆಯಬೇಕಾಗಿದೆ ಓವರಿನ ದ್ವಿತೀಯ ಎಸೆತ ಅಚ್ಚು ಹೊಸೋಟ 2 ಕಿರಣ್ ಮುನ್ನಾ ಸ್ವೀಪ್ ಇಲ್ಲಿ ಸ್ವೀಪ್ ಗೆ ತಕ್ಕ ಓಟದ ಗಳಿಕೆ 2 ಅಂಕದ ಗಳಿಕೆಯಾಗಿದೆ ಇಲ್ಲಿ ಮಿಸ್ ಫೀಲ್ಡ್ 3 ಅಂಕದ ಗಳಿಕೆಯಾಗಿದೆ ರದಿ ಮೊಗ್ರಾಲ್ ಅವರ ಕೈಯಲ್ಲಿ ಭದ್ರತೆಗೊಂಡಿಲ್ಲ ಚೆಂಡು 3 ಅಂಕದ ಸೇರ್ಪಡೆಯಾಗಿದೆ ತಂಡದ ಖಾತೆಯಲ್ಲಿ ಕಳಪೆ ಮಟ್ಟದ ಕ್ಷೇತ್ರ ರಕ್ಷಣೆ ರದಿಯವರ ಕೈಯಿಂದ ಮತ್ತೆ ಎಸೆಯಬೇಕಾಗಿದೆ ಓವರಿನ 3ನೇ ಎಸೆತ ಅಚ್ಚು ಸುಂದರತೆ ಸಿಗಾರಿಕೆ ಬಲವಾದ ಮನವಿ ಸುಂದರತೆ ಸಿಗಾರಿಕೆ ಚುಕ್ಕಿ ಆಗ್ತಾ ಇದೆ ಚೆಂಡು ಶರತ್
ಓರ್ವ ಬಲಿಷ್ಠವಾದ ದಾಂಡಿಗ ಖಂಡಿತವಾಗಿ ಕವರ್ಸ್ ರೀಜನ್ ಕಡೆಗೆ ಬಾರಿಸಬಲ್ಲ ಆಟಗಾರ. ಅದ್ಭುತವಾಗಿ ಕಳೆದ ಲೀಗ್ ಪಂದ್ಯಾಟದಲ್ಲಿ ನಾವು ವೀಕ್ಷಿಸಿದ್ದೇವೆ. ಕವರ್ಸ್ ಕಡೆಗೆ ಅದ್ಭುತವಾಗಿ ಆಡಿದಂತಹ ಆಟಗಾರ ಶರತ್. ಈ ಬಾರಿ ಮತ್ತೆ ಸ್ಟ್ರೈಕ್ ತುದಿಯಲ್ಲಿ ಶರತ್ ಎಸೆಯಬೇಕಾಗಿದ್ದ ಸ್ವೀಪ್ ಮಾಡುವ ಉದ್ದೇಶ, ಆದರೆ ವೈಡ್ ಎಂದು ಘೋಷಣೆ ತೀರ್ಪುಗಾರರ ಕಡೆಯಿಂದ ವೈಡ್ ಎಂದು ಘೋಷಣೆ ಕಂಡು ಬರ್ತಾ ಇದೆ. ಅಂಕದ ಪಟ್ಟಿಯಲ್ಲಿ 4 ಅಂಕ ಜಮೆಯಾಗಿದೆ. 30 ಓಟದ ಗುರಿ 4 ಜಮೆಯಾಗಿದೆ. 30 ಓಟವನ್ನ ಬೆನ್ನಟ್ಟುವಲ್ಲಿ ತಂಡ ISKS ಮಂಜೇಶ್ವರ. ಮತ್ತೆ ಅಚ್ಚು ಎಸೆಬೇಕು. ಓವರಿನ 4ನೇ ಎಸೆತ. ಈ ಬಾರಿ ಮನವಿ ಆದರೆ ಯಾವುದೇ ಫಲಕಾರಿಯಾಗಿಲ್ಲ ಮನವಿ. ಚೆಂಡು ಕಾಲಿಗೆ ತಗಲಿ ಒಂಟಿ ಓಟ ಸೇರ್ಪಡೆ ಆಗ್ತಾ ಇದೆ ತಂಡದ ಖಾತೆಯಲ್ಲಿ. 5ಕ್ಕೆ ತಂಡದ ಖಾತೆ 4 ಎಸೆತ ಪೂರ್ತಿಗೊಂಡಿದೆ. ಕೊನೆಯ 2 ಎಸೆತ ಮಾತ್ರ ಬಾಕಿ ಇದೆ. ಚರ್ಚೆಗೆ ಆಸ್ಪದವಿಲ್ಲ, ದಯಮಾಡಿ ಸಹಕರಿಸಿ. ರಿವ್ಯೂ ಇಲ್ಲ, ತೀರ್ಪುಗಾರಿಕೆ ಖಂಡಿತವಾಗಿ ತೀರ್ಪುಗಾರಿಕೆಯನ್ನ ನೀಡಿದ್ದಾರೆ. ಅಂಪೈರ್ ಅವರಿಗೆ ಸಂಶಯವಿಲ್ಲ ತೀರ್ಪುಗಾರಿಕೆಯಲ್ಲಿ. ತೀರ್ಪುಗಾರಿಕೆಯಲ್ಲಿ ಅವಕಾಶವಿಲ್ಲ, ತೀರ್ಪುಗಾರಿಕೆ ಲಯಬದ್ಧವಾಗಿದೆ. ಥರ್ಡ್ ಅಂಪೈರ್ ಇಲ್ಲ, ಥರ್ಡ್ ಅಂಪೈರ್ ಅವಕಾಶವಿಲ್ಲ, ದಯಮಾಡಿ ನಮ್ಮೊಂದಿಗೆ ಸಹಕರಿಸಿ. ಅಂಪೈರ್ಗೆ ಮಾತ್ರ ಡೌಟ್ ಇತ್ತು. ಥರ್ಡ್ ಅಂಪೈರ್ ತೂಲೆ ಅಂಪೈರ್ಗೆ ಡೌಟ್ ಇಜ್ಜಿ. ಅಂಪೈರ್ ಕ್ರಿಸ್ಟಲ್ ಕ್ಲಿಯರ್ ಆದ ಪಣದೋಲೆ ನಾಟ್ ಔಟ್. ಅಂಪೈರ್ಗೆ ಡೌಟ್ ಇಜ್ಜಿ. ಸೊ ಪ್ಲೇಯರ್ಸ್ ಗೆ ಅವಕಾಶ ಇಜ್ಜಿ. ಥರ್ಡ್ ಅಂಪೈರ್ ದಯಮಾಡಿ ಸಹಕರಿಸಿಲ್ಲ. ಪಂದ್ಯಾಟ ಸಾಗಿ ಬರ್ತಾ ಇದೆ. 4 ಎಸೆತ ಪೂರ್ತಿಗೊಂಡಿದೆ. 5 ಅಂಕದ ಸೇರ್ಪಡೆ ಆಗಿದೆ ತಂಡದ ಖಾತೆಯಲ್ಲಿ. ಎಸೆಬೇಕು ಓವರಿನ 5ನೇ ಚೆಂಡು. ಓವರಿನ 5ನೇ ಚೆಂಡು ಎಸೆಯಬೇಕಾಗಿದೆ. ಬಲವಾದ ಹೊಡೆತಕ್ಕೆ ಶ್ರಮ, ಆದರೆ ವೈಡ್ ಎಂದು ಘೋಷಣೆ ತೀರ್ಪುಗಾರರ ಕಡೆಯಿಂದ ಕಂಡು ಬರ್ತಾ ಇದೆ. ವೈಡ್ ಮುಖೇನ 1 ಅಂಕದ ಸೇರ್ಪಡೆ ಖಾತೆಯಲ್ಲಿ ಜೋಡಣೆ ಆಗುವಾಗ ತಂಡದ ಖಾತೆ ಏರುತ್ತಾ ಇದೆ 7ಕ್ಕೆ. ಪ್ರತಿಯೊಂದು ಎಕ್ಸ್ಟ್ರಾ ವಿಜಯವನ್ನ ಗಳಿಸುವಲ್ಲಿ ಸ್ವಲ್ಪ ಕಷ್ಟವೇ ಅನಿಸಬಹುದು. ಈ ಬಾರಿ ಲೆಗ್ ಸೈಡ್ ಕಡೆಗೆ ಬಾರಿಸಿದ್ದಾರೆ. ಸುಂದರತೆ ಹೊಡೆತ, ಅದ್ಭುತವಾದ ಹೊಡೆತ. ರನ್ಔಟ್ ಆಗುವ ಸಾಧ್ಯತೆ, ಆದರೆ ಬ್ಯಾಟಿಗೆ ತಗಲಿದ ಚೆಂಡು. ಓಟದ ಮಧ್ಯೆ ಬ್ಯಾಟಿಗೆ ತಗಲಿದ ಚೆಂಡು. ಈ ಬಾರಿ 3 ಅಂಕದ ಜಮೆಯಾಗಿದೆ ತಂಡದ ಖಾತೆಯಲ್ಲಿ. ಕೊನೆಯ 1 ಎಸೆತ ಮಾತ್ರ ಬಾಕಿ ಇದೆ ಬಂಧುಗಳೇ. ಪ್ರಥಮ ಓವರ್ ಚಾಲ್ತಿಯಲ್ಲಿ ಕಂಡು ಬರುವಾಗ ಅದ್ಭುತವಾದ ಓಟದ ಗಳಿಕೆ. ISKS ತಂಡದ ಆಟಗಾರರು, ಬಲವಾದ ಆಟಗಾರರ ಆಗಮನ ಖಂಡಿತವಾಗಿಯೂ ಆಗಿದೆ. ಒಂದು ಕಡೆ ಶರತ್, ಮತ್ತೊಂದು ಕಡೆ ಕಿರಣ್. ಅದ್ಭುತವಾದ ಆಟದ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಕಿರಣ್ ಮತ್ತೆ ಶರತ್ ನಮ್ಮ ತಂಡಕ್ಕಾಗಿ. 30 ಓಟವನ್ನ ಬೆನ್ನಟ್ಟುವಲ್ಲಿ ಸಫಲತೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ 5 ಎಸೆತ ಪೂರ್ತಿಗೊಂಡಿದೆ. 10 ಓಟದ ಸೇರ್ಪಡೆಯಾಗಿದೆ ತಂಡದ ಖಾತೆ. ಈ ಬಾರಿ ಮತ್ತೆ ಎಡವಿದ್ದಾರೆ ಗೂಟ ರಕ್ಷಕ. ವೈಡ್ ಮುಖೇನ ಮತ್ತೊಂದು ಅಂಕದ ಸೇರ್ಪಡೆಯಾಗಿದೆ ತಂಡದ ಖಾತೆಯಲ್ಲಿ. ಮತ್ತೆ ಸೇಬೇಕು ಓವರಿನ 6ನೇ ಎಸೆತ. ಈ ಬಾರಿ ಅಚ್ಚುಪುಸುಟಿ ಎಸೆತ ಇದೆ. ರನ್ಔಟ್ ಆಗುವ ಸಾಧ್ಯತೆ, ಮತ್ತೆ ರನ್ಔಟ್ಗೆ ಅವಕಾಶ ಇಲ್ಲಿ. ಮನವಿ ಬರ್ತಾ ಇದೆ, ಔಟ್ ಎಂದು ಘೋಷಣೆ ಕೂಡ ಬರ್ತಾ ಇದೆ. ಈ ಬಾರಿ ರನ್ಔಟ್ ಆಗ್ತಾ ಇದ್ದಾರೆ. ಗೂಟಗಳ ಮಧ್ಯೆ ಸುಸಾಯ್.
ಅನಗತ್ಯ ಓಟ ಓಡಿ ಉದ್ದರಿಯನ್ನು ಕಳ್ಕೊಳ್ತಾ ಇದ್ದಾರೆ. ದೊಡ್ಡ ಉದ್ದರಿಯ ಪತನವಾಗ್ತಾ ಇದೆ. ಐಎಸ್ ಗೈಸ್ ತಂಡದ ಬಹುದೊಡ್ಡ ಉದ್ದರಿಯ ಪತನವಾಗಿದೆ. ಶರತ್ ಆರ್ಕೆ ಅವರ ಉದ್ದರಿಯ ಪತನವಾಗ್ತಾ ಇದೆ. ಓವರ್ ಮುಕ್ತಾಯ, ಪ್ರಥಮ ಓವರ್ ಮುಕ್ತಾಯದವರೆಗೆ ತಂಡದ ಖಾತೆಯಲ್ಲಿ 12 ಅಂಕ ಜಮೆಯಾಗಿದೆ. ಒಂದು ದೊಡ್ಡ ಉದ್ದರಿಯ ಪತನವಾಗಿದೆ. ದ್ವಿತೀಯ ಓವರ್ ರೇಸಲ್ಲಿ ಬರ್ತಾ ಇದ್ದಾರೆ. ಸುದಿ 18 ಮುಂದೆ ಬೇಕಿದೆ. 18 ಎಸೆತ, 18 ಓಟದ ಅವಶ್ಯಕತೆ ಇದೆ. ಈ ಒಂದು ಸೆಮಿಫೈನಲ್ ಹಣಾಹಣಿ ಪಂದ್ಯಾಟದಲ್ಲಿ ಪ್ರಥಮವಾಗಿ ಫೈನಲ್ ಹಣಾಹಣಿಗೆ ತಲುಪುವ ತಂಡ ಯಾವುದೆಂದು ಕೆಲವೇ ಕ್ಷಣದಲ್ಲಿ ಇಲ್ಲಿ ತಿಳಿಯಲಿದೆ. ಯಾಕೆಂದರೆ 18 ಎಸೆತ ಬಾಕಿ ಇದೆ, 18 ಓಟದ ಅವಶ್ಯಕತೆ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಸುಂದರತೆ ಹೊಡೆತ ಲೆಗ್ ಸೈಡ್ ಕಡೆಗೆ ಬಾರಿಸಿದ್ದಾರೆ. ಮಿಸ್ ಫೀಲ್ಡ್ ಮುಖೇನ ಬೌಂಡರಿಯ ದಾಖಲಾತಿ ಕಳಪೆ ಮಟ್ಟದ ಕ್ಷೇತ್ರ ರಕ್ಷಣೆ. ಈ ಸಮಯದಲ್ಲಿ ಈ ಸಂದರ್ಭದಲ್ಲಿ ಕಳಪೆ ಮಟ್ಟದ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಕರಿಗೆ ಗಮನಿಸಿ, ಸಮಯ ಮತ್ತು ಸಂದರ್ಭವನ್ನು ಅರಿತು ಆಡಬೇಕಾಗಿದೆ. ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಇಂತಹ ಕಳಪೆ ಕ್ಷೇತ್ರ ರಕ್ಷಣೆಯಂತೂ ವಿಜಯವನ್ನ ಸ್ವಲ್ಪ ದೂರವೇ ಗಟ್ಟಿಸುವ ನಿಟ್ಟಿನಲ್ಲಿದೆ. ಮತ್ತೆ ಒಂಟಿ ಅಂಕದ ಸೇರ್ಪಡೆಯಲ್ಲಿ ಗುರು ಎಡಗೈ ದಾಂಡಿಗ. ಬಂಧುಗಳೇ, ಗುರು ಹಲವಾರು ಕ್ರಿಕೆಟ್ ಪಂದ್ಯಾಟದಲ್ಲಿ ಆಡಿದ ಅನುಭವ ಇದೆ. ಇದೇ ಮೈದಾನದಲ್ಲಿ ಆಡಿದ ಅನುಭವ ಗುರು ಅವರಿಗೂ ಕೂಡ ಇದೆ. ಇಲ್ಲಿ ಸುದಿ ಎಸೆಯುತ್ತಾ ಇದ್ದಾರೆ. ಓವರಿನ 3ನೇ ಎಸೆತ ಲೆಗ್ ಸೈಡ್ ಕಡೆಗೆ ಬಾರಿಸಿದ್ದಾರೆ. ರನ್ ಔಟ್ ಆಗುವ ಸಾಧ್ಯತೆ, ಆದರೆ ಯಾವುದೇ ಅಪಾಯವಿಲ್ಲ. ಒಂಟಿ ಅಂಕದ ಸೇರ್ಪಡೆ ಮಾತ್ರ. 17 3 ಎಸೆತ ಪೂರ್ತಿಗೊಂಡ. ಮತ್ತೆ ದಾಳಿಗಳ ಆಗಮನ. ಸ್ಟ್ರೈಕ್ ತುದಿಗೆ ಬಲವಾದ ಹೊಡೆತಕ್ಕೆ ಶ್ರಮ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಅನಗತ್ಯ ಹೊಡೆತ, ಅನಗತ್ಯ ಹೊಡೆತಕ್ಕೆ ಶ್ರಮ ಪಟ್ಟ ಉದ್ದರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ ಇಲ್ಲಿ ಗುರು ಎನ್ನತಕ್ಕಂತ ಅನುಭವಿ ಆಟಗಾರ. ಓವರಿನ 4 ಎಸೆತ ಪೂರ್ತಿಗೊಂಡಾಗ ಒಂದು ಉದ್ದರಿಯ ಪತನವಾಗಿದೆ. ಬಂಧುಗಳೇ, 17 ಓಟದ ಸೇರ್ಪಡೆಯಾಗಿದೆ ತಂಡದ ಖಾತೆ. ಓವರಿನ 5ನೇ ಎಸೆತ ಎಸೆಬೇಕು ಸುದಿ. ಹೊಸ ದಾಂಡಿಗರಾಗಿ ಮೂಡಿ ಬರ್ತಾ ಇದ್ದಾರೆ ತಂಡದ ಕಪ್ತಾನ ಮಧು ಅವರ ಆಗಮನವಾಗ್ತಾ ಇದೆ. 4 ಎಸೆತ ಪೂರ್ತಿಗೊಂಡಿದೆ. 17 ಅಂಕದ ಸೇರ್ಪಡೆಯಾಗಿದೆ ತಂಡದ ಖಾತೆಯಲ್ಲಿ. ಈ ಸಂದರ್ಭದಲ್ಲಿ ಬಲವಾದ ಹೊಡೆತಕ್ಕೆ ಶ್ರಮ, ದೊಡ್ಡ ಮೊತ್ತಕ್ಕೆ ಕೈ ಹಾಕಿ ತಮ್ಮ ಉದ್ದರಿಯನ್ನು ಬಿಟ್ಟುಕೊಟ್ಟಿದ್ದಾರೆ ಇಲ್ಲಿ ಗುರು ಮೊಗ್ರಾ. ಮತ್ತೆ ಸೇಬೇಕು ಸುದಿ ಈ ಬಾರಿ ಕಪ್ತಾನರ ಕಡೆಗೆ. ಸುಂದರತೆ ಸಿಗಾರಿಗೆ ಚುಕ್ಕಿ ಆಗ್ತಾ ಇದೆ ಚೆಂಡು. ಕೊನೆಯ ಒಂದೇ ಎಸೆತ ಮಾತ್ರ ಬಾಕಿ ಇದೆ. 18 ಅಂಕದ ಸೇರ್ಪಡೆಯಾಗಿದೆ ತಂಡದ ಖಾತೆಯಲ್ಲಿ. ಮತ್ತೆ ಅಗಲ ಎಸೆತ ವೈಡ್ ಎಂದು ಘೋಷಣೆ ತೀರ್ಪುಗಾರರ ಕಡೆಯಿಂದ ಕಂಡು ಬರುವಾಗ 19 ಅಂಕ. ಲೆಕ್ಕಾಚಾರದ ಆಟ ಮಾತ್ರ ಬಾಕಿ ಇದೆ ಬಂಧುಗಳೇ. ರಿವರ್ಸ್ ಸ್ವೀಪ್ಗೆ ಯತ್ನ ಸಫಲತೆ. 1 ಅಂಕದ ಸೇರ್ಪಡೆ. ಓವರ್ನ ಮುಕ್ತಾಯ. ದ್ವಿತೀಯ ಓವರ್ ಮುಕ್ತಾಯದವರೆಗೆ ತಂಡದ ಖಾತೆಯಲ್ಲಿ ಜಮೆಯಾಗುತ್ತಾ ಇದೆ 20 ಅಂಕದ ಓಟ. ಇನ್ನು ಬೇಕಿದೆ 12 ಮುಂದೆ 12 ಎಸೆತ 10 ಓಟದ ಅವಶ್ಯಕತೆ. ಈ ತಂಡ ವಿಜೇತರ. ಕೊನೆಯ 12 ಎಸೆತ ಬಾಕಿ ಇದೆ ಬಂಧುಗಳೇ. 10 ಓಟದ ಅವಶ್ಯಕತೆ ಇದೆ. ಈ ಪಂದ್ಯಾಟ ವಿಜೇತರ ಟೀಮ್ ಐಎಸ್ ಗೈಸ್ ಮಂಜೇಶ್ವರ. ನೋಡಿ, 12 ಮುಂದೆ 10 ಎನ್ನತಕ್ಕಂಥ ಓಟವನ್ನ ಕಟ್ಟಿ ಹಾಕಿದ್ದು ಉಂಟು, ಬಿಟ್ಟುಕೊಟ್ಟದ್ದು ಉಂಟು.
12ರ ಮುಂದೆ 10 ಎನ್ನತಕ್ಕಂಥ ಓಟವನ್ನ ಕಟ್ಟಿ ಹಾಕಿದ್ದು ಉಂಟು, ಬಿಟ್ಟು ಕೊಟ್ಟದ್ದು ಉಂಟು. ಇದು ಕ್ರಿಕೆಟ್, ಇಲ್ಲಿ ಎಲ್ಲವೂ ಸಂಭವನೀಯ. ಕಾದು ನೋಡಬೇಕಾಗಿದೆ. 12ರ ಮುಂದೆ 10 ಎನ್ನತಕ್ಕಂಥ ಓಟವನ್ನು ಕಟ್ಟಿ ಹಾಕುವಲ್ಲಿ ಸಫಲತೆ ಕಾಣುವರು, ಇಲ್ಲ ಬಿಟ್ಟು ಕೊಡುವಲ್ಲಿ ಸಫಲತೆ ಕಾಣುವರು. ಕಾದು ನೋಡಬೇಕಾಗಿದೆ. ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಅಂತ ಕಂಡು ಬರ್ತಾ ಇದೆ. ಮತ್ತೆ ಎಸೆಬೇಕು ಓವರಿನ 3ನೇ ಓವರಿನ ಪ್ರಥಮಿಸಿದ ರಂಜಿತ್ ರವರ ಕೈಯಲ್ಲಿ ಚೆಂಡು. ಸ್ಟ್ರೈಕ್ ತುದಿಯಲ್ಲಿ ಮಧು ತಡೆದ ಕಪ್ತಾನ. ಜವಾಬ್ದಾರಿಯ ಆಟವನ್ನ ಆಡಬೇಕಾಗಿದೆ ಈ ಸಂದರ್ಭದಲ್ಲಿ. ಇಲ್ಲಿ ರನ್ ಔಟ್ ಆಗುವ ಸಾಧ್ಯತೆ ಇತ್ತು, ಆದರೆ ಯಾವುದೇ ಅಪಾಯವಿಲ್ಲ. ಚುಕ್ಕಿಯಾಗಿದೆ ಇಲ್ಲಿ ಚೆಂಡು. ಪ್ರಥಮ ಚೆಂಡು ಚುಕ್ಕಿಯಾಗಿದೆ. ಬಲವಾದ ಹೊಡೆತಕ್ಕೆ ಶ್ರಮ ಪಟ್ಟರು, ಆದ್ರೆ ಯಾವುದೇ ಸಫಲತೆ ಕಂಡು ಬರ್ತಾ ಇಲ್ಲ. ಚುಕ್ಕಿಯಾಗಿದೆ ಚೆಂಡು. ಇಲ್ಲಿ ಓವರಿನ ದ್ವಿತೀಯ ಸದಸ್ಯ ಬೇಕಾಗಿದೆ. ಇದು ಸೆಮಿಫೈನಲ್, ಸೂಪರ್ ಸೆಮಿ ಫೈನಲ್ ಹಣಾಹಣಿ. ಈ ಬಾರಿ ಮನವಿ ಔಟ್ ಎಂದು ಘೋಷಣೆ. ಸ್ಟಂಪ್ ಔಟ್ ಮುಖೇನ ಉತ್ತರಿಯ ಪತನವಾಗ್ತಾ ಇದೆ. ಕಡಿತವಾಗಿಯೂ ಸ್ಟಂಪ್ ಔಟ್ ಮುಖೇನ ಉತ್ತರಿಯ ಪತನವಾಗ್ತಾ ಇದೆ. ಈ ಸಮಯವತ್ತಿ ಸಂದರ್ಭದಲ್ಲಿ ಇಂತಹ ನಾಟಕೀಯ ಪ್ರದರ್ಶನ ಕಡಿತವಾಗಿಯೂ ನೋಡುಗರ ಮನಸ್ಸಿಗೆ ಆನಂದವನ್ನ ತರುವಂತಹ ಪ್ರದರ್ಶನ. 10ರ ಮುಂದೆ ಬೇಕಿದೆ 10 ಓಟದ ಅವಶ್ಯಕತೆ. ಕೈ ಕಟ್ಟಿ ನಿಂತ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡುವ ಸನ್ನಿವೇಶ. ಕೈ ಕಟ್ಟಿ ನಿಂತು ನೋಡುವ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡುವ ಸನ್ನಿವೇಶ. ಎರಡು ತಂಡಗಳು ಸೆಮಿಫೈನಲ್ ಹಣಾಹಣಿಯಲ್ಲಿ ಫೈನಲ್ ಹಣಾಹಣಿಗೆ ಹೆಜ್ಜೆ ಇಡಲು ಅವಕಾಶ ಎರಡು ತಂಡಗಳಿಗೂ ಇದೆ. 4 ಎಸೆದ ಬಾಕಿ ಇದೆ. 3ನೇ ಓವರಿನ 4 ಎಸೆದ ಬಾಕಿ ಇದೆ. ಹೊಸ ದಾಂಡಿಗೆ ಆಗಮನವಾಗ್ತಾ ಇದೆ ಹರೀಶ್. ಅದ್ಭುತವಾದ ಆಟಗಾರ ಹರೀಶ್, ಅನುಭವಿ ಆಟಗಾರ ಹರೀಶ್. ಮತ್ತೆ ಸ್ಟ್ರೈಕ್ ತುದಿಯಲ್ಲಿ ಹರೀಶ್. ರಂಜಿತ್ ಸುಂದರತೆ ಸಿಗಾರಿಗೆ ನಿಭಾಯಿಸ್ತಾ ಇದ್ದಾರೆ ತಮ್ಮ ತಂಡಕ್ಕಾಗಿ. ಪ್ರಥಮ ಎಸೆತ ಚುಕ್ಕಿಯಾಗಿದೆ. ದ್ವಿತೀಯ ಎಸೆತ ಔಟ್ ಎಂದು ಘೋಷಣೆ ಕಂಡು ಬರ್ತಾ ಇದೆ. ತೃತೀಯ ಎಸೆತಕ್ಕಾಗಿ ಹರೀಶ್ ತಯಾರಾಗಿದ್ದಾರೆ. ಮತ್ತೆ ರಂಜಿತ್ ಎಸೆಯಬೇಕು. ಈ ಬಾರಿ ಹರೀಶ್ ಅವರ ಕಡೆ. ಸುಂದರತೆ ಹೊಡೆತ. ಜವಾಬ್ದಾರಿ ಆಟ ಹರೀಶ್ ರವರ. ಅದ್ಭುತವಾದ ಆಟ. ಕ್ಲಬ್ದ ಸಮಯದಲ್ಲಿ ಅದ್ಭುತವಾದ ಆಟದ ಪ್ರದರ್ಶನ. ಹರೀಶ ಎನ್ನತಕ್ಕಂಥ ಆಟಗಾರ ಹಲವಾರು ವರ್ಷಗಳಿಂದ ಆಟವನ್ನು ಬಿಟ್ಟು ನಿಂತಹ ಆಟಗಾರ. ಆದರೆ ಅವರ ಆಟವನ್ನು ನೋಡಿದರೆ ಇವಾಗಲೂ ಕೂಡ ಅಂಡ್ರಾಮ ಆಟವನ್ನು ಆಡುವಂತೆ ಕಂಡು ಬರ್ತಾ ಇದೆ. ಅದ್ಭುತವಾಗಿ ಆಟದ ಪ್ರದರ್ಶನವನ್ನು ನೀಡ್ತಾ ಇದೆ. ಈ ಬಾರಿ ಮತ್ತೆ ರಿವರ್ಸ್ ಸ್ವೀಪ್. ಸುಂದರತೆ ಕ್ರಾಸ್ ಆಟಕ್ಕೆ ಹೊಡೆತಕ್ಕೆ ಪ್ರಯತ್ನ, ಸಫಲತೆ ಕಂಡು ಬರ್ತಾ ಇದೆ. ಹರೀಶ್ ಕೇವಲ ಕ್ರಿಕೆಟ್ ಮಾತ್ರವಲ್ಲ, ಕಬಡ್ಡಿ ಆಟದಲ್ಲಿಯೂ ಕೂಡ ಅದ್ಭುತವಾಗಿ ಆಡಬಲ್ಲ ಆಟ. ಜಂಪರ್ ಆಟಗಾರ ಹರೀಶ್. 8 ಎಸೆದ 8 ಓಟದ ಅವಶ್ಯಕತೆ. ರಂಜಿತ್ ಎಸೆಯಬೇಕು. ಓವರಿನ 5ನೇ ಎಸೆತ. वाह भाई वाह, क्या खेल की प्रदर्शन कर रहा है जो हरीश जी। बेहतरीन खेल की प्रदर्शन अपने टीम के लिए कर रहा है. उल्टी बल्ली की कोशिश की थे हरीश ने, जो कामयाब हो चुका है. ಖಂಡಿತವಾಗಿಯೂ ಹರೀಶ್ ರವರ ಧರ್ಮಪತ್ನಿಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರ ಆಟವನ್ನು ನೋಡಲು ಈ ಒಂದು ಕ್ರೀಡಾಂಗಣಕ್ಕೆ ಆಗಮಿಸಿದ್ದಾರೆ. ಅವರ ಫ್ಯಾಮಿಲಿಯು ಕೂಡ ಈ ಒಂದು ಕ್ರೀಡಾಕೂಟವನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಇದು ಉಲ್ಟ ದಂಡಿನ ಹೊಡೆತಕ್ಕೆ ಶ್ರಮ. 2 ಅಂಕದ ಸೇರ್ಪಡೆಯಾಗಿದೆ. ಇನ್ನು ರನ್ ಔಟ್ ಆಗುವ ಸಾಧ್ಯತೆ. ಸುಂದರತೆಯ ಓಟ ಬೈ ಮುಖೇನ ಗಳಿಸಿದೆ. 3 ಓಟ ಗಳಿಸಿದೆ. ಓವರ್ ಮುಕ್ತಾಯದವರೆಗೆ ತಂಡದ ಖಾತೆ 26ಕ್ಕೇರಿದೆ. ಇನ್ನು ಬೇಕಿದೆ 4 ಓಟದ ಅವಶ್ಯಕತೆ. 6 ಎಸೆತಗಳ ಮೊತ್ತ.
ನೋಡಿ ಬಂಧುಗಳೇ, ಸಮಯ ಮತ್ತು ಸಂದರ್ಭವನ್ನ ಅರಿತು ಆಡುವಂತ ಸನ್ನಿವೇಶ. 4 ಬೇಕಿದೆ 6 ಇಲ್ಲಿ ಹರೀಶ್ ಎನ್ನತಕ್ಕಂಥ ಆಟಗಾರ ಕ್ಲಬ್ನ ಸಮಯಕ್ಕೆ ಬಂದು ಅದ್ದೂರಿಯ ಆಟದ ಪ್ರದರ್ಶನ ತಮ್ಮ ತಂಡಕ್ಕಾಗಿ ಮಾಡಿದ್ದಾರೆ. ಖಂಡಿತವಾಗಿಯೂ ಮೆಚ್ಚಲೇಬೇಕಾದಂತಹ ಆಟ ಹರೀಶ್ ಅವರು ಸರಿಯಾದ ಸಮಯಕ್ಕೆ ಬಂದು ಅದ್ಭುತವಾದ ಆಟದ ಪ್ರದರ್ಶನ ಹರೀಶ್ ರಾವ್ ನೀಡಿದ್ದಾರೆ. ಉತ್ತರಿಯ ಪತನಗೊಳ್ಳುವಾಗ ಐಎಸ್ ಗೈಸ್ ತಂಡದ ಆಟಗಾರರ ಉತ್ತರಿಯ ಪತನಗೊಳ್ಳುವಾಗ ಆ ಸಂದರ್ಭದಲ್ಲಿ ಕಪ್ತಾನ ಹರೀಶ್ ರವರಿಗೆ ಹರೀಶ್ ರವರನ್ನು ಕಳುಹಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಹರೀಶ್ ಎನ್ನತಕ್ಕಂಥ ಆಟಗಾರ ಅದ್ಭುತವಾದ ಆಟದ ಪ್ರದರ್ಶನ ನೀಡಿ ತಮ್ಮ ತಂಡವನ್ನ ಗೆಲುವಿನ ಕಡೆಗೆ ಸಾಗಿಸುವಲ್ಲಿ ಸಫಲತೆಯನ್ನ ಕಂಡು ಬರ್ತಾ ಇದೆ. ಇಲ್ಲಿ ಮತ್ತೆ ಸೇವೆಕು ಓವರಿನ ಪ್ರಥಮ ಎಸೆತ ರದೀಶ್ 6 ಮುಂದೆ 4 ಬೇಕಿದೆ. 6 ಎಸೆತ 4 ಪ್ರಥಮ ಎಸೆತ ಚುಕ್ಕಿಯಾಗಿದೆ. ಪ್ರಥಮ ಎಸೆತ ಚುಕ್ಕಿಯಾಗಿದೆ. ಇಲ್ಲಿ ಪಂದ್ಯಾಟ ಇನ್ನೂ ಕೂಡ ಬಾಕಿ ಇದೆ ಬಂಧುಗಳೇ. 5 ಎಸೆತ 4 ಓಟದ ಅವಶ್ಯಕತೆ. ಈ ಒಂದು ಆಫರ್ ಬರ್ತಾ ಇದೆ ಮುನ್ನನವರಿಗೆ. ಈ ಪಂದ್ಯಾಟವನ್ನ ವಿಜಯಗೊಳಿಸಿದರೆ ತಮಗೆ 500 ರೂಪಾಯಿ ಇನಾಮ್ ಮಂಜು ಕಾರ್ಲೆ ಅವರ ವತಿಯಿಂದ. Ball, clean ball, fight, neck to neck match ಬಂಧುಗಳೇ, neck to neck match. ಅನಗತ್ಯ ಓಟಕ್ಕೆ ಹೊಡೆತಕ್ಕೆ ಶ್ರಮ, ಆದರೆ ವಿಫಲತೆ ಕಂಡು ಬರ್ತಾ ಇದೆ. ಉತ್ತರಿಯ ಪತನವಾಗ್ತಾ ಇದೆ. neck to neck match ಈ ಒಂದು ಪಂದ್ಯಾಟದಲ್ಲಿ ನಡೀತಾ ಇದೆ. 4 ಮುಂದೆ ಬೇಕಿದೆ 4 ಎಸೆತ 4 ಓಟ. ಸಂದೀಪ್ ಕೈಯಾರವರ ಆಗಬರವಾಗಿದೆ. 4 ಮುಂದೆ ಬೇಕಿದೆ 4 ಎಸೆತ 4 ಓಟ. 4 ಮುಂದೆ 4 ಎನ್ನತಕ್ಕಂಥ ಓಟವನ್ನ ಬಿಟ್ಟು ಕೊಟ್ಟದ್ದು ಉಂಟು, ಕಟ್ಟಿ ಹಾಕಿದ್ದು ಉಂಟು. ಇದು ಕ್ರಿಕೆಟ್, ಇಲ್ಲಿ ಎಲ್ಲವೂ ಸಂಭವನೀಯ. ಖಂಡಿತವಾಗಿಯೂ ಇದು ಪೈಸಾ ವಸೂಲ ಪಂದ್ಯಾಟವಾಗಿದೆ. ಮತ್ತೆ ಸೇಬೇಕು ರದಿ ಓವರಿನ 3ನೇ ಎಸೆತ. ನೋ ಬಾಲ್ ಎಂದು ಘೋಷಣೆ. ನೋ ಬಾಲ್ ಎಂದು ಘೋಷಣೆ. ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆ. ನೋ ಬಾಲ್ ಮುಖೇನ 2 ಅಂಕದ ಸೇರ್ಪಡೆ ಆಗ್ತಾ ಇದೆ ತಂಡದ ಖಾತೆಯಲ್ಲಿ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಕಣ್ಣು ಹಾಯಿಸಲೇಬೇಕಿತ್ತು ಕಪ್ತಾನ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಕಣ್ಣು ಹಾಯಿಸಲೇಬೇಕಿತ್ತು. ಆರು ಆಟಗಾರರಿಗೆ ಹೊರಗೆ ಆಡುವ ಅವಕಾಶವಿಲ್ಲ. 4 ಮುಂದೆ ಬೇಕು 2. 4 ಎಸೆತ 2 ಓಟದ ಅವಶ್ಯಕತೆ. ಈ ಒಂದು ಪಂದ್ಯಾಟ ವಿಜೇತರಾಗಲು ಮತ್ತೆ ಮ್ಯಾಚ್ ವಿನ್ನರ್ ಹರೀಶ್. ಸ್ಟ್ರೈಕ್ ತುದಿಯಲ್ಲಿ. ಇಲ್ಲಿ ಚುಕ್ಕಿ ಆಗ್ತಾ ಇದೆ ಚೆಂಡು. ರನ್ ಔಟ್ಗೆ ರನ್ ಔಟ್ ಘೋಷಣೆ ಕಂಡು ಬರ್ತಾ ಇದೆ. ಇದು ಇಲ್ಲಿ ನಾಟಕೀಯ ಪ್ರದರ್ಶನ ಬಂಧುಗಳೇ, ನಾಟಕೀಯ ಪ್ರದರ್ಶನ. ಇಲ್ಲಿ ಮತ್ತೊಂದು ಉತ್ತರಿಯ ಪತನವಾಗ್ತಾ ಇದೆ. 3 ಎಸೆತ ಬಾಕಿ ಇದೆ. 2 ಓಟ ಅವಶ್ಯಕತೆ. 3 ಮುಂದೆ ಬೇಕು 2 ಓಟದ ಅವಶ್ಯಕತೆ. ಇಲ್ಲಿ ನಾಟಕೀಯ ಪ್ರದರ್ಶನವಂತೂ ಖಂಡಿತವಾಗಿಯೂ ಜಾರಿ. ವೈಡ್ ಘೋಷಣೆ, ವೈಡ್ ಎಂದು ಘೋಷಣೆ. ಕ್ಷಮೆ ನೀಡ್ತಾ ಇರಿ. ವೈಡ್ ಎಂದು ಘೋಷಣೆ ಕಂಡು ಬರ್ತಾ ಇದೆ. 21 ಮ್ಯಾಚ್ ಆನ್ ಟೈ ಆಗಿದೆ. 3 ಮುಂದೆ ಬೇಕು 1 ಓಟ. 3 ಎಸೆತ ಬಾಕಿ ಇದೆ. 1 ಓಟದ ಅವಶ್ಯಕತೆ. ಕ್ಷಮೆ ನೀಡ್ತಾ ಇರಿ. 4 ಮುಂದೆ ಬೇಕಿದೆ 1 ಓಟದ ಅವಶ್ಯಕತೆ. ಕ್ಷಮೆ ನೀಡ್ತಾ ಇರಿ. 4 ಎಸೆತ 1 ಓಟ. ವೈಡ್ ಎಂದು ಘೋಷಣೆ. ಕಂಗ್ರಾಚುಲೇಷನ್ ಟೀಮ್ ಐಎಸ್ ಗೈಸ್ ಮಂಜೇಶ್ವರ್ ಫಾರ್ ಕ್ವಾಲಿಫೈಯಿಂಗ್ ಟು ದ ಫೈನಲ್.
ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ. ನಿನ್ನೆ ದಿನ ಕೂಡ ಇಂಥ ಒಂದು ಪಂದ್ಯಾಕೂಟ ಸಾಗಿತ್ತು. ಆ ನಿಟ್ಟಿನಲ್ಲಿ ಅವರಿಗೆ ಆಸರೆಯಾದಂತ ಆಟಗಾರ ಬೇರೆ ಯಾರು ಅಲ್ಲ, ಹರೀಶ್ ಬಂಬ್ರಾಣ. ಒಂದೊಮ್ಮೆ ಹರೀಶ್ ರವರಿಗೆ ಚಪ್ಪಾಳೆ ನೀಡಿ. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬಂತು. ಶಿವರವರೇ ಗಮನಿಸಿ, ಆ ನಿಟ್ಟಿನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ? ಬಳ್ಳಾರಿ ದೇವಸ್ಥಾನದ ಹಿರಿಯರಾದಂತ ರಾಮ ಹಿರಿಯರ್ ಬತ್ತದುಲ್ಲೆ ರೆಂಕಲೊಟ್ಟಿಗೆ ಮೇರೆಗೆ ಸ್ವಾಗತ ಕೊರೊಂದುಲ್ಲ ಎಂಕಲ್ನ ಅಕಲ್ನ ಸಾನದ ಅಜ್ಜು ಮೊಗರೈಲ್ ಪಂಪನಾರ್ ದಿವಂಗತೆ ರಾತ್ರಿ ಆ ದಿವಂಗತೆ ರಾಯಿನ ಚಿತ್ನ ಆರ್ನ ಪುದರ್ಡೆ ಒಂಜಿ ಮ್ಯಾಚ್ ನಡತೊಂದುಂಡು, ಕ್ರಿಕೆಟ್ ಪಂದ್ಯಾಕೂಟ ನಡತೊಂದುಂಡು. ವೈಟ್ ಕ್ರಿಕೆಟ್ ಪಂದ್ಯಾಕೂಟ ನಡತೊಂದುಂಡು. ಆ ಕ್ರಿಕೆಟ್ ಪಂದ್ಯ ವೀಕ್ಷಣೆಗೆ ಬರ್ತಿದ್ದಾರೆ ರಾಮ ಹಿರಿಯರ್ ಬಳ್ಳಾರ್. ಸ್ವಾಗತ ಮತ್ತೊಂದುಲ್ಲ ರಾಮ ಹಿರಿಯರಿಗೆ ಮೇರೆಗೆ. ವೇಟ್ ಅಂಡ್ ಸಿ ಅಜ್ಜೋ, ವೇಟ್ ಅಂಡ್ ಸಿ. ನೋಡಿ, ಕಳೆದ ಪಂದ್ಯಾಕೂಟ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬಂದ ಸಮಯ. ಎಸ್, ಥ್ಯಾಂಕ್ ಯು. ಪಂದ್ಯಾಕೂಟ ಮುಂದುವರಿಸಿಕೊಳ್ಳಿ. ನೋಡಿ, ಡಿಜೆ ಬಾಯ್ಸ್ ಅದೇ ರೀತಿಯಲ್ಲಿ ಕಾವಂದ ಅಡ್ಕ ನಡೆದಿರುವಂತಹ ಪಂದ್ಯಾಕೂಟ. ಡುಹೋಡೈ ಪಂದ್ಯಾಕೂಟ. ಸೋತರೆ ನೇರ ಮನೆಗೆ, ವಿಜಯಿಯಾಗಿದ್ದರೆ ಸೆಮಿಫೈನಲ್ ಕದನ. ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರ್ತದೆ. ಖಂಡಿತ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರುವಂತ ವೇಳೆ ಅಚ್ಚು ಮೊಗರಾಳ್ ಪ್ರಥಮ ಓವರ್ನ ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ. ಗೆದ್ದರೆ ಮುಂದಿನ ಅರ್ಹತೆ ಪಂದ್ಯಕ್ಕೆ ಆಡಿ ಫೈನಲ್ ಲಗ್ಗೆ ಇಡುವಂತ ಪಂದ್ಯಾಕೂಟ. ಅಲ್ಲಿ ಅಚ್ಚೂರವರು ಏನು ಖಂಡಿತವಾಗ್ಲೂ ಅಜ್ಜುರವರು ಇಂಥ ಚೆಂಡನ್ನ, ವಿಕೆಟ್ ಅನ್ನ, ಕ್ಯಾಚ್ ಅನ್ನ ಪಡ್ಕೊಳ್ಳುವಂತ ವಿಡಿಯೋವನ್ನು ನಾನು ಗಮನಿಸಿದ್ದೇನೆ. ಆದರೆ ಈ ನಿಟ್ಟಿನಲ್ಲಿ ಅವರು ಏನು ಜಿಗಿಯುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಅಜ್ಜು
ಇಂಥದೇ ಒಂದು ಪಂದ್ಯಾಕೂಟವನ್ನು ನಾನು ವೀಕ್ಷಣೆ ಮಾಡಿದ್ದೇನೆ. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ರಜಾಕ್ ಮಂಜೇಶ್ ಹೊಸಂಗಡಿ. धन्यवाद अभिषेक नामकीन जो नो ऐसी बेहतरीन जो कमेंटेटर हमारा साथ जो लंगे के साथ आ चुके हैं और मैच होगा क्वार्टर फाइनल मैच और जीतने वाला सेमीफाइनल के अंदर और आने वाला जो टूर्नामेंट के बाद होगा जो टूर्नामेंट की जो गेंदबाज पर है डीजे बॉयज की एक खूबसूरत गेंद और खेल चुके हैं हम पर मिड ऑफ के अंदर हम पर कोई फील्डर नहीं थी और टप्पा खाने के गेंद को रुका और एक खूबसूरत के साथ 2 रन दौड़कर पूरा खेल चुकी है और 2 रन के साथ नालेट आते और जो गेंद बाकी है 2 गेंद पर कितना रन तक जो पॉइंट चलेगा जो बहुत सारे लोग शिवू ऐसी जो इनसाइड रिंग के अंदर शिवा है हमारा साथ डीजे बॉयज उसे गाएगा उनकी हमें देखना होगा फील्डिंग क्या होगा और एक रन दौड़कर पड़ गया दूसरे के दौड़ रही है एक खूबसूरत अजूब मुगराल की एक खूबसूरत जो गेंद को जो हल्के से टपकी किया था जो फील्डिंग की जो सेटलमेंट नहीं चुके हैं हम पर और मानवगुदी मैदान के अंदर बहुत सारे जो गैप मिलते हैं हम पर खेलने के लिए बैट्समैन लोग को अभी तक शिवाय 5 गेंद समाप्त होने के बाद स्कोर संख्या है सिर्फ 7 रन इस बार अच्छी गेंद और कुछ इशारा नहीं और इसके साथ ओवर की समाप्त हो चुकी है अजूब मुगलार की पहली ओवर समाप्त होने के लिए स्कोर संख्या है 7 रन 7 ऑन द बोर्ड आफ्टर कंप्लीटेड जस्ट ಈ ಒಂದು ಪಂದ್ಯಾಕೂಟಕ್ಕಾಗಿ ನಮ್ಮ ಜೊತೆ ಪವನ್ ಅವರ ಫ್ಯಾಮಿಲಿ ಜೊತೆ ಬಂದು ಈ ಒಂದು ಪಂದ್ಯಾಕೂಟವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸ್ವಾಗತ ಪವನ್ ರವರ ಫ್ಯಾಮಿಲಿಗೆ ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಸ್ವಾಗತ ಪವನ್ ರವರೇ. ಪವನ್ ರವರೇ ಅಂಡರಾಮ್ ಕ್ರಿಕೆಟಿನಲ್ಲಿ ವೀಕ್ಷಕ ವಿವರಣೆಯನ್ನ ನೀಡಬಲ್ಲಂತ ವ್ಯಕ್ತಿ ಪವನ್ ಸರ್. ಇವರಿಗೆ ನಮ್ಮ ವತಿಯಿಂದ ಸ್ವಾಗತ ಕೋರ್ತಾ ಇದ್ದೇವೆ. थैंक यू पवन सर हमारा ओसंगाड़ी की एक बेहतरीन खूबसूरत कमेंटेटर एक पहले के जमाना के अंदर उनकी आवाज सुनने को जरूर मिल चुके थे जो पवन सर उनको धन्यवाद कहना होगा जो वेदिक के अंदर जरूर जो टूर्नामेंट के लिए हम पर बैठिए और आपकी पवन सर कंग्रेचुलेशन और पवन सर आपकी एक लफ्ज सुनने का जो साल हुआ एक बेहतरीन खूबसूरत आवाज पवन ओसंगाड़ी. धन्यवाद रज़ाक आपको हमारा बारे में बहुत कुछ बोलने के बहुत धन्यवाद जो कि हम एक शानदार मैच फिक्सन कर रहे हैं जो कि बैला बाकर के शानदार कोशिश वहां पर एक फील्डर की तरफ से that's what the splendid effort we can say at the short mid-wicket position but the catch wasn't dropped but still a good save from the side of from the bowling side we can say. So first of all the keepers of ಕಾವಂದ ಅಡ್ಕ ಅಂಡ್ ಡಿಜೆ ಬಾಯ್ಸ್ ಎರಡು ತಂಡದ ಕಪ್ತಾನ್ ಆದಷ್ಟು ಬೇಗ ವೇದಿಕೆ ಹತ್ರ ಸಾರಿ ಆಡ್ತಿರಂತ ಪಂದ್ಯ ಈಗ ಕಾವಂದ ಅಡ್ಕ ಹಾಗೂ ಡಿಜೆ ಬಾಯ್ಸ್. ಸೊ ದಿಸ್ ಇಸ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಗೋಯಿಂಗ್ ಇನ್ ಬಿಟ್ವೀನ್. That's a beautiful shot into the long opposition. There was a fielder coming very quickly and the return is also so brisk as the fielder was coming in and charging down and conceding just a single run to the addition which takes him up to 9 runs now. And the second over is in progress. 3 balls has been completed and the 4th time is the ball of right arm over the wicket into the batsman the strikers and dropping the ball from his hand. Once again in comes the ball. He was a quicker till once out the next time was dropped the ball not coming into the bat. Gather the keeper looking for a quick run out also failing to gather the ball resulting in a extra run for the favor of the batting side. So there was no run at all existing there, but slight bit of fumble from the keeper from side of the fielding side
has resulted in addition of another run, but still he's cheering up the ball of who's bowling a very good tidy line from bowling side. So second over in progress. In comes the bowler once again from the bowling mark, dropping the ball once into the ground. In comes right arm over. The batsman has crossed over a single after fumble by the keeper. In comes the ball once again right over. He was a quicker one once again outside leg stump, appealing for leg before. I think that is it. The stumps has been uprooted and a fall of another wicket for the batting side at the score of 10. Make it 9, and they have lost a wicket now. So one more to go. ನಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಈ ಕ್ರಿಕೆಟ್ ಪಂದ್ಯಾಟವು ಬೈಲಬಾಕುಡು ಕ್ರಿಕೆಟರ್ಸ್ ಇದರ ವತಿಯಿಂದ ಬಹಳ ಹೆಮ್ಮೆಯ ಪಂದ್ಯಾಟವು ನಡೀತಿದೆ. ಬಹಳ ಶಿಸ್ತುಬದ್ಧ ಹಾಗೂ ಅಷ್ಟೇ ರೋಮಾಂಚಕಾರಿಯಾದ ಪಂದ್ಯ. So that's a cricket tournament being organized by the ಬೈಲಬಾಕುಡು cricketers. Still lot of matches to go and we are finding already shortage of time. So ಮತ್ತೆ ಮೆಲ್ಲರಲ್ಲೂ ವಿನಂತಿ ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸಿಕೊಡಬೇಕಾಗಿ ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ. ಮುಂದಿನ ಪಂದ್ಯಾಟ ಬಾಕಿ ಇರುತ್ತೆ. ಇನ್ಕಮ್ಸ್ once again the ball. He was once again selection. Once again the ball not come to bat. Once again a fall of wickets. Consecutive fall of wickets from side of the batting side. So this is not good sign for side of batting side, we can say. So because they have to set a target which should be unattainable, we can say, but still they are not scoring runs and also they are losing the wickets. So Kavanda Adka against DJ Boys. So DJ Boys are having scoreboard is in now 9 in the progress of the second over. Still, so second over has been completed and the scoreboard is reading 9. So that's not good side for from side of Kavanda Adka, we can say. DJ Boys are having a strong grip over this match until now, until the completion of the second over. They have confirmed their we can say existence for the continuation of the or to the promotion of the second next round of this tournament. So they are claiming the wickets and not conceding runs also. So third over in progress now. Adi is the bowler. Adi right now over the wicket into the new batsman with the striker stand. Once again he comes for the first time in this over. In comes he balls. This one also quicker one. Toss one delivery. Dives into the ball. High up in the air. There was the field coming. Fielded very brilliantly, very briskly, and at the same fashion he turns the ball, just conceding a single without making a mistake. So that's the good thing. Prashant Putta is the fielder. So applause for him from his teammates, who is just considered single, restricting the batsman from crossing over for another extra run and just conceding a single, which takes some double digit out. 10 on the board for the Kavandaka. So Adi now second time in Sova, who has balled off full toss to the first attempt. Now he into his second ball of the third over. In comes he was once again outside leg stump. Keeper fails to gather it, fumbling with the ball. There's a bye declared by the umpire there. So Ravi not doing a good job, we can say, for the side of DJ Boys, for having a splendid bowling and fielding side, and the keeper is fumbling with the ball. That's not a good sign for them. So third time in comes the bowler Adi now. Right number one, in comes he was. What's quicker after that? Taps the ball. End of set. A field is coming out to take the catch. No, he fails to gather the ball, resulting in a boundary. Maybe the sunshine making an impact on dropping that catch. But he has made a good attempt, but failed to gather it, resulting in 4 runs. Addition of 4 runs into them, and the scoreboard takes them up to 15 at the scoreboard. 3 more left in this over now. 3 balls has been completed. Still 3 more left. So match below 4 overs. We have already known that the match of 4 overs, third over in progress, and 15 is at the scoreboard now. And the 3 balls has been completed. That means 15 balls and 15 runs has been scored. In comes the ball. Once again drives the ball into leg side. Gather by the keeper. Now that's the wide. So extra delivery, extra run, but a good gather by the keeper, we can say, at this time, taking them up to 16 at the third over, which is in progress after completing third delivery. Adi bowling another extra ball.
Now into fourth time. In comes his bowling mark. Dropping the balls. Gets ready. In comes. He balls. Once again outside off stump. That's the going offside. There comes a fielder very briskly. Goes for the first one. Looking for the second one. Fumbling with the ball. Returns to the keeper. Had ample time to cover their 2 runs. And they have taken them 2 more left. So 2 more left. The scoreboard is jumping up to 17 at the progress. 18 runs. Make about 18 runs at the progress of third over. 2 more balls left now for the completion of the third over. So Adi for the 5th time we can say in comes 3 balls. Once out off stump. Come to sweep it. Reverse not coming into the bat. Got the keeper. That's the dot ball in favor of DJ boys. So no more addition to the total. Still remaining at 18. So last ball for the comes the first over for the comes of third over. In comes the ball from his bowling mark. Adi for the last over of the third over. In comes he was once you pitch it out of time. The keeper facing the other returns to the bowler's end. They're looking for the first, looking for the second one, which will be completed easily for them after the misunderstanding by the keeper. So completion of the third over and the scoreboard takes them to 20 now. 20 after the completion of 3 overs. That was a bye run. My colleague, partner Razak instructs me that it was a bye run. So thank you for your suggestion made by Razak. Okay. So 20 after the completion of third over. So 1 more over left now for the side of Kavanda Adka. So they'll be looking for the maximum runs to be scored off the last over as much as they can. 4 ಓವರ್ ಪಂದ್ಯಾಟ ಆಗಿರುತ್ತದೆ. ಅಂತಿಮ ಓವರ್ನ ಹಂತದಲ್ಲಿರುವಂತಹ ಕಾವಂದ ಅಡ್ಕ ಆದಷ್ಟು ಗಳಿಕೆಯನ್ನು ಗಳಿಸಲು ಈಗ ತನ್ನ ಶತ ಪ್ರಯತ್ನವನ್ನು ಜಾರಿಯಲ್ಲಿರುತ್ತಾರೆ. ಯಾಕೆಂದ್ರೆ 3 ಓವರ್ನ ಮುಕ್ತಾಯ ನಂತರಕ್ಕೆ 20 ರನ್ಗಳನ್ನು ಗಳಿಸಿರುತ್ತಾರೆ. As we know as the DJ boys side is a very strong side. They're capable of chasing a target. So they'll be looking to set a target as much as they can and be scored. In comes the bowler. There's that ball. Devanates it long on position. There's the man coming up. Hits the ball. The very fast time. Returns the bowler. Just considering a single good gather by the fielder there at the long on position. So a first ball has been a score of 1 run. Takes them to 21 now. So 5 more deliveries. In comes the ball once again from his bowling mark. Gentle pace bowler we can say. A medium pace bowler we can say. He balls. A pitching delivery out to the leg stump. Into the leg stump. Appeal by the fielder. Rejected by the umpire. Considering another extra run now. Takes them up to 22. So 2 balls, 2 runs have been scored. They'll be looking to score as much as they can. So 4 balls left now for the comes of the 4th over. So in comes the bowler once again now. From his bowling mark, he balls out of stump, dives the ball into the long answer. Once again, the fielder comes there and gathers the ball the very first attempts back to the bowler, and the keeper is gathering it. Make a part. Another fielder is backing up him. Adi was the man backing very well, preventing them from having a crossover as an extra run. Just a single take for 23 now. So 3 balls, 3 runs conceded. Good work being done by the bowler of DJ Boys. In comes the bowler, right arm over. He was pitching one out the next time. The keeper failed to gather it. There was the man behind him covering. That was the wide. Moving far out the next time, and keeper also failed to gather. So 1+1 is the score now. Takes them to 25. After the comes of 3 balls, 3 more left. 3 more left. A good match is going. A good contention is going now. So the 4th time is the bowler. In comes from his bowling mark, right arm over. He was one out the next time. Outside leg time, the keeper fails to gather the ball. Addition of another run as an extra run. That was also a bye. So 4 balls has been completed. Last 2 more left now. 26 on the scoreboard. 2 more left for the completion of the 4th over and innings of Kavanda Adka. In comes the ball from DJ Boys. He was outside leg stump. No, it was outside off stump gathered by the keeper. Pitching one, not making a contact to the bat. 1 more left in this over for the completion of the 4th over. For the last time is the bowler now. In comes to the batsman at the striker's end from his bowling mark, right arm over. So Kavanda Adka for the last time facing the ball for the completion of their quota of 4 overs. In comes he balls outside after touch the ball once again. There is a fielder coming up. They are looking for first and looking for second one, which will does not exist. I can say yes, it does not exist, and completes in a run out, just scoring a single and takes him up to
27 and 28 is target. So DJ Boys has to score 28 runs to win this match and to qualify for the next round of this tournament. So thank you for the opportunity given by the ಬೈಲಬಾಕುಳ ಕ್ರಿಕೆಟರ್ಸ್. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನಾನು ಮುಂದಿನ ಪಂದ್ಯಾಟದ ವೀಕ್ಷಕ ವಿವರಣೆಗೆ ರಜಾಕ್ ಇವರನ್ನು ಆಹ್ವಾನಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ಖಂಡಿತವಾಗ್ಲೂ ಆಂಗ್ಲ ಭಾಷೆಯಲ್ಲಿ ಅತ್ಯುತ್ತಮ ವೀಕ್ಷಕ ವಿವರಣೆಯನ್ನು ನೀಡಿದ್ದೀರಿ ಪವನ್ ರವರೇ ಗಮನಿಸಿ, ನಾನು ಕೂಡ 2010ರ ವಿಷಯದಲ್ಲಿ ನಾವು ನಿಮ್ಮ ವೀಕ್ಷಕ ವಿವರಣೆಯನ್ನು ಗಮನಿಸಿದ್ದೇವೆ. ಅವಾಗ ಲೈವ್ ಟೆಲಿಕಾಸ್ಟ್ ಇರಲಿಲ್ಲ, ನೇರ ಪ್ರಸಾರ ಇರಲಿಲ್ಲ. ಆ ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ನಾನು ಕೂಡ ಗಮನಿಸಿದ್ದೇನೆ, ಪವನನ ವೀಕ್ಷಕ ವಿವರಣೆಯನ್ನು ಕೇಳಲಿಕ್ಕೆ ಅದೆಷ್ಟೋ ಜನರು ನಮ್ಮ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಇರುವಂತ ವೇಳೆಯಲ್ಲಿ ಅದೆಷ್ಟೋ ಜನರು ಹೇಳ್ತಾ ಇದ್ದರು, ಪವನ್ ರವರಿದ್ದರೆ ಅವರು ಆಂಗ್ಲ ಭಾಷೆಯಲ್ಲಿ ಅತ್ಯುತ್ತಮ ವೀಕ್ಷಕ ವಿವರಣೆಗಾರರು. ಪವನ್ ರವರೇ ಗಮನಿಸಿ, ಈ ಒಂದು ಲೈವ್ ಟೆಲಿಕಾಸ್ಟ್ ನಲ್ಲಿ ಈ ಒಂದು ಪಂದ್ಯಾಕೂಟದಲ್ಲಿ ನಮ್ಮ ಜೊತೆ ವೀಕ್ಷಕ ವಿವರಣೆಯನ್ನು ನೀಡಿದ್ದೀರಿ. ನಿಮ್ಮ ಲೈವ್ ಇಡೀ ದೇಶ ವಿದೇಶಕ್ಕೆ ಪಸರಿಸುವಂತ ಕೆಲಸ ಮಾಡಿದ್ದಾರೆ ನಮ್ಮ ಮೀಡಿಯಾ. ಅವರಿಗೆ ಯಾವ ರೀತಿ ಒಂದು ನೀವು ಧನ್ಯವಾದಗಳು. ನನಗೆ ಈ ಬಗ್ಗೆ ಅರಿವಿರಲಿಲ್ಲ. ಅಂತೂ ಆ ಟೆಲಿಕಾಸ್ಟ್ ಮಾಧ್ಯಮದವರ ಬಗ್ಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಇವತ್ತು ನಮ್ಮ ಮೀಡಿಯಾ ಅಂದ್ರೆ ನಮ್ಗೆ ಗೊತ್ತಿರೋದ ಹಾಗೆ ಎಲ್ಲಾ ಕಾರ್ಯದಲ್ಲೂ, ಧಾರ್ಮಿಕ ಆಗಲಿ, ಆಟೋಟ ಕ್ರೀಡೆ ಸ್ಪರ್ಧೆ ಆಗಲಿ, ಯಾವುದೇ ಇದರಲ್ಲೂ ಅವರು ಭಾಗವಹಿಸಿ ನಮ್ಮ ಕರ್ತವ್ಯವನ್ನು ಅಚ್ಚುಕಟ್ಟಿನಿಂದ ನಿಭಾಯಿಸಿದ್ದಾರೆ ಅನ್ನುವ ಮಾತು ನನಗೂ ಗೊತ್ತು. ಅವರಿಗೆ ತುಂಬು ಧನ್ಯವಾದಗಳು. ಅವರ ಎಲ್ಲ ಕಾರ್ಯಗಳು ಉತ್ತಮವಾಗಿ ಮೂಡಿಬರಲಿ ಎಂದು ನನ್ನ ಶುಭ ಹಾರೈಕೆ. ಅಭಿನಂದನೆಗಳು ಸರ್ ಪವನ್ ರವರಿಗೆ. ಅತ್ಯುತ್ತಮ ವೀಕ್ಷಕ ವಿವರಣೆಯಲ್ಲಿ, ಮುಂದಿನ ವೀಕ್ಷಕ ವಿವರಣೆಯಲ್ಲಿ ನಮ್ಮ ಜೊತೆ ರಜಾಕ್ ಮಂಜೇಶ್. धन्यवाद पवन ओसंगाड़ी। एक बेहतरीन के साथ, खूबसूरत के साथ अंग्रेजी कमेंटेटर के अंदर उनकी आवाज सुनने को मिला जो बैलाबाकुड़ा प्रीमियर लीग के अंदर, और पहले के जमाने के अंदर एक बेहतरीन खूबसूरत प्लेयर थी पवन सर, उनको भी धन्यवाद कहना होगा जरूर जो वेदी के अंदर। और देखना होगा मैच डीजे बॉयज ओसंगाड़ी, और उनके बारे में कहने का होगा। और चेसिंग टारगेट 27 रन, 27 रन की जो लक्ष्य, जो बड़ी स्कोर नहीं होगा, 28 रन की लक्ष्य दे चुके हैं हम पर। बड़ी स्कोर नहीं होगा 18 गेंद के सामने 28 रन। उनकी जी बाउंड्री आइनुदु यो ಎಂಚಿನ एक बाउंड्री के लिए 500 और डीजे बॉयज और मजा होगा जो आखिरी मैच जीतने के बाद फिर से एक बार सेमीफाइनल और इसके बाद फाइनल, और देखना होगा कौन होगा चैंपियन। पवन जी है हमारा साथ, एक खूबसूरत के साथ जो अंग्रेजी जो भाषा के अंदर हमारा साथ जो वॉइस दे चुके हैं, उनको फिर से एक बार धन्यवाद कहना होगा जो वेदी के अंदर। और देखना होगा पहली गेंद और लेकर तैयार डीजे बॉय शिवराज आ चुके हैं गेंदबाज पर, और पहली गेंद राइट और द विकेट के अंदर। और चमी फेरेड जो मुगराल ने जो हल्के से कट किया गेंद को पर फील्डर ने थोड़ी सी डिस्कलेक्शन 2 रन दौड़कर पूरा कर चुकी है। और पहली गेंद पर 2 रन और 28 रन बड़ी लक्ष्य नहीं होगा, 27 रन अभी तक डाल चुके हैं हम पर। और टीम अड़का की जो खिलाड़ी लोग, अड़का जो अभी तक रन 27 रन डालने के बाद 28 रन की लक्ष्य, और हमारा साथ है जो बहुत सारी जो मदद करने वाला जो टूर्नामेंट के अंदर मैच के बीच के अंदर है। और फिर से एक बार पहली गेंद पर 2 रन और दूसरी गेंद लेकर तैयार राइट आर्म आउट।
और इस बार कट किया गेंद को, वहां पर कोई फील्डर नहीं है और थोड़ी सी दूर है फील्डर रिंग के अंदर 13-8 सर्कल के अंदर कुछ फील्डर में जो कम दिख रही है। लेग स्टंप पर बहुत सारे फील्डरों को जो सजावट की चुकी है। ऑफ साइड के अंदर लॉन्ग ऑफ मिड विकेट ऐसे स्क्वायर लेग ऐसे खड़ा कर चुकी है और अभी तक सिंगल के साथ 3 रन 2 गेंद समाप्त होने के बाद। और देखना होगा तीसरी गेंद लेकर तैयार है हमारा साथ അടുത്ത മത്സരം കഴിഞ്ഞ മത്സരത്തിന്റെ മാൻ ഓഫ് ദി മാച്ച് അവാർഡ് അരീഷ് ഒസങ്ങാടി അദ്ദേഹത്തെ ക്ഷണിക്കുന്നു ഈ മൊമെന്റോ കൈകാര്യം ചെയ്യാൻ വേണ്ടി ക്ഷണിക്കുന്നു പവൻ ഒസങ്ങാടി അദ്ദേഹത്തെ ക്ഷണിക്കുകയാണ് ഈ ടൂർണമെന്റിൽ ഏറ്റവും മികച്ച ഒരു വോയിസ് കൂടി നമ്മൾക്ക് ഇതുവരെ കേൾപ്പിച്ച പവൻ ഒസങ്ങാടിയാണ് നമ്മൾ ഇത് നൽകുവാൻ വേണ്ടി എത്തിയിരിക്കുന്നത് പവൻ അത് വേണ്ട ഫാമിലി പവൻ ആൻഡ് ഫാമിലിയാണ് ഈ മൊമെന്റോ കൈകാര്യം ചെയ്യുന്നത് ഹരീഷിനാണ് ഈ ടൂർണമെന്റിലെ ഏറ്റവും മികച്ച മഞ്ചേശ്വരത്തിന് വേണ്ടി മികച്ച അവസാന സമയത്ത് 3 പന്തിൽ 4 റൺസിന്റെ ആവശ്യം ഇരിക്കുമ്പോൾ അടിച്ച കൂട്ടിച്ചേർത്ത റൺ പവനെ കൺഗ്രാറ്റുലേഷൻ അതുപോലെ തന്നെ താങ്ക് യു പവൻ ओके इस बार अच्छी तरीके से जैसे उल्टा बल्ले से खेलना चाहते थे चमी और लास्ट बॉल अभी तक स्कोर देखिएगा तो 5 रन हो चुकी है 5 गेंदों समाप्त होने के बाद और भी एक गेंद बच चुकी है। एक गेंद के सामने कुछ होगा और टीम डीजे बॉयज मंजी ओसंगाड़ी के लिए और देखना होगा आखिरी गेंद और गेंदबाज पर है एक बेहतरीन खूबसूरत गेंदबाज और इस बार छोड़ चुके गेंद को और वाइड के शराब और वाइड बड़ी दबाव पर होगा एक्स्ट्रा के साथ डीजे बॉयज की जो कता के अंदर को आगे बढ़ते जा रहे हैं। अभी तक 7 रन 5 गेंद समाप्त होने के बाद और भी एक गेंद बच चुकी है देखना होगा। और ऐसे बहुत सारे जो लोग मैच की जो विक्शन के अंदर है जो प्रीमियर लीग के अंदर विराट अज्जू मेमोरियल ट्रॉफी और उन्होंने जो हमारा साथ अब तक नहीं है और कौन सा जो जगह के अंदर देखना होगा हम लोग को और पता नहीं होगा जरूर अज्जू और इस बार कट चुकी है और इस बार गेंद को कट करने के बाद 2 रन दौड़कर पूरा किया। इसके साथ ओवर की समाप्त 2 रन समाप्त करने के बाद अब तक 9 रन कुछ विकेट की नुकसान नहीं यहाँ पर और आने होगा बड़ी मैच दिस मैच के बाद और एक सेमीफाइनल होगा जो मैच जीतने वाला और पहले की सुपर फाइनल हारने के सामने और ऑलरेडी जो इस मंजेश्वर ने फाइनल के अंदर प्रवेश कर चुकी है और वर्ल्ड कप कौन लेकर जाएगा पहला पकड़ा अज्जू प्रीमियर लीग जो ट्रॉफी और कौन से जो टीम होगा चैंपियन देखना बाकी है जरूर 25,000 और एक बेहतरीन खूबसूरत के साथ लेकर आना है और आने वाला है जो दूसरी ओवर लेकर अर्शा आ चुकी है जो पिछले मैच पर एक बेहतरीन खूबसूरत गेंद को फेंक रहा अर्शा और ऑलराउंडर खिलाड़ी है जो टीम अड़का की और देखना होगा अभी तक का और डीजे बॉयज की जो सामने और इस बार अच्छे से प्लेसमेंट किया वहां पर कोई फील्डर नहीं थी और फील्डर ने दौड़कर आकर जो रुक किया फील्डर ने और इसके साथ एक रन के साथ डीजे बॉयज मंजेश्वर की जो कथा के अंदर 11 पन्ना लेते 17 to go 17 to get मैच के रिजल्ट हुए 17 गेंद के सामने 17 रन हल्के से एक रन बढ़ेगा तो जरूर मैच के अंदर आ चुके होगा डीजे फ्रेंड्स की जो खिलाफ लोग और जब तक और मुगराल की जो एक शानदार जो नाम सुनने वाला जो खिलाड़ी स्ट्राइक के अंदर एक कप्तान डीजे बॉयज ओसंगाड़ी के लिए उनकी नाम है जरूर अच्चू
और जब तक मौजूद है शामिल वाली टीम को उतना भी खतरा होगा। इस बार खेलने चुके थे रोहित सिंह के अंदर और एक्रोस के साथ और इस बार सिंगल मिलेगा। सिंगल के साथ को आगे बढ़ते जा रहे हुए पदिमो 13 on the board after completed just 1.3 balls. And wait and see, this time played well, not fielder there, ball income to the middle, but fielder there, beautiful stop that, and 2 more runs added into the score, and 2 more added DJ Boys Osingadi after just 15 on the board, 1.4 balls. Very first ball 2 runs, and a single, and next ball single, and next ball 2 runs. This match is going on, fight match of in this tournament. Baila Baguda Premier League 2026 एक और बेहतरीन खूबसूरत होगा मैच के अंदर। अभी तक 2 गेंद बच चुकी है, अभी तक 4 गेंद फेंकने के बाद और रन बहुत सारे आ चुकी है कता के अंदर। और देखना होगा इस बार लो पिच गेंद ऊपर फील्डर है, गेंद को रुका और सिंगल के साथ को आगे बढ़ते जा रहे हुए अभी तक 16 रन 16 ऑन द बोर्ड। बेहतरीन बड़ी अपील और इसके साथ आउट और अंपायर के जो कहना नहीं है और क्रीज छोड़ चुकी है उन्होंने और आउट की इशारा दे चुकी है सतीश मुजिका। और लाइव पर देखना होगा जरूर कुछ कहना नहीं अंपायर के साथ सीधा जो क्रीज छोड़कर पीछे आई थी और बड़ी अपील के साथ एक आउट दे चुकी है। एक बड़ी विकेट होगा सूर्य और निराश पर होगा ना जरूर रवि कासरकोट निराशा में होगा जो बहार की खिलाड़ी है और क्योंकि कुछ कह नहीं सके और अंपायर के साथ और उन्होंने क्रीज छोड़ा और बड़ी अपील के साथ सतीश मुजिका ने जो आउट देकर वापस आ चुके हैं। निराश पर है नया बैट्समैन आ चुके हैं स्ट्राइक के अंदर भरत कुंबला। मैंगलोर इलाका के अंदर एक बेहतरीन शानदार जो खेलने वाला खिलाड़ी है ऑलराउंडर खिलाड़ी भरत आ चुके हैं नॉन स्ट्राइकर्स एंड के अंदर और इस बार खेल चुके हैं ओवर जमीने और सिंगल मिलेगा जरूर। इसके साथ ओवर की समाप्त हो चुकी है। 2 ओवर समाप्त होने के बाद स्कोर संख्या है 15 रन 1 विकेट गिरने 15 रन 1 विकेट गिरने के बाद और घुमाकर ऐसी जो अरेगा जो भाषा के अंदर कहने का अभी तक 2 ओवर 15 बॉल जो समाप्त हो चुकी है और स्कोर संख्या है 15 रन 12 to go 11 to get 12 to go 11 to get। मैच एक बारे में एक इंटरेस्ट में है मैच और जरूर सतीश आ जाओ यार पतंजा आउट ना 15 डेट पतंजी और मैच के बारे में कुछ कह नहीं सकेगा। 12 to go 11 to get। मैच एक इंटरेस्टिंग बेहतरीन खूबसूरत के अंदर है और इस बार खेल चुकी है कोई फील्डर नहीं ऊपर और गेंद जा रहे सीधा स्क्वायर लेग के अंदर सीमा के बार 4 और इस बार एक बेहतरीन खूबसूरत और अच्छो मोगरा और एक बेहतरीन खूबसूरत के साथ ड्राइव खींच चुके हैं स्क्वायर लेग के अंदर। इस बार चौका मिल चुकी है और जगह की सांस को आगे बढ़ते जा रहे हैं 24 हो चुकी है काटा के अंदर। दिस मैच जितना भी तुम देखो इतना बस नहीं होगा आपके लिए क्योंकि और ऐसी शानदार टूर्नामेंट जो पहला बाकुड़ा जो पेश कर चुके हैं 2025 की जो तुम कितना भी देखो नींद रुककर देखो तुमको बस नहीं होगा जो मैच के बारे में जो ऐसे ड्राइव किया था और स्कोरले के अंदर टाइमिंग के साथ चौका और भरत आ चुके हैं स्ट्राइक के अंदर
अंदर इस बार थोड़ी सी जो डिफेंड किया गेंद को और सीधा गई और फील्डर के हाथ के अंदर और एक सिंगल के साथ और एक सिंगल के साथ को आगे बढ़ते जा रहे हैं। अभी तक 23 आणि 23 रन और भी जीतने के लिए 28 रन के लक्ष्य है और 5 रन चाहिए और इस बार अच्छी खेला ऊपर बढ़िया अपील और विकेट कीपर ने थोड़ी सी जो गलत किया और रुकने नहीं पाई जो विकेट कीपर दौड़कर 1 रन पूरा करने के बाद और 1 रन खाता के अंदर। अभी तक स्कोर है 24। और देखना होगा इस बार बड़ी गेंद बढ़िया अपील पर कुछ इशारा नहीं, इसके साथ 5 गेंद समाप्त हो चुकी आफ्टर a completed just 5 balls completed and score is just 24. Now remaining just 4 runs. 4 റൺസ് കൂടി വേണം ഈ മത്സരം വിജയിക്കാൻ വേണ്ടി. ഇത്തവണ മികച്ച അടിക്കാനുള്ള ശ്രമം പക്ഷേ വൈഡ് എന്ന് തീരുമാനിക്കുന്നു. ഇത്തവണ വീണ്ടും പരാജയമാണ് ബൗളർ. ഇപ്പോൾ വൈഡ് എന്ന് തീരുമാനിക്കുമ്പോൾ സ്കോർ നിലയിൽ എത്തി നിൽക്കുന്നു 25. ഇനി 3 റൺസ് വേണം ഈ മത്സരം വിജയിക്കുവാൻ. 7 പന്തിൽ 7 to go 6 or 3 to go. और फुलटॉस गेंद कुछ खेलने चाहते थे और कुछ संपत्ति नहीं हुई और बाइक के साथ और 1 रन इसके साथ और की समाप्त हो चुकी है और 2 रन चाहिए सिर्फ 6 गेंद के सामने. 6 പന്തിൽ 2 റൺസ് ഡിജെ ഫ്രണ്ട്സിന് വേണ്ടി. ഇത് ഇത്തവണ ഏറ്റവും മികച്ച ആരാണ് പന്തെറിയാൻ വരുന്നത് അടുത്തതെന്ന് അറിയില്ല. पवन हीरो ऑफ द टूर्नामेंट देखना होगा और हीरो जो आज का दिन शाम की वक्त मन्नगुदी जो मैदान के अंदर हीरो बनाएगा कि नहीं देखना होगा. पवन വിക്കറ്റ് എടുത്താൽ 500 ഓഫറുകൾ ഇങ്ങനെ ചൊരിഞ്ഞുകൊണ്ടിരിക്കും. അവസാനം ഒരുപാട് മത്സരങ്ങളുണ്ട്. വിക്കറ്റ് എടുക്കുമ്പോൾ 500 അല്ലേ. 2 रन सिर्फ 2 रन सतीश को जो पार कर. ആദ്യത്തെ പന്ത് ഡോട്ട് ആൻഡ് ഡെലിവറി. പന്ത് ചലിക്കുന്നു. ഇബ്രാഹിം പവന്റെ മുഖത്തിൽ ഒരുപാട് ആശംസകളുണ്ട്. जो ऐसे काम होगा जो नोबा और अभिषेक का और ऐसे बहुत सारे होगा और 1 रन चाहिए शिवाजी और हमारा साथ. और देखना होगा इस बार डीजे फ्रेंड्स ओसंगाडी की जो एक आउट दे चुकी है और एलबीडब्ल्यू के साथ सतीश मुजिगा और भी फिर से एक बार इंटरेस्ट होगा. 500 मिला उनकी और कौन देगा आप देगा जरूर और 500 रुपया गूगल कैश इज्जा आओ इज्जिന്റെ വോട്ട് 500 രൂപയ്ക്കുണ്ട് പോണം ഇരുതപ്പില്ലേ ಧನುಷ್ ಕಾಸರಗೋಡು. 4ರಲ್ಲಿ 1 ಬೇಕಾಗಿದೆ और इस बार मैच समाप्त हो चुकी है और मैच समाप्त हो चुकी है और दूसरी जो एक बेहतरीन सुपर कमांडेटर अभिषेक नाम के 9 पे. ಖಂಡಿತವಾಗಲೂ ಶಿವರವರೇ ಗಮನಿಸಿ ಕುತೂಹಲಕಾರಿ ಕಂಡು ಬಂತು ಈ ಒಂದು ಮೈದಾನದಲ್ಲಿ. ಗೆದ್ದರೆ ಮುಂದಿನ ಅರ್ಹತೆ ಪಂದ್ಯಕ್ಕೆ, ಸೋತರೆ ಈ ಮೈದಾನದಲ್ಲಿ ವೀಕ್ಷಣೆಯನ್ನು ಮಾಡುವಂತ ಪಂದ್ಯ. ಪವನ್ 500 ರೂಪಾಯಿ ನಗದು ಪುರಸ್ಕಾರ ಧನುಷ್ ಕಾಸರಗೋಡು.
ನೋಡಿ ಈ ಒಂದು ಪಂದ್ಯಾಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಯುವ ಆಟಗಾರ ಎಸೆತಗಾರ ಡಿಜಿ ಬಾಯ್ಸ್ ಕಡೆಗೆ ಯಾರಾಗಿರಬಹುದು. ಪಂದ್ಯಾಕೂಟ ಯಾರು ಕೂಡ ವಿಜಯಗೊಳಿಸಲಿ, ಆದರೆ ಕ್ರೂಷಲ್ ಮೂಮೆಂಟ್ ನಲ್ಲಿ ಪಂದ್ಯಾಕೂಟವನ್ನ ನಾವು ಯಾವ ರೀತಿ ಎಸೆತವನ್ನ ಮುಂದುವರಿಸಿ ಕಟ್ಟಿ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ 2 ರನ್ನಿಗೆ 2 ವಿಕೆಟ್, ಅದು ಪ್ರಮುಖ ವಿಕೆಟ್. ಈ ಒಂದು ಪಂದ್ಯಾಕೂಟದ ಚಿತ್ರಣವನ್ನೇ ಬದಲಿಸಿದಂತ ಒಂದು ಎಸೆತಗಾರಿಕೆ ನಿಭಾಯಿಸಿ ಎಸೆತವನ್ನ ಮುಂದುವರಿಸಿಕೊಂಡಿದ್ದಾರೆ. ಅವರು ಕಬ್ಬಳಿಸಿದ ಕೇವಲ 2 ವಿಕೆಟ್, ಆದರೆ ಆ ವಿಕೆಟ್ ತಮ್ಮ ತಂಡಕ್ಕೆ ಚಿನ್ನದ ರೂಪವಾಗಿ ವಿಕೆಟ್ ಅನ್ನು ಪಡೆದಂತ ಆಟಗಾರ ಯಾರಾಗಿರಬಹುದು. ಧನುಷ್ ಮಂಜೇಶ್ವರ ಬಲೆನ್ನ ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ನೀಡಿ ನಮ್ಮ ಜೊತೆ ಸಹಕಾರವನ್ನು ನೀಡಬೇಕು. ರಾಮ ಹಿರಿಯರ್ ಬಳ್ಳಾರ್ ದೈವದ ಪಾತ್ರಿ ಮೇರೆ ಕೊರ್ದು ಸಹಕಾರ ಮನ್ಪೊಡೆಯೊಟ್ಟಿಗೆ ಧನುಷ್ ಬನ್ನಿ. ಈ ಒಂದು ಸಣ್ಣ ವೇದಿಕೆ ಕ್ರಿಕೆಟ್, ಆದರೆ ಇನ್ನು ಕೂಡ ಧನುಷ್ ರವರಿಗೆ ದೊಡ್ಡ ವೇದಿಕೆಗೆ ಹೋಗಲಿ ಎನ್ನುವಂತ ಟಾಸ್ ಅನ್ನ ಮುಂದುವರಿಸಿಕೊಳ್ಳಿ. ಶಿವಮಲ್ಲಿರವರೇ ಟಾಸ್ ಅನ್ನ ಮುಂದುವರಿಸುವಂತಹ ಕೋರಿಕೆಯನ್ನು ನೀಡ್ತಾ ಇದ್ದೇವೆ. ನೋಡಿ, ದ್ವಿತೀಯ ಸೆಮಿಫೈನಲ್ ಕದನಕೂಟದಲ್ಲಿ ಎಎಫ್ಸಿ ತಂಡ ನಾಣ್ಯ ಚಿಮ್ಮುಗೆಯಲ್ಲಿ ವಿಜಯಶಾಲಿಯಾಗಿದೆ. ಯಾವ ನಿರ್ಣಯವನ್ನು ತೋರ್ಪಡಿಸುತ್ತಾರೆ ಕಾದು ನೋಡಲೇಬೇಕಾಗಿದೆ. ಶಿವರವರೇ ಗಮನಿಸಿ, ಇವತ್ತಿನ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನೀವು ಈ ಒಂದು ಅಂಕಾಂಶ ಪಟ್ಟಿಯ ಜೋಡಣೆಯಲ್ಲಿದ್ದೀರಾ. ಆ ನಿಟ್ಟಿನಲ್ಲಿ ಇದು ಕಷ್ಟಕರವಾದ ವಿಷಯ. ಒಂದು ತಪ್ಪಿಗೆ ಎಲ್ಲರ ಮಾತನ್ನ ನಾವು ಇಲ್ಲಿ ಕಿವಿಗೊಟ್ಟು ಕೇಳಿ ಕ್ಷಮೆಯನ್ನ ನೀಡಿ ಈ ಅಂಕಾಂಶ ಪಟ್ಟಿಯನ್ನ ಪ್ರಕ್ರಿಯೆಯನ್ನ ತೊಡಗಿಕೊಂಡಿದ್ದೀರಿ. ಅತ್ಯುತ್ತಮವಾದ ಒಂದು ಹ್ಯಾಂಡ್ ರೈಟಿಂಗ್ ನಾನು ಗಮನಿಸ್ತಾ ಇದ್ದೇನೆ. ಖಂಡಿತವಾಗ್ಲೂ ನೋಡಿ, ಬಡವರ ಮಕ್ಕಳು ಬಡತನದಿಂದ ಬರುವಂತ ಏಕೈಕ ಅಸ್ತ್ರವಿದ್ದರೆ ಅದು ಯಾವುದು? ಬಡವರ ಮಕ್ಕಳು ಬಡತನದಿಂದ ಬರುವ ಏಕೈಕ ಅಸ್ತ್ರವನ್ನು ಇದ್ದರೆ ಒಂದು ಯಾವುದು? ವಿದ್ಯೆ. ಖಂಡಿತವಾಗ್ಲೂ ಬಡವರ ಮಕ್ಕಳು ಬಡತನದಿಂದ ಬರುವ ಏಕೈಕ ಅಸ್ತ್ರವಿದ್ದರೆ ಅದು ವಿದ್ಯೆ. ಪಂದ್ಯಾಕೂಟದಲ್ಲಿ ಮುಂದಿನ ಕುತೂಹಲಕಾರಿ ಪಂದ್ಯಾಕೂಟದಲ್ಲಿ ದ್ವಿತೀಯ ಸೆಮಿಫೈನಲ್ ಕದನಕೂಟ ನಾಣ್ಯ ಚಿಮ್ಮುಗೆಯಲ್ಲಿ ವಿಜಯಶಾಲಿಯಾಗಿದೆ ಎಎಫ್ಸಿ. ಕಿರಣ್ ಆರಿಕಾಡಿ ಖಂಡಿತವಾಗ್ಲೂ ನನ್ನ ಆತ್ಮೀಯ ಗೆಳೆಯ, ನಾನು ಕೂಡ ಅವರೊಟ್ಟಿಗೆ ಅದೆಷ್ಟೋ ವೀಕ್ಷಕ ವಿವರಣೆಯನ್ನ ನೀಡಿದ್ದೇನೆ. ಬನ್ನಿ ಕಿರಣ್ ಆರಿಕಾಡಿರವರೇ, ನಿಮ್ಮ ಧ್ವನಿ, ಇಂಪಾದ ಧ್ವನಿಯನ್ನ ಕೇಳಲಿಕ್ಕೆ ಅದೆಷ್ಟೋ ಆಟಗಾರರು ಕಾಯ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಿರಣ್ ಆರಿಕಾಡಿ ಬಂದು ನಮ್ಮ ಜೊತೆ ವೀಕ್ಷಕ ವಿವರಣೆಯನ್ನ ನೀಡಬೇಕು. ನೋಡಿ, ಲವ್ ಎಂಬ ಕ್ರಿಕೆಟಿನಲ್ಲಿ ಪ್ರೀತಿ ಎಂಬ ಚೆಂಡನ್ನ ಎಸೆದೆ ಹುಡುಗಿ ಎಂಬ ವಿಕೆಟ್ ಅನ್ನ ಪಡೆದೆ ಆದರೆ ಅವನೊಬ್ಬ ಯಾರೋ ತೀರ್ಪುಗಾರ, ಶಿವಮಲಿ ಎನ್ನುವಂತ ತೀರ್ಪುಗಾರ ಬಂದು ನೋ ಬಾಲ್ ಎಂದ. ಅಂದಿನಿಂದ ಇಂದಿನವರೆಗೆ ಪ್ರೀತಿ ಎಂಬ ಪದವನ್ನ ಬಿಟ್ಟೇ. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ನಮ್ಮ ಜೊತೆ ಕಿರಣ್ ಕುಂಬಳೆ.
ಹಲೋ ಧನ್ಯವಾದಗಳು ಅಭಿಷೇಕ್. ಬಹಳಷ್ಟು ಅದ್ಭುತವಾದ ರೀತಿಯಲ್ಲಿ ವೀಕ್ಷಕ ವಿವರಣೆಯನ್ನು ನೀಡಿದ್ದೀರಾ. ಕನ್ನಡ ಭಾಷೆಯಲ್ಲಂತೂ ನಿರರ್ಗಳವಾಗಿ ವೀಕ್ಷಕ ವಿವರಣೆಯನ್ನ ನೀಡುತ್ತಾ ಇದ್ದೀರಾ. ಏತನ್ಮಧ್ಯೆ ಪಂದ್ಯಾಕೂಟದ ಅಂತಿಮ ಹಂತದ ಕಡೆಗೆ ಬಂದು ತಲುಪುತ್ತಾ ಇದ್ದೇವೆ. ಬೈಲಬಾಕುಡ ಕ್ರಿಕೆಟರ್ಸ್ ಸಿದ್ದರಾಶ್ರಯದಲ್ಲಿ ಸಾಗಿ ಬರುವಂತಹ ವಿರಾಟ್ ಅಜ್ಜು ಇವರ ನೆನಪಿನ ಪಂದ್ಯಾಕೂಟವಂತೂ ಈ ವಿಶಾಲವಾದ ಮೈದಾನದಲ್ಲಿ ಸಾಗಿ ಬರುವಂತಹ ಸಂದರ್ಭ. ನೆರೆದ ಎಲ್ಲ ಕ್ರೀಡಾ ಪ್ರೇಮಿಗಳನ್ನ ಕ್ರೀಡಾಳುಗಳನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ಡಿಜೆ ಬಾಯ್ಸ್ ವಿರುದ್ಧವಾಗಿ ಎಎಫ್ಸಿ ಪುಸೋಟ್. ಮೊದಲ ಬಾರಿಗೆ ಅದೃಷ್ಟದ ನಾಣ್ಯವನ್ನು ಗೆದ್ದುಕೊಂಡಂತಹ ಎಎಫ್ಸಿ ಪುಸೋಟ್ ತಂಡವಂತೂ ಇಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾ ಇದೆ. ಆರಂಭಿಕ ಓವರ್ ಎಸೆಯುವಂತಹ ಜವಾಬ್ದಾರಿಯಲ್ಲಿ ರಂಜಿತ್ ಅವರ ಪಾಲಾಗ್ತಾ ಇದೆ. ಆರಂಭಿಕ ದಾಂಡಿಗರ ಆಗಮನವಾಗಿದೆ. ಅಜ್ಜಿ ಮುಗರಾಲ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಭರತಿದಾರ ಶ್ರೇಷ್ಠ ಮಟ್ಟದ ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲಂತಹ ಪ್ರತಿಭಾವಂತ ದಾಂಡಿಗ ಅಜ್ಜು ಮುಗರಾಲ್ ದಿನದ ಆರಂಭದಿಂದಲೇ ಕೆಲವೊಂದಿಷ್ಟು ಮಾತನ್ನ ಹೇಳ್ತಾ ಇದೆ. ಅಜ್ಜು ಮುಗರಾಲ್ ಎನ್ನತಕ್ಕಂತಹ ಇವರ ಶ್ರೇಷ್ಠ ಪ್ರತಿಭಾವಂತ ದಾಂಡಿಗನ ಬಗ್ಗೆ ಇದೇ ಮೈದಾನದಲ್ಲಿ ಮಣ್ಣಂಗುದಿ ಪ್ರೀಮಿಯರ್ ಲೀಗ್ ಆಗಿರಲಿ, HPL ಪಂದ್ಯಾಕೂಟವಾಗಿರಲಿ, ಈ ವಿಶಾಲವಾದ ಮೈದಾನದಲ್ಲಿ ಅವಿಷ್ಟು ಪಂದ್ಯಾಟವನ್ನು ಆಡಿರತಕ್ಕಂತಹ ಅನುಭವಸ್ಥ ದಾಂಡಿಗ. ಕಾಸರಗೋಡು ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ದಕ್ಷಿಣ ಕರ್ನಾಟಕದ ಪ್ರತಿಯೊಂದು ಪಂದ್ಯಾಕೂಟದಲ್ಲಿ ಕಾರ್ಕಳದ ನೆಹರು ಮೈದಾನವಾಗಿರುವುದು, ಮಂಗಳೂರಿನ ಉರ್ವ ಮೈದಾನವಾಗಿರಬಹುದು, ಕುಂಬಳೆಯ ಗಾಂಧಿ ಮೈದಾನವಾಗಿರಬಹುದು, ಮಣ್ಣಂಗುದಿಯ ಈ ಕಾಸರಗೋಡು ಜಿಲ್ಲೆಯ ಪ್ರತಿಷ್ಠಿತ ಪಂದ್ಯಾಕೂಟ ಸಾಗಿ ಬರುವ ಈ ಮಣ್ಣಂಗುದಿಯ ಮೈದಾನದಲ್ಲೂ ಕೂಡ ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಕಟ್ಟಿರತಕ್ಕಂಥವರು ಪ್ರತಿಭೆ ಅಜ್ಜು ಮೊಗ್ರಾಲ್. ಈ ಬಾರಿ ಸ್ಟ್ರೈಕರ್ ವಿಭಾಗದಲ್ಲಿ ಒಟ್ಟು ಅಂಕಿಅಂಶ ಪಟ್ಟಿಯಲ್ಲಿ 5 ಕ್ಷಮೆಯಾಗಿದೆ. ಆಹಾ, ಸೊಗಸಾದ ದಂಡನೆ, 1 ಅಂಕ ಪ್ರಾಪ್ತವಾಗ್ತಾ ಇದೆ. ಈ ಬಾರಿ ಕಳಪೆ ಮಟ್ಟದ ಕ್ಷೇತ್ರ ರಕ್ಷಣೆ ಓವರ್ ಥ್ರೋ ಮುಖಾಂತರವಾಗಿ ಒಂದರ ಬಳಿಕ ಅವಳಿಯಂತೂ ಸಫಲವಾಗ್ತಾ ಇದೆ. ಖಂಡಿತವಾಗ್ಲೂ ಎರಡು ತಂಡಗಳಿಗೂ ಕೂಡ ಇದು ಪ್ರತಿಷ್ಠಿತ ಪಂದ್ಯಾಟ. ಇಲ್ಲಿ ಗೆದ್ದವರಿಗೆ ನೇರವಾಗಿ ಮೆಗಾ ಫೈನಲ್ ಪಂದ್ಯಾಟಕ್ಕೆ ಅರ್ಹತೆಯನ್ನ ಗಿಟ್ಟಿಸುವುದಾದ್ರೆ ಅಲ್ಲಿ ಚಿನ್ನದ ಬಣ್ಣದ ಶಾಶ್ವತ ಫಲಕ ಯಾರ ಬಗಲಿಗೆ ಎನ್ನುವಂತಹ ಈ ಒಂದು ಪ್ರಶ್ನೆಗಳ ಮುಂದೆ ಉತ್ತರಗಳನ್ನು ಹುಡುಕುತ್ತಾ ಎರಡು ತಂಡಗಳು ಕೂಡ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟದಲ್ಲಿ ಕಾದಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. ಮನವಿ ಇದೆ, ದೊಡ್ಡದಾದ ಮನವಿಯನ್ನು ರವಾನಿಸಿಕೊಳ್ತಾ ಇದ್ದಾರೆ. ಯಾವುದೇ ಅಪಾಯವಿಲ್ಲ, 1 ಅಂಕ ಪ್ರಾಪ್ತವಾಗ್ತಾ ಇದೆ. 1 ಅಂಕದ ಸಹಾಯದೊಂದಿಗೆ ಮುಟ್ಟುಗಳಿಗೆ 8 ಜಮೆಯಾಗಿದೆ. ಅಂತಿಮ 3 ಚೆಂಡಿನಾಟವಿದೆ. 3 ಚೆಂಡನ್ನು ಎಸೆದ್ರು ಇಲ್ಲಿ ರಜತ್ ಬಿಟ್ಟು ಕೊಟ್ಟದ್ದಂತೂ ಬರೋಬ್ಬರಿಯಾದ 8 ಅಂಕಗಳನ್ನ ಇತರೆ ಓಟದ ಮುಖಾಂತರವಾಗಿ ಅತಿರಿಕ್ತ ಓಟದ ಪರಿಣಾಮ ಇಲ್ಲಿ ಬಹಳಷ್ಟು ದುಬಾರಿಯಾಗಿ ಕೊಳ್ಳುತ್ತಾ ಇದ್ದಾರೆ. ಮತ್ತೆ 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 ಸತತವಾಗಿ ಅಡ್ಡ ಚೆಂಡು ಪರಿಣಾಮ ಒಟ್ಟುಗಳಿಗೆ 9 ಆನ್ ದ ಬಾರ್ಡ್, 10 ಆನ್ ದ ಬಾರ್ಡ್. ಅಜ್ಜು ವಿರುದ್ಧವಾಗಿ ಸೇಬೇಕಾಗದ ರಿವರ್ಸ್ ಮಾಡುವ ಪ್ರಯತ್ನ, 1 ಅಂಕ ಪ್ರಾಪ್ತವಾಗ್ತಾ ಇದೆ. ಬಲಗೈ ದಾಂಡಿಗ ಆ ಎಡಗೈ ಶೈಲಿಯಲ್ಲಿ ದಂಡಿಸುವಂತಹ ಒಂದು ಶ್ರೇಷ್ಠ ಮಟ್ಟದ ಹೊಡೆತವಿದೆ. ಆ ಲೈವ್ ಮುಖಾಂತರವಾಗಿ ವೀಕ್ಷಿಸುವಂತಹ ಸಂದರ್ಭ ನಮ್ಮ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ನಮ್ಮ ಪ್ರತಿಯೋರ್ವ ಕ್ರಿಕೆಟ್ ಪ್ರೇಮಿಗಳ ಮನೆಗಳಲ್ಲೂ ಪ್ರತಿಯೋರ್ವ ಕ್ರಿಕೆಟ್ ಆಟಗಾರನ ಮನೆಗಳಲ್ಲೂ ಕುಳಿತು ಈ ನೋಡುವಂತಹ ಒಂದು ಅವಕಾಶವನ್ನ ಗಿಟ್ಟಿಸಿಕೊಳ್ತಾ ಇದ್ದಾರೆ. ಈ ತನ್ಮಧ್ಯ ದೊಡ್ಡ ಹೊಡೆತ ಗಾಳಿಯಲ್ಲಿದೆ, ನೇರ ಕ್ಯಾಚ್ ಔಟ್. Absolutely brilliant catch for Mr. ಅಶೋಕ್. ಈಸ್ ಆಫ್ ದ ಮಾರ್ಕ್. ಅಂತಿಮ ಹಂತದಲ್ಲಂತೂ ಗಾಳಿಯಲ್ಲಿದ್ದ
ಚೆಂಡನ್ನ ನೇರ ಕ್ಯಾಚ್ ಆಗಿ ಪರಿವರ್ತನೆ ಮಾಡಿಕೊಳ್ತಾ ಇದ್ದಾರೆ. ಸೊಗಸಾದ ಕ್ಯಾಚ್, ಖಂಡಿತವಾಗ್ಲೂ ದೊಡ್ಡದೊಂದು ಚಪ್ಪಾಳೆಯನ್ನಂತೂ ಕೊಟ್ಟು ಬಿಡಿ ಪ್ರೇಕ್ಷಕರ. ಪಂದ್ಯಾಕೂಟದ ಅಂತಿಮ ಹಂತದಲ್ಲಿದ್ದೇವೆ ನಾವುಗಳು. ಪಂದ್ಯಾಕೂಟದ ಅಂತಿಮ ಹಂತದಲ್ಲಿರುವ ಸಂದರ್ಭ ಆ ದೊಡ್ಡ ಹೊಡೆತವನ್ನು ರವಾನಿಸಿಕೊಂಡಂತಹ ಭರತ್ ಅಲ್ಲಿ ಕ್ಯಾಚ್ ಅನ್ನು ಪಡೆದುಕೊಂಡಂತಹ ಒಂದು ಅಶೋಕ್ ಅವರಿಗೆ ಆ ಚಪ್ಪಾಳೆಯನ್ನಂತೂ ಕೊಟ್ಟುಕೊಂಡು ಅವರನ್ನು ಪ್ರೋತ್ಸಾಹಿಸಿಕೊಂಡು ಬರುವಂತಹ ಸಂದರ್ಭ ನಮ್ಮ ಕ್ಯಾಮರಾ ಕಣ್ಣಲ್ಲಿ ಸೆರೆಯಾಗಿಕೊಳ್ಳುತ್ತಾ ಇದೆ. ಈ ಸಂದರ್ಭ ಇದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಎನ್ನತಕ್ಕಂತಹ ಒಂದು ಮಾತುಗಳು ಕೂಡ ಕೇಳಿ ಬರುತ್ತಾ ಇದೆ. ದೊಡ್ಡ ಹೊಡೆತದ ರವಾನೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಒಂದಂಕ ಪ್ರಾಪ್ತವಾಗ್ತಾ ಇದೆ. ಅಜ್ಜು ಸ್ಟಿಲ್ ಆನ್ ದ ಕ್ರೀಸ್ ಇದ್ದಾರೆ. ಎಸ್, ಎಂಡ್ ಆಫ್ ದ ಓವರ್ ನಂಬರ್ ಫಸ್ಟ್ is completed after the completion of the very first over scorecard. Suddenly moving to 12 for the loss of valuable one big wicket. ಅದೇ ರೀತಿಯಲ್ಲಿ ಅಚ್ಚು ಮೆಮೋರಿಯಲ್ ಪಂದ್ಯಾಕೂಟ ಸಾಗುವಂತ ವೇಳೆಯಲ್ಲಿ ನಮ್ಮ ಜೊತೆ ಸಿದ್ದಿಕ್, ಅದೇ ರೀತಿಯಲ್ಲಿ ನಜೀರ್ ಹೊಸಂಗಾಡಿ ಅವರು ಕೂಡ ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಸ್ವಾಗತವನ್ನ ಕೋರುತ್ತಾ ಈ ಪಂದ್ಯಾಕೂಟವನ್ನ ಮುಂದುವರಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಆರಂಭಿಕ ಓವರ್ ಅಲ್ಲಂತೂ ಬಹಳಷ್ಟು ಶ್ರೇಷ್ಠ ಮಟ್ಟದ ಇನ್ನಿಂಗ್ಸ್ ಅನ್ನ ಕಟ್ಟಿಕೊಂಡ್ರು. ಇರುವ ತಂಡಗಳಿಗೂ ಕೂಡ ಸಮಾನವಾದ ಅವಕಾಶವನ್ನ ಕಲ್ಪಿಸಿಕೊಡುವಂತಹ ಒಂದು ಬೃಹತ್ ಪಂದ್ಯಾಕೂಟ. AFC ಪುಸೂಟ್ ಮೊದಲ ಬಾರಿಗೆ ಅನುಷ್ಠದ ನಾಣ್ಯವನ್ನು ಗೆದ್ದುಕೊಂಡಂತಹ ತಂಡ ಇಲ್ಲಿ. ಡಿಜೆ ಬಾಯ್ಸ್ ಅವರನ್ನ ಆರಂಭಿಕ ನೇರವಾಗಿ ಬ್ಯಾಟಿಂಗ್ ಗೆ ಆಹ್ವಾನವನ್ನ ಮಾಡಿಕೊಳ್ಳುತ್ತಾ ಇದೆ. ಆರಂಭಿಕ ದಾಂಡಿಗರಾಗಿ ಇಲ್ಲಿ ಅಜ್ಜು ಜೊತೆಗಾರನಾಗಿ ಭರತ್ ಆಗಮಿಸಿಕೊಂಡ್ರು. ನಂಬರ್ 3 ಕ್ರಮಾಂಕದಲ್ಲಿ ಹೊಸ ದಾಂಡಿಗನಾಗಮನವಾಗ್ತಾ ಇದೆ. ಇಲ್ಲಿ ಭರತ್ ಅವರ ಸ್ಥಾನವನ್ನು ತುಂಬಬಲ್ಲಂತಹ ಮತ್ತೋರ್ವ ಪ್ರತಿಭಾವಂತ ಆಟಗಾರ ಶಾಶ್ವತ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿದ್ದಾರೆ. ಅಜ್ಜು ಮೊಗ್ರಾಲ್ ಸ್ಟಿಲ್ ಆನ್ ದ ಕ್ರೀಸ್, ದ ವೆರಿ ಡೇಂಜರಸ್ ಫಿನಾಮಿನಾ so far. There he goes to the straight to the fielder's hand. Just one single scorecard, slowly moving to 14 for the loss of one big wicket. The 4 more deliveries to left in this over. 4 ಚೆಂಡಿನಾಟವಂತೂ ಬಾಕಿ ಇದೆ. ದ್ವಿತೀಯ ಓವರಿನ ಮುಕ್ತಾಯಕ್ಕಂತೂ 3 ದಿನಗಳ ಪರ್ಯಂತವಾಗಿ ಸತತವಾಗಿ ಸಾಗಿ ಬಂದಂತಹ ಒಂದು ಅದ್ಭುತವಾದ ಪಂದ್ಯಾಕೂಟ. ಸೋಗಸಾದ ಚೆಂಡು ಭೂಮಿ ತಾಯಿಯನ್ನ ಮುತ್ತಿಕ್ಕುತ್ತ ಬಂದ ಚೆಂಡಿಲ್ಲಿ ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ಗೂಟ ರಕ್ಷಕನ ಭದ್ರವಾದ ಬೊಗಸೆಯಲ್ಲಿದೆ. ಮೊದಲಿಗೆ ಒಂದು ಮಾತನ್ನ ಹೇಳ್ತಾ ಇದೆ ಪಂದ್ಯಾಕೂಟದ ಬಗ್ಗೆ. ಬೈಲಬಾಕುಡ ಕ್ರಿಕೆಟರ್ ಸಿದ್ರಾಶ್ರಯದಲ್ಲಿ ಸಾಗಿ ಬರುವ 2026 ಪಂದ್ಯಾಕೂಟ ಪ್ರತಿಷ್ಠಿತ ಪಂದ್ಯಾಟ. ವಿರಾಟ್ ಅಜ್ಜು, ಈ ಅಜ್ಜು ಎನ್ನತಕ್ಕಂತಹ ಅಜಿತ್ ಕುಮಾರ್ ಇವರ ಈ ಒಂದು ಸ್ಮರಣೀಯವಾಗಿ ಪಂದ್ಯಾಕೂಟವಂತೂ ಸಾಗಿ ಬರುತ್ತಾ ಇದೆ. ಅವರ ಮೇಲೆ ಪ್ರೀತಿ ಇಟ್ಟಂತಹ ಒಂದು ಪ್ರತಿಯೊಬ್ಬ ಕ್ರೀಡಾ ಪ್ರೇಮಿಗಳು, ಕ್ರೀಡಾಳುಗಳು ಕೂಡ ಈ ಮೈದಾನದ ಸುತ್ತಗಲದಲ್ಲಿ ನೆರೆದಿರುವಂತದ್ದು. ಈ ಒಂದು ಚಿಕ್ಕ ಪ್ರಾಯದಲ್ಲಿ ನಮ್ಮನ್ನ ಬಿಟ್ಟು ಅಗಲಿದಂತವರು, ಆ ಭಗವಂತನ ಪಾದವನ್ನ ಸೇರಿದಂತಹ ಅಜಿತ್ ವಿರಾಟ್ ಅಜ್ಜು ಎನ್ನುವಂತಹ ಇವರು ನಮ್ಮ ಸಹೋದರ. ಇವತ್ತು ಖಂಡಿತವಾಗ್ಲೂ ಈ ಮೈದಾನದ ಯಾವುದಾದ್ರೂ ಒಂದು ಪರಿಸರದಲ್ಲಿ ಒಂದು ಪಂದ್ಯಾಕೂಟವನ್ನ ವೀಕ್ಷಿಸ್ತಾ ಇದ್ದಾರೆ ಎನ್ನುವಂತಹ ಒಂದು ನೋವಿನ ವಿಷಯವನ್ನ ನಾವು ಖಂಡಿತವಾಗ್ಲೂ ಹೇಳಲೇಬೇಕಾಗಿದೆ. ಕಾರಣವೇನೆಂದು ಕೇಳಿದರೆ, ಪ್ರತಿಯೋರ್ವ ಕ್ರಿಕೆಟ್ ಅನ್ನ ಪ್ರೀತಿಸುವ, ಕ್ರಿಕೆಟ್ ಅನ್ನ ಇಷ್ಟಪಡುವಂತಹವರು ಬರ್ತಾರೆ. ಅಜ್ಜು ಇವರ ಸ್ಮರಣಾರ್ಥವಾಗಿ ಇಲ್ಲಿ ಪಂದ್ಯಾಕೂಟ ಸಾಗಿ ಬರುವ ಸಂದರ್ಭ. 3ನೇ ದಿನದ ಅಂತಿಮ ಹಂತದಲ್ಲಿದ್ದೇವೆ. ಇನ್ನೇನು ಈ ಪಂದ್ಯಾಕೂಟದ ಅಂತಿಮವಾಗಿ ಬಹಳಷ್ಟು ವಿಶಿಷ್ಟ ಅತಿಥಿಗಳ ಆಗಮನವಾಗಿದೆ. ಎಸ್, ಎಂಡ್ ಆಫ್ ದ ಓವರ್ ನಂಬರ್ 2 is completed after the completion of the second over scorecard. 17 for the loss of one big wicket. दूसरी ओवर की मुक्ताई की रन संख्या कुल मिलाकर 17.
ആദ്യ ഓവറില്ല അവിടെ 12 റൺസ് വിട്ടുകളഞ്ഞാണെങ്കിൽ രണ്ടാമത്തെ ഓവർ എറിഞ്ഞ അച്ചു എന്ന മികച്ച താരം ഇവിടെ 5 റൺസ് മാത്രം വിട്ടുകളയുന്നു. മികച്ച മത്സരം തന്നെയാണ്. ഇരു ടീമുകൾക്കും വിജയിച്ചേ മതിയാവും. വിജയിച്ചവർക്ക് അടുത്ത ഘട്ടമാണ് ഇവിടെ മെഗാ ഫൈനൽ മാമാങ്കം. ಈ ಪಂದ್ಯಾಟವನ್ನ ಗೆದ್ದವರಿಗೆ ಮುಂದಿನ ಹಂತ ಅಲ್ಲಿ ಭದ್ರವಾಗಿದೆ. ಐಎಸ್ ಗೈಸ್ ಮಂಜೇಶ್ವರ ತಂಡ ಈ ಪಂದ್ಯಾಕೂಟದ ಮೊದಲ ಬಾರಿಗೆ ಅಲ್ಲಿ ಫೈನಲ್ಗೆ ಪಾದಾರ್ಪಣೆಯನ್ನು ನೀಡಿದಂತಹ ಒಂದು ತಂಡ. ಶ್ರೇಷ್ಠ ಮಟ್ಟದ ಚೆಂಡು, ಗೂಟ ರಕ್ಷಣೆ ವಿಭಾಗ ಕೂಡ ಬಹಳಷ್ಟು ಭದ್ರವಾಗಿ ಕಾಣ್ತಾ ಇದೆ. ಅಜ್ಜು ಮೊಗ್ರಾಲ್ ಸ್ಟಿಲ್ ಆನ್ ದ ಕ್ರೀಸ್ ಇದ್ದಾರೆ. ದೊಡ್ಡ ಹೊಡೆತಗಳನ್ನ ಪ್ರತಿಯೊಂದು ಕಳಪೆ ಮಟ್ಟದ ಚೆಂಡಿಗೆ ದೊಡ್ಡ ಹೊಡೆತಗಳು, ಪ್ರತಿಯೊಂದು ಶ್ರೇಷ್ಠ ಮಟ್ಟದ ಚೆಂಡಿಗೆ ರಕ್ಷಣಾತ್ಮಕ ರೀತಿಯಲ್ಲಿ ದಂಡಿಸುವ ಪ್ರಯತ್ನವನ್ನ ಮಾಡುವ ಸಂದರ್ಭ ಈ ಬಾರಿ 1 bounce, 3 bounce over the rope. Absolutely magnificent running stunning shots of Mr. Ajju Mogral. Absolutely great piece of the legendary player. ಈ ಸಂದರ್ಭದಲ್ಲಿ ಸಮಾಜದ ಪ್ರತಿಯೊಂದು ಆಟಗಾರರನ್ನ ಒಂದುಗೂಡಿಸಿರತಕ್ಕಂತಹ ಒಂದು ಪಂದ್ಯಾಕೂಟ ಸಾಗಿ ಬರುವ ಸಂದರ್ಭ. ಅಂಡರಾಮ್ ಎನ್ನತಕ್ಕಂತಹ ಈ ಒಂದು ಮಾತು ಅತ್ತ ದಕ್ಷಿಣ ಕನ್ನಡದಲ್ಲಿ ಮಾತ್ರವಲ್ಲದೆ ಇತ್ತ ಚಂದ್ರಗಿರಿಯಿಂದ ದಕ್ಷಿಣ ಕರ್ನಾಟಕದವರೆಗೆ ಪಸರಿಸಿರತಕ್ಕಂತಹ ಒಂದು ವಿಶಾಲವಾದ ಅಂಡರಾಮಿನ ಇತಿಹಾಸವಿದೆ. ಈ ಇತಿಹಾಸದ ಪ್ರತಿಯೊಂದು ಪ್ರತಿಷ್ಠಿತ ಪಂದ್ಯಾಟದಲ್ಲೂ ಕೂಡ ಆಡಿರತಕ್ಕಂತಹ ಓರ್ವ ಪ್ರತಿಭಾವಂತ ದಾಂಡಿಗ ಅಜ್ಜು ಮೊಗ್ರಾಲ್. ತಂಡದ ಕಪ್ತಾನನ ಜವಾಬ್ದಾರಿಯನ್ನು ಸತತವಾಗಿ ಇಲ್ಲಿ ನಿಭಾಯಿಸಿಕೊಳ್ತಾ ಇದ್ದಾರೆ. ಎದುರಿಸಿದ ಪ್ರತಿಯೊಂದು ಚೆಂಡಿಗೂ ಕೂಡ ದೊಡ್ಡ ಹೊಡೆತಗಳನ್ನು ರವಾನಿಸಿಕೊಳ್ತಾ ಇದ್ದಾನೆ. ಎಸೆತಗಾರಿಕೆ ವಿಭಾಗದಲ್ಲೂ ಮಾತ್ರವಲ್ಲದೆ ದಾಂಡಿಗ ರೂಪದಲ್ಲೂ ಕೂಡ ದೊಡ್ಡ ಹೊಡೆತವನ್ನ ರವಾನಿಸಬಲ್ಲಂತವರು. Oh my goodness! There he goes to the big man. Again one more shot for the boundary. Absolutely magnificent legendary player. ಖಂಡಿತವಾಗ್ಲೂ ಆರಂಭದಲ್ಲೇ ಮಾತುಗಳ ಮೇಲೆ ಮಾತನ್ನ ಹೇಳ್ತಾ ಇದ್ದೆ ಅಜ್ಜು ಅವರ ಬಗ್ಗೆ. ಸತತವಾಗಿ ದೊಡ್ಡ ಹೊಡೆತಗಳನ್ನು ರವಾನಿಸಬಲ್ಲಂತಹ ಶ್ರೇಷ್ಠ ಮಟ್ಟದ ಪ್ರತಿಭಾವಂತ ದಾಂಡಿಗ. ಈ ಬಾರಿ ಮತ್ತೆ ರಕ್ಷಣಾತ್ಮಕ ರೀತಿಯ ದಂಡನೆ, ಒಂದರ ಬಳಿಕ ಅವಳಿಗೆ ಎಸ್ ನೋ ಕರೆಯನ್ನ ರವಾನಿಸ್ತಾ ಇದ್ದಾರೆ. ಕ್ಲೀನ್ ಕಲೆಕ್ಟ್ ಅನ್ನ ಮಾಡಿಕೊಂಡು ಕ್ಷೇತ್ರ ರಕ್ಷಕ ಥ್ರೋ ಕೆಲವೊಂದಿಷ್ಟು ಲೇಜಿ ಮಾದರಿಯ ಥ್ರೋ ಆಗಿತ್ತು. ಅಂತಿಮ ಒಂದು ಚೆಂಡಂತೂ ಬಾಕಿ ಇದೆ. ಕ್ಷೇತ್ರ ರಕ್ಷಕರ ಗಮನಿಸಿಕೊಳ್ಳಿ, ಒಟ್ಟುಗಳಿಗೆ 28 ಜಮೆಯಾಗಿದೆ. 4 ಓವರ್ಗಳಿಗೆ ಸೀಮಿತವಾದ ಪಂದ್ಯ. ದೊಡ್ಡ ಹೊಡೆತ, ಗಾಳಿಯಲ್ಲಿದೆ ಚೆಂಡು, ಮತ್ತೆ 2 ಅಂಕಗಳು ಪ್ರಾಪ್ತವಾಗ್ತಾ ಇದೆ. ಅಜ್ಜು ಮೊಗ್ರಾಲ್ ದಂಡಿನ ಮುಖಾಂತರವಾಗಿ ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಳ್ಳುತ್ತಾ ಇದ್ದಾರೆ. ತನ್ನ ಇನ್ನಿಂಗ್ಸಿನ 2 ಬೌಂಡರಿಗಳು, 2 ಡಬಲ್ಸ್ ಗಳು, ಸತತವಾಗಿ ಸಿಂಗಲ್ಸ್ ಗಳನ್ನ ಪಡೆದುಕೊಂಡಂತಹ ತಾರೆ. ಎಂಡ್ ಆಫ್ ದ ಓವರ್ ನಂಬರ್ 3 is completed. ಸ್ಕೋರ್ ಕಾರ್ಡ್ 30 on the board. ಆರಂಭಿಕ ಓವರ್ ಅಲ್ಲಂತೂ ರಂಜಿತ್ ಅವರು 12 ಅಂಕಗಳನ್ನು ಬಿಟ್ಟು ಕೊಟ್ಟರು. ಬಹಳಷ್ಟು ದುಬಾರಿಯುತವಾದಂತಹ ಓವರ್ ಅನ್ನು ಬಿಟ್ಟು ಕೊಟ್ಟರು. ದ್ವಿತೀಯ ಓವರ್ ಅನ್ನು ಎಸೆಯುವಂತಹ ಜವಾಬ್ದಾರಿಯನ್ನು ಪಡೆದುಕೊಂಡಂತಹ ತಾರೆ ಅಚ್ಚು ಕೇವಲ 5 ಅಂಕಗಳನ್ನು ಮಾತ್ರ ಬಿಟ್ಟು ಕೊಟ್ಟರು. ಅಂತಿಮ ಓವರ್ ಅಲ್ಲಿ ಸುದಿ ಕಾಸರಗೋಡವರ ಪಾಲಾಗಿತ್ತು. 3ನೇ ಓವರ್ 13 ಅಂಕಗಳನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಎಸ್, ಫೈನಲ್ ಡೆಲಿವರಿ, ಫೈನಲ್ ಓವರ್ ಈ ಬಾರಿ ರದಿ ಮೊಗ್ರಾಲ್ ಅವರ ಪಾಲಾಗ್ತಾ ಇದೆ. ಅಜ್ಜು ಮೊಗ್ರಾಲ್ ಅವರ ಆ ಒಂದು ತಂಡವನ್ನ ಪ್ರತಿನಿಧಿಸುವಂತಹ ಓರ್ವ ಪ್ರತಿಭಾವಂತ ಆಟಗಾರ. ये देखिए दोस्तों, ये छोटी मोटी मैच नहीं है भाई, ये पैसा वसूल मैच. यानी कि दूसरी सेमीफाइनल मैच के अंतिम ओवर की पहली गेंद, बढ़िया गेंद इस प्रकार ने कीपर 1 रन मदद रन संख्या कुल मिलाकर 31 ऑन द बॉल. अंतिम ओवर की दूसरी गेंद के तैयार कर रहे हैं अज्जू मोग्राल. मोग्राल की योगदान है, बहुत ही बढ़िया खतरनाक बल्लेबाजी है और गेंदबाजी है अज्जू मोग्राल. लेकिन अंतिम ओवर की
दूसरे गेंद के तैयार, रिवर्स करने के चाहता है, सीधा फील्डर के हाथ में गेंद, सेफ, 1 रन, रन संख्या 32 ऑन द बोर्ड, 32 on the board. The final over, experienced delivery. So many cricket players and cricket lovers watching this beautiful cricket match so far. Experienced delivery straight to the fielder's hand, behind to the stump. Again, one more extra region, 2 more extra scorecard. Suddenly moving to 34 on the board for the 4-over match. There it goes to the second semi-final. Ajay Mogral still on the crease, and the non-striker and Mr. Sushant. There he goes to the experienced player, the tall man. This man is played an unbelievable inning so far for the after the 2 days. There he goes to the incredible situation, absolutely magnificent. അവസാനങ്ങളിൽ നിയന്ത്രണം നഷ്ടപ്പെട്ട ഫീൽഡർ രവിട ചാടി പിടിക്കുന്നു. മികച്ച മത്സരം തന്നെയാകുന്നു. ആദ്യ ഇന്നിംഗ്സിന്റെ അവസാന ഓവറിൽ വന്നതിനു വേണ്ടി രതി മുഗ്രാൽ എന്ന മികച്ച താരത്തിന്റെ കരങ്ങളിൽ തന്നെയാണ് ഇവിടെ നായകൻ പന്തേൽപ്പിക്കുന്നു. മികച്ച പന്ത ഓടുന്നു, ചാടുന്നു, പിടിക്കുന്നു. ഇവിടെ റൺ ഔട്ടിനുള്ള അവസരം നഷ്ടപ്പെടുത്തുന്നു ബോളർ രവിട. ബൈയിലൂടെ 1 റൺസ് അങ്ങനെ ഓടിയെടുക്കുമ്പോൾ സ്കോർ നില 36. അവസാന 2 പന്തുകൾ ശേഷിക്കുന്നു. മികച്ച ഷോട്ടുകൾ ഇവിടെ വരണം. ഒരു വശത്തായി AFC പോസോട്ട് എന്ന മികച്ച താരങ്ങൾ, മറ്റൊരു വശത്തായി DJ ബോയ്സ്. സാധ്യമായി ടോസ് നേടിയ AFC പോസോട്ട് അവിടെ ഫീൽഡിംഗ് തിരഞ്ഞെടുക്കുമ്പോൾ DJ ബോയ്സ് മികച്ച തുടക്കം തന്നെയായിരുന്നു. അജ്ജു മൊഗ്രാൽ എന്ന മികച്ച താരം, നിരവധി മത്സരങ്ങൾ കളിച്ച അനുഭവമുള്ള താരം തന്നെയാണ്. പന്തിന്റെ ദിശ മനസ്സിലാക്കി തന്നെ അടിക്കുന്നു, സിംഗിൾ നേടുന്നു, ഓടുന്നു. അവിടെ 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 റൺഔട്ടിലൂടെ കലാശിക്കുന്നു. അവസാന 1 പന്ത് മാത്രം ബാക്കി നിൽക്കുന്നു. The final one more deliveries to left in this innings. The new batter comes to the non-striker and Adi. The final one more deliveries to left. അവസാന 1 പന്ത് മാത്രം ബാക്കി നിൽക്കുന്നു. ആദ്യ ഇന്നിംഗ്സിന്റെ പന്തെറിയുന്നതിനു വേണ്ടി വീണ്ടും രതി മുഗ്രാൽ തയ്യാറാകുന്നു. ഇവിടെ വിടുന്നു, വിട്ടുകളയുന്നു ഫീൽഡർമാർ. അവിടെ 2 റൺസുകൾ. ഇതാണ് മത്സരം, ഇതാവണ മത്സരം. മികച്ച സെമി ഫൈനൽ മാമാങ്കം തന്നെയാകുമ്പോൾ ഈ മന്നംകുഴിയുടെ മൈതാനത്തിൽ നിരവധി മത്സരങ്ങൾ കളിച്ച അനുഭവമുള്ള താരം തന്നെയാണ് സ്ട്രൈക്കിൽ തുടരുന്നു. പന്തിന്റെ ദിശ മനസ്സിലാക്കി മൈതാനത്തിന്റെ മുക്കിലും മൂലയിലേക്കും അടിക്കാൻ പ്രാപ്തമുള്ള കളിക്കാരൻ തന്നെയാണ്. ഉയർത്തി അടിക്കുന്നു, വിട്ടുകളയുന്നു. സിംഗിൾ റൺസ്. അങ്ങനെ ഈ സിംഗിളിന്റെ സഹായത്തോടു കൂടി സ്കോർ നില 41 എന്ന നിലയിൽ 42 വേണം വിജയിക്കുന്നതിന് വേണ്ടി. 42 ಬೇಕಾಗಿದೆ. 24 ಚೆಂಡುಗಳಂತೂ ಮುಂದೆ ಇದೆ. ಅದ್ಭುತವಾದಂತಹ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ಬೈಲಬಾಕುಡ ಕ್ರಿಕೆಟರ್ಸ್ ಇದರ ಆಶ್ರಯದಲ್ಲಿ ಸಾಗಿ ಬರುವಂತಹ ವಿರಾಟ್, ಅಜ್ಜು ಇವರ ಸ್ಮರಣಾರ್ಥ ಪಂದ್ಯಾಕೂಟವಂತೂ ಬಹಳಷ್ಟು ಯಶಸ್ವಿಯುತವಾಗಿ ಸಾಗಿ ಬರುತ್ತಾ ಇದೆ. ಈ ಸಂದರ್ಭದಲ್ಲಂತೂ ನೆರೆದ ಎಲ್ಲ ಕ್ರೀಡಾ ಪ್ರೇಮಿಗಳನ್ನ, ಕ್ರೀಡಾಳುಗಳನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಮುಂದಿನ ವೀಕ್ಷಕ ವಿವರಣೆಗೋಸ್ಕರವಾಗಿ ಸಂದೇಶ್ ಹೊಸಂಗಡಿ ಖಂಡಿತವಾಗ್ಲೂ ಈ ಪರಿಸರದಲ್ಲಿ ಚಿರಪರಿಚಿತರಾದಂತಹ ಓರ್ವ ಪ್ರತಿಭೆ. ಆಂಗ್ಲ ಭಾಷೆಯಲ್ಲೂ ದೇಶೀಯ ಭಾಷೆಯಾದಂತಹ ಹಿಂದಿ ಭಾಷೆಯಲ್ಲೂ ಕೂಡ ನಿರರ್ಗಳವಾಗಿ ವೀಕ್ಷಕ ವಿವರಣೆಯನ್ನು ನೀಡಬಲ್ಲಂತಹ ಓರ್ವ ಶ್ರೇಷ್ಠ ಮಟ್ಟದ ವ್ಯಕ್ತಿ ಸಂದೇಶ್ ಹೊಸಂಗಡಿ. ವೆಲ್ಕಮ್ ಬ್ಯಾಕ್ ಟು ದ ಕಾಂಬಾಕ್ಸ್.
थैंक यू थैंक यू थैंक यू थैंक यू। दोस्तों आप लोग देख रही है बैलबाकुड़ा समुदाय की मैच आप लोग देख रही है। हमारी मित्र हैं और हमारी सारे काम के साथ हमारे साथ रहने वाली व्यक्ति हैं। विराट अच्छू की याद के लिए इस मैच आप लोग के सामने शाम की वक्त, इस शाम की वक्त पर बहुत लोग इस मैदान पर आकर इस मैच की आनंद उठाते हुए इस समय पर इस मैच की बैलबाकुड़ा संगठन समिति की आखिरी दिन के लिए स्वागत है। लगातार शुक्रवार के दिन पर इस मैच शुरू हुआ था, इस टूर्नामेंट शुरू हुआ था और शुक्रवार के बाद शनिवार और आज के दिन सुपर संडे भानुवार की आखिरी दिन पर और एक बार स्वागत करते हुए और मैच आप लोग देख रही है सेमीफाइनल मैच है। पहला सुपर सेमी मैच के बाद यहाँ पर सुपर सेमी के बाद सेमी के मैच, एक तरफ AFC पोसोट और एक तरफ टीचे बॉयज। लीग मैच पर गेंदबाज में बल्लेबाज में कमाल करने वाली टीम है AFC पोसोट। रनिंग के ऊपर एक तरफ सुदेश एक तरफ रंजीत। वाह क्या कमाल की बल्लेबाज किया था जो पहला दिन पर इस मैदान पर मनगुदी मैदान है। गोल्डन अब्दुल कादर आजी स्टेडियम है इस मैदान, सिटीजन उपड़ा फुटबॉल की स्टेडियम है इस मैदान और इस मैदान पर जो शामिल हो रही है आज के दिन पर हमारे साथ यहाँ पर बैलबाकुड़ा की इस प्रतियोगिता। और दोस्तों आप लोग शाम के वक्त है संजय होतो सेमीफाइनल सुतो और गेंदबाज है इस बार दनु चमकिए दनु। ओहो उठा इस बार गेंद को सीमा के बाद और सिक्सर यहाँ पर रदी और कल के दिन भी पहला दिन पर भी इस खिलाड़ी बेहतरीन बल्लेबाज की जादू की बल्लेबाज की प्रदर्शन जारी किया था। रंजू और अच्छो और सुदेश और रदेश इस चार खिलाड़ी लोग टीम के पास हैं, जो ट्रम्प खिलाड़ी लोग हैं। चार खिलाड़ी लोग यहाँ पर AFC के लिए, लेकिन टीचे बॉयज के लिए अच्छू मुगराल जैसे खिलाड़ी लोग हैं। अच्छू मुगराल कप्तान के सामने कप्तान की मोर्चा को सामने करते हुए और इस बार अपील किया है लेकिन इस अपील को ठुकराया वहां पर फील्डर देना था। पहला दिन पर हमारे साथ है अंपायर की काम करते हुए शिवा मली, अंडराम दुनिया की कासरगोड जिला की अंडराम दुनिया की सबसे अनुभवी खिलाड़ी है, अनुभवी कप्तान है शिवा मली है अंपायर काम करते हुए। और एक तरफ स्क्वायर दिशा में और सिर्फ इस बार हचो वहां पर फील्डर देना था, सिर्फ एक हाथ पर गेंद को उठाकर वापस किया है। एक रन मिलेगा, 10 रन डबल डिजिट में रन संख्या। आखिरी गेंद बाकी, पहला मैंड्री पावर प्ले चालती पर है, सिर्फ 2 यहाँ पर पावर प्ले नहीं है क्योंकि 4 ओवर की मैच है। क्षमा कीजिए फील्डर लोग देना था और शॉट करने का प्रयास लेकिन बल्ले के बीच जो संपर्क ना हुआ है सुदेश की और सिर्फ एक रन लेने का अवसर मिला है और समाप्त पहला ओवर समाप्त हुआ है और रन संख्या कुल मिलाकर डबल डिजिट यानी 11 गरगस बत्तोजी 11 पर पहुंच चुका रन संख्या। शक्ति बंदियोर टीम के लिए खेलने वाली
खिलाड़ी थी और बंदूर टीम के लिए नहीं है। बहुत प्रीमियर लीग मैच पर बहुत टीम के साथ खेला हुआ है। इस मैदान पर बहुत मैच प्रीमियर लीग मैच इस मैदान पर हुआ था। उस टीम के साथ शामिल हुआ था। इस मैदान पर शामिल है हम पर काम करते हुए अनिल बंदूर, जर्सी नंबर 13 गेंदबाज है। कप्तान की जवाबदारी की काम इस बार हिंदुस्तान स्कूल एंड से, और इस बार बड़ी गेंद एक शॉट करने का कोशिश इस बार बाई के साथ 1 रन मिलेगा। अज्जू मुगराल साइड आईएस गाइस इस टीम पर खेलने का मौका को फायदा उठाया था। उसके बाद कम से कम 5 साल की पहले जो अज्जू मुगराल साई रमना टीम के साथ थी, आईएस गाइस टीम के साथ भी खेलने का फायदा उठाया था। उसके बाद बहुत प्रीमियर लीग पर खेलने का मौका को फायदा उठाया था। बहुत प्रीमियर लीग पर बहुत टीम के साथ खेला था इस खिलाड़ी अज्जू मुगराल कप्तान। और सिर्फ किया इस बार गेंद इस बार लपक ली, इस बार इस कैच को स्वीप करने का कोशिश थी। यहाँ पर रतीश उनकी सामने अच्छो छोटी खिलाड़ी बड़ी धमाका, छोटी पैकेट लेकिन बड़ी धमाका होगा। ऐसी खिलाड़ी थी अच्छो बसोट। यहाँ पर जाते हुए इस बार रास्ता उनको दिखाते हुए इस बार गेंदबाज अज्जू मुगराल। शाम की वक्त है, कॉलेज में लड़की लोग ने तो कॉलेज पढ़ने को मजा नहीं। कॉलेज में लड़की लोग ने तो कॉलेज पढ़ने को मजा नहीं। क्रिकेट में कमेटी ने तो मैच देखने को मजा नहीं। यहाँ पर हमारे साथ मैं हूँ संदेश मंजेश्वर और मेरे साथ हैं रज़ाक मजबैल, और ऐसे ही हमारे साथ हैं अभिषेक नाम के नाम पे, और हमारे साथ हैं अर्शद कारले, ऐसे ही सोंकल परिसर की प्रज्वल युवा कमेंटेटर हमारे साथ मौजूद थी। और मनोज जी आप सिग्नल मत दे दो। और गेंदबाज अज्जू तैयार, शॉट किया इस बार, गेंद के इस बार एक्स्ट्रा कवर रीजन में होपर फील्डर देना था, गेंद को उल्टा कर वापस ही किया है। 2 रन भागने का मौका जरूर मिला है। अज्जू की विकेट गिरने के बाद सतीश मंजेश्वर इस बार आगमन हुआ एफसी के लिए। देखिए दोस्तों, नॉकआउट मैच चल रही है, लीग मैच। आप जीत गए तो मिलेगा पॉइंट। कितना मैच पर आप जीतेगा वैसे ही आपका जीतने का पॉइंट बढ़ेगा। पॉइंट पर पॉइंट टेबल पर आपकी जीतने का पॉइंट ज्यादा होगा। और वैसे ही यहाँ पर डीजे बॉयज और अपील किया है इस अपील को उंगली आसमान के ऊपर उठाया और विकेट के साथ और एक विकेट की झटका LBW लेग बिफोर विकेट के साथ जाना होगा सतीश के लिए। जीत गए तो अंदर, हार गए तो बाहर। आखिरी गेंदबाज इस प्रतियोगिता की पहला सेमी सुपर सेमी की बात, जीत हारने की बात इस मैच खेल रही है डीजे बॉयज। और इस प्रतियोगिता की फाइनल राउंड पर प्रवेश किया है आईएस गाइस मंजेश्वर। वाइट की घोषणा पवन मिलर आप कहां पर हैं, और शरद आप कहां पर हैं। हैप्पी बर्थडे। आज के दिन आईएस गाइस के लिए अच्छी दिन है, क्योंकि आईएस गाइस की जो मैनेजर शरद की दिन है बर्थडे आणि ಹುಟ್ಟು ಹಬ್ಬದ ಶುಭಾಶಯ ಶರತ್ ಅವರಿಗೆ. The scorecard is the complete the second over of the second innings. Scorecard is
19 12 to go 23 to get भाषा पर थोड़ी बदलाव करना चाहता हूँ कर्नाटका हमारी नरकरे हमारा भाषा है मलयाली और तुलुनाडु की तुलु और तुलु के साथ आपके सामने रेड और मुगिनगा రెండు సంఖ్య మితి 1 14 గెలుపు బోర్డు 42 14 బోర్డు 23 ನಮ್ಮೊಟ್ಟಿಗೆ ಸ್ಕೋರಿಂಗ್ ಪೆನಾಲ್ಟಿ ಶಿವ ಒಂಜಿ ತಪ್ಪು ಆಯ್ನಲ್ಪ ಪೆಟ್ಟು ಪೂರ್ಣಕ್ಕೆ ಅಂಚಿನ ಕಷ್ಟದ ಕೆಲಸ ಮಂತೊಂದೊಲ್ಲೆ ಶಿವ ಸ್ಕೋರಿಂಗ್ ಪೆನಾಲ್ಟಿ ಅಂಚನೆ ನಮ್ಮೊಟ್ಟಿಗೆ ಲೈವ್ ಆದ ನಿಖಿಲ ತೂಪಣಂಚಿನ ಭಾಗ್ಯ ನಿಖಿಲಗುಂಡು ಯೂಟ್ಯೂಬ್ ನಮ್ಮ ಮೀಡಿಯಾ 24x7 ಗೆಲ್ಪಿರಬಹುದು ಬಾರಿ ಸೋತ ಪೆಟ್ಟಿ ಚೆಂಡು ಗಾಳಿ ಚೆಂಡು పోతుందో ಸೀದಾ ಫೀಲ್ಡರ್ ನ ಕೈಟ್ ವಿಕೆಟ್ ತಳದುಂಡು ಎಎಫ್ಸಿ ಹೊಸೂರು ಸುಕಲಾ ವಿಕೆಟ್ ತಳದುಂಡು ಸೆಮಿ ಫೈನಲ್ ಉಳ್ಳರೆ ಗೆಲ್ತಿಲ್ಲ ಉಳೈ ಸೋತಿಲ್ಲ ಪಿದಾಯ್ ಗೆಲ್ತಿಲ್ಲ ಖುಷಿ ಅಂಡ ಸೋತಿಲ್ಲ ಇನಿ ರಾತ್ರಿ ನಿದ್ರೆ ಬರಂದ ಗ್ಯಾರಂಟಿ ರಡ್ನೆ ಸೆಮಿ ಗೊಬ್ಬಂದುಲ್ಲೆರು ಫಸ್ಟ್ ದ ಸೆಮಿ ಸೋತಿ ಬಗ್ಗ ರಡ್ನೆ ಸೆಮಿ ಗೊಬ್ಬಂದುಲ್ಲೆರು ಎಎಫ್ಸಿ ಹೊಸೂರು ತಂಡದಗಳು ಸೋಪುನೆ ಗೆಲ್ಪುನೆ ಗೊಬ್ಬುನೆ ಒಂದು ಮಾತ ಗೊಬ್ಬದ ನಿಯಮ ಪತ್ತೊಂಜಿ ಚೆಂಡಿದ ಎದುರು 23 ಬಾರಿ ಚೆಂಡೆ ಆಟ ಚೆಂಡೆ ಪೋಂದುಂಡು ವೈಡ್ದಲ್ಪ ಶಿವ ಮಳಿ ಇಬೆರ್ನ ತಿರುಪುಗಾರಿಕೆಡಿ ವೈಡ್ ಪಂಪಂಚಿನ ಘೋಷಣೆ ಬರೆದುಂಡು ವೈಡ್ದೊಟ್ಟಿಗೆ ರಸಂಖ್ಯೆ ಮಿತ್ತು ಪೋಂದುಂಡು 20 ರೆಡ್ ಬೋರ್ಡ್ ಗೆಲ್ಪೆರೆ ಬಾರಿ ಸೋತ ಚೆಂಡೆ ಆಂಡ ಡಾಟೆಡ್ ಡೆಲಿವರಿ ಬಿದ್ದಿ ಅವನುಂಡು ಚೆಂಡೆ ಈ ಪಂದ್ಯಕೂಟ ತೂದುಲ್ಲರಿ ಬಾರಿ ಸೋತ ಪಂದ್ಯಕೂಟ ಬೈಲ ಬಾಕುಡ ಕ್ರಿಕೆಟರ್ಸ್ ನಿಖಲ್ನ ಆಶಡ್ ನಡತದ ಪಂಚಿನ ಪಂದ್ಯಕೂಟ ನಿಖಲ್ನ ಎದುರು ಅಂಚನೆ ನಮ್ಮ ಮಿಗ್ಗಿ ನಮ್ಮ ಸ್ನೇಹಿತೆ ನಮ್ಮ ಗೆಳೆಯ ಪಂಪಂಚಿನ ಪಾತ್ರಕ್ಕೆ ತಕ್ಕ ಉತ್ತರಕ್ಕೆ ತಕ್ಕ ಪಾತ್ರ ಅಚ್ಚು ವಿರಾಟ್ ಅಚ್ಚು ಬೆನ್ನ ನೆನಪಿಗೋಸ್ಕರ ಈ ಒಂದು ಪಂದ್ಯಕೂಟ ನಿಖಲ ಎದುರುತ್ತಿಲ್ಲ ಆರ್ಬಿಟ್ ಬೋರ್ಡ್ 22 ಆನ್ಲೈನ್ ಸ್ಕೋರ್ ಆದ ನಮ್ಮೊಟ್ಟಿಗೆ ಚಿನ್ನು ನಾಮಕಿ ವಿಶಾಂತ್ ಸ್ಕೋರಿಂಗ್ ಪೆನಾಲ್ಟಿ ನಮ್ಮೊಟ್ಟಿಗೆ ಶಿವ 6 ಆಗಿದ ಪಂದ್ಯದ ಗತಿ ಸಿಜಾಪುಡು ಬಾರಿ ಶೋಧ ಬೆಟ್ಟ ಚೆಂಡು పోదుండు ನೇರವಾತೆ ಫೀಲ್ಡರ್ ನ ಕೈಟೆ ರಂಜಿತ್ ದುಂಬದ ದಿನ ಈ ಪಂದ್ಯಕೂಟದ ಎರಡನೇ ದಿನಟೆ ಬಾರಿ ಸೋಕಿತ ಗೊಬ್ಬರಿ ಇನ್ನಿಂಗ್ಸ್ ಏತು ರನ್ ಬಲ್ತರಂಚಿನ ರಂಜಿತ್ ಬೆರ್ನ ವಿಕೆಟ್ ತಳದುಂಡು ಮಳತ ಮ್ಯಾಚ್ ಪಂಪರಂಚಿನ ಪ್ರಶಸ್ತಿ ಬೆರ್ನ ಕೈಟುಂಡು ಆಂಡ ಇತ್ತೆ ಬೊಡೈನೆ ರನ್ ಸಂಖ್ಯೆ 22 ಅಕ್ಕಿರಿದ ಚೆಂಡು ಬಾಕಿ ಉಂಟು ಲಾಸ್ಟ್ ರೆಡ್ ಚೆಂಡು ಬಾಕಿ ಉಂಟು ಕ್ಷಮೆ ಕೊರ್ಲೆ ರೆಡ್ ಚೆಂಡು ಬಾಕಿ ಉಂಟು ಏನ್ಮೆಟ್ ಬೋಡು 22 ನಿಖಿಲ್ ಸುಂದರ್ಲಾರೆ ಈ ವೇದಿಕೆ ಬಾರಿ ಶುಕುತ ಟ್ರಾಫಿ ಏರಿಗೆ ಉಂಟು ಈ ಟ್ರಾಫಿ ಓಹೋ ಬಾರಿ ಸುಕುತ ಚೆಂಡು ದಕ್ಕುದುಲ್ಲೆರಿ ರೈಟ್ ಆಫ್ ಫಾರ್ ದ ವಿಕೆಟ್ ಹಿಂದೂಸ್ತಾನ್ ಸ್ಕೂಲ್ ಅಂಡ್ ಕಡೆದು ದಕ್ಕುದುಲ್ಲೆರಿ ಚೆಂಡಿನೆ ರನ್ ಸಂಖ್ಯೆ ಉಂಟವನೆಂಚಿನ ಮಾತ ಅವಕಾಶನೆ ಪಡೆಪಡೆಂಚಿನ ಯತ್ನಡುಲ್ಲೆರಿ ಎಸ್ತಿಗಾರಿಕೆ ಆದಿ
across shot ആക്കിയ ആണ്ട ಚೆಂಡು ಅಂಚನೆ ಬ್ಯಾಟ್ ತುಟಿಗೆ ಒಂದು ಫಸ್ಟ್ ಅದು ಬರೋದು ಫಸ್ಟ್ ಪಾತಿರ ಮೊದಲ ದಿನ ಫಸ್ಟ್ ದಿನ ಶುಕ್ರವಾರ ಎರಡನೇ ದಿನ ಶನಿವಾರ ಇನಿ ಐತಾರ ಈ ಪಂದ್ಯಕೂಟ ಫಸ್ಟ್ ದ ಮ್ಯಾಡನ್ ಓವರ್ ಆದಿ ತೂಪೊಂದಿಲ್ಲರಿ ಬೌಲರ್ ಆದಿ ಆರೆಗೆ ಚಪ್ಪಾಳೆ ಗೋಡೆ ಬೋಡು ಒಂದು ಫಸ್ಟ್ ಮ್ಯಾಡನ್ ಓವರ್ ಇನ್ ದಿಸ್ ಟೂರ್ನಮೆಂಟ್ ಚಪ್ಪಾಳೆ ಏಲ್ಲ ಬುಡಿಜಲ ಕೇನೆ ಜಿಮಾರ್ ಕಂಬಳ ಕೇಂದ್ರ ಕಂಬಳ ಕಮಿಟಿ ಕ್ರಿಕೆಟ್ ಕಮಿಟಿ ಅಸ್ತಿಗಾರಿಕೆ ಮತ್ತೊಮ್ಮೆ ಭಾಷೆಯಲ್ಲಿ ಕೊಂಚ ರೀತಿಯ ಬದಲಾವಣೆ ತುಳು ಬರ್ಚಿ ನಮ್ಮ ಕರ್ನಾಟಕ ಅಂಚಿಬೈ ಅಗ್ಗಲ ಹೆಸರ ಘೋಷಣೆ ತೀರ್ಪುಗಾರಿಕೆ ದ ಸ್ಕೋರ್ ಕಾರ್ಡ್ ಈಸ್ 21 ಆರಂಭದ ಬೇಕಾಗಿದೆ 21 ಅಸ್ತಿಗಾರಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಆಟಗಾರ ಅತ್ಯುತ್ತಮ ಆಟಗಾರ ಬಲಿಷ್ಠ ದಾಂಡಿಗ ಬಲಿಷ್ಠ ಅಸ್ತಿಗಾರ ಭಾರತ್ ಜಪ್ ಹಲವಾರು ಪಂದ್ಯಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಶ್ರೇಷ್ಠ ತಂಡದಲ್ಲಿ ಆಡಿದಂತ ಅನುಭವ ಇದೆ ಎಸ್ಡಿಸಿ ಜಪ್ಪು ಶ್ರೀದೇವಿ ಕ್ರೀಡರ್ಸ್ ಮಂಗಲ್ದೇವಿ ಈ ತಂಡ ಕೂಡ ಆಡಿದಂತ ಅನುಭವ ಇರುವಂತ ಆಟಗಾರ ಭರತ್ ಅವರ ಅಸ್ತಿಗಾರಿಕೆ ಮುಂದುವರಿತಾ ಇದೆ ಕೇವಲ ಕಾಸರಗೋಡು ಜಿಲ್ಲೆ ಮಾತ್ರವಲ್ಲ ದಕ್ಷಿಣ ಇನ್ನುಳಿದಂತ 4 ಚೆಂಡಿನ ಮುಂದೆ ಬೇಕಾಗಿದೆ 20 ಗಳಿಕೆಯಾಗಬೇಕಾಗಿದೆ ಯಾವ ರೀತಿಯಲ್ಲಿ ಸಾಗಬಹುದು ಸ್ಟ್ರೈಕರ್ ತುದಿಯಲ್ಲಿ ಸುದಿ ಕಾಸರಗೋಡು ಬಲವಾಗಿ ದಂಡಿಸಿದ್ರು ಆದ್ರೆ ಗೂಟ ರಕ್ಷಕ ಅತ್ಯುತ್ತಮವಾದಂತ ಗೂಟ ರಕ್ಷಕ ರವಿ ಕಾಸರಗೋಡು ಈ ಒಂದು ಪಂದ್ಯಾಕೂಟದಲ್ಲಿ ಅತ್ಯುತ್ತಮವಾದ ಗೂಟ ರಕ್ಷಣೆ ನಿಭಾಯಿಸುವಂತ ಪ್ರಯತ್ನದಲ್ಲಿದ್ದಾರೆ ಭರತ್ ಅವರ 3ನೇ ಚೆಂಡನ್ನ ಎಸೆಯಬೇಕಾಗಿದೆ ಸ್ಟ್ರೈಕರ್ ತುದಿಯಲ್ಲಿ ಸುದಿ ಕಾಸರಗೋಡು ಈ ಬಾರಿ ಡಿಜೆ ಅರುಣ ಸಾರಥ್ಯದ ಪಂದ್ಯಾಕೂಟ ಕೇವಲ ಹುಲಿವೇಷದಲ್ಲಿ ಮಾತ್ರವಲ್ಲ ಕ್ರಿಕೆಟಿನಲ್ಲಿ ಕೂಡ ಗರ್ಜನೆ ಖಂಡಿತವಾಗ್ಲೂ ಅಂಡರ್ಆರ್ಮ್ ಕ್ರಿಕೆಟಿನಲ್ಲಿ ಕೂಡ ಘರ್ಷಣೆಯನ್ನ ಮಾಡ್ತಾ ಇದೆ ಡಿಜೆ ಬಾಯ್ಸ್ ಅರುಣ ಸಾರಥ್ಯದ ತಂಡ ಖಂಡಿತವಾಗ್ಲೂ 99% ಸಾಗಿದೆ ಪಂದ್ಯಾಕೂಟ ಡಿಜೆ ಬಾಯ್ಸ್ ಅರುಣ ಕಡೆಯವರಿಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಕೊಂಚ ರೀತಿಯಲ್ಲಿ ವಿಫಲತೆ ಬಂತು ಕ್ಯಾಚ್ ಅನ್ನು ಪಡುವಂತ ಸಂದರ್ಭ 30 yards ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಹಿಡಿದಂತ ಚೆಂಡು ಕ್ಯಾಚ್ ಔಟ್ ಮುಖೇನವಾಗಿ ಇದರೊಂದಿಗೆ ನಿರಾಶಾದಾಯಕನಾಗಿ ಪೆವಿಲಿಯನ್ ಕಡೆಗೆ ಮರಳುತ್ತಿದ್ದಾರೆ ಸುದಿ ಕಾಸರಗೋಡು ಅವರ ಅದೇ ರೀತಿಯಲ್ಲಿ ಐಎಸ್ ಗಾಯ್ಸ್ ತಂಡದ ಕಪ್ತಾನ ಬನ್ನಿ ನಾಣ್ಯ ಚಿಮುಕೆಗಾಗಿ ಆದಷ್ಟು ಬೇಗ ಬನ್ನಿ ಮುಂದಿನ ಪಂದ್ಯಾಕೂಟ ಫೈನಲ್ ಕದನ ಕಲಾಶ ಕಟ್ಟುಲಗೊಳ್ಳಬಹುದು ಇದರೊಂದಿಗೆ ಪಂದ್ಯಾಕೂಟ ಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟಿದೆ ಡಿಜೆ ಬಾಯ್ಸ್ ತಂಡ ಕಂಗ್ರಾಚುಲೇಷನ್ ಫಾರ್ ಡಿಜೆ ಬಾಯ್ಸ್ 3ನೇ ಈ ಪಂದ್ಯಾಕೂಟದ 3ನೇ ಸ್ಥಾನಕ್ಕೆ ಎಎಫ್ಸಿ ಪಸೋಡು ತಂಡ ಲಗ್ಗೆಯನ್ನ ಇಟ್ಟರೆ ಫೈನಲ್ ಕದನ ಕೂಟದಲ್ಲಿ ಡಿಜೆ ಬಾಯ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಅಜ್ಜು ಬನ್ನಿ ಅದೇ ರೀತಿಯಲ್ಲಿ ಟಾಸ್ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಳ್ಳಿ ಅದೇ ರೀತಿಯಲ್ಲಿ ನಮ್ಮ ಜೊತೆ ಈ ಪಂದ್ಯಾಕೂಟಕ್ಕಾಗಿ ತಾರು ಅವರು ಕೂಡ ಈ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ ಅವರಿಗೆ ಕೂಡ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ ಅದೇ ರೀತಿಯಲ್ಲಿ
ಹಲೋ ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಉಪಹಾರ ನೀಡುವಂತಹ ಕ್ಷಣ. ಯಾಕೆಂದ್ರೆ ಸುಡು ಬಿಸಿಲಿನ ಸಮಯದಲ್ಲಿ ನಮಗೆ ಬಾಲ್ ಬಾಯ್ಸ್ ಆಗಿ ಎರಡು ಪುಟಾಣಿ ಮಕ್ಕಳ ಸಹಕಾರವಂತೂ ಖಂಡಿತವಾಗಿತ್ತು. ಆ ಪುಟಾಣಿ ಮಕ್ಕಳಿಗೆ ಒಂದು ಸಣ್ಣ ಕಿರುಗು ಕಾಣಿಕೆ ಒಂದು ಹಣದ ರೂಪದಲ್ಲಿ ನಾವು ನೀಡ್ತಾ ಇದ್ದೇವೆ. ತಾರು ಬನ್ನಿ. ಈ ಪುಟಾಣಿ ಮಕ್ಕಳಿಗೆ ಬಾಲ್ ಬಾಯ್ಸ್ ಆಗಿ ಸಹಕರಿಸಿದ ನಮ್ಮ ಪುಟಾಣಿ ಮಕ್ಕಳಿಗೆ ಅನಸ್ और ಹುಸೈನ್, ಅನಸ್ ಹಾಗೂ ಹುಸೈನ್ಗೆ ಒಂದು ಇನಾಮನ್ನು ನಾವು ನೀಡ್ತಾ ಇದ್ದೇವೆ. ഇപ്പോൾ അവസാനത്തെ ഫൈനൽ മത്സരമാണ് ഫ്രൻസി ടൂറിസ്റ്റ് ആൻഡ് ട്രാവൽ സ്പോൺസർ ചെയ്തിരിക്കുന്ന DJ ഒസങ്കടിയുടെ ജേഴ്സിയിൽ കാണാനുണ്ട്. ഫ്രൻസി ടൂറിസ്റ്റ് ആൻഡ് ട്രാവൽ അദ്ദേഹത്തിന്റെ ഓണർ നസീർ, അതുപോലെ തന്നെ സിദ്ദീഖ് ഒസങ്കടി നമ്മുടെ ഒപ്പമുണ്ട്. അദ്ദേഹത്തെ നമ്മുടെ ഈ വേദിയിലേക്ക് ഈ മാൻ ഓഫ് ദി മാച്ച് നൽകുവാൻ വേണ്ടി സ്വാഗതം ചെയ്യുന്നു. സിദ്ദീഖ് ഒസങ്കടി വരിക പ്ലീസ്. മാൻ ഓഫ് ദി മാച്ച് അവാർഡ് കൊടുക്കാൻ വേണ്ടി ഫ്രൻസി ടൂറിസ്റ്റ് ആൻഡ് ട്രാവൽസ് ഒസങ്കടി അദ്ദേഹത്തെ സ്വാഗതം ചെയ്യുന്നു. ഈ ടൂർണമെന്റിലെ മാൻ ഓഫ് ദി മാച്ച് സെമി ഫൈനലിൽ മികച്ച മത്സരമായിരുന്നു സിദ്ദീഖ്, അതുപോലെ തന്നെ നസീർ നമ്മുടെ. और फाइनल मैच पर है अभी तक एक बेहतरीन खूबसूरत फाइनल. अज्जो मैन ऑफ द मैच सिद्दीഖ് ഫ്രൻസി ടൂറിസ്റ്റ് ആൻഡ് ട്രാവൽസ് അദ്ദേഹമാണ് ഈ മാൻ ഓഫ് ദി മാച്ച് കൈകാര്യം ചെയ്യുന്നതാണ്. ഇപ്പോൾ നമ്മൾക്ക് കാണാം ഫൈനൽ മാച്ച് ഏറ്റവും മികച്ച, അതുപോലെ തന്നെ താറൂണ്ട് നമ്മളൊപ്പം നസീർ സൂഫി അദ്ദേഹത്തെയും സ്വാഗതം ചെയ്യുകയാണ്. നമ്മുടെ ഒപ്പം ഒരുപാട് മത്സരത്തിന് വേണ്ടി സഹകരിച്ച अंपायर അദ്ദേഹത്തെ स्वागत ചെയ്ത് आखिरी लास्ट मैच होगा जो आज के दिन, जो आखिरी मैच, जो कौन होगा जो आज का दिन की चैंपियन, जो अब तक जो खेल चुके हैं अंपायर, और जो मैदान के अंदर देखना होगा इस मंजेश्वर और डीजे बॉयज ओसंगाडी. और कौन होगा आज का दिन की जो चैंपियन नौबाजी, और आपके साथ थोड़ी सी जो क्वेश्चन, और कौन होगा आज का दिन की चैंपियन. अभी तक तुम मैच देखता होगा जो अभी तक कंटिन्यू, और आप कन्नड़ा में कहना और कुछ बात नहीं होगा. मेरा जैसे जो हिंदी जो आपको नहीं आने बोलेगा तो कंटिन्यू जो कन्नड़ा में जो कहनेगा जो आज कौन होगा चैंपियन, कौन बनेगा करोड़पति. ऐसी बात संदेश की आवाज. दो टीम खतरनाक टीम, इधर खेलने की जरूरत, इधर देखने का मैं पूरा दर्शक इधर क्या हो गया देखना पड़ेगा. ऐसे नहीं पूछा मैं अभी तक, क्योंकि और मैच के समय जो आखिरी जो रात और 6:20 हो चुकी है जो मैदान के अंदर, मनगुदी मैदान के अंदर बहुत सारे लोग, और अभी तक बेगा स्पीड में प्ले शिवन मुझोवर मैच की इजा. और एक खूबसूरत के साथ हमारा साथ जो बहुत सारे लोग ബാറ്റ്സ്മാൻ എത്രയും പെട്ടെന്ന് സ്ട്രൈക്കിൽ ഇറങ്ങണമെന്ന് അറിയിക്കും. 3 ഓവറായിരിക്കും മത്സരം. ദയവ് ചെയ്ത 3 ഓവർ അമ്പയർമാർ ശ്രദ്ധിക്കുക. 3 ഓവറായിരിക്കും മത്സരം. ശിവ 3 ഓവർ ഇല്ലെങ്കിൽ മത്സരം കഴിയില്ല. 3 ഓവർ.
जो फाइनल मैच आज का दिन मन्नगुदी के आनंद पहिला बाकुड़ा प्रीमियर लीग प्राउडली प्रेजेंटिंग 2025 के एक खूबसूरत शानदार मैच विराट अजू की जो मेमोरियल ट्रॉफी है उनकी याद कभी भी दिल के अंदर जो शामिल होगा जरूर और उनकी याद और हमारा सर असरे मुन्ना और उनको भी धन्यवाद कहना होगा जो वेदी के अंदर बहुत सारे लोग और बहुत सारे जो फील्डिंग की जो सजावट यहाँ पर और आ चुकी है और तारुनाथ ऐसे बहुत सारे लोग हमारा साथ है और आखिरी मैच है 3 ओवर की मैच 18 गेंद पर और मन्नगुदी जो मैदान के अंदर जितना रन तक जो बोन डालेगा 30-40 रन पार करेगा तो एक बेहतरीन खूबसूरत हो सकेगा जो मैच फाइनल डीजे फ्रेंड्स ओसंगाड़ी और टॉस जीतने के बाद पहले क्षेत्र करने चुके हैं इसके मंजेश्वर ISS और उसकी समथिंग होगा ISS और ऐसे ही जो डॉट कर और इसके मंजेश्वर और हमारा साथ है सेलो और ऐसे 9 बजे और 90 और अभिषेक और अब के बदले में जो बड़े गेंद का तो पहली गेंद पर हमारा साथ 1 रन मिल चुके हैं अभी तक ड्राइव किया गेंद को ऊपर फील्डर है दौड़ कर आ रहे हैं गेंद के नीचे और छोड़ चुकी है जो गेंद को और ड्रामा चल रही है और इसके बाद छोड़ने के बाद सीधा सीमा के बाद 4 रन और टंटनाटन चौका आ चुकी है जो वेदी के अंदर और टंटनाटन जो और एक बेहतरीन खूबसूरत होगा जो संदेश जी एक खूबसूरत जो इनिंग्स और अभी तक 2 गेंद समाप्त होने के बाद पहली गेंद पर 1 रन मिलता था उसके आगे की गेंद कैच ड्रॉप होकर गेंद निकल गई सीधा सीमा के बाद 4 रन मिला और 4 रन के साथ 5 रन और जितना रन तक डलेगा संदेश और इस बार भी खेला ऊपर फील्डर है टप्पा खाने के बाद 3-4 पिच होने के बाद सीधा और मिड ऑफ की जो अंदर को जो गेंद को भेजा और एक सिंगल और 2 रन मिलेगा अभी तक हमारा साथ 2 रन दौड़ने के बाद स्कोर संख्या पर आगे बढ़ रहे हुए 7 रन 3 रन समाप्त होने के बाद after completed just 3 balls score is just 7 on the board without loss said from DJ Boys Osagadi and wait and see 3 hours match just coming here and looking for every shots and every players into the stadium set from Mannagudi and this time big appeal but no says of a clear delivery and just into the pad by more runs added into the score just 8 on the board after completed just 4 balls. 4 balls completed just 8 is the score card. Last 2 more balls left. DJ Boys Osingadi and still now beautiful played and no fielder there. Ball going into the borderline. Tantanatan boundary and second boundary of the innings number first and boundary number second score is jumping is a beautiful score set from DJ Boys Osagadi 12 on the board after completed just 5 balls. And this time just flick the ball come into the leg side region and white call into the man region now Mr. Shiva Mali and extra more added into the and हमारा साथ है अभी तक शिवा माली और सतीश मुजिंगाव एक बेहतरीन खूबसूरत के साथ 3 दिन के अंदर जो काम होने पर है जो टूर्नामेंट इस बार उठाकर खेलने जाते थे ऊपर फील्डर है और इस बार भी मिस कलेक्शन क्या ड्रामा चल रहे हैं जो स्टेडियम के अंदर बहुत सारे जो एक्स्ट्रा जो कैच छोड़ो मैच छोड़ो अभी तक ओवर समाप्त हो चुके और समाप्त होने के बाद स्कोर संख्या है 15 यानी 15 रन हो चुके हैं कता के अंदर पहली ओवर समाप्त होने के बाद
ശിവ സ്പീഡ് അപ്പ് ചെയ്യുക ദയവ് ചെയ്ത്. ഇനി സെക്കൻഡ് ഇന്നിംഗ്സ് നമ്മൾക്ക് കാണാൻ സാധിക്കുന്നതല്ല, എത്രയും പെട്ടെന്ന് ദയവ് ചെയ്ത് ആർക്കാണെങ്കിലും കാണുകയില്ല അല്ലേ. ഇപ്പോൾ ഒരു ओवर അവസാനിക്കുമ്പോൾ और भी 2 ओवर के मैच बाकी है नौबाजी और अभिषेक और 2 ओवर के सामने जो जब तक जो पदनाजी 16 सॉरी रॉन्ग इंफॉर्मेशन 16 रन आ चुके हैं, 2 बाउंड्री होने के बाद और अज्जू मोगराल है स्ट्राइक के अंदर और इस बार ड्राइव किया ऊपर फील्डर है जरूर गेंद को ऊपर है फील्डर ने जो रुकाने के बाद और दौड़कर 2 रन भी पूरा और 2 रन के साथ को आगे बढ़ते जा रहे हुए 18 एक ओवर एक गेंद समाप्त होने के बाद एक खूबसूरत बेहतरीन जो स्कोर आ चुकी है कता के अंदर और देखना होगा इस बार कौन होगा आज का दिन के जो मनंगुदी मिनी स्टेडियम की जो एक बेहतरीन खूबसूरत चैंपियन जिस बार खेल चुके हैं ऊपर फील्डर है, थोड़ी सी मिस कलेक्शन हुई थी और दौड़कर 1 रन को पूरा किया अज्जू मोगराल के बल्ले से जो और रिवर्स स्वीप खेलने चाहते थे और 1 रन के साथ इसको आगे बढ़ते जा रहे हैं 19 रन आनी 19 on the board after completed just 2 ball और 2 गेंद समाप्त होने के बाद 19 रन पर पहुंच चुके हैं स्कोर संख्या के अंदर। इस बार बेहतरीन गेंद खूबसूरत गेंद रॉकेट की जैसी जो मुन्ना के हाथ की निकल गई और कुछ रूम नहीं मिली खेलने के लिए और टीम डीजे बॉयज और डॉट होकर अभी तक 3 गेंद समाप्त होने के बाद 19 रन आ चुके हैं कता के अंदर और इस बार भी फिर से एक बार दौड़ रही है और बड़ी अपील और विकेट कीपर ने थोड़ी सी जो मिसकलेक्शन हुई और मिसकलेक्शन के बाद 22 रन के साथ और 1 रन मिल चुकी है और अज्जू मोगराल आ चुके हैं स्ट्राइक के अंदर। बड़ी शॉट मारने वाला खिलाड़ी है, उनकी जो खता के अंदर जो बाउंड्री जो शामिल है और बाकी 2 गेंद पर जितना रन तक अज्जू मोगराल ने जो लेके आएगा डीजे बॉयज की खाता के अंदर और खेलने चाहते थे और किनारा लगा गेंद किया और सिंगल मिलेगा जरूर और 1 सिंगल के साथ 20 रन आखिरी 1 गेंद 1 ओवर 5 गेंद समाप्त होने के बाद स्कोर संख्या है 20 रन यानी 20 on the board after just 1.5 ball last 1 more balls remaining ends up in this bowler और इस बार सीधा विकेट की ओवर और डीजे फ्रेंड्स ओसंगाड़ी की एक बड़ी विकेट और खेलना चाहते थे कुछ संपत्ति नहीं हुई गेंद और बल्ले के पीछे और सीधा खेला और विकेट के ऊपर और पहली विकेट और होगा डीजे बॉयज ओसंगाड़ी और देखना होगा अभी तक 2 ओवर समाप्त होने के बाद स्कोर संख्या पर है 20 रन 1 विकेट गिरने के बाद और सेलू जी है हमारा साथ और सेलू अब केनो और जितना रन तक जो डालेगा जो डीजे फ्रेंड्स की जो 30 रन और जरूर 30 रन आएगा तो मैच एक रोमांचक स्थिति पर आ चुकेगा मनंगुदी जो मैदान के अंदर और देखना होगा आखिरी जो शन और एक बेहतरीन रोमांचक होगा उम्मीद पर जो आंख खुलकर देखना होगा कौन होगा चैंपियन आईएस गेस और डीजे फ्रेंड्स के बीच इस बार भी बड़ी गेंद तीसरी ओवर की पहली गेंद और जमी ने जो एक्रॉस शॉट मारने के लिए जो कोशिश किया था जो टपकने की गेंद और बल्ले के बीच इसके साथ ही डॉट गेंद और शुरुआत एक खूबसूरत शुरुआत और इस बार छोड़ चुके हैं और लेग स्टंप पर और हमारा साथ है अंपायर एक बेहतरीन खूबसूरत प्लेयर एक जमाना की एक शानदार शिवा माली और कल का दिन भी देखा था खजाव फ्रांस के अंदर एक बात बेहतरीन खूबसूरत जारी किया था उन्होंने जो कप्तान के रूप के अंदर और इस बार ड्राइव करने को चाहते थे और बैट के किनारा लगे गेंद और दौड़कर 1 रन को पूरा करते हैं 1 रन के साथ को आगे बढ़ते जा रहे अभी तक 23 यानी 23 रन पर पहुंच चुके हैं स्कोर संख्या 2 ओवर 2 गेंद समाप्त होने के बाद और भी 3 गेंद बच चुके हैं उनके हाथ के अंदर तीसरी गेंद लेकर तैयार गेंदबाज पर है एक बेहतरीन खूबसूरत गेंदबाज और इस बार ड्राइव किया ऊपर कोई फील्डर नहीं और 39 रन की गया अंदर और दौड़कर दूसरा रन भी पूरा और पहले की एक जमाना के अंदर थी जो युवराज सिंह और मोहम्मद कैफ और याद दिलाएगा
जरूर और इंडियन इंटरनेशनल टीम के अंदर और ऐसे दौड़ते हैं जो बल्लेबाज लोग जम्मू कासरगोड और उनके साथ दे रहे हैं और देखना होगा अभी भी चौथी गेंद और इस बार सीधा विकेट के ऊपर और एक विकेट डीजे बॉयज उसंगाड़ी और अभी तक 4 गेंद समाप्त हो चुकी है 4 गेंद लास्ट 2 more balls left score is just 25 25 run score നിലയിൽ 2 ഓവർ 4 പന്തുകൾ അവസാനിക്കുമ്പോൾ ഇനി 2 പന്തുകൾ മാത്രമാണ് ബാക്കി നിൽക്കുന്നു 2 പന്തുകളിൽ നിന്നും ഏറ്റവും മികച്ച സ്കോർ അടിച്ചു കൂട്ടുകയാണെങ്കിൽ തീർച്ചയായും മത്സരത്തിലേക്ക് തിരിച്ചു വരാൻ മൂന്നാമത്തെ മത്സരം अज्जू मोगराल छक्का लगाएगा तो गुरु अज्जू मोगराल ने विकेट എടുക്കുകയാണെങ്കിൽ സൈലു ഒസങ്ങാടി നൽകുന്നു 500 രൂപ ഒരുപാട് ഓഫറുകളാണ് ഇവിടെ സൈലു നൽകുന്നു 500 രൂപ അജ്ജുവിന്റെ വിക്കറ്റ് എടുക്കുകയാണെങ്കിൽ ഇതവണ റൺ ഔട്ട് പറഞ്ഞിട്ടേ ഉള്ളൂ അജ്ജു മോഗരാൽ ഇന്നിംഗ്സ് അല്ല സ്ട്രൈക്കിലുള്ള വ്യക്തിയാണ് ഔട്ട് ആയിരുന്നത് ഇനി അജ്ജുവിനുള്ള സാധ്യതയില്ല 3 ഓവറിന്റെ മാച്ചാണ് ഇപ്പോൾ അവസാനം ഒരു പന്ത് മാത്രം ബാക്കി നിൽക്കുന്നു സ്കോർ നിലയിൽ എത്തുന്നു 26 വൈഡ് എന്ന് തീരുമാനിക്കുന്നു ಬೇಗ ಬೋಲ್ ಡ್ಯಾಮೇಜ್ ನನ್ನ ಇತ್ತೆ 5 ಗಂಟೆ ಕರೆದು 30 ನಿಮಿಷ ನನ್ನ ಬುಲ್ಪತ್ ನನ್ನ ಅತ್ತೆ रपर पले ओके थैंक यू और सपोर्टिंग फॉर इन दिस टूर्नामेंट और आखिरी जो फाइनल मैच के अंदर है और देखना होगा और वाइड के इशारा दे चुके और इस बार उठा कर खेलने जाते थे ओवर फील्डर है और इस बार कैच को पकड़ा और अज्जू मोगराल स्ट्राइक पर आ चुके ऑफर जारी है और ऑफर चालू है जरूर ऑफर आखिरी गेंद लास्ट 1 बॉल लेफ्ट और अभी तक का स्कोर देखेगा तो पहली जो 2 ओवर 3 गेंद पर एक खूबसूरत जो स्कोर आ रहे थे डीजे बॉयज मंजेश्वर के और इसके आगे जो डॉट ऑफर अभी भी बाकी है नेक्स्ट सीजन और दिस बार बड़ी सॉफ्ट फील्डर ने होम पर और जगह ढूंढा और मिस कलेक्शन इसके बाद सीधा सीमा रेखा के बाद 4 बाउंड्री और एक खूबसूरत इनिंग्स की जो कदम समाप्त कर चुकी है और डीजे बॉयज उसंगाड़ी 30 रन बनाकर 31 रन यानी 31 रन चाहिए जो मैच जीतने के लिए थोड़ी सी बदलावन अभिषेक नाम की नोबे उसंगाड़ी आ चुकी है जो कमेंट बॉक्स के अंदर ಖಂಡಿತವಾಗ್ಲೂ ವಿರಾಟ್ ಅಜ್ಜಿ ಎನ್ನುವಂತ ಮೆಮೋರಿಯಲ್ ಟ್ರೋಫಿ ಈ ಒಂದು ಪಂದ್ಯಾಕೂಟದ 3ನೇ ದಿನದ ಫೈನಲ್ ಕದನ ಕೂಟದಲ್ಲಿ ನಾವಿದ್ದೇವೆ മികച്ചമായ ഒരു മത്സരമാണ് നമ്മൾ ഇവിടെ കാണുന്നത് കലാശക്കൊട്ടുള്ള പോരാട്ടം ആരാണ് ഞങ്ങളുടെ പോരാട്ടം വരും ആകാശ നോക്കി നിൽക്കാനുള്ള പോരാട്ടമല്ല ആകാശ തൊട്ട് നിൽക്കാനുള്ള പോരാട്ടം ആരാണ് ഈ ഫൈനൽ കലാശക്കൊട്ടുള്ള പോരാട്ടത്തിൽ ഈ സുവർണ്ണ കിരീടം നേടാനുള്ള ജേതാക്കന്മാർ ഒരു ഭാഗത്തിൽ ഡിജെ ബോയ്സ് മറ്റൊരു ഭാഗത്ത് അരുൺ ഐഎസ് ഗൈസ് മഞ്ചേശ്വരമാണ് മികച്ചമായ ഒരു
മത്സരമാണ് ഫൈനൽ കലാശക്കൊട്ടുള്ള പോരാട്ടം. ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಈ ಒಂದು ಮೈದಾನದಲ್ಲಿ ಫೈನಲ್ ಕದನಕೂಟ, ಸುವರ್ಣ ಕಿರೀಟ ಹಿಡಿಯುವಂತ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಈ ಒಂದು ಮೈದಾನದಲ್ಲಿ ಖಂಡಿತವಾಗಲೂ 31 ಬೇಕಾಗಿದೆ ಎದುರಾಳಿ ತಂಡಕ್ಕೆ. ಪ್ರಥಮ ಓವರ್ ಎಸೆತಗಾರರಾಗಿ ಧನುಷ್ ಈ ಬಾರಿ ಸತೀಶ್ ಮುಜಿಂಗ ಅವರೆಲ್ಲ ಬಿಟ್ಟು ಸ್ವೀಪ್ ಮಾಡುವಂತ ಪ್ರಯತ್ನ, ಅಲ್ಲಿ ಕೊಂಚ ರೀತಿಯಲ್ಲಿ ವಿಫಲತೆ ಬಂತು. ಖಂಡಿತವಾಗಲೂ ಅತ್ಯುತ್ತಮ ಗೂಟ ರಕ್ಷಣೆಯನ್ನು ನಿಭಾಯಿಸುವಂತ ವ್ಯಕ್ತಿ ರವಿ ಕಾಸರಗೋಡು ಅತ್ಯುತ್ತಮ ಗೂಟ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ಯಾವ ರೀತಿ ಸಾಗಬಹುದು ಈ ಒಂದು ಫೈನಲ್ ಕದನಕೂಟ? ರೋಚಕ ರಣರೋಚಕ ರಣಾಂಗಣದಲ್ಲಿ ಸಜ್ಜಾಗಿದೆ ಈ ಒಂದು ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಖಂಡಿತವಾಗಲೂ ಕುತೂಹಲಕಾರಿ ಪಂದ್ಯಾಕೂಟ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು, ಯಾವುದೇ ಕ್ಷೇತ್ರ ರಕ್ಷಕರು ಇಲ್ಲದಂತ ಕೊಯರ್ ಲೆಗ್ ವಿಭಾಗಕ್ಕೆ ಸಾಗಿರುತ್ತದೆ. ಅಲ್ಲಿ ಅನಗತ್ಯ ಓಟವನ್ನು ಪೂರ್ತಿಗೊಳಿಸುವಾಗ ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. ಖಂಡಿತವಾಗ್ಲೂ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅನ್ನ ಗಮನಿಸಬೇಕು, ರನ್ ಅನ್ನ ಕೂಡ ಗಮನಿಸಬೇಕು. ಆ ನಿಟ್ಟಿನಲ್ಲಿ ಓಟವನ್ನು ಸಂಪೂರ್ಣಗೊಳಿಸಿದ್ರು. ಮೂರು ಗಳಿಕೆಯಾಗಿದೆ. ಮನವಿ ಅಂತಿದೆ, ಮನವಿಗೆ ಯಾವುದೇ ಪುರಸ್ಕಾರ ಬರ್ತಾ ಇಲ್ಲ. ಮನವಿಗೆ ಯಾವುದೇ ಪುರಸ್ಕಾರ ಬರ್ತಾ ಇಲ್ಲ. ಪ್ರಥಮ ಓವರ್ನ 4ನೇ ಚೆಂಡನ್ನ ಎಸೆಯಬೇಕಾಗಿದೆ. ಧನುಷ್ ಈ ಬಾರಿ ಶೇಖರ್ ತುದಿಯಲ್ಲಿ, ಕಿರಾಣ ಮುನ್ನ ಉದಯೋತ್ಮಕ ಆಟಗಾರ. ತಮ್ಮ ತಂಡಕ್ಕೆ ಯಾವ ರೀತಿ ಆಶ್ಚರ್ಯ ಕಾದು ನೋಡಲೇಬೇಕು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು, ಜಂಟಿಗೂ ತಂಡಿಗೆ ಸಂಪರ್ಕ ಕಾಣದೆ ಇದು ರವಿ ಕಾಸರಗೋಡು. ವಿಕೆಟ್ ಪತನಗೊಂಡಿದೆ. ರವಿ ಕಾಸರಗೋಡು ಉದಯೋತ್ಮಕ ಆಟಗಾರ, ಗೂಟ ರಕ್ಷಕ. ಖಂಡಿತವಾಗ್ಲೂ ಅವರ ಈ ಒಂದು ಮೈದಾನದಲ್ಲಿ ಅಮೋಘವಾದ ಗೂಟ ರಕ್ಷಣೆ ಕಂಡು ಬರ್ತಾ ಇದೆ. ವಿಕೆಟ್ ಪತನಗೊಳ್ತಾ ಇದೆ. ಸ್ಟೆಂಪ್ ಔಟ್ ಮುಖೇನವಾಗಿ ವಿಕೆಟ್ ಪತನಗೊಳ್ಳುವಾಗ ಐಎಸ್ ಗಾಯ್ಸ್ ತಂಡಕ್ಕೆ ತುಂಬಲಾರದಂತ ನಷ್ಟ ಬಂದಿದೆ. ಕಿರಾಣ್ ಮುನ್ನ ಎನ್ನುವಂತ ಆಟಗಾರ ಪೆವಿಲಿಯನ್ ಕಡೆಗೆ ಮರಳುತ್ತಿದ್ದಾರೆ. ನಿರಾಶಾದಾಯಕರಾಗಿ ಪೆವಿಲಿಯನ್ ಕಡೆಗೆ ಮರಳುವಾಗ ಯಾವ ರೀತಿ ಸಾಗಬಹುದು? ಆ ಗುರು ಎನ್ನುವಂತ ಆಟಗಾರ ಯಾವ ರೀತಿ ತಮ್ಮ ತಂಡಕ್ಕೆ ಆಸರೆಯಾಗ್ತಾ ಇದೆ. ಒಂದು ಕಡೆಯಲ್ಲಿ ಡಿಜೆ ಬಾಯ್ಸ್ ಅರುಣ್ ರವರ ಸಾರಥ್ಯದ ತಂಡ ಮೈದಾನದಲ್ಲಿ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರಬೇಕಾಗಿದೆ. ಈ ಒಂದು ಮೈದಾನದಲ್ಲಿ ಧನುಷ್ ರವರ 5ನೇ ಚೆಂಡನ್ನ ಕೈಗೆ ಎತ್ತಿದ್ದಾರೆ. ಕಾಟನ್ ಮುಖೇನವಾಗಿ ಸಾಗಿ ಬಂದಂತ ಚೆಂಡು. ಮಾತುಕತೆಗೆ ಅವಕಾಶವಿಲ್ಲ. ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಿಕೊಳ್ಳಿ. ಕಾಟನ್ ಮುಖೇನವಾಗಿ ಫೀಲ್ಡಿಂಗ್ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದ್ದಾರೆ. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ತಂಡ ಖಾತೆಯಲ್ಲಿ. ಇದರೊಂದಿಗೆ ವಿಕೆಟ್ ಪತನಗೊಳ್ತಾ ಇದೆ. ತಮ್ಮ ತಂಡಕ್ಕೆ ಆಸರೆದಾಯಕವಾದಂತ ವಿಕೆಟ್ ಪತನಗೊಳ್ತಾ ಇದೆ. ಫೈನಲ್ ಕದನಕೂಟದಲ್ಲಿ ಹರೀಶ್ ರವರು ಬರ್ತಾ ಇದ್ದಾರೆ. ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ತಮಗೆ ಗಳಿಸಿದಂತ ಆಟಗಾರ ಹರೀಶ್ ಈ ಬಾರಿ ಯಾವ ರೀತಿ ತಮ್ಮ ತಂಡಕ್ಕೆ ಆಸರೆಯಾಗ್ತಾರೆ ಅಂತ ಕಾದು ನೋಡಬೇಕು. ಫೈನಲ್ ಕದನಕೂಟ. ಧನುಷ್ ರವರ ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ. ಡಿಜೆ ಬಾಯ್ಸ್ ಅರುಣ್ ರವರ ನಗು ಮುಖ ಬರ್ತಾ ಇದೆ. ಆಹಾ, ಮನರಂಜನೆ ಚೆಂಡು, ಮನರಂಜನೆಯ ಚೆಂಡಾಗಿತ್ತು. ಇದರೊಂದಿಗೆ ಪ್ರಥಮ ಓವರ್ ಮುಕ್ತಾಯದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ 5 ಗಳಿಕೆ. ಹನ್ನೆರಡು ಚೆಂಡಿನ ಮುಂದೆ ಬೇಕು.
26 ಬೇಕಾಗಿದೆ. 12 ಚೆಂಡಿನ ಮುಂದೆ ಬೇಕು ವಿಜಯಶಾಲಿ ತಂಡಕ್ಕೆ 26 ಎನ್ನುವಂತ ಮೊತ್ತವಿದೆ. ಯಾವ ರೀತಿ ಕಟ್ಟಿಯಾಗಿದ್ದಾರೆ ಆದಿ ಎನ್ನುವಂತ ಎಸೆತಗಾರ ಖಂಡಿತವಾಗಲು ಡಿಜೆ ಬಾಯ್ಸ್ ತಂಡಕ್ಕೆ ಯಾವ ರೀತಿ ಎಸೆತವನ್ನ ಎಸೆತಾರಂತ ಕಾದು ನೋಡಲೇಬೇಕಾಗಿದೆ. ಸಂಕಷ್ಟದ ತುದಿಯಲ್ಲಿದೆ ಐಎಸ್ ಗಾಯ್ಸ್ ಮಂಜೇಶ್ವರ ತಂಡ. ಬಲವಾಗಿ ದಂಡಿಸುವಂತ ಪ್ರಯತ್ನ ಗೂಟ ರಕ್ಷಕರ ವೈಫಲ್ಯ ವೈಡ್ ಆಗಿ ಮಾರ್ಪಾಡ್ತಾರೆ. ಮತ್ತೆ ಕೂಡ ಅವಕಾಶವಂತೂ ಇದೆ ಐಎಸ್ ಗಾಯ್ಸ್ ತಂಡಕ್ಕೆ, ಮತ್ತೆ ಕೂಡ ಅವಕಾಶವಂತೂ ಬರ್ತಾ ಇದೆ ಇಲ್ಲಿ. ಇನ್ನುಳಿದಂತ 12 ಚೆಂಡಿನ ಮುಂದೆ ಬೇಕಾಗಿದೆ 24 ಗಳಿಕೆ. 2 ಓಟವನ್ನು ಕಲೆ ಹಾಕಿದ್ದಾರೆ. ಈ ಪಂದ್ಯಾಕೂಟ ವಿಜಯಶಾಲಿ ಆಗಬಹುದು. ಆದರೆ ಅಂತಿಂತ ಎಸೆತಗಾರರಿದ್ದಾರೆ ಈ ಒಂದು ಮೈದಾನದಲ್ಲಿ. ಲಯಬದ್ಧ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಪ್ರಯೋಗವಂತೂ ಇಲ್ಲಿ ಪ್ರಾಪ್ತಿಗೊಳ್ತಾ ಇದೆ. ಆದಿರವರ ಎಸೆತಗಾರಿಕೆ ಈ ಭಾಗದಲ್ಲಿ ಸಾಗಿ ಬರ್ತಾ ಇದೆ ಈ ಒಂದು ಪಂದ್ಯಾಕೂಟ. ಯಾವ ರೀತಿ ಸಾಗಬಹುದು? 11 ಚೆಂಡು ದೊಡ್ಡ ಒಡೆವ ಚೆಂಡು ಸಾಗ್ತಾ ಇದೆ. ಪ್ರಶಾಂತ್ ಕುಟ್ಟರವರ ಅತ್ಯುತ್ತಮವಾದ ಕ್ಯಾಚ್. ಖಂಡಿತವಾಗ್ಲೂ ಪ್ರಶಾಂತ್ ಕುಟ್ಟ ಬಳ್ಳಾರಿ ಎನ್ನುವಂತ ಆ ಒಂದು ಕ್ಷೇತ್ರ ರಕ್ಷಕ ಖಂಡಿತವಾಗ್ಲೂ ಆ ಲಾಂಗ್ ಆಫ್ ರೀಜನ್ ಕವರ್ಸ್ ವಿಭಾಗದಲ್ಲಿ ಹೋದಂತ ಚೆಂಡನ್ನು ಯಾವ ರೀತಿ ತಮ್ಮ ತಂಡಕ್ಕೆ ಅತ್ಯುತ್ತಮವಾದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಖಂಡಿತವಾಗ್ಲೂ ಸಂಕಷ್ಟದ ತುದಿಯಲ್ಲಿದೆ ಐಎಸ್ ಗಾಯ್ಸ್ ತಂಡ. ಮುಳುಗಿದಂತ ಅಡಗಣ್ಣ ದಡ ತೇರಿಸುವಂತ ಪ್ರಯತ್ನದಲ್ಲಿದ್ದಾರೆ ಐಎಸ್ ಗಾಯ್ಸ್ ತಂಡ. ಆದರೆ ಇಲ್ಲಿ ಉದಯೋನ್ಮುಖ ಎಸೆತಗಾರ ಖಂಡಿತವಾಗ್ಲೂ ಆದಿರವರಿದ್ದಾರೆ. ಡಿಜೆ ಬಾಯ್ಸ್ ತಂಡ ಈ ಬಾರಿಯ ಚಾಂಪಿಯನ್ ಆಗಬಹುದೇ? ಐಎಸ್ ಗಾಯ್ಸ್ ತಂಡ ಚಾಂಪಿಯನ್ ಆಗಬಹುದು. ಎಲ್ಲ ಕೂಡ ಇದೆ. ಇನ್ನು 10 ಚೆಂಡಿನ ಪ್ರದರ್ಶನ ಕಂಡು ಬರಬೇಕಾಗಿದೆ. ಅಲ್ಲಿ ಅನಗತ್ಯ ಚೆಂಡನ್ನ ಎಸೆದ್ರು ಎದುರಾಳಿ ತಂಡಕ್ಕೆ. ಐಎಸ್ ಗಾಯ್ಸ್ ತಂಡಕ್ಕೆ ಮತ್ತೆ ಕೂಡ ಅಂಕ ಪ್ರಾಪ್ತಿಗೊಳ್ತಾ ಇದೆ. ಬೈಲಬಾಗೂಡ ಕ್ರಿಕೆಟ್ ಹಮ್ಮಿಕೊಂಡಂತ ದಿವಂಗತ ಅಜಿತ್ ಬೆಜ್ಜ ಇವರ ಸ್ಮರಣಾರ್ಥ ಹಮ್ಮಿಕೊಂಡಂತ ಈ ಒಂದು ಅಂಡರ್ಆರ್ಮ್ ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಮಂಗಳೂರು ಉತ್ತರ ವಲಯದ ಶಾಸಕರಾದಂತ ಶ್ರೀಯುತ ಭರತ್ ಶೆಟ್ಟಿ ಇವರು ಆಗಮಿಸಿದ್ದಾರೆ. ತಮ್ಮನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ.
ತಮ್ಮ ಉಪಸ್ಥಿತಿಯಲ್ಲಿ ಪ್ರಸ್ತುತ ಅಂಕಣದಲ್ಲಿ ಇವತ್ತಿನ ಕಳೆದ 3 ದಿನಗಳಿಂದ ಈ ಒಂದು ಕ್ರಿಕೆಟ್ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಅಂತಿಮ ದಿನದಲ್ಲಿ ನಾವಿದ್ದೇವೆ. ಇವತ್ತು ಫೈನಲ್ ಸ್ಪರ್ಧೆ ಮುಂದುವರಿತಾ ಇದೆ. ಈ ಸ್ಪರ್ಧೆಯ ವೀಕ್ಷಣೆಯಲ್ಲಿ ನಮ್ಮ ಜೊತೆ ಶಾಸಕರಾದಂತಹ ಭರತ್ ಶೆಟ್ಟಿ ಅವರಿದ್ದಾರೆ. ಮತ್ತೊಮ್ಮೆ ತಮಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಜೊತೆಯಲ್ಲಿ ಶ್ರೀಯುತ ವಿಜಯ್ ರೈ ಅವರು ಕೂಡ ಇದ್ದಾರೆ. ತಮ್ಮನ್ನು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಬರಮಾಡಿಕೊಡ್ತಾ ಇದ್ದೇವೆ. ಜೊತೆಯಲ್ಲಿ ವಿವಿಧ ಬಿಜೆಪಿ ಪಕ್ಷದ ನೇತಾರರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಕೂಡ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯತೆಯಿಂದ ಬರಮಾಡಿಕೊಡ್ತಾ ಇದ್ದೇವೆ. ಖಂಡಿತ ಖಾತೆಯಲ್ಲಿ 19 ಗಳಿಕೆಯಾಗಿದೆ. 7 ಚೆಂಡಿನ ಮುಂದೆ ಬೇಕು. 7 ಚೆಂಡಿನ ಮುಂದೆ 12 ಬೇಕಾಗಿದೆ. 7 ಚೆಂಡಿನ ಮುಂದೆ 12 ಬೇಕಾಗಿದೆ ಈ ಒಂದು ಪಂದ್ಯಾಕೂಟದಲ್ಲಿ. ಖಂಡಿತವಾಗಿ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಚೆಂಡು ಚುಕ್ಕಿಯಾಗಿರುವಂತ ಸಂದರ್ಭ. ಈ ಬಾರಿ 2 ಓವರ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ 19 ಗಳಿಕೆಯಾಗಿದೆ. ಇನ್ನುಳಿದಂತ 6 ಚೆಂಡಿನ ಮುಂದೆ 12 ಬೇಕಾಗಿದೆ. 2-2 ಓಟವನ್ನ ಒಂದು ಚೆಂಡಿನಲ್ಲಿ ಕಲೆಯಾಕಿದ್ದಾರೆ. ಐಎಸ್ ಗಾಯ್ಸ್ ಪಂದ್ಯಾಕೂಟ ವಿಜಯಶಾಲಿಯಾಗಬಹುದು, ಆದರೆ ಯಾವ ರೀತಿಯಲ್ಲಿ ಕಟ್ಟಿಯಾಗ್ತಾರೆ ಈ ಒಂದು ಡಿಜೆ ಅರುಣ ಸಾರಥ್ಯದ ತಂಡದ ಎಸೆಗಾರ ಅಜ್ಜು. ಖಂಡಿತವಾಗಲೂ ಅದೆಷ್ಟೋ ಪಂದ್ಯಾಕೂಟವನ್ನ ಆಡಿದಂತ ಅನುಭವ ಇದೆ. ಆ ನಿಟ್ಟಿನಲ್ಲಿ ಈ ಪಂದ್ಯಾಕೂಟ ಸಾಗಿ ಬರುವಂತ ವೇಳೆಯಲ್ಲಿ ನಮ್ಮ ಜೊತೆ ಯಾವುದೇ ಕ್ಷೇತ್ರ ರಕ್ಷಕರು ಇಲ್ಲದಂತೆ ಕಡೆಗೆ ಧಾವಿಸಿದಂತ ಚೆಂಡು ಒಂದು ಓಟಕ್ಕೆ ತೃಪ್ತಿಗೊಳ್ಳುವಾಗ ಇನ್ನುಳಿದ 5 ಚೆಂಡಿನ ಮುಂದೆ ಬೇಕು 11 ಗಳಿಕೆ. 5 ಚೆಂಡಿನ ಮುಂದೆ ಬೇಕು 11 ಗಳಿಕೆ. ಅಚ್ಚೂರವರ ಕೈಯಲ್ಲಿದೆ ಈ ಒಂದು ಪಂದ್ಯಾಕೂಟ. ಹಿಡಿತದಲ್ಲಿ ವಿಕೆಟ್ ಪತನಗೊಳ್ತಾ ಇದೆ. ಅವರ ಜಾಗವನ್ನು ತುಂಬಲು ಲತೀಶ್ ಎನ್ನುವಂತ ಆಟಗಾರ ಯಾವ ರೀತಿ ಸಾಗಬಹುದು. 5 ಚೆಂಡಿನ ಮುಂದೆ 11 ಬೇಕಾಗಿದೆ ಗಳಿಕೆಯಲ್ಲಿ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು ನೋಡಿ. ಈ ಒಂದು ಪಂದ್ಯಾಕೂಟ ಯಾವ ತಂಡ ವಿಜಯಶಾಲಿ ಮಾಡ್ತಾರೆ ಅವರಿಗೆ 5,000 ರೂಪಾಯಿ ನಗದು ಪುರಸ್ಕಾರ. ಐಎಸ್ ಗಾಯ್ಸ್ ತಂಡ ವಿಜಯಶಾಲಿ ಆದರೆ 5,000 ರೂಪಾಯಿ ನಗದು ಪುರಸ್ಕಾರ ಬರ್ತಾ ಇದೆ. ಖಂಡಿತವಾಗ್ಲೂ ಇಲ್ಲಿ ನಿಭಾಯಿಸಿ ಚೆಂಡನ್ನ ಎಸೆಯುತ್ತಾ ಇದ್ದಾರೆ. ಈ ಬಾರಿಯ ಚಾಂಪಿಯನ್ ಪಟ್ಟ ಯಾರಾಗಬಹುದು ಈ ಒಂದು ಪಂದ್ಯಾಕೂಟದ ಚಾಂಪಿಯನ್ ಪಟ್ಟ. ಕೊನೆಯ 3 ಚೆಂಡಿನ ಪಂದ್ಯಾಕೂಟ ಬಾಕಿಯಾಗಿದೆ. 11 ಬೇಕಾಗಿದೆ. ಸಿಕ್ಸರ್ ಅಂತೂ ಬೇಕೇ ಬೇಕು. ಈ ಒಂದು ಪಂದ್ಯಾಕೂಟದಲ್ಲಿ ಸಿಕ್ಸರ್ ಅಂತೂ ಬೇಕೇ ಬೇಕು. ಯಾವ ರೀತಿ ಸಾಗಬಹುದು ಈ ಒಂದು ಪಂದ್ಯಾಕೂಟ. ಚೆಂಡು ಸಾಗಿದೆ ಅಲ್ಲಿ ರನ್ಔಟ್ ಆಗುವಂತ ಸಂದರ್ಭ ಇತ್ತು. ಇನ್ನುಳಿದ 2 ಚೆಂಡಿನ ಮುಂದೆ ಬೇಕು 10 ಗಳಿಕೆ. ಲತೀಶ್ ರವರಿಗೆ ಅವಕಾಶವಿದೆ ಈ ಒಂದು ಪಂದ್ಯಾಕೂಟ ವಿಜಯಶಾಲಿ ಮಾಡಲು. ದೊಡ್ಡ ಹೊಡೆತಕ್ಕೆ ಕೈ ಹಾಕಲೇಬೇಕಾಗಿದೆ. ಒಂದು ಸಿಕ್ಸರ್, ಒಂದು ಬೌಂಡರಿ. ದೊಡ್ಡ ಹೊಡೆತಕ್ಕೆ ಪ್ರಯೋಗವನ್ನ ಮಾಡಿದ್ರು, ಆದರೆ ಡಾಟ್ ಅಂಡ್ ಡೆಲಿವರಿ. ಇದರೊಂದಿಗೆ ಡಿಜೆ ಬಾಯ್ಸ್ ತಂಡ ಫೈನಲ್ ಕದನಾಕೂಟದಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತ ಕೇವಲ 1 ಚೆಂಡು ಮಾತ್ರ ಬಾಕಿ ಇದೆ ಅಚ್ಚೂರವರ ಕೈಯಲ್ಲಿ. ಇದರೊಂದಿಗೆ ಪಂದ್ಯಾಕೂಟ ವಿಜಯಶಾಲಿಯಾಗಿದೆ. ಚಾಂಪಿಯನ್ ಪಟ್ಟ ಡಿಜೆ ಬಾಯ್ಸ್ ಕೇವಲ ಉಳಿವೇಶದಲ್ಲಿ ಮಾತ್ರವಲ್ಲ, ಕ್ರಿಕೆಟ್ನಲ್ಲಿ ಕೂಡ ಚಾಂಪಿಯನ್. ಆ ನಿಟ್ಟಿನಲ್ಲಿ ನಮ್ಮ ತುಳುನಾಡಿನಲ್ಲಿ ಹೆಸರುವಾಸಿಯಾದಂತ ಹುಲಿವೇಶ ಮಾತ್ರವಲ್ಲ, ಕ್ರಿಕೆಟ್ನಲ್ಲಿ ಕೂಡ ಚಾಂಪಿಯನ್ ಡಿಜೆ ಬಾಯ್ಸ್ ಅರುಣ್ ಈ ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ದ್ವಿತೀಯ ಸ್ಥಾನವಾಗಿ ಐಎಸ್ ಗಾಯ್ಸ್.
ಈ ಸಂದರ್ಭದಲ್ಲಿ ನಮ್ಮ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತಹ ವಿಶೇಷ ಅತಿಥಿ ಶ್ರೀ ಭರತ್ ಶೆಟ್ಟಿ ಅವರು ಕ್ರೀಡಾಕೂಟವನ್ನು ಉದ್ದೇಶಿಸಿ ಒಂದೆರಡು ಶುಭ ನುಡಿಗಳನ್ನ ಆಡುವಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ರಾಯ್ಲಾ ಬಾಕುಡ ಕ್ರಿಕೆಟರ್ಸ್ ವತಿಯಿಂದ ನೀಡುತ್ತಿರುವಂತಹ ವಿರಾಟ್ ಅಜ್ಜು ಮೆಮೋರಿಯಲ್ ಟ್ರೋಫಿಯ ಕೊನೆಯ ಹಂತದಲ್ಲಿ ನಾವೆಲ್ಲರೂ ಸಹ ಇದ್ದೇವೆ. ಮೊದಲಾಗಿ ವಿಜೇತ ತಂಡಗಳು ಯಾರು ವಿಜಯಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ಎರಡನೇ ಸ್ಥಾನದಲ್ಲಿ ಇರುವಂತವರಿಗೆ ಸಹ ಬಹಳಷ್ಟು ಹೋರಾಟ ಮಾಡಿ ಈ ಜಾಗಕ್ಕೆ ನೀವಿಬ್ಬರು ಸಹ ಬಂದಿದ್ರಿ. ಎರಡೂ ತಂಡಗಳಿಗೆ ಸಹ ಅಭಿನಂದನೆಗಳು. ಅದೇ ರೀತಿಯಲ್ಲಿ ರೈಲಾ ಬಾಕುಡ ಕ್ರಿಕೆಟರ್ಸ್ ವತಿಯಿಂದ ನೀಡುತ್ತಿರುವಂತ ಈ ಒಂದು ಇದು ಖಾಲಿ ಕ್ರಿಕೆಟ್ ಮ್ಯಾಚ್ಗೆ ಸೀಮಿತವಾದಂತಹ ವಿಷಯ ಅಲ್ಲ. ಖಂಡಿತ ಈ ರೀತಿಯ ಕಾರ್ಯಕ್ರಮಗಳನ್ನ ಈ ರೀತಿಯ ಮ್ಯಾಚ್ಗಳನ್ನ ಮಾಡುವುದರ ಮೂಲಕ ಎಲ್ಲ ಒಂದು ಕಡೆ ನಮ್ಮ ಬಾಕುಡ ಕ್ರಿಕೆಟರ್ಸ್ ಯಾರಿದ್ದಾರೆ ನಮ್ಮ ಸಮಾಜದ ಒಳಗಿನಿಂದ ಒಂದು ರೀತಿಯ ಒಗ್ಗಟ್ಟನ್ನ ಒಂದು ರೀತಿಯ ಏಕತೆಯನ್ನ ತರಲಿಕ್ಕೆ ಖಂಡಿತ ಸಾಧ್ಯ. ನಿಮ್ಗೆಲ್ಲರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನೀವು ಮಾಡುವಂತ ಕೆಲಸ ನೀವು ಯಾವ ಆಲೋಚನೆಯೊಂದಿಗೆ ಈ ಯೋಜನೆಯನ್ನು ಮಾಡಿದ್ರೆ ಅದು ದೇವರು ಈಡೇರಿಸಿ ಅನ್ನುವಂತ ಹಾರೈಕೆಯೊಂದಿಗೆ ನಿಮಗೆಲ್ಲರಿಗೂ ಸಹ ಶುಭವನ್ನ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. ಇದು ಬಾಕುಡ ಸಮುದಾಯದ ಯುವಕರ ಒಂದು ಒಗ್ಗಟ್ಟಿನ ಕ್ರೀಡಾಕೂಟ. ಕಳೆದ 3 ದಿನಗಳಿಂದ ಈ ಸ್ಪರ್ಧೆ ನಡೀತಾ ಇದೆ. ನಮ್ಮ ಜೊತೆ ಅನೇಕ ವರ್ಷಗಳಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಕ್ರೀಡಾಕೂಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಂತ ಆತ್ಮೀಯ ಅಜಿತ್ ಬೆಜ್ಜ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಅವರ ಸವಿ ನೆನಪಿಗಾಗಿ ಈ ಒಂದು ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಮುಂದೆ ಈ ಕ್ರೀಡಾಕೂಟವನ್ನು ಉದ್ದೇಶಿಸಿ ಶ್ರೀಯುತ ವಿಜಯ್ ರೈ ಅವರು ಶುಭ ನುಡಿಯನ್ನು ನೀಡುವಂತೆ. ಬೈಲಾ ಬಾಕುಡ ಕ್ರಿಕೆಟರ್ಸ್ ಇಂದು ಗೊತ್ತಿರಲಿಲ್ಲ ಇಲ್ಲಿ ಮ್ಯಾಚ್ ನಡೀತುಂಟು ಅಂತೇಳಿ. ಸಂಜೆ ಬಾಕುಡ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸ್ನೇಹಿತ ತುಳಸಿ ಮಂಜೇಶ್ವರ ಕರೆದು ಹೇಳಿದ್ರು ಹೀಗೆ ಸುರೇಂದ್ರನ್ ಎದುರೇ ಬರಬಹುದು ಅಂತೇಳಿ. ಆದರೆ ಅವರು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ನ ಕಾರಣ ಅವರು ಹೊರಗೆ ಹೋಗಬೇಕಾದ್ರೆ ಭರತಣ್ಣನೇ ಕೂಡ ಈಗೊಂದು 5-6 ಕಾರ್ಯಕ್ರಮ ಇದೆ ಕುಂಬ್ಳೆ ಮತ್ತು ಹೆಣ್ಮಗಜಾರಿ. ಆದ್ರೂ ಕೂಡ ಭರತ ಅಂತ ಹೇಳಿದೆ ಇಂತೆಂತ ನಮ್ಮ ಸ್ನೇಹಿತರ ಒಂದು ಕ್ರಿಕೆಟ್ ಮ್ಯಾಚ್ ಇದೆ ಒಂದು ಹೋಗಿ ಬರುವಂತ ಕೇಳುವಾಗ ಆಗಲೇ ಅವರು ಒಪ್ಪಿಕೊಂಡ್ರು. ಯಾಕಂತ ಹೇಳಿದ್ರೆ ಒಂದು ನಮಗೆ ಸಂತೋಷ ಅಂತ ಹೇಳಿದ್ರೆ ನಮ್ಮ ಒಂದು ಧರ್ಮದಲ್ಲಿ ಇಲ್ಲಿ ಯಾರು MLA ಅವರಿಲ್ಲ. ಆದ್ರೆ ಆ ಧರ್ಮಕ್ಕೆ ಸೀಮಿತ ಆಗಿರ್ತಕ್ಕಂಥ ಒಂದು ವ್ಯಕ್ತಿ ಇವತ್ತು ಮಂಗಳೂರಿನವರಾದ್ರೂ MLA ಇಲ್ಲಿ ಬಂದಿರೋದು ನಮಗೊಂದು ಸಂತೋಷದ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಒಂದು ಎಕ್ಸ್ಪೆಕ್ಟೆಡ್ ಗೆಸ್ಟ್ ಆದ್ರೆ ನಮಗೊಂದು ಯಾವಾಗಲೂ ಒಂದು ಇದಿರ್ತದೆ. ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಅಂತ ಕೇಳಿದ್ರೆ ಅಂತದೊಂದು ಬಿರುದೂರವರು ಬಂದ್ರೆ ಅದು ಕೂಡ ಯಾಕಂತ ಹೇಳಿದ್ರೆ ಅವರು ಹಲವು ಮ್ಯಾಚ್ ಅನ್ನು ಕೂಡ ನಡೆಸುವವರು. ಅದೇ ರೀತಿ ಅಜಿತ್ ಅವರ ಸ್ಮರಣಾರ್ಥವಾಗಿ ಇವತ್ತು ಈ ಮ್ಯಾಚ್ ಅನ್ನು ಇಟ್ಟುಕೊಂಡಿದ್ದಾರೆ. ಒಂದು ಸ್ನೇಹಿತನ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಕಾಳಜಿದ್ದಂತ ಒಂದು ವ್ಯಕ್ತಿ ಅಜಿತ್. ಅವರ ಸವಿ ನೆನಪಿಟ್ಟುಕೊಂಡು ಇವತ್ತು ಅವರ ಹೆಸರಿನಲ್ಲಿ ಒಂದು ವಿರಾಟ್ ಅಜ್ಜು ಹೆಸರಿನ ಎದುರಿನಲ್ಲಿ ವಿರಾಟ್ ಅಜ್ಜು ಅಂತೇಳಿ ಅಂದ್ರೆ ಸಮಾಜಕ್ಕೆ ಅವರ ಎಷ್ಟು ಕೊಡುಗೆ ಉಂಟು ಅಂತೇಳಿ ಈ ಒಂದು ಮ್ಯಾಚ್ ನಲ್ಲಿ ಗೊತ್ತಾಗ್ತದೆ. ಒಂದು ಮ್ಯಾಚ್ ಅಂತ ಹೇಳಿದ್ರೆ ಅದು ಸಮಾಜವನ್ನು ಒಗ್ಗಟ್ಟು ಮಾಡದೆ ಯಾವುದೇ ಆಟ ಆಗಿದ್ರು ಸಮಾಜವನ್ನು ಒಗ್ಗಟ್ಟು ಮಾಡುವುದು. ಎಲ್ಲೆಲ್ಲಿ ದೂರದಲ್ಲಿದ್ರು ಕೂಡ ಒಂದು ದಿವಸ ವರ್ಷಕ್ಕೊಮ್ಮೆ ಆದ್ರೂ ಸೇರಿಕೊಂಡು ತಮ್ಮ ಸಮಾಜ ಬಾಂಧವರದೊಂದಿಗೆ ಬೆರೆತು ತನ್ನ ಒಂದು ಜೀವನವನ್ನು ಸಂತೋಷದಲ್ಲಿ ಕೊಂಡು ಹೋಗುವ ದಿನ ಒಂದೊಳ್ಳೆ ಮ್ಯಾಚ್ ಇಟ್ಟಿದ್ದಾರೆ. ನಾನು ಕೂಡ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದೀನಿ. ನಾನು ಸಣ್ಣ ಶಾಲೆಯಿಂದ ಹೊರತು ಮೇಲೆವರೆಗೆ ನಾವು ಮ್ಯಾಚ್ ಆಡ್ತಾ ಇದ್ದಂತಹ ಗ್ರೌಂಡ್ ಮಣ್ಣಂಗುಡಿ ಸ್ಟೇಡಿಯಂ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅಭಿನಂದನೆ ಹೇಳ್ತಾರೆ. ನಿಮಗೆ ಇನ್ನು ಮುಂದೆ ನೀವು ಯಾವುದೇ ಕಾರ್ಯಕ್ರಮ ಮಾಡೋದಿದ್ರು ಕೂಡ ತುಳಸಿ ನಮ್ಮ ಹತ್ರ ಏನಾದ್ರೂ ಹೇಳಿದ್ರೆ ನಮ್ಮಲ್ಲೇ ಆಗುವ ಏನಾದ್ರೂ ಸಹಾಯ ಇದ್ರೆ ನಾವು ನಿಮಗೆ ಇನ್ನು ಮುಂದೆ ಕೂಡ ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ ಗೆದ್ದ ಮತ್ತು ಸೋತ ಎಲ್ಲರಿಗೆ ಇಲ್ಲಿ ಗೆಲುವು ಸೋಲು ಏನಂತಿಲ್ಲ, ಇದೊಂದು ಸಂಬಂಧವನ್ನು ಮೆರೆಗತಕ್ಕಂತ ಒಂದು ಆಟ ಈ ಒಂದು ಕ್ರಿಕೆಟ್ ಮ್ಯಾಚ್. ಗೆಲ್ತಾರೆ ಸೋಲದ ಸ್ವಾಭಾವಿಕ. ಅದ ಕಾರಣ ಎಲ್ಲ ಟೀಮಿನವರಿಗೆ ಕೂಡ ಅಭಿನಂದನೆ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಒಂದೇ ಮಾತ್ರ.
ಧನ್ಯವಾದಗಳು. ಇನ್ನು ಮುಂದೆ ಕಳೆದ 3 ದಿನಗಳಿಂದ ನಡೆದಂತ ಈ ಒಂದು ಕ್ರೀಡಾಕೂಟದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀತಾ ಇದೆ. ನಮ್ಮ ಜೊತೆ ಇರುವಂತ ವಿಶಿಷ್ಟ ಅತಿಥಿಗಳು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲೂ ನಮ್ಮ ಜೊತೆ ಇರುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅಜಿತ್ ಅವರ ತಂದೆ ಶ್ರೀತ ಕೊರಗಪ್ಪ ಇವರು ಕೂಡ ಸಹಕರಿಸುವಂತೆ, ಜೊತೆಯಲ್ಲಿ ಬಾಕುಡು ಸಮಾಜದ ಅಧ್ಯಕ್ಷರು ತುಳಸಿದಾಸ್ ಮಂಜೇಶ್ವರ, ಜೊತೆಯಲ್ಲಿ 18 ದೈವಸ್ಥಾನದ ಪೈಕಿ ನಮ್ಮ ಜೊತೆ ಶ್ರೀತ ರಾಮ, ಅದೇ ರೀತಿಯಲ್ಲಿ ಕೇಶವ ಅವರು ನಮ್ಮ ಜೊತೆ ಇದ್ದಾರೆ. ತಾವುಗಳು ಕೂಡ ಪ್ರಶಸ್ತಿ ಪ್ರದಾನ ವೇದಿಕೆಯಲ್ಲಿ ನಮ್ಮ ಜೊತೆ ಸೇರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮನಮೋಹನ್ ಅತ್ತಾವರ ತಾವುಗಳು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರುವಂತೆ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ.
ಎಸ್ ಬಂಧುಗಳೇ, ದಯವಿಟ್ಟು ಎಲ್ಲ ಆಟಗಾರರು ಕ್ರೀಡಾಕೂಟದ ವೀಕ್ಷಕರು ಒಮ್ಮೆ ಪ್ರಧಾನ ವೇದಿಕೆಯ ಮುಂಭಾಗದಲ್ಲಿ ಬಂದು ಸಹಕಾರವನ್ನ ಕೊಡುವಂತೆ. ಇಲ್ಲಿ ಮಾತುಗಾರಿಕೆಗಳಿಲ್ಲ, ನೇರವಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದಾವೆ. ದಯವಿಟ್ಟು ಎಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಸಹಕಾರವನ್ನ ಕೊಡುವಂತೆ ನಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ. ಮೊದಲಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಜೊತೆ ವೇದಿಕೆಯಲ್ಲಿರುವಂತ ಎಲ್ಲ ಅತಿಥಿ ಗಣ್ಯರನ್ನ ಒಂದೇ ಮಾತಲ್ಲೇ ಸ್ವಾಗತವನ್ನ ಮಾಡುತ್ತಾ, ಬಹುಶಃ ಬಂಧುಗಳೇ ವಿರಾಟ್ ಅಜ್ಜು, ಅಜಿತ್ ಬೆಜ್ಜ ಸಕ್ರಿಯವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತನ್ನನ್ನ ತಾನು ತೊಡಗಿಸಿಕೊಂಡಂತ ನಮ್ಮ ಆತ್ಮೀಯ, ಅದು ಕ್ರೀಡಾರಂಗವಾಗಿರ್ಲಿ, ಶೈಕ್ಷಣಿಕವಾಗಿರ್ಲಿ ಅಥವಾ ಜೀವಕಾರುಣ್ಯ ಪ್ರವರ್ತನೆಗಳಾಗಿರಲಿ, ಎಲ್ಲದರಲ್ಲೂ ತಮ್ಮ ವಿಶೇಷವಾದಂತ ಕೊಡುಗೆಯನ್ನು ನೀಡುವಂತ ವ್ಯಕ್ತಿತ್ವ ಅಜಿತ್ ಬೆಜ್ಜ. ಬಹುಶಃ ಅವರು ಅಪ್ಪಟ ವಿರಾಟ್ ಕೊಹ್ಲಿ ಅವರ ಅಭಿಮಾನಿ, RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಯೂ ಕೂಡ ಹೌದು. ಆದರೆ ಕಳೆದ ವರ್ಷ ಬೆಂಗಳೂರು ತಂಡ ಚಾಂಪಿಯನ್ ಪಟ್ಟವನ್ನ ಗಳಿಸುವಂತ ಸಂದರ್ಭದಲ್ಲಿ ಸ್ವತಃ ಅವರೇ ಇಲ್ಲ ಅನ್ನುವಂಥದ್ದು ಮತ್ತಷ್ಟು ನೋವನ್ನ ತರುವಂತ ಸಂಗತಿ. ಅದೇನೇ ಆಗಲಿ, ಪ್ರಸ್ತುತ ಇವರ ಸ್ನೇಹಿತರು, ಆತ್ಮೀಯರು ಎಲ್ಲರೂ ಕೂಡ ಸೇರ್ಕೊಂಡು ಅವರ ಸವಿ ನೆನಪಿಗಾಗಿ ಈ ಒಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ದೇವೆ. ಕಳೆದ 3 ದಿನಗಳಿಂದ ಒಟ್ಟು 12 ತಂಡಗಳು ಭಾಗವಹಿಸಿದಂತ ಈ ಒಂದು ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಲ್ಲಿ ಅಂತಿಮ ಕ್ಷಣದಲ್ಲಿ ನಾವಿದ್ದೇವೆ. ಪ್ರಸ್ತುತ ಪ್ರಶಸ್ತಿ ಪ್ರದಾನ ವೇದಿಕೆಯಲ್ಲಿ ಅತಿಥಿ ಗಣ್ಯರು ನಮ್ಮ ಜೊತೆ ಇದ್ದಾರೆ. ಈ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಮೊದಲಿಗೆ ಕಳೆದ 3 ದಿನಗಳಿಂದ ತೀರ್ಪುಗಾರಿಕಾ ವಿಭಾಗದಲ್ಲಿ ಸಹಕಾರವನ್ನು ಕೊಟ್ಟಂತ ನಮ್ಮ ತೀರ್ಪುಗಾರರಿಗೆ ಸ್ಮರಣಿಕೆಯನ್ನ ನೀಡ್ತಾ ಇದ್ದೇವೆ. ಕಳೆದ 3 ದಿನಗಳಿಂದ ಬಿಸಿಲಿನ ತಾಪ ಇದ್ರೂ ಕೂಡ ಯಾವುದೇ ಚರ್ಚೆಗಳಿಗೆ ಆಸ್ಪದವನ್ನ ನೀಡದಂತ ರೀತಿಯಲ್ಲಿ ತೀರ್ಪುಗಾರಿಕೆಯನ್ನ ಮಾಡಿದಂತ ನಮ್ಮ ನೆಚ್ಚಿನ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಶ್ರೀಯುತ ಸತೀಶ್ ರವರ ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ತೀರ್ಪುಗಾರರಲ್ಲಿ ಓರ್ವರಾದಂತಹ ಶ್ರೀಯುತ ಸತೀಶ್ ಮುಜುಂಗಾವು ತಾವುಗಳ ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತೆ ನಮ್ಮಲ್ಲಿ ವಿನಂತಿ. ಸತೀಶ್ ಮುಜುಂಗಾವು, ಧನ್ಯವಾದಗಳು. ಮತ್ತೋರ್ವ ತೀರ್ಪುಗಾರರು ಶಿವ ಮಲಿ, ದಯವಿಟ್ಟು ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ತೀರ್ಪುಗಾರರಲ್ಲಿ ಮತ್ತೋರ್ವರು ಶ್ರೀಯುತ ಶಿವ ಮಲಿ. ಮತ್ತೋರ್ವ ತೀರ್ಪುಗಾರರು ಅನಿಲ್ ಬಂದಿಯೋಡು, ತಾವುಗಳು ಕೂಡ ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಅನಿಲ್ ಬಂದಿಯೋಡು,
ಮುಂದೆ ಈ ಕ್ರೀಡಾಕೂಟದಲ್ಲಿ ಒಟ್ಟು 12 ತಂಡಗಳು ಭಾಗವಹಿಸಿವೆ. 12 ತಂಡಗಳಿಗೆ ಸ್ಮರಣಿಕೆಯನ್ನ ನೀಡ್ತಾ ಇದ್ದೇವೆ. ದಯವಿಟ್ಟು ತಂಡದ ಮಾಲಕರು ಅಥವಾ ತಂಡದ ನಾಯಕರು ಅಥವಾ ಯಾವುದಾದ್ರೂ ಆಟಗಾರರಿದ್ದಲ್ಲಿ ಅತ್ಯಂತ ವೇಗವಾಗಿ ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಡಬೇಕು. ಮೊದಲಿಗೆ ಕಾವಂದ ಅಡಕ ತಂಡದ ಮಾಲಕ ಅಥವಾ ನಾಯಕ ಯಾವುದಾದ್ರೂ ಆಟಗಾರರಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಡಿ. ಕಾವಂದ ಅಡಕ ಭಗತ್ ಮಂಜೇಶ್ವರ ತಂಡದ ಆಟಗಾರರಿದ್ದಲ್ಲಿ ದಯವಿಟ್ಟು ಬನ್ನಿ. ಭಗತ್ ಮಂಜೇಶ್ವರ, ಭೂಮಿಪುತ್ರ ಫ್ರೆಂಡ್ಸ್ ಬಿಚ್ಚ, ಭಗತ್ ಮಂಜೇಶ್ವರ, ಭೂಮಿಪುತ್ರ ಫ್ರೆಂಡ್ಸ್ ಬಿಜ್ಜ ತಂಡದ ಆಟಗಾರ ಅಥವಾ ತಂಡದ ನಾಯಕ ಯಾರಾದರೂ ಇದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಿ. AFC ಜಿಪ್ಪು ದಯವಿಟ್ಟು ಬೇಗ ಬರಬೇಕು, ಬೇಗ ಬಲೆ. AFC ಜಿಪ್ಪು, AFC ಪೊಸೋಟು, AFC ಪೊಸೋಟು, UBC ಪಚ್ಚಲಂಪಾರೆ, AFC ಪೊಸೋಟು ದಕ್ಲು ಬಲೆ, ದಯಮಲ್ತು ಬಲೆ, ಬೇಗ ಬಲೆ. AFC ಪೊಸೋಟು ಈ ಟೀಮದ ಪ್ಲೇಯರ್ಸ್ ನ ಕ್ಲಿಯರ್ ಆಗಿ ಇತ್ತಂತ ದಯಮಲ್ತದ ಬಲೆ. AFC ಪೊಸೋಟು, AFC ಪೊಸೋಟು ದಯಮಲ್ತ ಬೇಗ ಬಲೆ. UBC ಪಚ್ಚಲಂಪಾರೆ, UBC ಪಚ್ಚಲಂಪಾರೆ, UBC ಪಚ್ಚಲಂಪಾರೆ, ಉದ್ಯಾವರ ಯುವ ಬಳಗ, ಕ್ರೀಡಾ ಬಳಗ ಬಡಾಜೆ, SKU ಕುಳೂರು ದಯಮಲ್ತ ಬೇಗ ಬರಡು. SKU ಕುಳೂರು ದಕ್ಲು ಬಲೆ. ತತ್ವಮಸಿ ಬಂಬ್ರಾಣ, DJ ಬಾಯ್ಸ್ ಹೊಸಂಗಡಿ, ತತ್ವಮಸಿ ಬಂಬ್ರಾಣ, DJ ಬಾಯ್ಸ್ ಹೊಸಂಗಡಿ, IS ಗಾಯ್ಸ್ ಮಂಜೇಶ್ವರ, DJ ಬಾಯ್ಸ್, IS ಗಾಯ್ಸ್ ಪವನ್ ಬೇಗ ಬಲೆ. ಇನ್ನು ವೈಯಕ್ತಿಕ ಬಹುಮಾನದತ್ತ DJ ಬಾಯ್ಸ್ ಮುಂದೆ ವೈಯಕ್ತಿಕ ಬಹುಮಾನದತ್ತ ನಾವು ಮುಂದುವರಿತಾ ಇದ್ದೇವೆ. ವೈಯಕ್ತಿಕ ಬಹುಮಾನದ ಪೈಕಿ ಮ್ಯಾನ್ ಆಫ್ ದ ಮ್ಯಾಚ್ ಫೈನಲ್ ಸ್ಪರ್ಧೆಯ ಮುಂಚಿತವಾಗಿ ಅದ್ಭುತವಾದಂತಹ ಧ್ವನಿ ಮತ್ತು ಬೆಳಕನ್ನು ಒದಗಿಸಿದಂತ ಡ್ರೀಮ್ಸ್ ಲೈಟ್ ಅಂಡ್ ಸೌಂಡ್ಸ್ ಇದರ ಸದಸ್ಯರು ಚಮ್ಮು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಚಮ್ಮು ಅವರು ದಯವಿಟ್ಟು ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಧನ್ಯವಾದಗಳು.
ಎಸ್ ನಾವು ವೈಯಕ್ತಿಕ ಬಹುಮಾನದತ್ತ ಮುಂಚಿತವಾಗಿ ಕಳೆದ 3 ದಿನಗಳಿಂದ ನೇರ ಪ್ರಸಾರದಲ್ಲಿ ಸಹಕಾರವನ್ನು ಕೊಟ್ಟಂತ ಮಾಧ್ಯಮ ನಮ್ಮ ಮೀಡಿಯಾ ದಯವಿಟ್ಟು ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಮುಂದೆ ದಯವಿಟ್ಟು ಅಜಿತ್ ರವರ ಮನೆಯವರು ವೇದಿಕೆಯ ಮುಂಭಾಗಕ್ಕೆ ಬಂದು ಬೈಲಬಾಕುಡ ಕ್ರಿಕೆಟರ್ಸ್ ನೀಡುವಂತ ಈ ಒಂದು ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕು. ಇದು ಅಜಿತ್ ಬೆಜ್ಜ ಅವರ ಸವಿ ನೆನಪಿಗಾಗಿ ಅವರ ಆತ್ಮೀಯರು ಸ್ನೇಹಿತರು ಅವರನ್ನ ತಿಳಿದಿರುವಂತ ಅವರು ಕೆಲಸ ಮಾಡಿದಂತ ಎಲ್ಲ ಕ್ಷೇತ್ರದ ಬಂಧುಗಳು ಸೇರಿ ಒಟ್ಟಾಗಿ ನಡೆಸಿದಂತ ಈ ಒಂದು ಕ್ರೀಡಾಕೂಟ ಅವರ ಸವಿ ನೆನಪಿಗಾಗಿ ಬೈಲಬಾಕುಡ ಕ್ರಿಕೆಟರ್ಸ್ ವತಿಯಿಂದ ಈ ಸ್ಮರಣಿಕೆ ಇದನ್ನ ದಯವಿಟ್ಟು ಅಜಿತ್ ರವರ ಮನೆಯವರು ಪಡೆದುಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಈ ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕು. ಬಹುಶಃ ಪ್ರತಿ ವರ್ಷದಂತೆ ಬೈಲಬಾಕುಡ ಕ್ರಿಕೆಟರ್ಸ್ ಈ ಒಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡಬೇಕಿತ್ತು. ಆ ರೀತಿಯಲ್ಲಿ ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ಸಕ್ರಿಯವಾಗಿ ಸಹಕಾರವನ್ನ ಕೆಲಸವನ್ನ ಮಾಡುವಂತ ಒಬ್ಬ ಕ್ರೀಡಾಪಟು ಆತ್ಮೀಯ ಅನ್ನುವಂತ ಮಾತಿಗೆ ಪೂರಕವಾದಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದು ಅಜಿತ್ ಬೆಜ್ಜ. ಆದ್ರೆ ಇವತ್ತು ನಾವು ಅವರ ಸ್ಮರಣಾರ್ಥ ಈ ಒಂದು ಕ್ರೀಡಾಕೂಟವನ್ನ ನಡೆಸುವಂತಾಗಿದೆ. ಭಗವಂತ ಅಜಿತ್ ಬೆಜ್ಜ ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನ ನೀಡಲಿ ಅನ್ನುವಂತ ಪ್ರಾರ್ಥನೆಯೊಂದಿಗೆ ಈ ಸ್ಮರಣಿಕೆಯನ್ನ ಅವರ ಮನೆಯವರಿಗೆ ನಾವು ನೀಡ್ತಾ ಇದ್ದೇವೆ. ವೈಯಕ್ತಿಕ ಬಹುಮಾನದತ್ತ ನಾವು ಮುಂದುವರಿತಾ ಇದ್ದೇವೆ. ಕ್ರೀಡಾಕೂಟದ ಫೈನಲ್ ಸ್ಪರ್ಧೆಯ ಮ್ಯಾನ್ ಆಫ್ ದ ಮ್ಯಾಚ್ ಈ ಅವಾರ್ಡ್ ಸಲ್ಲುತ್ತಾ ಇದೆ ಡಿಜೆ ಬಾಯ್ಸ್ ತಂಡದ ಮಿಸ್ಟರ್ ಧನುಷ್ ರವರು ಫೈನಲ್ ಸ್ಪರ್ಧೆಯ ಅತ್ಯುತ್ತಮ ಆಟಗಾರ. ಈ ಅವಾರ್ಡ್ ಸಲ್ಲುತ್ತಾ ಇದೆ ಧನುಷ್ ರವರ ವೇದಿಕೆ ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಮ್ಯಾನ್ ಆಫ್ ದ ಮ್ಯಾಚ್ ಇನ್ ಫೈನಲ್ ಮ್ಯಾಚ್ award goes to Mr. Dhanush of DJ Boys Usangadi. ದಯಮಾಡಿ ಪ್ಲೇಯರ್ಸ್ ನಗಲ ಆಯ್ನಾತ ಬೇಗ ವೇದಿಕೆಗೆ ಬಂದು ಈ ಸ್ಮರಣಿಕೆ ನಡೆದ ನೋಡು. ಧನುಷ್ ಕಂಗ್ರಾಚುಲೇಷನ್ಸ್ ಧನುಷ್ ಆಫ್ DJ Boys Usangadi. ಮುಂದೆ ಬೆಸ್ಟ್ ಕ್ಯಾಚರ್ ಅವಾರ್ಡ್ goes to from the team AFC Posot is none other than Anil of Ashok of AFC Posot. Mr. Ashok AFC Posot Ashok Mugral Best Catcher Award ಸಲ್ಲುತ್ತಾ ಇದೆ. ದಯವಿಟ್ಟು ಅಶೋಕ್ ರವರು ಬಂದು ಈ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಅವರ ಅನುಪಸ್ಥಿತಿ ಇದ್ದಲ್ಲಿ ದಯವಿಟ್ಟು ಯಾರಾದ್ರೂ ತಂಡದ ಆಟಗಾರ ಇದನ್ನು ಪಡೆದುಕೊಳ್ಳಬೇಕು. ಅಶೋಕ್ ದಯಮಾಡಿ ಒಂಚೂರು ಸ್ಪೀಡ್ ಬಲೆ. ಅಶೋಕ್ ರವರು ದಯಮಾಡಿ ಬಲೆ. ಬೆಸ್ಟ್ ಕ್ಯಾಚರ್ ಅವಾರ್ಡ್ ಗೋಸ್ ಟು ಅಶೋಕ್ ಆಫ್ AFC ಪೊಸೋಟು. ಇನ್ನು ಮುಂದೆ ಕ್ರೀಡಾಕೂಟದ ಅತ್ಯುತ್ತಮ ಎಸೆತಗಾರ best bowler is from the team IS Guys Manjeshwara Mr. Madhu. He is the best bowler of this competition of this tournament. Best bowler award goes to Madhu. ದಯವಿಟ್ಟು ಮಧು ಅವರ ವೇದಿಕೆ ಬಂದು ಸ್ಪೀಡ್ ಬಲೆ.
ಮುಂದಿನ ಅವಾರ್ಡ್ ಬೆಸ್ಟ್ ಬ್ಯಾಟ್ಸ್ಮನ್, ಉತ್ತಮ ದಾಂಡುಗಾರ ಈ ಅವಾರ್ಡ್ ಸಲ್ಲುತ್ತಾ ಇದೆ. Again from the team of IS guys, Mr. ಶರತ್ ಅವರು ಈ ಕ್ರೀಡಾಕೂಟದ ಅತ್ಯುತ್ತಮ batsman, best batsman of this tournament, of this competition. Sharath Demal Tabale. Congratulations Mr. Sharath of IS guys. ಮುಂದೆ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್. ಬಹುಶಃ ಈ ಕ್ರೀಡಾಕೂಟದ ಅತ್ಯಂತ ಕಿರಿಯ ವಯಸ್ಸಿನ ಆಟಗಾರ, ಅತ್ಯುತ್ತಮ ಪ್ರದರ್ಶನವನ್ನ ಕಳೆದ 3 ದಿನಗಳಿಂದ ಮಾಡಿದಂತ ಆಟಗಾರ ಫ್ರಮ್ ದ ಟೀಮ್ ಭಗತ್ ಫ್ರೆಂಡ್ಸ್. ಇಟ್ಸ್ ನನ್ ಅದರ್ ದನ್ ದೀಕ್ಷನ್ ಅವರು ಈ ಕ್ರೀಡಾಕೂಟದ ಎಮರ್ಜಿಂಗ್ ಪ್ಲೇಯರ್. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ದೀಕ್ಷನ್. ಅವರಿಗಿಂತ ಹಿರಿಯ ಆಟಗಾರರು ಇದ್ರು, ಆದ್ರೂ ಕೂಡ ತಮ್ಮ ಎಸೆತ ಮತ್ತು ದಾಂಡುಗಾರಿಕೆ ವಿಭಾಗದಲ್ಲಿ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನ ನೀಡಿದಂತ ಬೆಳೆದು ಬರುವ ನಮ್ಮ ಸಮುದಾಯದ ಆಟಗಾರ ಎಮರ್ಜಿಂಗ್ ಪ್ಲೇಯರ್ ಗೋಸ್ ಟು ದೀಕ್ಷನ್. ಮುಂದೆ ಬೆಸ್ಟ್ ವಿಕೆಟ್ ಕೀಪರ್ ಇವರು ಲೀಗ್ ಸ್ಪರ್ಧೆ ಆಗಿರಲಿ, ಎಬವ್ 40 ಆಗಿರಲಿ, ಎಬವ್ 50 ಆಗಿರಲಿ, ಒಂದೇ ರೀತಿಯಲ್ಲಿ ಆಡುವಂತ ಬಾಕುಡ ಸಮುದಾಯದ ಸನತ್ ಜಯಸೂರ್ಯ, ಡಿಜೆ ಬಾಯ್ಸ್ ತಂಡದ ರವಿ ಕಾಸರಗೋಡು ಅವರು ಉತ್ತಮ ಕೀಪರ್, ಗೂಟ ರಕ್ಷಕ ಅವಾರ್ಡ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಜಯಸೂರ್ಯ ಆದ್ರೆ ಬಾಕುಡ ಸಮುದಾಯದ ಜಯಸೂರ್ಯ ಯಾರು ಅಂತ ಕೇಳಿದ್ರೆ ಅದು ರವಿ ಅವರು. ಅವರ ಸಮವಸ್ತ್ರವನ್ನ ನೋಡಿದ್ರೆ ಗೊತ್ತಾಗುತ್ತೆ ಈ ಅವಾರ್ಡ್ ಅವರಿಗೆ ಸಲ್ಲುವಂತದ್ದು. ಅತ್ಯುತ್ತಮವಾದಂತಹ ಗೂಟ ರಕ್ಷಣೆಯನ್ನ ಮಾಡಿದ್ದಾರೆ ರವಿ ಕಾಸರಗೋಡು. ಇನ್ನು ಮುಂದೆ ಮ್ಯಾನ್ ಆಫ್ ದ ಸೀರೀಸ್, ಎಲ್ಲಾ ವಿಭಾಗದಲ್ಲೂ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನ ನೀಡಿದಂತ ಆಟಗಾರನಿಗಿರುವಂತಹ ಪ್ರಶಸ್ತಿ ಮ್ಯಾನ್ ಆಫ್ ದ ಸೀರೀಸ್ ಇಸ್ ಗೋಸ್ ಟು ಡಿಜೆ ಬಾಯ್ಸ್ ತಂಡದ ನಾಯಕ. ಇವರು ಆಡಿದಂತ ತಂಡ ಪ್ರಶಸ್ತಿಯನ್ನ ಪಡೆಕೊಳ್ಳದೆ ಹಿಂತಿರುಗಿದ ಚರಿತ್ರೆ ಇಲ್ಲ ಅನ್ನುವಂಥದ್ದು ಸತ್ಯ. ಇಟ್ಸ್ ನನ್ ಅದರ್ ದನ್ ಅಜ್ಜು ಮೊಗ್ರಾಲ್ ಅವರು ಈ ಕ್ರೀಡಾಕೂಟದ ಮ್ಯಾನ್ ಆಫ್ ದ ಸೀರೀಸ್. ಅಜ್ಜು ಮೊಗ್ರಾಲ್ Man of the series award goes to Mr. Ajju Mogral. Congratulations. ಮುಂದೆ ಕ್ರೀಡಾಕೂಟದ ತೃತೀಯ ಸ್ಥಾನವನ್ನ ಅಲಂಕರಿಸಿದ ತಂಡಕ್ಕಿರುವ ಪ್ರಶಸ್ತಿ ಇದನ್ನು ನೀಡುವುದಕ್ಕಾಗಿ ಉದಯ ಸೋಂಕಲ್, ಮನು ಅತ್ತಾವರ ಇವರು ನೀಡಬೇಕಾಗಿ ವಿನಂತಿ. ತನಿಯಪ್ಪ ಬೆಜ್ಜ ಇವರು ಕೂಡ ಈ ಪ್ರಶಸ್ತಿಯನ್ನು ನೀಡುವಂತೆ. ತನಿಯಪ್ಪ ಬೆಜ್ಜ, ಉದಯ ಸೋಂಕಲ್, ಮನು ಅತ್ತಾವರ ಈ ಪ್ರಶಸ್ತಿಯನ್ನು ನೀಡಬೇಕು. ತೃತೀಯ ಸ್ಥಾನ ಎಎಫ್ಸಿ ಪೊಸೋಟು ತಂಡಕ್ಕೆ ಸಲ್ತಾ ಇದೆ. ತೃತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡ ಎಎಫ್ಸಿ ಪೊಸೋಟು. ಬಹುಶಃ ಸೆಮಿಫೈನಲ್ ತನಕ ತಲುಪಿ ತಮ್ಮ ಅದ್ಭುತ ಪ್ರದರ್ಶನವನ್ನ ನೀಡಿ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಅಲ್ಪ ಎಡವಿ ತೃತೀಯ ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ. ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಆಲ್ ದ ಟೀಮ್ ಪ್ಲೇಯರ್ಸ್ ಆಫ್ ಎಎಫ್ಸಿ ಪೊಸೋಟು. ಮುಂದಿನ ಪ್ರಶಸ್ತಿ ದ್ವಿತೀಯ ಸ್ಥಾನ ರನರ್ಸ್ ಅಪ್ ಇದನ್ನು ನೀಡುವುದಕ್ಕಾಗಿ ತುಳಸಿದಾಸ್ ಮಂಜೇಶ್ವರ, ಅದೇ ರೀತಿಯಲ್ಲಿ ಭರತ್ ಶೆಟ್ಟಿ, ವಿಜಯ್ ರೈ ತಾವುಗಳು ಈ ಪ್ರಶಸ್ತಿಯನ್ನು ನೀಡುವಂತೆ. 12 ತಂಡಗಳ ಪೈಕಿ ಫೈನಲ್ ಸುತ್ತಿಗೆ ತಲುಪಿ
ದ್ವಿತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡಕ್ಕಿರುವಂತ ಪ್ರಶಸ್ತಿ ಜೊತೆಯಲ್ಲಿ ನಗದು 15,000 ರೂಪಾಯಿ. ಈ ದ್ವಿತೀಯ ಸ್ಥಾನವನ್ನ ಅಲಂಕರಿಸಿದಂತ ತಂಡ ಐಎಸ್ ಗಾಯ್ಸ್ ಮಂಜೇಶ್ವರ. ಕಂಗ್ರಾಚುಲೇಷನ್ಸ್ ಆಲ್ ದ ಟೀಮ್ ಪ್ಲೇಯರ್ಸ್ ಆಫ್ ಐಎಸ್ ಗಾಯ್ಸ್ ಮಂಜೇಶ್ವರ. They are the runners-up team, IS Guys Manjeshwara. Congratulations all the team players of IS Guys Manjeshwara. Inch dirgale camera mula. Once again, congratulations, IS Guys ಮಂಜೇಶ್ವರ ತಂಡದ ಮಾಲಕರಿಗೂ ನಾಯಕರಿಗೂ ಇಡೀ ತಂಡದ ಆಟಗಾರರಿಗೆ ಕಂಗ್ರಾಚುಲೇಷನ್ಸ್. ಮುಂದೆ ಕಳೆದ 3 ದಿನಗಳಿಂದ ಬೈಲಬಾಕುಡ ಕ್ರಿಕೆಟರ್ಸ್ ಹಮ್ಮಿಕೊಂಡಂತ ವಿರಾಟ್ ಅಚ್ಚು ಮೆಮೋರಿಯಲ್ ಟ್ರೋಫಿ 2026 12 ತಂಡಗಳ ಪೈಕಿ ಫೈನಲ್ಗೆ ತಲುಪಿ ಪ್ರಶಸ್ತಿಯನ್ನ ಮುತ್ತಿಕ್ಕಿದಂತ ಚಾಂಪಿಯನ್ ತಂಡಕ್ಕಿರುವಂತ ಪ್ರಶಸ್ತಿ. ಇದನ್ನು ನೀಡೋದಕ್ಕಾಗಿ ಕೇಶವ ಹಿರಿಯಾರು, ಅದೇ ರೀತಿಯಲ್ಲಿ ರಾಮ ಹಿರಿಯಾರು ಜೊತೆಯಲ್ಲಿ ಎಲ್ಲ ಅತಿಥಿ ಗಣ್ಯರು ಸೇರಿ ಈ ಪ್ರಶಸ್ತಿಯನ್ನ ನೀಡಬೇಕಿದೆ. ವಿರಾಟ್ ಅಜ್ಜು 2026 ಈ ಟೈಟಲ್ ವಿನ್ನರ್, ದ ಚಾಂಪಿಯನ್ ಇಸ್ ಡಿಜೆ ಬಾಯ್ಸ್ ಹೊಸಂಗಡಿ. ಡಿಜೆ ಬಾಯ್ಸ್ ಹೊಸಂಗಡಿ 2026 ವಿರಾಟ್ ಮೆಮೋರಿಯಲ್ ಟ್ರೋಫಿ ಅಂಡರ್ ಆರ್ಮ್ ಕ್ರಿಕೆಟ್ ಪ್ರೀಮಿಯರ್ ಲೀಗಿನ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದಂತ ತಂಡ. ಕಂಗ್ರಾಚುಲೇಷನ್ಸ್ ಆಲ್ ದ ವಿನ್ನಿಂಗ್ ಟೀಮ್ ಪ್ಲೇಯರ್ಸ್ ಆಫ್ ಡಿಜೆ ಬಾಯ್ಸ್ ಹೊಸಂಗಡಿ. Once again, they are the champions, DJ Boys Sangadi. Congratulations. ಧನ್ಯವಾದಗಳು. ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿ ಗಣ್ಯರಾಗಿ ಸಹಕಾರವನ್ನು ಕೊಟ್ಟಂತ ನಮ್ಮ ಎಲ್ಲ ಅತಿಥಿಗಳಿಗೆ ಈ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕೇರಳದಲ್ಲಿ ಬರುವ ಏಪ್ರಿಲ್ 9ನೇ ತಾರೀಕಿಗೆ ಇತಿಹಾಸವನ್ನು ನಿರ್ಮಾಣ ಮಾಡತಕ್ಕಂಥ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿದೆ. ಆ ಚುನಾವಣೆಯ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬೇಕಾಗಿ ನಾನು ಮಂಗಳೂರು ಉತ್ತರ ಕ್ಷೇತ್ರದ MLA ಭರಶೆಟ್ಟಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಮೊದಲದಾಗಿ ಮತ್ತೊಮ್ಮೆ ಯಾರು ಇವತ್ತು ಟ್ರೋಫಿಯನ್ನ ಗೆದ್ದಿದ್ದಾರೆ ಮತ್ತು ಟ್ರೋಫಿಯನ್ನ ಸೆಕೆಂಡ್ ಪ್ಲೇಸ್ ಪಡೆದಿದ್ದಾರೆ, 3ನೇ ಜಾಗದಲ್ಲಿ 3rd ಪ್ಲೇಸ್ ಪಡೆದಿದ್ದಾರೆ, ಎಲ್ಲ ತಂಡದ ಎಲ್ಲ ಆಟಗಾರರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಂಗಳೂರು ನಗರ ಉತ್ತರದ ಶಾಸಕನಾಗಿ ನಿಮ್ಮೊಂದಿಗೆ ಇರಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಅದಕ್ಕೂ ಸಹ ನನ್ನ ವೈಯಕ್ತಿಕವಾದ ಧನ್ಯವಾದ. ನನ್ನ ಚುನಾವಣೆ ಪ್ರಯುಕ್ತ ನನ್ನನ್ನ ಇಲ್ಲಿ ಚುನಾವಣಾ ಪ್ರಭಾರಿಯಾಗಿ ಪಕ್ಷ ನನ್ನನ್ನು ಕಳಿಸಿದೆ. ನಾನು ಇಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೇನೆ.
ನಾ ಪ್ರತಿ ಸತಿ ಇಲ್ಲಿ ಚುನಾವಣೆ ಪ್ರಚಾರಕ್ಕೆ ನಾನು ಹೆಚ್ಚಾಗಿ ಇಲೆಕ್ಷನ್ ಅನ್ನ ಮ್ಯಾನೇಜ್ ಮಾಡುವಂತ ಕೆಲಸ ಮಾಡ್ತೇವೆ. ಭಾಷಣ ಸ್ವಲ್ಪ ಕಡಿಮೆ, ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಮಾಡ್ತಾರೆ, ಇಲ್ಲಿ ಕಡಿಮೆ. ಪ್ರತಿ ಬಾರಿ ಚುನಾವಣೆಯ ವಿಷಯವನ್ನ ನಾನು ಮಾತಾಡಿದಾಗ ಮಂಜೇಶ್ವರದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ಲಿಲ್ಲ ಅನ್ನುವಂತ ಮಾತನ್ನು ಹೇಳಿದಾಗ ಸ್ಥಳೀಯ ಶಾಸಕರು ಎಲ್ಲೋ ಒಂದ್ ಕಡೆ ಬೇರೆನೇ ವಿಷಯನ ಮಾತಾಡುವಂತ ಕೆಲಸ ನಾನು ಮಾಡ್ತಾ ಇದ್ದಾರೆ. ಇವತ್ತು ನಾವು ನಿಮ್ಮ ಎದುರು ಮತ ಯಾಚಿಸ್ಲಿಕ್ಕ ಅಥವಾ ಈ ಒಂದು ವೇದಿಕೆಯನ್ನ ರಾಜಕೀಯವಾಗಿ ಬಳಸಬೇಕೆಂಬ ಉದ್ದೇಶದಿಂದ ನಾವು ಖಂಡಿತ ಬರಲಿಲ್ಲ. ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಇದ್ದು ನಿಮ್ಮನ್ನ ಮಾತುಕತೆ ಮಾಡಿ, ನಮ್ಮ ಹುಡುಗರು ಇದ್ದಾರೆ, ಮಾತುಕತೆ ಮಾಡಿ ಹೋಗುವಂತ ಪ್ರಯತ್ನದಲ್ಲಿ ನಾವು ಬಂದಿದ್ದೇವೆ. ಆದ್ರೆ ನಾ ಕ್ರಿಕೆಟ್ ಮ್ಯಾಚ್ ಅನ್ನ ಕೂತ್ಕೊಂಡು ನೋಡ್ತಾ ಇರುವಂತ ಸಮಯದಲ್ಲಿ ಲಾಸ್ಟ್ ಓವರ್ ಆಗುವಂತ ಸಮಯದಲ್ಲಿ ಬೌಲಿಂಗ್ ಮಾಡ್ತಾ ಇದ್ದ ಬ್ಯಾಟ್ಸ್ಮನ್ ಗೆ ಕರೆಕ್ಟ್ ಆಗಿ ತೋರ್ತಿರ್ಲಿಲ್ಲ ಬಹುಶಃ ಬಾಲ್. ಲಾಸ್ಟ್ ಸ್ವಲ್ಪ ಕತ್ಲೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆದ್ರೂ ಸಹ ಎರಡೂ ತಂಡದವರು ಒಳ್ಳೆ ರೀತಿಯಿಂದ ಆಟ ಆಡ್ತಾ ಇದ್ರು. ಬೌಲಿಂಗ್ ಮಾಡೋರು, ಫೀಲ್ಡಿಂಗ್ ಮಾಡೋರು ಎಲ್ಲ ಸಹ ಒಳ್ಳೆ, ಸ್ವಲ್ಪ ಕತ್ತಲೆ. 4 ಫ್ಲಡ್ ಲೈಟ್ಸ್ ಟವರ್ಸ್ ಅನ್ನ ನಾನು ಇಲ್ಲಿ ನೋಡಿದೆ. 2 ಫ್ಲಡ್ ಲೈಟ್ ಟವರ್ಸ್ ಆಚೆ ಈಚೆ ಎಲ್ಲ ಇದೆ. ವಿಜಯ ರೈತರ ಕೇಳಿದೆ, ಫ್ಲಡ್ ಲೈಟ್ ಟವರ್ಸ್ ಇದೆಯಲ್ಲ ನಿಖಿಲ್ ನಾಯಿಗೆ ನಾರ್ಮಲ್ ಪೂಜೆರ್ ಅನ್ನುವಂತ ಮಾತನ್ನು ಕೇಳಿದಾಗ ಅವ್ರು ಹೇಳಿದ್ರು ಅದು ಶೋಗೆ ಮಾತ್ರ. ಆ ಫ್ಲಡ್ ಲೈಟ್ ಟವರ್ಸ್ ಎಷ್ಟೋ ವರ್ಷದಿಂದ ಹಾಗೆ ಇದೆ, ಒಂದು ಲೈಟ್ ಅದರಲ್ಲಿ ಆಗುದಿಲ್ಲ. ನಾ ಅದಕ್ಕೆ ಕೇಳಿದೆ, ಇದು ಅಭಿವೃದ್ಧಿಯ ನಿಮ್ದು? ನಿಮ್ ಕ್ಷೇತ್ರದಲ್ಲಿ ಈ ಅಭಿವೃದ್ಧಿಯನ್ನ ಮಾಡ್ಕೊಂಡು ನೀವ್ ಯಾಕೆ ಅದನ್ನು ತಡ್ಕೊಂಡು ಕೂತಿದ್ದೀರಿ? ಸಂಬಂಧಪಟ್ಟ ಶಾಸಕರಿರ್ಬೋದು, ಸಂಬಂಧಪಟ್ಟ ವ್ಯಕ್ತಿಗಳಿರ್ಬೋದು, ಅದನ್ನ ಸರಿ ಮಾಡ್ಬೇಕಂತ ಜವಾಬ್ದಾರಿ ಅವರ ಬಳಿ ಇದೆ. 5 ವರ್ಷಗಳ ಕಾಲ ನಾವು ಯಾವುದೇ ಲೈಟ್ ಅನ್ನ ಇಲ್ಲಿ ಯುವಕರಿಗೆ ಆಟ ಆಡ್ಲಿಕ್ಕೆ ಒಂದು ಕ್ರೀಡಾಂಗಣದಲ್ಲಿ ವ್ಯವಸ್ಥೆ ಇದ್ರೂ ಸಹ ಒಂದು ಲೈಟ್ ಬಲ್ಬ್ ಅನ್ನ ಹಾಕ್ಲಿಕ್ಕೆ ಆಗದಿದ್ದಂತ ವ್ಯವಸ್ಥೆ ಮಂಜೇಶ್ವರದಲ್ಲಿ ಇದ್ರೆ ಅದ್ರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು. ನಾನು ನಿಮ್ಮ ಹತ್ರ ಯಾವುದೇ ಪಕ್ಷದ ಪರವಾಗಿ ಈಗ ನಾನು ಓಟನ್ನ ಕೇಳಲಿಲ್ಲ. ನಾನ್ ಕೇಳುವುದು ಇಷ್ಟೇ, ಯುವಕರ ತಂಡ, ಯುವಕರ ಒಂದು ತಂಡ ಊರಿನ ಹುಡುಗರು ಆಡ್ಬೇಕನ್ನುವಂತ ಸಮಯದಲ್ಲಿ ಇದ್ದಂತ ವ್ಯವಸ್ಥೆಗೆ ಒಂದು ಬಲ್ಬ್ ಹಾಕ್ಲಿಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ರಾಜಕಾರಣ ಮಂಜೇಶ್ವರದಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಎಲ್ಲರೂ ಸಹ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ನಾವು ಖಂಡಿತ ಸುರೇಂದ್ರನ ಪರವಾಗಿ ನಾನು ಇಲ್ಲಿ ಇಲೆಕ್ಷನ್ ಕೆಲಸಗಳನ್ನ ಮಾಡ್ತಾ ಇದ್ದೇನೆ. ನಾನು ಇಷ್ಟೇ ಆಶ್ವಾಸನೆಯನ್ನು ಕೊಡಬಲ್ಲೆ, ನಮ್ಮ ಅಭ್ಯರ್ಥಿ ನಾವು ಮಂಗಳೂರಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಅಭಿವೃದ್ಧಿಯನ್ನ ಮಂಜೇಶ್ವರದಲ್ಲಿ ಮಾಡಬೇಕಾದ್ರೆ ನಮ್ಮಂತ ಈ ಸುರೇಂದ್ರನಂತ ಅಭ್ಯರ್ಥಿ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇದ್ರೆ ಮಾತ್ರ ಸಾಧ್ಯ ಅನ್ನೋದು ನನ್ನ ಒಂದು ನಂಬಿಕೆ. ನಿಮ್ಮ ಎಲ್ಲರ ಹತ್ರ ಕೈ ಮುಗಿದು ಸರಿಯಾದ ವ್ಯಕ್ತಿಯನ್ನ ಇಲ್ಲಿ ನೀವು ಆರಿಸಬೇಕಾದಂತ ಅವಶ್ಯಕತೆ ಖಂಡಿತ ಇದೆ. ಈ ರೀತಿ ಮಂಜೇಶ್ವರದ ಅಭಿವೃದ್ಧಿ ಮಾಡಿಸುವಂತ ಶಕ್ತಿ ಈಗ ನಿಮ್ ಕೈಯಲ್ಲಿದೆ. 5 ವರ್ಷಕ್ಕೆ ಒಂದ್ಸತಿ ನಮ್ಗೆ ಶಕ್ತಿಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. 4/14 ಅವರ ಹುಟ್ಟಿದ ಜನ್ಮದಿನವಂತ ನಾವೆಲ್ಲರೂ ಸಹ ಆಚರಣೆ ಮಾಡ್ಲಿಕ್ಕಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ಆ ಹಕ್ಕನ್ನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ, ಆ ಹಕ್ಕಿನ ಸದುಪಯೋಗನ ಮಾಡ್ತಾ ಈ ಪ್ರದೇಶದ ಒಂದು ಡೆವಲಪ್ಮೆಂಟ್ ಅನ್ನ ಅಭಿವೃದ್ಧಿ ಮಾಡಬಲ್ಲದಾದಂತ ಸುರೇಂದ್ರನ್ ಅವರನ್ನ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ನೀವು ಗೆಲ್ಲಿಸಿಕೊಡಬೇಕಾಗಿ ನಿಮ್ಮೆಲ್ಲರ ಹತ್ರ ನಾನು ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸಹಕಾರವನ್ನು ಕೊಟ್ಟಂತ ನಮ್ಮ ಎಲ್ಲ ವಿಶಿಷ್ಟ ಅತಿಥಿಗಳಿಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಬೈಲಬಾಗಡ ಕ್ರಿಕೆಟರ್ಸ್ ಹಮ್ಮಿಕೊಂಡಂತ ಈ ಒಂದು ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಂತ ಪ್ರಶಸ್ತಿಗಳನ್ನ ಸ್ಪಾನ್ಸರ್ ಮಾಡಿದಂತ, ನಗದನ್ನ ಸ್ಪಾನ್ಸರ್ ಮಾಡಿದಂತ ಎಲ್ಲ ವ್ಯಕ್ತಿಗಳಿಗೂ ಸ್ಥಾಪನೆಗಳಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿರಾಟ್ ಅಜ್ಜು ಮೆಮೋರಿಯಲ್ ಟ್ರೋಫಿ 2026 ಇದು ಬೈಲಬಾಗಡ ಹಮ್ಮಿಕೊಂಡಂತ ಕ್ರಿಕೆಟ್ ಕ್ರೀಡಾಕೂಟ ಈ ಕ್ರೀಡಾಕೂಟಕ್ಕೆ ಪೂರ್ಣ ಚುಕ್ಕಿಯನ್ನ ಇಡ್ತಾ ಇದ್ದಾವೆ. ಧನ್ಯವಾದ.